పీతాంబరం సమర్పయ అల్లాలంకారస్తు. ಕೂಡ ಬಿರಬಹುದು ಕೂಡ ಬಿರಬೇಕು ಬರೋಣ 5 ನಿಮಿಷ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣಾಯ ಅಂತರ್ಯಾಮಿ ವಿವಿಧ ಬಂದಿಡಿ ಯಾನಿ ಪೂಜೆ ಇದೆ ಮತ್ತೆ ಒಂದೊಂದು ಹೆಂಗ್ ಗೊತ್ತಿತ್ತು ರೆಕಾರ್ಡ್
फलादि काष्ठीर फलाद द्राक्षाफल आमल दाडिमी फलादि समस्त फलान् समर्पयामि सुवर्णपुष्पं समर्पयामि अथ घानोत्तमङ्गलनीराजं कर्म करिष्यामि ओम घम गणपते नमः ओम घम गणपते ओम पार्वती प्रजाभ्यः परिपालयन्तां न्यायेन मार्गेण महेशं महेश गोब्राह्मणेभ्यः सुखमस्तु नित्यं लोकाः समस्ताः सुखिनो भवन्तु समस्ताः सन्मङ्गलानि भवन्तु काले वर्षतु पर्जन्या पृथिवी सस्यशालिनी देशोऽयं शोभरहिता सज्जनाः सन्तु निर्भयाः अरिष्टानि प्रणश्यन्ति दुरितानि भयानि च शान्तिरस्तु शुभं च स्वस्ति दुर्गा परमेश्वरी श्री महागणपति महालिंगेश्वर महागणपति कुर्वन्तु मङ्गलम् ये करन्ताय तन्नो दुर्गा गणेश प्रसन्नागमनाभ्यां सप्तमोऽभ्यां चामोऽभ्यां तत्त्वं वादितां सर्वोपचारपूजां समर्पयामि
सत्य जानो तारानिगणे भगवान महागणपति प्रियतम श्री महाकाल महासर्व कामेकावली सिंहच्छाय शंकर लक्ष्मी नरसिंह प्रसादोऽयं सर्वे गृह्णन्तु वैष्णवा सर्वे गृह्णन्तु वैष्णवा ओम गं लक्ष्मी नमः ओम भगवाय कायेन वाचा मनसेन्द्रिय विद्यात्मना मानसोपस्वभावं करोमि यद्यत् सकलं परस्मै श्रीमन्नारायण समर्पयामि यजमान सह कुटुम्ब उद्देश्य देवता प्रीत्यर्थम् अद्य प्रारभ्यमानता सेवायत्वेन दानोद्धारादिकरणीय भगवान् महाविष्णुमूर्ति परमात्मा रामैदुगां श्रीरमण पूजा कार्य मंत्र सर्वलोकप्राय यथा शक्ति नामत्वे जपमहंकरि ओम अच्युताय नमः ओम अनंताय नमः गोविंदाय नमः ओम अच्युताय नमः अनंताय नमः गोविंदाय ओम अच्युताय नमः अनंताय नमः गोविंदाय नमः अपराध सहस्राणि क्रियन्ते अहर्निशं मया तानि सर्वाणि गम्यतां गणनायक रश्मीकान्तम् अनंत सद्गुणनिधिं दोषातिदूरं सदा सर्गत्राणनिरोध बन्धनियति ज्ञानादिगं मुक्तिधां वन्दे कुमतीव कुम्भधरं श्रीमन्नकण्ठीरवं संवन्दे कुमतीव कुम्भधरं श्रीमन्नकण्ठीरवम् आरोग्यं पद्मबन्धु वितरतु विशदां सम्पदां शीतरश्मि भूलाचन्द्रधारम् अरिष्टानि प्रणश्यन्ति दुरिक्षा दुर्गाबल महागणपति क्षेत्रस्वामी श्रीदेव कटील श्री दुर्गा परमेश्वर मनोहर पादारविंदಕ್ಕೆ ಗೋವಿಂದಾನಿ ಗೋವಿಂದ महागणपति पादारविंदಕ್ಕೆ ಗೋವಿಂದಾನಿ ಗೋವಿಂದ पावन जैसे महागणपति महालिंगेश्वरी और पादारविंदಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ एक साउंड करते जाइए एक समाधान कैमरा
ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ಘನಮೂರ್ತಿ ಮದವೂರ ಗಣನಾಥನ ತೋಂಬನ ದಿನ್ನಾದಿ ದೀಪ್ತನ ದಿನ್ನಾದಿ ತೋಂಬನ ದಿನ್ನಾದ ತೋಂ ದೀಪ್ತನ ದಿನ್ನಾದಿ ತಾದೈ ದಿನ್ನಾದಿ ತಾದೈ ದಿನ್ನಾದಿ ತಾದೈ ಗಜಮುಖನ ನಿನ್ನ ಪಾದವನೆ ನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ पाशाकुशधर कमल प्रशस्त मूषिक वाहन मोदक हस्ता पाशाकुशधर कमल प्रशस्त लंबित सूत्र
ವರವಾಗಿ ಕರುಣಿಸು ವರಗಳ ಪ್ರಭುವೇ ತನ ದಿನ ದೈ ಧೀಂ ಧೀಂ ಧಿಂ ತನ ದಿನ ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲನೆನಿಸಿ ಬಾಲಗಿರಿ ಜಯಳ ಬಾಲನೆನಿಸಿರಿ ಪೂಜಾರವ ಸಮರಿತ ಶೀಲ ದಯಾನಿಧೆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಧರೆಯೋಳು ರಂಜಿಸುವ ಧರೆಯೋಳು ರಂಜಿಸುವ ಮದಪುರ ಪುರದೊಳು ನೆಲೆಸಿರುವ ಮದಪುರ ಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನವಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತೋಂತನ ದಿನ ಧಿಂತನ ದಿನ ತೋಂತನ ದಿನ ತೋಂ ಧಿಂತನ ದಿನ ಅದೈ ದಿನ ಅದೈ ದಿನ ಅದೈ ದಿನ ಐ ದಿನದ ದಿನ ದೈ ದಿನದ ದಿನ ದೈ ದಿನದ ದಿನ ದೈ ಒಂದೇ ದೇವರ ದೇವ ಆ ಒಂದೇ ದೇವರ ದೇವ ಆ
ಒರೆವುದೇನೆ ಒರೆವುದೇನೆ ವಾರಿದ ಗಂಧಿ ವಯ್ಯಾರೆಯ ಸಡಗರ ಒರೆವುದೇನೆ ಬಂಗಾರದ ಕಂಠೆ ಕೈಬಳ ಸರಪಣಿಗಳ ಬಂಗಾರದ ಕಂಠೆ ಕೈಬಳ ಸರಪಣಿಗಳ ಮೊರೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇನೆ ಒರೆವುದೇನೆ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಆನಂದದಿರಿನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳರೆ ಕಾತೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ ಕಾಮಿತ ಭೀಮನು ತಕತ ದಿನದೇ ಕಿಡದಗದೈ ಧೀಂತ ದಿನದೇ ಕಿಡದಗದೈ ತೋಂತ ದಿನದೇ ಧೀಂತ ದಿನದೇ ತಕತ ದಿನದೇ 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 ತೈ ತಕತ ದಿನದೇ ಧಿಮಿತ ದಿನದೇ ತೋಂತ ದಿನದೇ ಧೀಂತ ದಿನದೇ ತಕತ ದಿನದೇ 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 ತೈ ಝಣುತ ಝಣುತೈ ಝಣುತ ದಿನದೇ
ತಾದರಿ ಗಿಡ ಗಿಡದಗ ತತ್ತೋ ಧಿಮಿತ ದಿನದಿ ಧಿತರಿ ಗಿಡ ಗಿಡದಗ ತತ್ತೋ ಗತಿ ಕೋತಗ ತಾದರಿ ಗಿಡ ಗಿಡದಗ ತತ್ತೋ ಧಿಮಿತ ದಿನದಿ ತೈ ತಕತ ದಿನದಿ ಧಿಮಿತ ದಿನದಿ ಓಂ ತ ದಿನದಿ ಧೀಮ ದಿನದಿ ತಕತ ದಿನದಿ 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 ಗಿಡ ಗಿಡದಗದ ತರಿ ಗಿಡ ಗಿಡದಗದ ತರಿ ಗಿಡ ಗಿಡದಗದ ತರಿ ಗಿಡ ಗಿಡದಗದ ತರಿ ಗಿಡ ಗಿಡದಗದ 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 ಗಿಡದಗದೈ ತಗದ ದಿನದಿ ಧಿಮಿತ ದಿನದಿ ಓಂ ತ ದಿನದಿ ಧೀಮ ದಿನದಿ ತಗದ ದಿನದಿ 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 ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಪ ಮತ್ತು ದುರ್ಗಾ ಪರಮೇಶ್ವರಮ್ಮನವರು ಬಲ ಸರ್ವಮಂಗಲ ಮಾಂಗಲ್ಯೇ ಶ್ರೀ ಸರ್ವಾರ್ಥ ಸಾಧಿಕೆ ಶಾಪ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಬಲ ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ ದಕ್ಕಿತ್ತೋ ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಮಹಾಗಣಪತಿ ದೇವರು ಬಲ ಗಜಾನನಂ ಭೂತಗಣಾಸವಿತಂ ಕಪಿತ್ತಾಜುಂಬಬಲಸಾರ ಭಕ್ಷಿತಂ ಶಾಪ ಉಮಾಸ್ತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಾಪಾದ ಪಂಕಜಂ ಬಲ ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಸಿರಿಮಡಿಗಂಧ ಪ್ರಸಾದ ದಕ್ಕಿತ್ತೋ ದಕ್ಕಿತ್ತು ಕಂಚು ಫಲವಿಡಿದು ಚಂಚಲದೋಡು ಕಂಚು ಫಲವಿಡಿದು ಚಂಚಲದೋಡು ಕಂಚು ಫಲವಿಡಿದು ಚಂಚಲದೋರ್ವನ ಕಂಚು ಫಲವಿಡಿದು ಚಂಚಲದೋರ್ವನ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತೋ ತನ ದಿನತೆ ಧೀಂ ಧೀಂ ಧಿಂ ತನ ದಿನತೆ
ತತ್ತ ಗಿಡ ತಗ ನಿಮಿತ ಗಿಡ ತಗ ನಿಮಿತ ಗಿಡ ದಿನ ದಿನ ದೈ ತೋಂ ತನ ದಿನ ದೈ ದಿಂ ತನ ದಿನ ದೈ ಅದೈ ದಿನ ದೈ ಅದೈ ದಿನ ದೈ ದೈ ದಿನ ದಾ ದಿನ ದೈ ದಿನ ದಾ ದಿನ ದೈ ದಿನ ದಾ ದಿನ ದೈ ಆಹೋ ಆಹೋ ಪಾವಂಜೆಯಲ್ಲಿ ನೆಲೆಸಿರುವ ಶ್ರೀ ಮಹಾಲಿಂಗೇಶ್ವರ ದೇವರು ಪಾವಂಜೆಯಲ್ಲಿ ನೆಲೆಸಿರುವ ಶ್ರೀ ಮಹಾಲಿಂಗೇಶ್ವರ ಶಬಾಬ್ ಮತ್ತು ಮಹಾಲಿಂಗೇಶ್ವರ ಬಲಾತ್ ನಮ್ಮಿಂತ ಭಕ್ತರ ಮೇಲೆ ಪ್ರೀತಿಪಟ್ಟಂತಹ ಪ್ರಸಾದ ದಕ್ಕಿತ್ತೋ ದಕ್ಕಿತ್ತೋ ಆಹೋ ಆಹೋ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರು ಹೊರತೂರು ಮತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಶಾಬಾಬ್ ಮತ್ತು ಸನತ್ ಕುಮಾರ್ ಶೆಟ್ಟಿ ಬಲಾತ್ ಕರ್ತಿಗಾರು ಕುಶಲಗಾರ ಮೋಜುಗಾರ ಶಾಬಾಬ್ ನಮ್ಮ ಮೇಲೆ ಪ್ರೀತಿಟ್ಟುಪಟ್ಟಂತ ಪಟ್ಟೇಶ ದಕ್ಕಿತ್ತೋ ದಕ್ಕಿತ್ತು ಸಭೆಗೆ ಬಂದ ರಂಗ ಬಂದನೆ ಪಾಂಡುರಂಗ ಬಂದನೆ ರಂಗ ಪಾಂಡುರಂಗ ಬಂದನೆ ರಂಗ ಬಂದನೆ ಪಾಂಡುರಂಗ ರಂಗ ಬಂದನೆ ಪಾಂಡುರಂಗ ಬಂದನೆ ರಂಗು ಮಾಲಿಕದ ಹವಳ ಉಂಗುರದ ಕೈಯ ಬೆರಳ ರಂಗು ಮಾಲಿಕದ ಹವಳ ಉಂಗುರದ ಕೈಯ ಬೆರಳ ರಂಗ ಬಂದನೆ ರಂಗು ಮಾಲಿಕದ ಹವಳ ಉಂಗುರದ ಕೈಯ ಬೆರಳ ರಂಗು ಮಾಲಿಕದ ಹವಳ ಉಂಗುರದ ಕೈಯ ಬೆರಳ ಸಿರಿಯ ಸೊಲ್ಗುಡಿಯ ಸೌಂದರ್ಯ ಪುಷ್ಪಮಾಲೆಯ ಧರಿಸಿ ಕುಂಕುಮವ ಕಸ್ತೂರಿಯ
ಪಾಂಡುರಂಗ ರಂಗು ಮಾಣಿಕದ ಹವಳ ಮುರದ ಕೈಯ ಮೇಳ ಸಿರಿಯ ಸೊಲ್ಮುಡಿಯ ಸೌಂದರ್ಯ ಪುಷ್ಪಮಾಲೆ ಧರಿಸಿ ಕುಂಕುಮವ ಕಸ್ತೂರಿಯ ನಾಮ ಹನೆಯೊಳಿ ಹನೆಯೊಳಿ ರಂಗ ವಂದನೆ ಪಾಂಡುರಂಗ ತೋಂ ತೋಂ ದನ ದಿನ ಧೀಂ ಧೀಂ ದಿನ ದನ ದಿನ ನಿಮ್ ತಗಡ ತಗ 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 ನಿಮ್ ತಗಡ ದಿನ ದಿನ ದೀ तुम धनो दिन 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 धनो दिन दिन कदई दिन दिन कदई दिन दिन कदई दिन दो दिन 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 दो दिन 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 दो दिन दिन तुंग तो जगत दिन दिन होगी है अम्मा हुंदू ओ ಬನ್ನಿಸಿ ಮಾತನಾಡಲು ಸೇರದಿನ ಹೋಗಿ ಹೇ
ಅಂಬರಹದಳರಿ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಪಾದಾಂಬುದಕ್ಕೆ ಬೊಡೆ ಬಡುಗ ಬಳ್ಳಿಗೆ ನೀ ಕಥಾಮೃತವ ನಾಲ್ಕಲೋಕಕ್ಕೆ ಯಾರೆಂದು ಕೇಳಿಕೊಂಡಿದ್ದೆ? ದೇವೇಂದ್ರ ಎಂದು ಕೇಳುವಿಲ್ಲ. ಹಾಗೆಂದು ಕೇಳಿಕೊಳ್ಳ ಹೊರಟಂತಹ ಕಾರ್ಯ ಹಲವಾರಿದೆ ಹಲವಾರಿದೆ.
ಕೂಡ ತನ್ನ ಯೋಗಕ್ಷೇಮದತ್ತ ಸದಾ ಜಾಗೃತವಾಗಿರಲೇಬೇಕು. ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆ ಕ್ಷೇಮ. ಸಾಮಾನ್ಯರಿಗೆ ಸಂಪಾದಿಸಲಾಗದನ್ನು ಈ ಕಾಲದಲ್ಲಿ ಸಂಪಾದಿಸಿ ಅಸಾಮಾನ್ಯವಾದಂತಹ ಪದವಿಯನ್ನು ಪಡೆದಂತಹ ಭಾಗ್ಯಶಾಲಿಗಳೇ ನಾವಾಗಿದ್ದೇವೆ. ಆದಿತಿ ಕಶ್ಯಪರ ಆಶೀರ್ವಾದದಿಂದ ಮೂರು ಮೂರ್ತಿಗಳ ದಯೆಯಿಂದ ಮೇಘವಂತ ಪರ್ವತದಲ್ಲಿ ಅಧ್ವರಗಳನ್ನು ಮಾಡಿದುದರಿಂದಲೇ ತ್ರೈಮೂರ್ತಿಗಳು ಪ್ರಸನ್ನೀಕರಿಸಿ ಈ ಸುಧರ್ಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಥವಾ ಸುರಪೀಠವನ್ನು ನನ್ನ ಪಾಲಿಗೆ ಅನುಗ್ರಹಿಸಿದ್ದಾರೆ. ಒಂದು ಮನ್ವಂತರಕ್ಕೆ ಒಬ್ಬನೇ ದೇವೇಂದ್ರ ಎಂಬುದು ಮೂರು ಮೂರ್ತಿಗಳ ನಿಯಮ. ಈ ನಿಯಮವನ್ನು ಯಾವಾದರೂ ಇದಕ್ಕಿಂತ ಹಿಂದೆ ಉಲ್ಲಂಘಿಸಲಿಕ್ಕೆ ಪ್ರಯತ್ನ ಪಟ್ಟರು ಅಥವಾ ಹಸ್ತಕ್ಷೇಪವನ್ನು ವ್ಯಕ್ತಪಡಿಸಿದರು ಅವರೆಲ್ಲರೂ ಈ ಕಾಲದಲ್ಲಿ ಹೇಳ ಹೆಸರಳಿದಂತೆ ನಾಶವಾಗಿ ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣ ಬೇರೆ ಯಾವುದಲ್ಲ, ಮೂರು ಮೂರ್ತಿಗಳ ದಯ. ಸದಾ ನಾವು ಮೂರು ಮೂರ್ತಿಗಳನ್ನು ಆರಾಧಿಸುತ್ತಾ ಅವರನ್ನು ಭಕ್ತಿಯಿಂದ ಪೂಜಿಸುವುದರ ಫಲವಾಗಿ ಈ ಸುರ ಪದವಿಯಲ್ಲಿ ಶಾಶ್ವತವಾಗಿ ನಾವು ಉಳಿದುಕೊಂಡಿದ್ದೇವೆ. ಮಾತ್ರವಲ್ಲ, ಮೂರು ಲೋಕದ ಯೋಗಕ್ಷೇಮದತ್ತ ನಾವು ಸದಾ ಜಾಗೃತವಾಗಿರುವುದರಲ್ಲೇ ಆ ಮೂರು ಮೂರ್ತಿಗಳ ಕಾರುಣ್ಯ ನಮ್ಮ ಮೇಲೆ ಸದಾ ಇದ್ದೇ ಇರ್ತದೆ ಎಂಬ ಒಂದು ರೀತಿಯಂತ ಪೂರ್ಣ ವಿಶ್ವಾಸ, ಪೂರ್ಣ ನಂಬಿಕೆ ನಮಗಿದೆ. ನೀವೆಲ್ಲರೂ ಕ್ಲಪ್ತವಾದಂಥ ಸಮಯಕ್ಕೆ ಬಂದು ನಿಮ್ಮ ಆಸರಗಳನ್ನು ಸ್ವೀಕರಿಸಿದ್ದೀರಿ. ಎಂದಿನಂತೆ ಇಂದು ಕೂಡ ಸರಿಯಾದಂತಹ ಸಮಯಕ್ಕೆ ಬಂದು ಓಲಗವನ್ನು ನಾವು ಕೊಟ್ಟವರಾಗಿದ್ದೇವೆ. ಜಗದಲ್ಲಿಯೂ ಕೂಡ ಈ ಸುಧರ್ಮ ಸಭೆಗೆ ಸದೃಶವಾದಂತಹ ಸಭೆ ಅಥವಾ ಸಭಾ ಕಾರ್ಯಕ್ರಮ ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ಎಂದಿನಂತೆ ಓಲಗ ಸ್ಥಾನವನ್ನು ಪ್ರವೇಶ ಮಾಡಿದ ಕ್ಷಣವೇ ರಂಬೆ, ಊರ್ವಶಿ, ಮೇಣಕೆ, ಘೃತಾಚಿ ಮೊದಲಾದಂತಹ ಅಪ್ಸರಾಂಗಣೆಯರ ನಾಟ್ಯ ಮೇಳವೇ ನಡೆದು ಹೋಯಿತು. ಅದಕ್ಕೆ ಪೂರಕವೋ ಎಂಬಂತೆ ತುಮ್ರಣ ವೀಣಾವಾದನ ಇದನ್ನೆಲ್ಲ ಕೇಳಿದಾಗ ಅಪರಿಮಿತವಾದಂತಹ ಸಂತೋಷ ಉಂಟಾಗುತ್ತಾ ಇದೆ, ಮನಸ್ಸಿಗೆ ಆನಂದ ಉಂಟಾಗುತ್ತಾ ಇದೆ. ಆದರೆ ಈ ಎಂದಿನಂತೆ ಇಂದು ಕೂಡ ನೀವು ಸಭಾ ಸ್ಥಾನವನ್ನು ಸೇರಿದವರ ಆದ ಕಾರಣ ನಿಮ್ಮಲ್ಲಿ ಕೆಲವು ರೀತಿಯಾದಂತಹ ಪ್ರಶ್ನೆಗಳನ್ನು ಸದಾ ನಾನು ಕೇಳುತ್ತಲೇ ಇರುವವ. ಸರಿಯಾದಂತಹ ಉತ್ತರವನ್ನು ನೀವು ಕೊಡುತ್ತಲೇ ಇದ್ದೀರಿ. ಮಾತ್ರವಲ್ಲ, ಸರಿಯಾದಂತಹ ಸಮಯಕ್ಕೆ ಸರಿಯಾಗಿ ನಿಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸ್ತೀರಿ ಅಥವಾ ಮಗ್ನರಾಗುತ್ತೀರಿ ಎಂಬಂತಹ ಒಂದು ರೀತಿಯ ಪೂರ್ಣ ವಿಶ್ವಾಸ ನನಗಿದೆ. ಆದ ಕಾರಣ ಈ ಹೊತ್ತಲ್ಲಿ ನಿಮ್ಮಲ್ಲಿ ಕೆಲವು ರೀತಿಯಂತಹ ಪ್ರಶ್ನೆ ಮಾತ್ರ ಹೇಳುತ್ತಾ ಇದ್ದೇನೆ. ನಿಮ್ಮನ್ನು ನೋಡಿದಾಗ ಮನಸ್ಸಿಗೆ ಅಪರಿಮಿತವಾದಂತಹ ಸಂತೋಷ ಉಂಟಾಗುತ್ತಾ ಇದೆ. ಯಾಕೆಂದರೆ ನಿಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಅಥವಾ ನಿಮ್ಮದೇ ಆಗಿರುವಂತಹ ಕರ್ತವ್ಯದಲ್ಲಿ ನೀವು ಸದಾ ಜಾಗೃತರಾಗಿಯೇ ಇದ್ದವರು. ಆದರೆ ಎತ್ತರವಾಗಿ ಬೆಳೆದಂತಹ ವೃಕ್ಷಕ್ಕೆ ಯಾವ ರೀತಿ ಬಿರುಗಾಳಿಯ ಅಪಾಯ ಕಟ್ಟಿಟ್ಟ ಬುತ್ತಿಯೋ ಎಂಬಂತೆ ನಮ್ಮ ಉನ್ನತವಾದಂತಹ ಪದವಿಯ ಮೇಲೆ ಸದಾ ಕಣ್ಣು ಇದ್ದೇ ಇರುತ್ತದೆ. ಯಾರದ್ದು? ಬೇರೆ ಯಾರದ್ದು ಅಲ್ಲ, ನನ್ನಿ ತೀರ್ಥರೂಪರಾಗಿರುವಂತಹ ಕಶ್ಯಪ ಬ್ರಹ್ಮರು 13 ಮಂದಿ ಪತ್ನಿಯರನ್ನು ಪಡೆದವರಾಗಿದ್ದಾರೆ. ಅವರಲ್ಲಿ ನಮಗೆ ನಮ್ಮ ದೊಡ್ಡಮ್ಮನ ಮಕ್ಕಳು ಆದಂಥ ದಿತಿ ಮಕ್ಕಳು, ತದನಂತರ ದಾನವ ಸಾಮ್ರಾಜ್ಯದ
ದಣದೇವಿಯ ಮಕ್ಕಳು ನಮಗೆ ಪದೇ ಪದೇ ಅಂತ ತೊಂದರೆಯನ್ನು ಉಂಟು ಮಾಡುತ್ತಾ ಇದ್ದಾರೆ. ನಾವೇನು ಸ್ವಯಂ ಸಾಮರ್ಥ್ಯದಿಂದ ಉನ್ನತವಾದಂಥ ಪದವಿಯನ್ನು ಪಡೆದವರಾದರೂ ಕೂಡ ಅವರ ದೃಷ್ಟಿ ನಮ್ಮ ಮೇಲೆ ಇದೆ, ಈ ಸುರ ಪದವಿಯ ಮೇಲೆ ಇದೆ. ಆದ ಕಾರಣ ಮೂರು ಮೂರ್ತಿಗಳ ದಯ ನಮ್ಮ ಮೇಲೆ ಸದಾ ಇದ್ದೇ ಇರುತ್ತದೆ. ಅಷ್ಟು ಮಾತ್ರವಲ್ಲ, ಆ ಪದ್ಮನಾಭನ ದಯ ನಮ್ಮ ಮೇಲೆ ಸದಾ ಇದ್ದೇ ಇದ್ದರೂ ಕೂಡ ಆ ಖಳನ ಭೀತಿ ಒಂದಲ್ಲ ಒಂದು ರೀತಿಯಾಗಿ ನಮಗೆ ಪದೇ ಪದೇ ತಟ್ಟುತ್ತಲೇ ಇರ್ತದೆ. ಆದ ಕಾರಣ ತುಂಬಿದಂತ ಈ ಸಭೆಯಲ್ಲಿ ನಿಮ್ಮಲ್ಲಿ ಪ್ರಶ್ನೆ ಒಂದೇ ಒಂದು, ಮುಂದಕ್ಕೆ ಎಲ್ಲಿಯಾದರೂ ಆ ಖಳರು ನಮ್ಮ ಮೇಲೆ ಅಥವಾ ಈ ಸ್ವರ್ಗಲೋಕದ ಮೇಲೆ ಚಾಲೆಯನ್ನು ಮಾಡಿದಂತಾದ್ರೆ ನೀವೇನು ಮಾಡ್ತೀರಿ? ನೀವೇನು ಮಾಡ್ತೀರಿ? ಶುಭವಸ್ತು. ಚಿಂತೆ ಮಾಡುವಂತ ಅಗತ್ಯವಿಲ್ಲ. ಇದುವರೆಗೆ ಬಂದಂತ ರಾಕ್ಷಸರನ್ನು ಒಡೆದೋಡಿಸಿದ್ದೇವೆ. ಇನ್ನು ಬರುವಂತ ರಾಕ್ಷಸರ ಚಿಂತೆ ನಿಮಗೆ ಬೇಡ, ನಮಗೆ ಬಿಟ್ಟು ಬಿಡಿ. ಒಳ್ಳೆಯ ಹೊಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆದಾಗಲಿ. ಚಿಕ್ಕದಾದಂತಹ ಚಿಗುರನ್ನು ಚಿವುಟುವುದಕ್ಕೆ ಕೊಡಲಿಯ ಅವಶ್ಯಕತೆ ಇಲ್ಲ. ಅಂತೆ ಬಲಿಷ್ಠವಾದಂತಹ ಗಜಬಡೆಯನ್ನು ಎದುರಿಸುವರೆ ಬೆಂಕಿಯ ಕಿಡಿ ಸಾಕಂತೆ. ಅಂತೆ ದಾನವರು ಒಮ್ಮಿಂದೊಮ್ಮಿಗೆ ನಮ್ಮದಾದಂತಹ ನಾಗಲೋಕಕ್ಕೆ ದಾಳಿಯನ್ನು ಇಟ್ಟರೆ ಅವರಿಗೆ ತಕ್ಕುದಾದಂತಹ ಪಾಠವನ್ನು ನಳಿನಾಭನ ದಯೆಯಿಂದ ನಾವು ಕೊಡಿಸುತ್ತೇವೆ. ನಿರ್ಭೀತನಾಗು. ಒಳಿತಾಯ್ತು. ಬಲು ದೋಷವಾಂದೇನ ನೀವೆಂದ ನುಡಿದೆ, ನೀವೆಂದ ನುಡಿದೆ. ಆ ಆ
ಸಂತೋಷಗೊಂಡೆ. ನೀವೆಂದ ನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಅಪರಿಮಿತವಾದಂತಹ ಸಂತೋಷ ಉಂಟಾಗುತ್ತಾ ಇದೆ. ನೀವೇನು ಸಾಮಾನ್ಯರೇ, ಹರಣ ಸಮಕ್ಷಮದಲ್ಲಿ ಹೊಯ್ದಾಡಬಲ್ಲಂತ ಅಚ್ಚೊಟ್ಟುಲ್ಲ ಪಟ್ಟುಬಟ್ಟರೆ ಆಗಿದ್ದೀರಿ. ಇದನ್ನೆಲ್ಲ ನಾನು ಚೆನ್ನಾಗಿ ಅರಿತವನಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ಈ ದೇವಲೋಕಕ್ಕೆ ಯಾರಾದರೂ ಅಥವಾ ಯಾವಾತರು ಖಳರು ಆಗಮಿಸಿದರು ಅಥವಾ ದಾಳಿಯನ್ನು ಮಾಡಿದರಂತಾದ್ರೆ ಅವರನ್ನು ಎದುರಿಸಬಲ್ಲಂಥ ಸಾಮರ್ಥ್ಯ ನಿಮ್ಮಲ್ಲಿಂಟು. ಅಷ್ಟು ಮಾತ್ರವೇ ಅಲ್ಲ, ಸದಾ ಈ ಜಗದಾದಿ ದೈವವಾಗಿರುವಂತಹ ಶ್ರೀಹರಿಯ ಆ ಕಾರುಣ್ಯ, ಆ ದಯೆ ಮಾತ್ರವಲ್ಲ, ಅನುಗ್ರಹ ನಮ್ಮ ಮೇಲೆ ಸದಾ ಇದ್ದೇ ಇರುತ್ತದೆ ಎಂಬ ಒಂದು ರೀತಿಯಂತಹ ಪೂರ್ಣ ವಿಶ್ವಾಸ ನನಗಿದೆ. ಆದ ಕಾರಣ ನಿಮ್ಮ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷ ಉಂಟಾಯಿತು. ಎಂದಿನಂತೆ ಸರಿಯಾದಂಥ ಕ್ಲಪ್ತವಾದಂಥ ಸಮಯಕ್ಕೆ ಸರಿಯಾಗಿ ನಮ್ಮ ಈ ಕಾರ್ಯಕ್ರಮಗಳನ್ನು ನಾವು ಮುಗಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ, ನೆರವೇರಿಸಿ ಮುಗಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಆದ ಕಾರಣ ನೀವೀಗಲೇ ನಿಮ್ಮ ಸ್ವಸ್ಥಾನವನ್ನು ಸೇರಿಕೊಳ್ಳುವಂತ ಈ ಹೊತ್ತಿನಲ್ಲಿ ಕಾರ್ಯಕ್ರಮವನ್ನು ಮುಗಿಸುವಂತ ಸಂದರ್ಭದಲ್ಲಿ ಜಯ ನಮೋ ನಾರಾಯಣ ಭವ ಭಯ ನಿವಾರಣ, ಜಯ ನಮೋ ನಾರಾಯಣ ಭವ ಭಯ ಹರಣ, ದುರಿತ ನಿವಾರಣ ದೀನ ಜನೋಧರಣ, ಜಯ ನಮೋ ನಾರಾಯಣ ಜಯ ಜಯ. ನಾರಾಯಣ ದುರಿತ ನಿವಾರಣ ಭಯ ಭವ ನಿವಾರಕ ಜಯ 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 ಜಯ. ಬಂಧನಾರದ ಮುನಿಗೆ ವಂದಿಸುತ್ತ, ಬಂಧನಾರದ ಮುನಿಗೆ ವಂದಿಸುತ್ತ ಗುಳ್ಳಿರಿಸಿ ಚಂದದಿಂದು ಪಜರಿದು ಬಂದ ಸುರಪಾಲ ವಂದಿಸುತ್ತ. ಓ ನಾರದ ಮುನಿಗಳು, ದೇವೇಂದ್ರ ಪದೇ ಪದೇ ಈ ಹೊತ್ತಿನಲ್ಲಿ ಬಂದು ಸಭಾ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಿನಲ್ಲಿ ನಿಮ್ಮ ಒಂದು ರೀತಿಯಾದ ಧ್ವನಿ, ಶ್ರೀಹರಿಯ ಸ್ತುತಿಗಾನ ಕೇಳಿ ಬಂತು. ನೋಡಿದಂತೆ ನೀವು ಸ್ವಾಮಿ ಸರಿ ಅನಿರೀಕ್ಷಿತವಾಗಿ ನಮ್ಮ ಈ ಸುರ ಸಭೆಯನ್ನು ಪ್ರವೇಶ ಮಾಡಿದ್ದೀರಿ. ಯಾವುದೋ ಕಾರ್ಯನಿಮಿತ್ತವಾಗಿ ಎಂಬುದಾಗಿ ನಾನು ತಿಳಿದು ಇದು ನಿಮ್ಮನ್ನು ಉನ್ನತವಾದಂತಹ ಆಸನದಲ್ಲಿ ಕುಳ್ಳಿರಿಸಿದ್ದೇನೆ. ಸರಿ. ಅಷ್ಟು ಮಾತ್ರವಲ್ಲ, ಮತ್ತೆ ನಿಮ್ಮ ಈ ಪಾದೋದಕವನ್ನು ತೊಳೆದಿದ್ದೇನೆ ಮಾತ್ರವಲ್ಲ, ಸರಿ. ಅದನ್ನೇ ತೀರ್ಥವೆಂಬುದಾಗಿ ಸ್ವೀಕರಿಸಿ ಸಂಪ್ರೋಕ್ಷಣೆ ಓಹೋ ಜಯಿಸಿದ್ದೇನೆ. ಸರಿ ಮಾತ್ರವಲ್ಲ, ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದೇನೆ. ಸರಿಯಪ್ಪ ಸ್ವಾಮಿ, ಅನಿರೀಕ್ಷಿತವಾದಂತಹ ಆಗಮನ ತಮ್ಮದು. ಯಾವುದೋ ಕಾರ್ಯನಿಮಿತ್ತವಾಗಿ ಇಲ್ಲಿಗೆ ಬಂದಿರಲೇಬೇಕೆಂಬುದಾಗಿ ನನಗೆ ನಿನ್ನ ಮುಖವನ್ನು ಅನಿಸುತ್ತಾ ಇದೆ. ನೋಡುವಾಗ ನನ್ನಲ್ಲಿ ಏನು ಕೇಳುವುದಕ್ಕೆ ಉಂಟು ಅಂತ ಅರ್ಥವಾಗ್ತದೆ. ಓಹೋ. ಸಂಕೋಚ ಬೇಡ, ಆಹಾ. ಕೇಳಿಕೋ ಕೇಳಿಕೋ ಕೇಳಿಕೋ. ಏನು ಸ್ವಾಮಿ ಬಂದಿರಿ? ಎಲ್ಲಿಂದ ಬಂದಿದ್ದೀರಿ? ಇಲ್ಲಿಗೆ ಬರುವಂತ ಉದ್ದೇಶವಾದರೂ ಏನು? ತಿಳಿಸುವಿರಿ ಸ್ವಾಮಿ, ತಿಳಿಸುವಿರಿ. ಇತ್ತಗೆ ಮನವಿತ್ತು ದೇವೇಂದ್ರ ನಿನ್ನಖಿಲ ವೈಭವ, ವೈಭವ ಉತ್ಸವದ ಸಭೆ ಸ್ತುತ್ಯ ಗುಣ ಸಾಂದ್ರ, ಮನವಿತ್ತು ದೇವೇಂದ್ರ ನಿನ್ನಖಿಲ ವೈಭವ ಉತ್ಸವದ ಸಭೆ ಸ್ತುತ್ಯ ಗುಣ ಸಾಂದ್ರ, ನಿನ್ನಖಿಲ ವೈಭವ ಉತ್ಸವದ ಸಭೆ ಸ್ತುತ್ಯ ಗುಣ ಸಾಂದ್ರ, ಚಿತ್ತ ಜನಕೈ ಕತ್ತಿಯೇನೆ ನಲತ್ತವಿತ್ತು ಮುನಿ ಮನ ಗೊತ್ತದೇನೆ, ಕಿತ್ತು ಬದಡುವ ನೃತ್ಯ ರಾಣಿಯ ರೊತ್ತಿನಲ್ಲಿ ಬುರುಗೊತ್ತಿ ಜನಿಯೇ ಮನವಿತ್ತು ದೇವೇಂದ್ರ ನಿನ್ನಖಿಲ ವೈಭವ ಉತ್ಸವದ ಸಭೆ ಸ್ತುತ್ಯ ಗುಣ ಸಾಂದ್ರ,
ಮನವಿಟ್ಟು ನೀನು ಇತ್ತ ನಾನಾಡುವ ಮಾತುಗಳನ್ನು ಕೇಳಬೇಕಪ್ಪ. ಖಂಡಿತವಾಗಿ ಕೇಳುತ್ತಾನೆ. ಸಹನೆ ಇದೆ ನಿನಗೆ, ಕೇಳುವಷ್ಟು ತಾಳ್ಮೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಹೋ, ನಿನ್ನನ್ನು ಬಲವೈರಿ, ಹೌದೌದು, ಬಲಾರಿ ಅಂತ ಕೊಂಡಾಡ್ತಾರೆ. ಹೌದು, ಎಲ್ಲರದು. ಬಲವಂತರಾದಂತಹ ರಾಕ್ಷಸರಿಗೆ ನೀನು ಅರಿ, ಆದ ಕಾರಣವೇ ಬಲಾರಿ ಬಲವೈರಿ. ನೀನು ವಾಸ ಮಾಡುವ ಸ್ಥಳವಾದ ಕಾರಣ ಸ್ವರ್ಗಕ್ಕೆ ಬಲಾರಿಪುರ ಬಲವೈರಿಪುರ ಎಂಬ ಹೆಸರು ಉಂಟು. ನಾನಾಗಿ ಹೇಳುವುದಲ್ಲ, ಹೇಳ್ತಾರಲ್ಲ ಲೋಕರು. ಹೌದು ಹೌದು. ಜಂಬಾಸುರನನ್ನು ಕೊಂದು ಜಂಬಾರಿ, ಪಾಕಾಸುರನನ್ನು ಕೊಂದು ಪಾಕಶಾಸನ ಹೌದು ಎನ್ನುವಂತಹ ನೆಗಳತೆಗೆ ಪಾತ್ರನಾಗಿ ಬಿರುದುಗಳು ಬಂದಿವೆ. ಏನು ಮಾಡೋಣ? ಈ ಸ್ವರ್ಗದ ಎಂಬ ಸುಂದರ ಸೌಧವನ್ನು ನೇರವಾಗಿ ಏರಿ ಬಂದವನಲ್ಲ. ಈ ಸ್ವರ್ಗಕ್ಕೆ ಯಜ್ಞಗಳೆಂಬ ಮೆಟ್ಟಿಲುಗಳೇ ಆಧಾರ. ಶತಯಾಗಗಳನ್ನು ಮಾಡಿ ಮತ್ತೆ ಹಂತ ಹಂತವಾಗಿ ಮೇಲೇರಿ ಬಂದವನು. ಕಷ್ಟಪಟ್ಟು ನಾನು ಏರಿದವ. ಇದನ್ನು ದುಡಿಮೆ ಮಾಡಿದವನಿಗೆ ಮಾತ್ರ ಅಲ್ವಾ ಫಲ ಸಿಗುವುದು? ದೇವರು ಕೊಟ್ಟೆ ಕೊಡ್ತಾರೆ. ಸೋಮಾರಿ ಆದವನಿಗೆ ಫಲ ಸಿಕ್ಕುವುದಕ್ಕುಂಟು, ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಜ್ಞೋ ಹಿ ಶ್ರೇಷ್ಠತಮಂ ಕರ್ಮ. ಕರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಯಜ್ಞ ಕರ್ಮ. ಅಂತಹ ಯಜ್ಞಾಸಕ್ತನಾದವ ನೀನು, ಯಜ್ಞ ಕರ್ಮಗಳನ್ನು ಮಾಡಿದವ, ಅದರ ಫಲವಾಗಿ ನಿನಗೆ ಸಿಕ್ಕಿತು. ಹೌದೌದು. ಈ ಸುಧರ್ಮ ಸಭೆಯ ವೈಭವವನ್ನು ಹೊಗಳುವುದಕ್ಕೆ ಶಾರದಾ ಬಾಲಕನಾಗಿಯೂ ನಾನು ಅಸಮರ್ಥನಾಗಿದ್ದೇನೆ. ಏನು ಸ್ವಾಮಿ ನಿಮ್ಮ ಸಹಸ್ರ ನಾಲಿಗೆಯುಳ್ಳ ಪಣಿಪನಿಗೂ ಈ ಸಭೆಯನ್ನು ವರ್ಣಿಸುವುದಕ್ಕೆ ಸಾಧ್ಯವಾಗ. ಏನು ನಿಮ್ಮದು ಮಕ್ಕಳಾಟಿಕೆಯ ಮಾತು? ಹಾಗಾಯಿತು. ವೈಭವ, ವೈಭವ, ನಿನ್ನ ಅಖಿಲ ವೈಭವ, ನಿನ್ನ ಒಡ್ಡೋಲಗ ವೈಭವವನ್ನು ಕಂಡು ಬಹಳ ಸಂತೋಷವಾಯಿತು. ಧನ್ಯನಾಗಿ. ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ ಎಲ್ಲರೂ ನಿನ್ನನ್ನು ಸೇವಿಸುತ್ತಾ ಇದ್ದಾರೆ. ಅವರು ಸೇವೆಯನ್ನು ಕೈಗೊಳ್ಳುತ್ತಾ ಇದ್ದಾರೆ. ಅಯ್ಯ, ಭಾಗ್ಯವಂತ ನೀನು. ನಿನ್ನ ಸತಿ ಶಚಿ, ಹೌದು, ಪುಲೋಮಜೆ ಅವಳು. ಪುಲೋಮಾಸುರನೆಂಬ ರಾಕ್ಷಸನ ಮಗಳು, ಹಾಗಾಗಿ ಪುಲೋಮಜೆ ಅಂತ ಅವಳನ್ನು ಹೇಳ್ತಾರೆ. ದಾನವ ಪುಲೋಮನನ್ನು ಧರ್ಮ ಮೀರಿದ ಕತದಿ ಭಾನುಜನ ಮನೆಗಟ್ಟಿ ಮಾನಿನಿ ಮಣಿ ಶಚಿಯನ್ನು ನಲವಿಂದ ವರಿಸಿದವನು ನೀನು. ಪರಮ ಪತಿವ್ರತೆ ಅವಳು. ಯಾಕೆ? ಅಡಿಗಡಿಗೆ ರಾಕ್ಷಸರು ಸ್ವರ್ಗಕ್ಕೆ ದಾಳಿ ಮಾಡ್ತಾರೆ. ದಿನ ನೀನು ಕೇಳುವುದಕ್ಕುಂಟಿವರ ಹಿಂದೆ ನಡೆದಂತ ಪ್ರಕರಣಗಳು ಅದೆಷ್ಟೋ ಇದೆ. ರಾಕ್ಷಸರು ಬಂದ್ರೆ ಏನು ಮಾಡುತ್ತೀರಿ ದೇವತೆಗಳಲ್ಲಿ? ಹೌದು, ಯಾಕಪ್ಪ ಬೇಕಲ್ವಾ? ದಿನ ಹೀಗೆ ಕೇಳ್ತಾನೆ ಅನ್ನುವ ಸಂಶಯ ನಮ್ಮ ಕರ್ತವ್ಯದಲ್ಲಿ ನಾವು ಯಾವ ಕಾರಕ್ಕೂ ಹಿಮ್ಮುಖರಾಗಲೇಬಾರದು. ಹೌದು, ಆದ ಕಾರಣ ನೀನು ದಿನ ಯಾಕೆ ಈ ಪ್ರಶ್ನೆಯನ್ನು ಕೇಳುವುದು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೌನಿಯಾದವನ ಬಳಿ ಜಗಳವು ಸುಲಿಯದು, ಸದಾ ವ್ಯಾಸಂಗ ನಿರತನ ಬಳಿ ದಡ್ಡತನದು ಸುಳಿಯದು, ಸದಾ ದೇವರ ನಾಮ ಸ್ಮರಣೆಯನ್ನು ಮಾಡುತ್ತಿರುವವನ ಬಳಿ ಪಾಪವು ಸುಳಿಯದು. ಇಲ್ಲ, ಹಾಗೆಯೇ ಸದಾ ಸಿದ್ಧನಾಗಿರುವವನ ಬಳಿ ಭಯ ಸುಳಿಯದು. ರಾಕ್ಷಸರು ಯಾವ ಹೊತ್ತಿಗೆ ದಾಳಿ ಮಾಡ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನೀವು ಸದಾ ಸಿದ್ಧರಾಗಿರಿ ಅನ್ನುವ ಸೂಚನೆಯನ್ನು ನೀನು ದೇವತೆಗಳಿಗೆ ಕೊಡ್ತಾ ಇದ್ದೀನಿ. ರಾಕ್ಷಸರ ಕಣ್ಣು ಹದ್ದಿನ ಕಣ್ಣಿನ ಹಾಗೆ, ಯಾವ ಹೊತ್ತಲ್ಲಿ ಯಾವ ಕ್ಷಣದಲ್ಲಿ ಯಾವುದರ ಮೇಲೆ ಹದ್ದು ಬೀಳ್ತದೆ ಹೇಳಲಿಕ್ಕಾಗೋದಿಲ್ಲ. ಅದೇ ರೀತಿ ಅಲ್ವಾ ನಿನ್ನ ಮಡದಿ ಶಚಿ ಪರಮ ಪತಿವ್ರತೆ. ಯಾಕೆಂದ್ರೆ ರಾಕ್ಷಸರಿಂದ ಅಡಿಗಡಿಗೆ ನಿನಗೆ ಸೋಲಾದಾಗ ಧನುರ್ಮಾಸದಲ್ಲಿ ಹುಗ್ಗಿಯ ಅನ್ನವನ್ನು ಹರಿಗೆ ನೈವೇದ್ಯವಾಗಿ ಅರ್ಪಿಸಿ ಅವನ ಅನುಗ್ರಹದಿಂದ ನಿನ್ನ ಜಯಕ್ಕೆ ಕಾರಣ ಆದವಳು ಅವಳು ಶಚೀದೇವಿ. ಹೌದೌದು. ಹಾಗಾಗಿ ಅವಳು ಪರಮ ಪತಿವ್ರತೆ. ಪತಿಯ ನೆರಳಾಗಿ ಪತಿಯನ್ನು ಅನುಸರಿಸುತ್ತಾ ನಡೆಯುವವಳು. ಹಾಗೆಂತ ನೀನು ಅಂತ ಸತ್ಯವನ್ನು ಪಡೆದಂತೆ ನಾನೇ ಭಾಗ್ಯವಂತ. ಹಾಗೆಂತ ಇನ್ನೊಂದು ಮದುವೆ ಆದ್ರೂ ತಪ್ಪಲ್ಲ. ನೀನು ಮದುವೆ ಇನ್ನು ರಾಜಾನಾಂ ಬಹು ಅಲ್ಲವ? ಅಲ್ಲಲ್ಲ ಸ್ವಾಮಿ, ನೀವು ಪ್ರಪಂಚ ಕ್ಷಣ ಮಾತ್ರದಲ್ಲಿ ಪ್ರಪಂಚ 3 ಪರ್ಯಟನೆಗೊಳ್ಳುವವರು. ಈ ಪ್ರಪಂಚದಲ್ಲಿ ಯಾವ ಘಟನೆ ಸಂಭವಿಸುತ್ತದೆ, ಏನು ನಡೆಯುತ್ತದೆ ಎಂಬುದನ್ನು ತಿಳಿಯುವಂತ ಸಾಮರ್ಥ್ಯ ನಿಮ್ಮಲ್ಲಿ ಒಬ್ಬರಲ್ಲೇ ಇರು. ನಾನು ತ್ರಿಕಾಲ ಜ್ಞಾನಿಯೂ ಹೌದು, ತ್ರಿಲೋಕ ಸಂಚಾರಿಯೂ ಹೌದು. ಆದ ಕಡೆ ಏನೋ ಒಂದು ವಿಷಯವನ್ನು ನನಗೆ ಹೇಳಬೇಕೆಂಬುದಾಗಿ ನಾವು ಬಂದಿದ್ದೀರಿ ಎಂಬುದಾಗಿ ನನಗೆ ತೋರ್ತಾ ಇದೆ. ಹೌದು, ಈ ಮಾತಿನ ಧ್ವನಿ ಇನ್ನೊಂದು ಮದುವೆ ಆಗಬಹುದು. ನೀನು ಒಬ್ಬಳು ಇದ್ದಾಳೆ ಅಂತ ಅದರ ಅರ್ಥ. ಅಲ್ಲಲ್ಲ, ಒಬ್ಬ ಗಂಡಸಿಗೆ ಹಲವು ಉಂಟಲ್ಲ, 7 ಮದುವೆಗಳು ಆಗಬಹುದು. ಉಂಟು ಗಂಡಸಾದವ. ಹೌದು, ಅರಸನಾದವನಿಗೆ ಎಷ್ಟು ಆಗಬಹುದು? ರಾಜಾನಾಂ ಬಹು ಅಲ್ಲವ? ಹೌದು. ಶಚಿಯನ್ನು ಮೀರಿಸುವ ಸೌಂದರ್ಯ ರಾಶಿಯನ್ನು ಹೊಂದಿದ ನಾರಿಮಣಿಯಳು ಒಬ್ಬಳಿದ್ದಾಳೆ. ಶಚಿಯನ್ನು ಮೀರಿದವಳಿದ್ದಾಳೆ? ಹೌದು. ಹೌದಾ? ಹೌದು. ನೀವು ಹೇಳಿದಾಗ ಏನೋ ಒಂದು ರೀತಿ ಅಂತ ಉದ್ವೇಗ ಮನಸ್ಸಿನಲ್ಲಿ ಒಳಗೆ. ಹೌದು, ಏನೋ ಬೇಕೆಂಬುದಾಗಿ ತೋರ್ತಾ. ಯಾರಿಗೂ ಸಲ್ಲಬೇಕಾದವಳಲ್ಲ, 3 ಲೋಕದ ಒಡೆಯನಾದಂತಹ ದೇವೇಂದ್ರನಿಗೆ ಸುಕುಮಾರಿ ಭವನ ಸುಕುಮಾರಿ
ಯೋಗ್ಯವೋ ನಿನವಳ ವರಿದುವುದು ಯೋಗ್ಯವೋ ಅವಳೇ ಮಾಡಿದ ಭವನ ಸುಕುಮಾರಿ ಸ್ವಾಮಿ, ಒಬ್ಬಳು ಇದ್ದಾಳೆ ಶಚಿಯನ್ನು ಮೀರಿಸುವ ಸುಂದರಿ. ನನ್ನ ಮಡದಿ ಶಚಿಗಿಂತಲೂ ಮಿಗಿಲದಂತ ಸೌಂದರ್ಯವತಿ ಒಬ್ಬಳಿದ್ದಾಳೆ ಇದ್ದಾಳೆ. ಇದ್ದಾಳೆ ಹೌದಾ? ಇದ್ದಾಳೆ ಇದ್ದಾಳೆಂದ ಮಾತ್ರಕ್ಕೆ ನಾನು ಒಪ್ಪಿಕೊಳ್ಳಲಾರೆ ಅಲ್ವಾ? ಅವಳೆ 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 ಹೌದು. ಅಂದ್ರೆ ವಾರಿಜ ಭವನ ಸುಕುಮಾರಿ. ಓಹೋ ಹೋ ಹೋ ಹೋ. ಹರಿಯ ನಾಭಿ ಕಮಲದಿಂದ ಹೊರಬಂದವ. ಅದು ಬ್ರಹ್ಮದೇವರು. ಹೌದು ಹೌದು. ಆದ್ದರಿಂದಲೇ ವಾರಿಜ ಭವ ಹೌದೌದು ಅಂತ ಹೇಳ್ತಾರೆ. ಹೌದು, ಸರಿ. ಹರಿತನಯ ಎನ್ನುವಂತಹ ಮಾತುಂಟು. ಅದು ಬ್ರಹ್ಮದೇವರೇ. ಹೌದು. ವಾರಿಜ ಭವನಾದಂತಹ ಬ್ರಹ್ಮನ ಸುಕುಮಾರಿ ಇದ್ದಾಳೆ ಅವಳು. ಬ್ರಹ್ಮದೇವರ ಮಗಳು. ಹೌದು. ಓ ಸ್ವಾಮಿ, ಬ್ರಹ್ಮದೇವನ ಮಗಳು. ದೇವೇಂದ್ರನ ಕೈ ಹಿಡಿಯುವುದಲ್ಲದೆ ಅನ್ಯರ ಕೈ ಹಿಡಿಯುವುದಕ್ಕುಂಟೆ, ಹಿಡಿಬಾರದು. ಅಲ್ಲಲ್ಲ, ನಿಮ್ಮ ಮಾತಿನಲ್ಲಿ ನಾನು ಕೊರತೆಯನ್ನು ಹುಡುಕುವುದಿಲ್ಲ. ನೀವು ಹೇಳಿದಂತ ಮಾತಿನಲ್ಲಿ ಸತ್ಯಾಂಶ ಇದೆ ಎಂಬುದಾಗಿ ತಿಳಿಯುವಂತ ಸಾಮರ್ಥ್ಯ ನನ್ನಲ್ಲಿ ಉಂಟು. ನಾನು ಸುಳ್ಳನ್ನು ಆಡುವುದಕ್ಕೆ ನೀವು ಹಾಗೆಲ್ಲ ಬರ್ಲಿಕ್ಕಿಲ್ಲ, ಏನೋ ಉದ್ದೇಶ ಇಟ್ಟುಕೊಂಡೇ ಬಂದಿದ್ದೀರಿ ಎಂಬುದಾಗಿ ನನಗೆ ಆವಾಗಲೇ ಗೊತ್ತಾಗಿದೆ. ಈ ವಿಚಾರವನ್ನು ಅರುಹುದಕ್ಕೆ ಈಗ ಹೆಣ್ಣೋರ್ವಳು ಇದ್ದಾಳೆ, ಬ್ರಹ್ಮದೇವನ ಸುಕುಮಾರಿ, ಬ್ರಹ್ಮ ಮಾನಸ ಪುತ್ರಿ. ಪುತ್ರಿ. ನಿಜವಾದ ಬ್ರಹ್ಮ ಕುಮಾರಿ ಅಂದ್ರೆ ಅವಳೆ. ಈಗ ಮದುವೆ ಆಗುದೇನು ಸರಿ, ಇಲ್ಲಿ ನನ್ನ ಮಡದಿ ಶಚಿ ಇದ್ದಾಳಲ್ಲ, ರಾಜಾನಾಂ ಬಹುವಲ್ಲಭ. ಮತ್ತೆ ಮತ್ತೆ ನಿನಗೆ ನೆನಪಿಸಬೇಕು ಅದನ್ನು. ಹಾಗೆ. ಹೌದು. ಅದು ಸರಿ ಸರಿ. ಈಗ ನೀನು ಮದುವೆ ಆಗದಿದ್ರೆ ಅವಳು ಕುಮಾರಿಯಾಗೇ ಉಳಿತಾಳೆ. ಅವಳನ್ನು ಕೈ ಹಿಡಿಯುವ ಯೋಗ್ಯತೆ ಭಾಗ್ಯ ಬೇರೆ ಯಾರಿಗೂ ಇಲ್ಲ, ನಿನಗೆ ಮಾತ್ರ ಇರುವುದು ಅದು. ಒಳ್ಳೆ ಮಾತನ್ನು ಹೇಳಿದ್ವಿ. ಹೌದು. ಯಾರಲ್ಲಿ ಅರ್ಹತೆ ಉಂಟು ಅವನಿಗೆ ಮಾತ್ರ ಸ್ಥಾನವನ್ನು ಕೊಡ್ಬೇಕು. ಅವಳನ್ನು ಕೈ ಹಿಡಿಯುವ ಅರ್ಹತೆ ನಿನ್ನಲ್ಲಿ ಮಾತ್ರ ಇರುವುದು, ಬೇರೆ ನನಗೆ ಯಾರಿಗೂ- ಇರುವುದಾ? ಹೌದು. ಒಳ್ಳೆದಾಯ್ತು. ದೇವೇಂದ್ರನ ಹೆಂಡತಿ ಆಗಬೇಕಾದವಳು ಬ್ರಹ್ಮ ಮಾನಸ ಪುತ್ರಿ. ಈಗ ಹೆಸರು ಹೆಸರು ಅದೇ ಹೆಸರು ಹೇಗಂತ ಬೇಕಲ್ಲ. ಹೆಸರು ಕೇಳಿದ್ರೆ ನೀನೊಮ್ಮೆ ಬೆಚ್ಚಿ ಬೀಳ್ಲಿಕ್ಕುಂಟು ಈಗ. ಅಂದ್ರೆ ಅಂತ ಹೆಸರು. ಹೌದು. ಅಂದ್ರೆ ಅಂತ ಭಯ ಉಂಟು ಅದರಲ್ಲಿ? ಇಲ್ಲ ಭಯ ಅಲ್ಲ, ಇಂಥ ಹೆಸರು. ಹೆಸರು ಎಷ್ಟು ಚಂದ ಇದ್ರೆ ಅವಳು ಎಷ್ಟು ಚಂದ ಇರೋದು. ಚಂದದ ಹೆಸರುಳ್ಳವ. ಹೌದು. ಸ್ವಯಂ ಪ್ರಭೆ. ಸ್ವಯಂ ಪ್ರಭೆ. ಹೌದು. ಆ ಪ್ರಭೆ ಅವಳಿಗೆ ಸ್ವಯಂ ಇದೆ. ಕತ್ತಲಿನಲ್ಲಿ ನಿಂತರೂ ಅವಳು ಕಾಣ್ತಾಳೆ, ಯಾಕೆಂದ್ರೆ ಸ್ವಯಂ ಪ್ರಭೆ ಇದೆ ಅವಳ ದೇಹದಲ್ಲಿ. ಹೌದಾ? ಹೌದು. ಹೌದು. ಅವಳ ಮುಖ ಆಜ್ಯಾಹುತಿಯಿಂದ ಸಂತುಷ್ಟನಾದ ಹವ್ಯ ವಾಹನನಂತೆ ಬೆಳಗುತ್ತಾವ. ನಮ್ಮ ಅಗ್ನಿ ಅಂತ. ಹೌದಾ? ಹೋ 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 ಹೋ. ಸ್ವಯಂ ಪ್ರಭೆ. ಸ್ವಯಂ ಪ್ರಭೆ. ಹಾಗೆಂತ ಸತ್ಯಲೋಕದಲ್ಲಿ ಅವಳಿಲ್ಲ, ಜನಕನ ಬಳಿ ಅವಳಿಲ್ಲ. ಅಲ್ಲಿಲ್ವಾ? ಮತ್ತೆ ಇರುವಂತ ಸ್ಥಳ ಯಾವ್ದಾದ್ರು ಯಾವುದು? ಪೃಥ್ವಿಯಲ್ಲಿ 56 ರಾಜ್ಯಗಳು, ನೀನು ಅದನ್ನು ಬಲ್ಲೆ. ಅದು ಹೌದು. 56 ರಾಜ್ಯಗಳಲ್ಲಿ ಒಂದಾದ ಸ್ತ್ರೀ ರಾಜ್ಯಕ್ಕೆ ನಾಯಕಿಯಾಗಿ ಮೆರೆಯುತ್ತಾ ಇದ್ದಾಳೆ. ಸ್ತ್ರೀ ರಾಜ್ಯ ಅಂದ್ರೆ ಅದಕ್ಕೆ ಬೇರೆ ಸೇರಿ ಏನಾದ್ರೂ ಇಲ್ವಾ? ಹೆಚ್ಚಾಗಿ ಮಲಯಾಳ ದೇಶವನ್ನು, ಕೇರಳ ರಾಜ್ಯವನ್ನು ಸ್ತ್ರೀ ರಾಜ್ಯ ಅಂತ ಹೇಳೋದು. ಹೌದು. ಅದು ಅದು ನಮ್ಮ ವಾಸಸ್ಥಾನ ಅಲ್ಲಿ ಇರ್ತದೆ, ದೇವತೆಗಳದ್ದು. ಹೌದು. ಕೇರಳದಲ್ಲಿ ಜಗಕ್ಕೆ ಹಿತವನ್ನು ಶಕ್ರ, ಮತ್ತೆ? ಹೌದು ಹೌದು. ಹೌದು. ಭೂಲೋಕದ ಎಲ್ಲ ವ್ಯವಸ್ಥೆ ನಿನ್ನ ಆಡಳಿತದಲ್ಲೇ ಇರುವುದು. ಮತ್ತೆ ನಿನ್ನ ಹೊರತು ಅದು ನಡೆಯೋದಿಲ್ಲ. ಮತ್ತೆ ಹೌದು. ನೀವು ಅದೇ ಸತ್ಯವನ್ನು ಹೇಳುವವರು ನೀವು ನೋಡಿ, ಸತ್ಯವನ್ನು ಹೇಳ್ತಾ ಇದ್ದೀರಿ. ಹೌದು. ನೈಜಾಂಶ ಉಂಟು ಅದಕ್ಕೂ ನಿಮಗೆ ಗೊತ್ತುಂಟು. ನನ್ನಲ್ಲಿ ಕೇವಲ ಸ್ವರ್ಗದ ಕ್ಷೇಮಾಭಿವೃದ್ಧಿಯ ಕುರಿತು ಮಾತ್ರ ಚಿಂತನೆ ಮಾಡುವುದಲ್ಲ. ಅಲ್ಲಲ್ಲ. ತ್ರಿಭುವನಗಳ ಹೊಣೆಯನ್ನು ಹೊತ್ತವ ದೇವೇಂದ್ರ. ಹೌದು. ಅಧಿಕಾರ ಎನ್ನುವುದು ಸ್ವೇಚ್ಛಾಚಾರಕ್ಕೆ ಇರುವಂತದ್ದಲ್ಲ. ಅಲ್ಲಲ್ಲ. ಅದು ಸಾರ್ವಭೌಮತೆಯ ಸಂಕೇತ. 3 ಲೋಕಕ್ಕೂ ನೀನು ಸಾರ್ವಭೌಮನಿರುವೆ. ಹೌದು. ಹಾಗಾಗಿ ಒಂದು ಲೆಕ್ಕದಲ್ಲಿ ಸ್ತ್ರೀ ರಾಜ್ಯವು ನಿನ್ನ ಆಡಳಿತದ ಕೆಳಗೆ ಇರು. ಅದು ನನ್ನ ಅಂಕಿತಕ್ಕೆ ಒಳಪಟ್ಟದ್ದು ಅಲ್ವಾ? ಹೌದು. ಹಾಗಾಗಿ ಸ್ತ್ರೀ ಜಾತಿಯ ನಾಯಕಿಯಾಗಿ ಮೆರೆಯುತ್ತಾ ಇದ್ದಾಳೆ. ಹಾಗಾಗಿ ಆ ಸ್ವಯಂ ಪ್ರಭೆಯನ್ನು ನೀನು ವರಿಸಿದ್ರೆ ಅಲ್ಲಿಗೆ ಪರಿಪೂರ್ಣನಾಗುವೆ. ವಿವಾಹ ಕಾಲದಲ್ಲಿ ನಾನೂ ಬಂದು ಸತಿಪತಿಯರಾದ ನಿಮ್ಮನ್ನು ಆಶೀರ್ವದಿಸಿ ಹೋಗಬೇಕು ಅಂತ ನನಗೂ ಆಸೆ. ನನಗೊಂದು ಆಸೆ. ಒಳ್ಳೆದಾಯ್ತು. ಸಪ್ತಮದ ಸಮಯಕ್ಕೆ ಬಂದಿದ್ದೀವಿ. ಹೌದು. ಸರಿಯಾದಂತ ವಿಷಯವನ್ನೇ ಹೇಳಿದ್ದೀವಿ. ಸರಿ. ನಾನು ಮತ್ತೊಂದು ಮದುವೆ ಆಗಬೇಕೆಂಬುದಾಗಿ ನಿಮ್ಮ ನಿರ್ಧಾರ, ಬ್ರಹ್ಮಮಾನಸ ನಿಮ್ಮ ಇಚ್ಛೆ. ಬ್ರಹ್ಮಮಾನಸ ಪುತ್ರಿ, ಬ್ರಹ್ಮಮಾನಸ ಪುತ್ರಿ, ಸ್ತ್ರೀ ರಾಜ್ಯ, ಅಲ್ಲಿಗೆ ನಾಯಕಿ, ಸ್ವಯಂ ಪ್ರಭೆ, ಸ್ವಯಂ ಪ್ರೀ. ಮತ್ತೆ ನಾಯಕ ನಾನಲ್ಲ, ನಾಯಕ ಮೊದಲು ಉಂಟು. ಹೌದು. ಮತ್ತೆ ಅಲ್ಲಿ ನಮ್ಮದೇ ಕಾರಸ್ಥಾನ. ಹೌದು. ಮುದ್ರೆ ಅಲ್ಲಿಗೆ, ಕೇಂದ್ರ ಸ್ಥಾನ ನಮ್ಮದೇ ಆಗ್ತದೆ. ಹೌದು ಹೌದು. ಹಾಗಾಗಿ ದೇವತೆಗಳಲ್ಲಿ ಸಮಾಲೋಪಿಸಿ
ಅವರು ಒಪ್ಪಿಗೆ ಕೊಡ್ತಾರೆ, ನನಗೆ ಗೊತ್ತುಂಟು, ಒಳ್ಳೆದು. ವಿಶ್ವಾಸ ಉಂಟು. ಯಾಕಂದ್ರೆ ನಿನ್ನನ್ನು ಬೆಂಬಲಿಸುವವರು, ನೀನು ಹಂಬಲಿಸಿದ್ದನ್ನು ಬೆಂಬಲಿಸುವವರು ಅಲ್ವ ದೇವತೆಗಳು, ಅಲ್ವಾ ನಿರಾಕರಿಸ್ತಾರೆ. ಹೌದು ಮುನಿಪರೆ, ಒಳ್ಳೇದಾಯ್ತು. ಹೌದು. ಸರಿಯಾದ ಸಮಯಕ್ಕೆ ಬಂದು ನನಗೆ ಒಂದು ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ. ಸರಿ. ಸ್ತ್ರೀ ರಾಜ್ಯ ಉಂಟು, ಅದು ಅವಳನ್ನು ಮದುವೆ ಆಗ್ಬೇಕು. ಹೌದೌದು. ಒಳ್ಳೆ ವಿಷಯ. ನಾರಾಯಣ ನಾರಾಯಣ. ತಪ್ಪುದೇ ಕೇಳಿದಿರಿ. ಓ ಸುಮನಸರೇ, ಅಮರೇಂದ್ರ, ನನ್ನ ಈ ಸಭೆಯನ್ನು ಮುಗಿಸುವಂತ ಹೊತ್ತಿಗೆ ಕ್ಲಪ್ತವಾದಂತ ಸಮಯಕ್ಕೆ, ಸರಿಯಾದಂತ ಸಮಯಕ್ಕೆ ನಾರದ ಮುನಿಪರ ಆಗಮನ, ಅವರು ಹೇಳಿದಂತ ಮಾತುಗಳನ್ನೆಲ್ಲ ನೀವು ಕೇಳಿದವರಾಗಿದ್ದೀರಿ. ಯಾವಾತಲೊಬ್ಬಳು ಹೆಣ್ಣು ಕನ್ಯಾಮಣಿ ಬ್ರಹ್ಮದೇವರ ಮಗಳನ್ನು ನೀನು ಮದುವೆ ಆಗಬೇಕು, ಅವರನ್ನು ವರಿಸಿ ಅವಳ ಜೀವನವನ್ನು ನೀನು ಪುನೀತಗೊಳಿಸಬೇಕೆಂಬುದಾಗಿ ಒಂದು ರೀತಿಯ ಒಳ್ಳೆಯ ಮಾತನ್ನು ಹೇಳಿ ಇಲ್ಲಿಂದ ತೆರಳಿದ್ದಾರೆ. ನಾನೇನು ಅವರನ್ನು ಮದುವೆ ಆಗಬೇಕೆಂಬುದಾಗಿ ತೀರ್ಮಾನಿಸಿದ್ದೇನೆ. ಆದರೆ ಏಕಾದಂಥ ನಾನೊಬ್ಬನೇ ಏಕಾಂಗಿಯಾಗಿ ತೀರ್ಮಾನಿಸಿ ಈ ನಿರ್ಧಾರವನ್ನು ನಾನು ತೆಗೆದುಕೊಳ್ಳುವುದು ಸರಿಯಲ್ಲ. ನೀವು ನನ್ನ ಹಿತವನ್ನು ಬಯಸುವವರು ಆದ ಕಾರಣ ಅವಳನ್ನು ವರಿಸುವಂತ ಯೋಜನೆಗೆ ನಾನು ಕೈ ಹಾಕಿದ್ದೇನೆ. ನಿಮ್ಮದ ಅನಿಸಿಕೆಯನ್ನು ಏನು ಹೇಳ್ತೀರಿ? ಹೇಳಿ. ಯೋಚನೆ ಮಾಡುವಂತ ಅಗತ್ಯವಿಲ್ಲ. ಯಾಕೆ ಈ ಮಾತು ಹೇಳಬಲ್ಲೆಯ? ನಿಮ್ಮ ಸೇವೆಯಲ್ಲಿರುವವರು ಸದಾ ನಾವು. ಇದೊಂದು ಒಳ್ಳೆಯ ಸಮಯ. ಬ್ರಹ್ಮದೇವರ ಮಗಳನ್ನು ನಾನು ಕರೆದುಕೊಂಡು ಬರ್ತೇನೆ, ಬಿಡು ಚಿಂತೆ. ಒಳ್ಳೆದಾಯ್ತು. ಚಿಂತಿಸಬೇಕಾದ ಅಗತ್ಯವಿಲ್ಲ. ನಾರದ ಮುನಿಗಳು ಹೇಳಿದಂತಹ ಮಾತನ್ನು ನಾವು ಕೂಡ ಕೇಳಿಸಿಕೊಂಡವರಿದ್ದೇವೆ. ಭೂಲೋಕದಲ್ಲಿ ಇದ್ದಾಳೆ ಸ್ವಯಂ ಪ್ರಭೆ, ಅವಳನ್ನು ನೀನು ವರಿಸಬೇಕು. ನಮಗೊಂದು ಅಪ್ಪಣೆಯನ್ನು ಕೊಟ್ಟೆ ಎಂದಾದರೆ ಹೋಗಿ ಯಾಕೆಯನ್ನು ಕರೆದುಕೊಂಡು ಬರುತ್ತೇವೆ. ಅಪ್ಪಣೆ ಇತ್ತು. ಒಳ್ಳೆದಾಯ್ತು. ನಿಮ್ಮನ್ನು ಮಾತುಗಳನ್ನು ಕೇಳಿದಾಗ ಸಂತೋಷ ಉಂಟಾಗುತ್ತಾ ಇದೆ. ಅದರಲ್ಲಿ ಯಾರು
ವೀರವಾಣಿಯನಿಗೆ. ನೀವಾಡಿದಂತಹ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡವನು ಈ ಜಯಂತ. ಓಹೋ, ಸ್ವಯಂ ಪ್ರಭೆಯನ್ನು ತರುವುದಕ್ಕೆ ನೀವೆಲ್ಲರೂ ಹೊರಟು ನಿಂತಿದ್ದೀರಿ. ಮಗನಾದಂತಹ ಜಯಂತ ನಾ ಬಂದಿದ್ದೇನೆ. ಕಾಳು ಅಪ್ಪಣೆ ಕೊಟ್ಟಿ ನಿಂತಾದ್ರೆ ನಾ ಹೋಗಿ ಬರುತ್ತೇನೆ. ಬಿಡು ತಿಂತೆ. ಅಪಾಯವೂ ಇದೀರಾದ್ರೆ ಏನು ಮಾಡ್ತಿ? ಒಂದು ವೇಳೆ ಆ ಸ್ವಯಂ ಪ್ರಭೆ ಬರುವುದಕ್ಕೆ ಒಪ್ಪದಿದ್ದರೆ ಬಲಾತ್ಕಾರವಾಗಿ ನಾನು ಎಳೆದುಕೊಂಡು ಬರುತ್ತೇನೆ. ಅವಳ ಪರವಾಗಿ ಯಾರಾದರೂ ಇದ್ದಂತಾದರೆ ಅವಳ ಎದುರಾಗಿ ಯಾರು ಬಂದರೂ ಕೂಡ ಚಿಂತಿಸುವಂತಹ ಅಗತ್ಯವಿಲ್ಲ. ಒಂದು ವೇಳೆ ಕೈಲಾಸದೊಡೆಯನಾದಂತಹ ಪರಪ್ರಭು ಪರಮೇಶ್ವರ ಆತನ ಎದುರಾಗಿ ಬಂದರೂ ಕೂಡ ಆತನ ಹಣೆಯಲ್ಲಿ ಬೆವರು ನಾ ತರಿಸುತ್ತೇನೆ. ಬಿಡು ಚಿಂತೆಯನ್ನು. ಸುಲಲಿತಾಂಗಿಯ ತರಲು ಹೋಗುವ ಸುಲಲಿತಾಂಗಿಯ ತರಲು ಹೋಗುವ ಬನ್ನಿ ನೀವೆಲ್ಲ ನಳಿನ ಭವನ ಆಸ್ಥಾನಗಿನುದ ಬಳಿರೆ ಬಳಿರೆ ನೀವೆಲ್ಲವರು ಬೇಳಿದ ಬಲು ತರದ ಸಾಹಸಗೆ ಮೆಚ್ಚಿದೆನು. ಮಗನೇ ಜಯಂತ, ಅಪ್ಪಯ್ಯ ಮಾತ್ರವಲ್ಲವ ಸುಮಣ ಸರಿ, ನಿಮ್ಮ ಧೀರೋಕ್ತಿಗಳನ್ನು ಕೇಳಿದಾಗ ಮನಸ್ಸಿಗೆ ಅಪರಿಮಿತವಾದಂತಹ ಸಂತೋಷ ಉಂಟಾಯ್ತು. ನೀವೇನು ಸಾಮಾನ್ಯರಲ್ಲ, ಅಸಮ ಸಾಹಸಿಗಳೇ ಆಗಿದ್ದೀರಿ. ಅದರಲ್ಲೂ ಮಗನಾಗಿರುವಂತಹ ಜಯಂತ ಹೇಳಿದಂತಹ ಮಾತುಗಳು. ಈ ಪ್ರಪಂಚದಲ್ಲಿ ಒಂದು ನಿಯಮ ಉಂಟು, ಒಂದು ಕರ್ತವ್ಯ ಉಂಟು. ಯಾವುದದು? ಮಗನಿಗೆ ಮದುವೆ ಮಾಡಬೇಕಾದ್ದು ತಂದೆ ಆದವನ ಕರ್ತವ್ಯ. ಆದ್ರೆ ಈ ಹೊತ್ತರಲ್ಲಿ ಹಾಗಾಗ್ಲಿಲ್ಲ. ಇದು ಇಲ್ಲಿ ತಂದೆಗೆ ಮಗ ಮದುವೆ ಮಾಡಲಿಕ್ಕೆ ಹೊರಟಿದ್ದಾರಂತಾದ್ರೆ ಇದು ಅತಿಶಯೋಕ್ತಿ. ಮಾತ್ರವಲ್ಲ, ಜಗ ನಿಯಾಮಕರಾಗಿರುವಂತಹ ಶ್ರೀಹರಿಯ ಕಾರುಣ್ಯದ ದೃಷ್ಟಿ ನಮ್ಮ ಮೇಲೆ ಇದ್ದೇ ಇದೆ ಎಂಬುದಾಗಿ ಪೂರ್ಣವಾದಂತಹ ವಿಶ್ವಾಸ ನನ್ನ ಮೇಲಿದೆ. ಆದ್ದರಿಂದ ನಿಮ್ಮ ವೀರವಾಣಿಯನ್ನು ಕೇಳಿದಾಗ ಮನಸ್ಸಿಗೆ ಅಪರಿಮಿತವಾದಂತಹ ಸಂತೋಷ ಉಂಟಾಯ್ತು. ನಾವು ಈಗಾಗಲೇ ಈ ಕಾರ್ಯಕ್ಕೆ ಇಲ್ಲೆಳೆಯಬೇಕಾಗಿದೆ. ಎಲ್ಲಿ ಸ್ತ್ರೀ ರಾಜ್ಯ ಉಂಟು, ಎಲ್ಲಿ ಆ ಸ್ವಯಂ ಪ್ರಭಿದ್ದಾಳೆ, ಅವರ ಆ ನಾಡನ್ನು ನಾವು ತಲುಪಬೇಕಾದ್ದು ಅನಿವಾರ್ಯತೆ. ಅವರನ್ನು ಮದುವೆ ಆಗಲೇಬೇಕು, ಆಗುವುದೆಂಬುದಾಗಿ ನಾನು ತೀರ್ಮಾನವನ್ನು ಕೈಗೊಂಡ ನಿರ್ಧಾರಕ್ಕಾಗಿ ಬೆಂಬಲಕ್ಕೆ ನಾವು ಬಂದವರು. ಸರಿ ಸರಿ ಮಗನೇ ಜಯಂತ, ಅಪ್ಪ. ತಡ ಮಾಡುವುದು ಸರಿಯಲ್ಲ. ಈ ಕ್ಷಣದಿಂದಲೇ ನಾವು ಆ ಸ್ತ್ರೀ ರಾಜ್ಯವನ್ನು ತಲುಪಬೇಕಾಗಿದೆ. ನಡೆಯೋಣ ಮುಂದಕ್ಕೆ. ಪುಲೋ ಮದೆ ಬಂದು ಮಣಿದ ಪುಲೋ ಮಜೆ ಬಂದು ಮಣಿದ ಬಲ ವಿರೋಧಿಯ ಗಮನವೆಂದೆನುದ ಎತ್ತ ಗಮನ ಕಾಂತ ಸುರವರ ಮುತ್ತವನೆರವುತ್ತ ಕಾಂತ
ಮೊತ್ತವನ ಹುತ್ತ ಸುರವರ ಮೊತ್ತವನ ಹುತ್ತ ಪುತ್ರ ಜಯಂತನು ಹೊತ್ತಿಗಿಯನು ಪುತ್ರ ಜಯಂತನು ಹೊತ್ತಿಗಿಯನು ಬಗೆ ವಿತರಿದನ್ನೊಳು ಎತ್ತ ಗಮನ ಕಾಂತ ಸುರವರ ಮೊತ್ತವ ನಿರಹುತ ಕಾಂತ ಕಾಂತ ಏನು ರಮಣ್? ಇದು ನಿಮ್ಮ ಪಾದದ್ವಯಗಳಿಗೆ ನಾವು ವಂದಿಸಿಕೊಂಡೆ. ಒಳ್ಳೆದಾಗ ಒಳ್ಳೆ ಸಂತೋಷವಾಯಿತು ಸ್ವಾಮಿ. ಯಾವಾಗ ನನ್ನ ಅಂತಃಪುರವನ್ನು ಪ್ರವೇಶ ಮಾಡುತ್ತೀರಿ ಎಂಬ ಹಾಗೆ ಕಾತುರದಿಂದ ಕಾಯುತ್ತಾ ಇದ್ದೆ, ನಿರೀಕ್ಷೆಯಲ್ಲಿದ್ದವಳಿ. ಆದ್ರೆ ಇಂದು ಯಾಕೋ ಏನು ಈ ಸಭಾಮಂಟಪದಿಂದಲೇ ಹೋಗುತ್ತಿರುವಂತಹ ವಿಚಾರವನ್ನು ನಾ ಅರಿತೆ. ಓಹೋ, ಆದ್ದರಿಂದಲೇ ಸ್ವಲ್ಪವೂ ತಡ ಮಾಡದೆ ಓಡೋಡಿ ನಿಮ್ಮ ಬಳ್ಳಿಗೆ ಬಂದಿದ್ದೆ. ಈಗ ಇಲ್ಲಿ ನಡೆದಿರುವಂತ ವಿಚಾರ ನಿನಗೆ ಗೊತ್ತಾಯ್ತಾ? ಗೊತ್ತಾಗಿದೆ ಅಂತ. ಓಹೋ, ಅಲ್ಲ ಗೊತ್ತಾಗಲಿ. ಅಲ್ಲ, ಎಲ್ಲ ಗೊತ್ತಾಗಿದೆ ಅಂತ ಅಲ್ಲ, ಮತ್ತೆ ನೀವು ಎಲ್ಲಿಗೋ ಹೊರಟಿರುವ ಹಾಗುಂಟು ಅಂತ. ಹೌದೌದು ಸ್ವಾಮಿ, ಹಾಗಾಗಿ ನಿಮ್ಮಲ್ಲಿ ಮಾತನಾಡಿಸಬೇಕೆಂಬಂತಹ ಉದ್ದೇಶದಿಂದಲೇ ಬಂದೆ. ಓಹೋ, ಪ್ರಭು, ಏನು 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 ಬದಲಾವಣೆ ಕಾಣುತ್ತಾ ಉಂಟು. ಬದಲಾವಣೆ ಅದು ಕೆಲವು ಸಂದರ್ಭದಲ್ಲಿ ಬದಲಾವಣೆ ಆಗಬೇಕಾಗ್ತದೆ. ಹೌದೌದು, ಬದಲಾವಣೆ ಅನಿವಾರ್ಯ. ಅನಿವಾರ್ಯ. ಹಾಗೆಂದು ಬದಲಾಯಿಸಿದಂತಹ ರೀತಿಯನ್ನು ಕಂಡಾಗ ಓಹೋ, ಮನಸ್ಸಿಗೆ ಒಂದು ರೀತಿಯಾದಂತಹ ಸಂಶಯ ಮೂಡಿದ್ದೇನೋ ಸತ್ಯ. ಈಗ ಇಲ್ಲಿ ನಡೆದಿರುವಂತ ವಿಚಾರ ನಿಮಗೆ ಗೊತ್ತಾಯ್ತಾ? ಹೌದು. ಯಾಕೆ ಈಗ ನೀವು ಬದಲಾವಣೆ ಯಾವುದು ಅಂತ ಕೇಳಿದಿರಾ? ಹೌದೌದು. ನಿಮ್ಮ ಉಡುಗೆ ತೊಡುಗೆ ಹೌದೌದು. ಎಂದಿನ ಹಾಗಿಲ್ಲ. ಶುಭ್ರ ವಸನ ಅಲ್ಲ, ಯಾವತ್ತಿದ್ರೂ ಶುಭ್ರವೇ, ಹಾಗಲ್ಲ. ಹೌದು. ಅಂದ್ರೆ ವಿಶೇಷ ರೀತಿಯಲ್ಲಿ ಇಲ್ಲಿ ಹೊಸತೊಂದು ಇದು ವಿಧಾನ ಅಲ್ಲ, ಇನ್ನೊಬ್ಬರ ಕಣ್ಣಿಗೆ ಆಕರ್ಷಣೀಯ ಭಾವದಿಂದ ನಾವು ಕಾಣಬೇಕೆಂಬಂತಹ ಉದ್ದೇಶದಿಂದ ಆಗ್ಲೇ ಬೇಕಲ್ವಾ? ನೀವು ಸಿದ್ಧ ಹಾಗಾದುಂಟು. ಹೌದೌದು. ಸಿದ್ಧ ಆಗಿದ್ದೀರಿ ಎಂದಾದರೆ ಬಲುತರವಾದಂತಹ ಒಂದು ಕಾರ್ಯವೇ ಇರಬೇಕು. ಹೌದೌದು ಸ್ವಾಮಿ, ಯೋಚಿಸುವುದು ಅದಲ್ಲ. ದೇವತೆಗಳನ್ನೆಲ್ಲ ಜೊತೆಗೂಡಿಕೊಂಡಿರಿ, ಯಾವುದೋ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನೆಸಗಿದ್ದೀರಿ. ಹೌದೌದು. ನೋಡಿದಿರಾ, ದೇವತೆಗಳೆಲ್ಲ ಈಗ ಸ್ವಲ್ಪ ಸರಿದು ನಾನು ಯಾವಾಗ ಮಾತು ಮುಗಿಸ್ತೇನೆ ಅಂತ ಕಾಯ್ತೇನೆ. ಅಲ್ಲ, ಬರ್ತಾರೆ ಅವರು. ನಾನು ಹೇಳಿದ ಕಣ್ಣು ಸಣ್ಣ ಮಾಡಿದ್ರೆ ಸಾಕು, ಈಗ ಬರ್ತಾರೆ. ಅಲ್ಲ, ಅದೇ ಹೇಳುದು, ದೂರದಲ್ಲಿ ನಿಂತು ಸತ್ಯ ಹೇಳ್ಬೇಕಾ? ಇದರಿಂದ ಆಚೆ ಅವರು ನಿಂತು ಅದೇ ಮಾತಾಡುದು. ಶಚಿದೇವಿ ಬಂದದ್ದಾಯ್ತಾ, ಇನ್ನು ಅವರು ಹೋಗುವ ತನಕ ನಾವು ದೇವೇಂದ್ರನ ಜೊತೆಗೆ ಹೋಗ್ಲಿಕ್ಕಿಲ್ಲ ಅಂತ. ಅಲ್ಲಲ್ಲ, ಅವರು ಯೋಚನೆ ಮಾಡುದು ಇಲ್ಲಿ ಬೇರೆ ರೀತಿಯಾದಂತಹ ಘಟನೆ ನಡೆಯುತ್ತದೆ ಎಂಬುದಾಗಿ ಒಂದು ರೀತಿಯ ಅನುಮಾನ ಅವರಿಗೆ. ನೀನು ಬಂದದ್ದಾಗಿ ಮಾತ್ರ ಸುಮನಸರು ಮಾತ್ರವೇ ಅಲ್ಲಲ್ಲ, ನಮ್ಮ ಕುಮಾರ ಜಯಂತ. ಹೌದೌದು, ನಿಮ್ಮ ಒತ್ತಿಗೆ ನಿನ್ನ ಮಗ. ಹೌದೌದು, ಗೊತ್ತುಂಟಲ್ಲ, ನನ್ನ ಮಗನೇ. ಅದೇ ಹೇಳಿದ್ದು, ಅವನು ಒಂದು ಕಾರ್ಯರಂಗಕ್ಕೆ ಇಳಿದರಂತಾದ್ರೆ ಆ ಕಾರ್ಯ ನೆರವೇರಿತರಿಂದಲೇ ಲೆಕ್ಕ. ಹೌದೌದು, ನನ್ನ ಮಗನ ಅಪಾರವಾದಂತಹ ನಂಬಿಕೆ ನನಗುಂಟು. ಉಂಟಲ್ಲ ನನ್ನ ಮಗನ ಮೇಲೆ. ಅದೇ ರೀತಿ ಆಡಿದ್ದು ನನ್ನ ಕುವರ ನಿಮ್ಮ ಜೊತೆಗಿರುವನು ಈ ಸಂದರ್ಭದಲ್ಲಿ. ಹೌದೌದು. ಹಾಗಿದ್ರೆ ಯಾವುದೋ ಒಂದು ಕಾರ್ಯವನ್ನೆಸಗುವುದಕ್ಕ ಅಲ್ಲ, ನಾವು ಹೇಳುದು ಸುಮ್ಮನೆ ಅಂತ. ನಾ ನಿಮ್ಮ ಮುಖವನ್ನು ನೋಡಿ ಮಾತಾಡುದು. ನಿಮ್ಮ ಗಮನವೋ ಯಾವ ಕಡೆಗಿದೆ ಕಾಂತ? ಯಾವ ಕಡೆಗೆ ಗಮನ? ಯಾವ ಕಾರ್ಯವನ್ನೆಸಗುವುದಕ್ಕಾಗಿ ಮುಂದಾಗಿದ್ದೀರಿ ತಿಳಿಯಬೇಕೆಂಬಂತಹ ಹಂಬಲ ನನ್ನಲ್ಲುಂಟು. ಒಮ್ಮೆ ನನ್ನಲ್ಲಿ ಅರುಹುವಿರಾ? ಮನದನ್ನೇ ಬಾಲೆ ಸಂಪನ್ನೇ, ಬಾಲೆ ಸಂಪನ್ನೇ. ಸಂಪನ್ನೇ ಹೇಳುವೆನೆಲ್ಲ ಸುಶೀಲೆ ಮೋಹನ್ನೇ, ಹೇಳುವೆನೆಲ್ಲ ಸುಶೀಲೆ ಮೋಹನ್ನೇ. ವಾರಿಜ ಭವನ ಕುಮಾರಿಯೋಗಳು ವಿಸ್ತಾರಾಜ ಬಗಿನೋಡ ರಾಜು ಬಾಳುತ್ತೆ. ನಾರಿ ಶಿರೋಮಣಿಯು ಶ್ರೀರಾಜ್ಯಾದಿ ನೀರೇ ಸ್ವಯಂ ಪ್ರಭೆಯು, ವಿಶ್ವವನ್ನೆಲ್ಲ ಸೂರೆಗೊಳ್ಳುವ ಶೋಭೆಯು, ಆಕೆಗೆ ಸ್ವಯಂ ಸೇರಿಯುವುದೆಂದ ನಾರದನ ಶಿಶು. ಮನದನ್ನೇ ಬಾಲೆ ಸಂಪ
ಅನ್ನೇ ಬೇಳುವನೆಲ್ಲದು ಜೀವೆ ಮುಮ್ಮೆ. ಓ ಶಚಿದೇವಿ, ಕಾಂತ ನೀನು ಬಂದಾಗಲೇ ನಾನು ಎಣಿಸಿದೆ ಏನಂತ? ಯಾವುದೋ ಉದ್ದೇಶವನ್ನು ಇರಿಸಿಕೊಂಡು ಬಂದಿದ್ದಾಳೆ. ಇಲ್ಲಿ ನಡೆದಿರುವಂತ ವಿಚಾರವೆಲ್ಲ ಇವಳಿಗೆ ತಿಳಿದಿದೆ ಎಂಬುದನ್ನು ನಾನು ಚೆನ್ನಾಗಿ ಎಲ್ಲಾ ವಿಚಾರ ತಿಳಿದು ನಾನು ಮಾತಾಡುದು. ಎಲ್ಲಾ ವಿಚಾರ ನಾ ತಿಳಿದು ಮಾತಾಡುದಲ್ಲ, ತಿಳಿಯದೆಯೂ ಕೆಲವೊಂದು ಮಾತನಾಡುವುದಕ್ಕಾಗಿ ಮುಂದಾಗಬೇಕು. ನೀನು ಯಾವಾಗಲೂ ಬಾರದವಳು, ಇನ್ನು ಬಂದಿಯಲ್ಲ. ಹೌದೌದು. ಬಂದ ಮೇಲೆ ನಾನು ನೀನು ನನ್ನ ಕೈ ಹಿಡಿದಂತ ಹೆಂಡತಿ, ನನ್ನ ಧರ್ಮಪತ್ನಿ. ಯಾಕಂದ್ರೆ ಹೆಂಡತಿ ಗಂಡ ಹೆಂಡತಿಯಲ್ಲಿ ಯಾವ ಕಾಲಕ್ಕೂ ಭೇದ ಇರಲೇಬಾರದು. ಇಲ್ವೇ ಇಲ್ಲ, ಅಂತ ಭೇದವನ್ನು ನಾನು ಮಾಡಲೇಬಾರದು. ಮಾಡಕೂಡದು. ಇಲ್ಲಿ ನಡೆದಿರುವಂತ ಸತ್ಯ ಅಂಶ ಏನುಂಟು, ಸತ್ಯಾಂಶವೇನುಂಟು, ಸತ್ಯ ವಿಷಯ ಏನುಂಟು ನಿನ್ನ ಮುಂದೆ ಹೇಳ್ತೇನೆ. ನೀನು ನನ್ನ ಪ್ರೀತಿಯ ಹೆಂಡತಿ. ಹೌದು. ನಿನ್ನ ಮೇಲೆ ಯಾವ ಕಾರಣಕ್ಕೂ ನಾನು ಯಾವುದೇ ರೀತಿಯಂತ ಬೇಸರ ನಿನ್ನ ಪಾಲಿಗೆ ಉಂಟು ಮಾಡಿಲ್ಲ. ಇದುವರೆಗೆ ಇಲ್ಲ. ನೀನು ಸೌಂದರ್ಯವತಿ ನಿಜ, ಗುಣಶೀಲೆ, ಗುಣ ಸಂಪನ್ನೆ, ಎಲ್ಲವನ್ನು ನಾನು ಚೆನ್ನಾಗಿ ತಿಳಿಯಬಲ್ಲೆ. ನಿನ್ನನ್ನು ಬಿಟ್ಟು ಮತ್ತೊಬ್ಬರನ್ನು ವರಿಸುವಂತ ನಿರ್ಧಾರ ನಾನು ಮಾಡುವುದಿಲ್ಲ ಎಂಬ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೆ. ಆದರೆ ಏನು ಮಾಡುವುದು? ಈ ಇದುವರೆಗೆ ಇನ್ನೊಬ್ಬರನ್ನು ಮದುವೆ ಆಗುವುದಿಲ್ಲ. ಹಿಂದೆ ನಡೆದಿದ್ದು ಬಿಡು. ಅಲ್ಲ, ಅಂತಹ ಒಂದು ಅಲ್ಲ, ಹಿಂದೆ ನಡೆದ ಹಾಲೆ ಪ್ರಕರಣ ಅದು ಬಿಡಿ, ಅದು ಬಿಡುವ. ಹಾಗೆಲ್ಲ ಹೇಳಿ ನೀನು ಹೇಳಿದ ಮಾತ್ರ ಅದನ್ನು ಮರೆತು ಬಿಟ್ಟಿದ್ದೇನೆ. ಇದುವರೆಗೆ ನೀವು ಆ ವಿಚಾರವನ್ನು ನೆನೆಸಿರಲಿಲ್ಲ. ಇಲ್ಲ ಇಲ್ಲ. ಆದರೆ ಅಂತ ಹೇಳಿದ್ರಿ. ಆದರೆ ಅಂದ್ರೆ ಇಲ್ಲಿ ಒಬ್ರು ಬಂದು, ಹಾಗಿದ್ರೆ ಮುಂದುವರಿದ ಭಾಗ ಉಂಟು. ವಿಷಯ ಮುಂದುವರಿದ ಭಾಗ ಉಂಟು. ಏನು? ನಾರದ ಮುನಿಪರ ಅನಿರೀಕ್ಷಿತ ಆಗಮನ ಇಲ್ಲಿಗಾಯ್ತು. ಅನಿರೀಕ್ಷಿತ ಅಂತಲ್ಲ, ಅಂದ್ರೆ ಅವರು ತ್ರಿಲೋಕ ಸಂಚಾರಿಗಳು. ಹೌದೌದು, ಬರ್ತಾ ಇರ್ತಾರೆ. ಆದರೆ ಇನ್ನು ಬಂದ ನಂತರ ಹೊಸದಾದ ವಿಚಾರವನ್ನು ನನ್ನ ಮುಂದೆ ಬಿತ್ತರಿಸಿದರು. ಹೇಳಿದರು, ಏನದು? ನೀನೊಬ್ಬಳು ಸೌಂದರ್ಯವತಾದ ಕನ್ಯೆಯನ್ನು ನಿನಗಿದ್ದಾಳೆ ತಕ್ಕದಾದ ಹೆಂಡತಿ ಎಂಬುದಾಗಿ. ನಾನು ಮನಸ್ಸಲ್ಲಿ ಯೋಚನೆ ಮಾಡಿದೆ, ಶಚಿದೇವಿ ಇರುವಾಗ ನಾನು ಮತ್ತೊಬ್ಬರನ್ನು ಮದುವೆ ಆಗುದು ಸರಿಯಲ್ಲ ಎಂಬುದಾಗಿ. ಆದರೆ ಏನು ಮಾಡುವುದು? ನಾರದ ಮುನಿಪರು ಮತ್ತು ಸಹ ಬಲವಂತಾಗಿ ನನ್ನನ್ನು ಪ್ರಚೋದನೆ ಮಾಡಿದರು. ಈಗ ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ಲಿಲ್ಲ, ಆಮೇಲೆ ಇಷ್ಟ ಆಯ್ತು. ನಾರದರ ಪ್ರಚೋದನೆಗೆ ನೀವು ಮದುವೆ ಅಲ್ಲ ಅಂದ್ರೆ ವಿಷಯ ನಿನ್ನನ್ನು ಮರೆತಿಲ್ಲ ಪುಣ್ಯಾತ. ನೀನು ನನ್ನ ನೈಜ ಹೆಂಡತಿ, ಗುಣಶೀಲ. ನಿನ್ನನ್ನು ಮರೆತು ನಾನು ಈ ಕಾರ್ಯಕ್ರಮ ಕೇಳಿದತ್ತಲ್ಲ, ನಿನ್ನನ್ನು ಬಿಟ್ಟು ಬಿಡುದಿಲ್ಲ. ಅದು ಹಾಗೆ ಸಮಾಧಾನ ಪಡಿಸುವುದಾಗಿ ಅಲ್ಲ, ನಿನ್ನನ್ನು ಮರೆತಿಲ್ಲ, ನಿನ್ನನ್ನು ಮರೆಯುವುದೂ ಇಲ್ಲ. ಆದ್ರೂ ಆಸೆ ಇರ್ತದೆ. ಇನ್ನ ಬಗ್ಗೆ ಕೆಟ್ಟ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ನಾನು ಕೈಗೊಂಡದಲ್ಲ. ಯಾಕಂದ್ರೆ ಅವರು ನಾರದ ಮುನಿಪರು ಹೇಳಿದರು, ಬ್ರಹ್ಮದೇವರ ಮಗಳು ಅಂದ್ರೆ ಶ್ರೀರಾಜವನ್ನು ಕಟ್ಟಿದ್ದಾಳೆ, ಸ್ವಯಂ ಪ್ರಭೆ ಎಂಬುದಾಗಿ ಅವಳ ಹೆಸರು. ಈಗ ಅವಳು ಸ್ವಸ್ಥಾನ ಒಬ್ಬಳು ರಾಣಿಯಾಗಿ ಮೆರೀತಾ ಇದ್ದಾಳೆ. ಅಂತ ಹೆಣ್ಣನ್ನು ತಕ್ಕದಾದಂತ ಹೆಂಡತಿ ಅಂದ್ರೆ ಅವಳಿಗೆ ಗಂಡನಾದವ ನೀನಲ್ಲದೆ ಬೇರೆ ಯಾರು ಈ ಪ್ರಪಂಚದಲ್ಲಿ ಇಲ್ಲ. ಆ ರೀತಿಯ ಮಾತನ್ನು ಹೇಳಿದ್ರು. ನಾರದರ ಆಡಿದ್ದಲ್ವಾ? ನಾರದರು, ಯಾಕಂದ್ರೆ ನಾರದರು ಹೇಳಿದ ಮಾತ್ರಕ್ಕೆ ಅದನ್ನು ನಾವು ನೆರವೇರಿಸಲೇಬೇಕು. ಅವರು ಹೇಳಿದಂತ ಮಾತು ಯಾವುದು? ಅವಳಿಗೆ ತಕ್ಕದಾದಂತ ಗಂಡನಾಗುವಂತ ಯೋಗ್ಯತೆ ನಿನಗಲ್ಲದೆ ಮತ್ತೊಬ್ಬರಿಗೆ ಇಲ್ಲ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಒಂದು ಮಾತು ಹೇಳಿದ್ರು. ತದನಂತರ ಹೇಳಿದ್ರು, ನೀನು ಜಗಕ್ಕೆ ಹಿತವ ಶಕ್ರ, ಮೂರು ಲೋಕದ ಯೋಗ್ಯತೆಯನ್ನು ತಿಳಿದುಕೊಂಡು ಮೂರು ಲೋಕದ ಕ್ಷೇಮವನ್ನು ಬಯಸುವವ ನೀನು. ಈ ಲೋಕದಲ್ಲಿರುವಂತ ಯಾವ ಜನತೆ ಇದೆ ಅವರ ಮೇಲೆ ನೀನು ದೃಷ್ಟಿಕೋನವನ್ನು ಹರಿಸಿ ಸದಾ ಅವರ ಮೇಲೆ ನೀನು ಒಳ್ಳೆಯ ರೀತಿಯಾದಂತಹ ಭಾವನೆಯನ್ನು ಇರಿಸಿಕೊಂಡು ಅವರನ್ನು ಪಾಲಿಸ್ತಾ ಇರುವವ ನೀನು. ಆದ ಕಾರಣ ಈ ಸ್ತ್ರೀ ರಾಜ್ಯವನ್ನು ಕಟ್ಟಿದಂಥ ಸ್ವಯಂಪ್ರಭೆ ನಿನ್ನ ಆಧೀನಕ್ಕೆ ಒಳಪಟ್ಟವಳು. ಆದ ಕಾರಣ ಅವಳನ್ನು ಮದುವೆ ಆಗುವಂಥ ಯೋಗ್ಯತೆ ನಿನಗಲ್ಲದೆ ಮತ್ತೊಬ್ಬರಿಗೆ ಇಲ್ಲ ಎಂಬುದಾಗಿ ಹೇಳಿದ ಮಾತ್ರಕ್ಕೆ ನಾನು ಒಪ್ಪಿಕೊಂಡೆ. ನಿನ್ನನ್ನು ಮರೆತಲ್ಲ. ಮತ್ತೊಂದು ವಿಚಾರ, ನೀನೀಗ ನಾನು ಮದುವೆ ಆಗ್ತೇನೆ ಸರಿ, ನಿನ್ನನ್ನು ಮರೆಯುವುದಿಲ್ಲವಲ್ಲ. ಮತ್ತೊಂದು ಯೋಚನೆ ನನಗೆ ಆವಾಗ ಹೇಳಿತು, ನೀನು ನನಗೆ ಹಿರಿಯ ಹೆಂಡತಿ, ಕಿರಿಯ ಹೆಂಡತಿ ಇದ್ದರೇನು, ನಿನಗೆ ತಂಗಿಯಾಗಿ ಅವಳನ್ನು ನಾನು ಕರೆದುಕೊಂಡು ಬರ್ತೇನೆ, ಬೇಸರಿಸಬೇಡ. ಸಲ್ಲದು 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 ಕಾಂತನಿ ನಿಂತು ಕೈಯುವುದು, ಸಲ್ಲದು ಕಾಂತನಿ ನಿಂತು ಕೈಯುವುದು, ಬಲ್ಲವರಿಗೆ ಬಣ್ಣಿಸಲಹುದು, ಬಲ್ಲವರಿಗೆ ಬಣ್ಣಿಸಲಹುದು. ನಿಮ್ಮ ಕೈ ಬಿಡಿದಿಪ್ಪ ಕಾಂತಿನ ನಿರಲು, ಸಮ್ಮತವೇ ನಿಮಗ ಬಳಲು ತರಲು, ಸುಮ್ಮನೆಯೋ
ಏನೇ ಏನೇ ತಿರುಗಾಟ ನಡೆಸುವುದು ಇದೇನು ಮೊದಲ ಬಾರಿಯಲ್ಲ. ಅಲ್ಲ ಶಚಿಗೆ ತದನಂತರ ತಿಳಿಸಿ ನೀವು ಹೋದದ್ದುಂಟು. ಇದುವರೆಗೆ ಯಾವುದೇ ಒಂದು ವಿಚಾರವನ್ನು ಮುಚ್ಚುಮರೆ ಇಲ್ಲದೆ ಶಚಿಯಲ್ಲಿ ಆಡಿದವರು ನೀವು. ನಿನ್ನ ಮುಂದೆ ನಾನು ಏನಾದ್ರು ಸುಳ್ಳು ಹೇಳಿಕ್ಕೆ ಉಂಟಾ? ಅಲ್ಲ, ಇದುವರೆಗೆ ಆಡಿದ್ದಿಲ್ಲ. ಇಲ್ಲ, ಇನ್ನು ಸಹ ಹೇಳುವುದಿಲ್ಲ. ಆದರೆ ಇಂದು ನಾನು ನಿಮ್ಮ ಬಳಿಗೆ ಬಂದಾಗ ನಿಮ್ಮ ಬಾಯಿಯಿಂದ ಕೇಳಿದಂತಹ ಮಾತು ಆಶ್ಚರ್ಯಚಕಿತವಾಗಿದೆ ಸ್ವಾಮಿ. ಆಶ್ಚರ್ಯವಾಗಿದೆ ಪ್ರಭು. ಏನೇ? ಯಾಕಿಂತಹ ಕಾರ್ಯವನ್ನೆಸಗುವುದಕ್ಕಾಗಿ ಮುಂದಾಗುತ್ತಾ ಇದ್ದೀರಾ ನೀವು? ಅಂದ್ರೆ ಇದು ಸಲ್ಲದು ಕಾಂತ. ಈ ಕಾರ್ಯ ಎಸಗುವುದಕ್ಕಾಗಿ ನೀವು ಮುಂದಾದಿರಿ ಎಂದಾದ್ರೆ ಒಳಿತಾಗದು ಇದರಿಂದ. ಏನೇ ಅಪಶಕುನ ಇಲ್ಲಿ ಮಾತಾಡುದು? ಅಪಶಕುನ ಅಂತಲ್ಲ, ಮತ್ತೆಂತದ್ದು? ಮಡದಿಯಾದವಳು ತನ್ನ ಮನಸ್ಸಿನೊಳಗಿರುವಂತಹ ವಿಚಾರವನ್ನು ಹೇಳುವುದಕ್ಕೆ, ನಿನ್ನ ಅಂತರಂಗದ ಬಯಕೆ ಹೌದಲ್ವೇ, ಗಂಡನ ಮುಂದಿರಿಸುವುದಕ್ಕೆ ಯಾರಪ್ಪಣೆಯೂ ಅಗತ್ಯವಿಲ್ಲ. ಅಲ್ಲ, ನನಗೆ ಗೊತ್ತುಂಟು. ಯಾಕೆಂದ್ರೆ ಗಂಡನಾದವ ಮನೆ ಬಿಟ್ಟು ಹೊರಟಾಗ ಹೆಣ್ಣತಾದವಳಿಗೆ ಸಂಶಯ ಬರುವುದು ಸಹಜ ಇದೇ ಅದು ಭೂಲೋಕದಲ್ಲಿ. ಹೌದು, ಅದನ್ನು ನಾನು ಚೆನ್ನಾಗಿ ಅರಿಯಬಲ್ಲೆ. ಯಾಕಂದ್ರೆ ನಾನು ಮೂರು ಲೋಕವನ್ನು ಸಂಚಾರ ಮಾಡುವವರಲ್ಲ. ಇದು ನನ್ನ ಮೇಲೆ ಸಂಶಯ ಬೇಡ ಸ್ವಾಮಿ. ನಿನ್ನ ಮೇಲೆ ಯಾವ ಕಾಲಕ್ಕೆ ಪ್ರೀತಿ ಸಂಶಯವಿದೆ ಅಂತಲ್ಲ ಸ್ವಾಮಿ. ಮತ್ತೆ ಸತಿಪತಿಯರು ಸದಾಕಾಲ ತಮ್ಮ ದಾಂಪತ್ಯ ಜೀವನವನ್ನು ಸಂತೋಷದಿಂದಲೇ ಸಾಗಿಸಬೇಕು ಎಂಬ ಹಾಗೆ ಆಡಿದಂತಹ ಮಾತು ಅದು ಲೋಕದ ಮಾತು. ಆ ಮಾತನ್ನೇ ನಾನು ನೆರವೇರಿಸಿಕೊಂಡು ಬಂದಿದ್ದೇನೆ. ಇದುವರೆಗೆ ಸತಿ ಧರ್ಮವನ್ನು ಬಿಟ್ಟು ನಾನು ನಡೆದವಳಲ್ಲ. ಪತಿಯ ಸೇವೆಯಲ್ಲೇ ನಿರತಳಾದವಳು. ಹೌದೌದು, ಅದುವೇ ನನಗೆ ಧರ್ಮ ಎಂಬ ಹಾಗೆ ಭಾವಿಸಿಕೊಂಡವಳು. ಒಳ್ಳೆಯ ವಿಷಯ ಪ್ರಭು. ಆದರೆ ಈ ಸಂದರ್ಭದಲ್ಲಿ ನೀವಾಡಿದಂತಹ ಮಾತನ್ನು ಕೇಳಿದಾಗ ನನ್ನ ಕೊರಳನ್ನೇ ಕತ್ತರಿಸಿದ ಹಾಗಾಯಿತು ಸ್ವಾಮಿ. ಹೌದಾ? ಇದು ನಿಮಗೆ ಧರ್ಮವೇ ಹೇಳಿ? ಧರ್ಮ ಏನೇದು? ನಾರಿ ಓರ್ವಳ ವಿಚಾರವನ್ನು ಅರಿತಂತಹ ಸಂದರ್ಭ. ಆಕೆ ಒಂದೂರನ್ನು ಆಳ್ಲಿಕ್ಕೆ ನಡೆಸಿಕೊಂಡು ಬರುತ್ತಿದ್ದಾಳೆ. ಹೌದೌದು. ವೀರೆಯಾದಂತಹ ಅವಳನ್ನು ವೀರನಾದಂತಹ ನಾನು ವರಿಸಬೇಕು ಎಂಬ ಹಾಗೆ ನಾರದರಾಡಿದಂತಹ ಮಾತನ್ನು ನೀವು ನಡೆಸುವುದಕ್ಕಾಗಿ ಮುಂದಾಗುತ್ತಾ. ನಾರದರು ಹೇಳಿದ ಮಾತ್ರಕ್ಕೆ ಅದಲ್ಲಿ ಒಂದು ಏನು ನಡೆಯುತ್ತದೆ ಏನದನ್ನು ಒಮ್ಮೆ ಸರಿಯಾಗಿ ಯೋಚಿಸಿ ನೋಡಿ. ನನಗೆ ಪ್ರಪಂಚದಲ್ಲೊಂದು ಇನ್ನೊಂದು ಮಾತುಂಟು. ಯಾವುದದು? ನಾರದರನ್ನು ಕಲಹಪ್ರಿಯ ಎಂಬ ಹಾಗೆ ಆಡುತ್ತಾರೆ, ಹೇಳ್ತಾರೆ. ಎಲ್ಲಿ ಹೋದರೂ ಜಗಳವನ್ನೇ ಆಡುವುದಕ್ಕಾಗಿ ಒಂದು ಸೂಕ್ತವಾದಂತಹ ವೇದಿಕೆಯನ್ನು ನಿರ್ಮಿಸಿ ಮುಂದುವರಿತಾನೆ ಎಂಬ. ದೇವತೆಗಳ ಮುಂದೆ ಇಲ್ಲ, ರಾಕ್ಷಸರ ಮುಂದೆ ಇದೆ ಎಂಬುದನ್ನು ನಾನು ಚೆನ್ನಾಗಿ ತಿಳಿದಿದ್ದೇನೆ. ಆದರೆ ನಿಮಗೇನಾದ್ರೂ ಕೆಟ್ಟದ್ದಾದ್ರೆ ಒಮ್ಮೆ ಯೋಚಿಸಿ ನೋಡಿ ಅಂತೆ. ಇದೇನು ಮೊದಲ ಬಾರಿಯ ನೀವು ಮದುವೆಯಾಗುವುದಕ್ಕಾಗಿ ಹೋದದ್ದು? ಅಹಲ್ಯೆಯ ಪ್ರಕರಣವನ್ನು ನೆನಪಿಸಿ ಅಂತೆ. ಆಹಾ, ಹಿಂದಿನ ಘಟನೆ. ಅವಳ ಅಲ್ಲಿ ಯಾರ ಮಾತನ್ನು ಕೇಳಿದೆ, ನನ್ನ ಸ್ವಯಂ ಇಚ್ಛೆ ಅಂತ ನಾನು ಹೊರಟವ. ಹೌದೌದು, ಏನು ಮಾಡುದು? ಸ್ವಯಂ ಇಚ್ಛೆಯಿಂದ ಆದರೂ ಅಲ್ಲಿ ಆದಂತಹ ಅನಾಹುತವೇನೆ ಹೇಳಿ. ಅಲ್ಲಿ ಒಂದು ವಿಷಯ ಬೇರೆ ಉಂಟು. ಯಾಕೆಂದ್ರೆ ಅಹಲ್ಯೆ ನನ್ನನ್ನು ಅಷ್ಟೊಂದು ರೀತಿಯಾದ ಗಾಢವಾಗಿ ಪ್ರೀತಿಸುವಂತ ವಿಚಾರವನ್ನು ತಿಳಿದೆ ನಾನು ಅವಳ ಬಳಿಗೆ ಹೋದದ್ದು. ಆದ್ರೆ ಮದುವೆ ಆಗುವುದಕ್ಕೆ ನಿಮ್ಮಿಂದ ಸಾಧ್ಯವಾಯಿತೆ? ಇಲ್ಲ ಇಲ್ಲ ಇಲ್ಲ, ಅದಾಗಲಿಲ್ಲ. ಇಲ್ಲ. ಆದ್ರೆ ಮದುವೆಯಾದ ನಂತರ ಮುನಿಪ ಕೊಟ್ಟ ಶಾಪ ಬಿಡೋಣ. ಮುನಿಪನ ಜೊತೆಗೆ ಮದುವೆಯಾದ ನಂತರವು ನಿಮ್ಮ ಮನಸ್ಸಿನಲ್ಲಿರುವಂತಹ ಆಸೆ ಬಂಜೆಯಾಗಲಿಲ್ಲ, ಅದು ಹೋಗ್ಲಿಲ್ಲ ಎಂಬ ಕಾರಣಕ್ಕಾಗಿ ನಿಮ್ಮ ಆಸೆಯನ್ನು ತೀರಿಸುವುದಕ್ಕಾಗಿ ಮುಂದಾದವರು. ಆ ಸಂದರ್ಭದಲ್ಲಿ ಮುನಿಪನಿಂದಲೇ ನಿಮಗೆ ಶಾಪವೊಂದು ಲಭ್ಯವಾಯಿತು. ಹೌದೌದು. ಅದು ನಿಮಗೆ ಮರೆತು ಹೋಯಿತೆ. ಮೂರು ಮೂರ್ತಿಗಳಿಂದ ಅದಕ್ಕೆ ಪರಿಹಾರ ಸಿಕ್ಕಿದೆ ಅಲ್ವಾ? ಮತ್ತೇನು ಭಯ? ಸಿಕ್ಕಿದ್ರೆ ಏನಾಯ್ತಂತೆ? ಶಾಪವನ್ನೇನು ಪಡೆದುಕೊಂಡದ್ದು ಸತ್ಯ ಅಲ್ಲವೇ? ಶಾಪ ಮುನಿಪ ಕೊಟ್ಟಂತ ಶಾಪ ಆಗ್ಲೇ ಬೇಕಲ್ವಾ? ಇದೆಲ್ಲ ಮುನಿಪತ್ಯ ಇದು ಸ್ವಾಮಿ. ಇದಕ್ಕೆ ಏನು ನೀವು ಹೋಗಬೇಡಿ ಸ್ವಾಮಿ. ಏನೇ ಮಂದ ಯಾನೆ ಮಧುರ ಗಾನೆ ಜಗಿಯೇ ನಿನಗೆ ವ್ಯಥೆಯೇ ಪ್ರಾಣ ಬದುಕ ನಿನ್ನ ಬದುಕ ಹಾನಿಗೊಳಿದೇನು ಆನಿ ತಂಬಿ ಬಂದರೇನೆ ರಾಣಿ ನೀನೆ ಹೊರಗು ಕಾಣೆ ಸಾನುರಾಗದಿಂದಗಳು ಮಾನಿನಿ ಮಣಿ ಶಚಿಯೇ. ಓ ಶಚಿಯೇ, ನಿನ್ನ ಮನಸ್ಸಿಗಾದಂತ ನೋವು ಏನುಂಟು, ವೇದನೆ ಯಾವುದುಂಟು, ಎಲ್ಲವನ್ನು ನಾನು ಚೆನ್ನಾಗಿ ಅರಿಯಬಲ್ಲೆ. ಯಾಕಂದ್ರೆ ಮತ್ತೊಂದು ಮದುವೆ ಆಗಲಿಕ್ಕೆ ಹೊರಟಂತ ನನಗೆ ಈ ಕಾಲದಲ್ಲಿ ನೀನು ಅಡ್ಡಿಯನ್ನು ಆತಂಕವನ್ನು ಉಂಟು ಮಾಡುತ್ತೆಂಬುದಾಗಿ ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಆತಂಕ ಏನೆಂಬುದು ನಿಮಗೆ ಅರ್ಥ ಆಯ್ತಲ್ಲ? ನನ್ನ ಮೇಲೆ ಎಷ್ಟು ಪ್ರೀತಿ ಉಂಟು, ಎಷ್ಟು ಪ್ರೇಮ ಉಂಟು, ಎಲ್ಲವನ್ನು ನಾನು ತಿಳಿದವನೇ ಆಗಿದ್ದೆ. ಹಾಗಿದ್ರೆ ಬಿಟ್ಟು ಬಿಡಿದನು. ಇಲ್ಲ. ಓ ಶಚಿದೇವಿ, ಏನು ನಿನಗೇನು ಮತ್ತೊಬ್ಬರನ್ನು ಮದುವೆ ಆದ ಮಾತ್ರಕ್ಕೆ ನಿನಗೆ ನಿನ್ನ ಸ್ಥಾನ ಏನು ಅಲ್ಲಿಂದ ಹೋಗ್ತದೆ ಎಂಬುದಾಗಿ ತಿಳಿದುಕೊಂಡಿದ್ಯಾ? ಇಲ್ಲ 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 ಇಲ್ಲ,
ಸಾಧ್ಯವಿಲ್ಲ. ನಿನ್ನಲ್ಲಿ ಬಹಳವಾದಂಥ ಪ್ರೀತಿಯನ್ನು ಪ್ರೇಮವನ್ನು ನಾನು ತೋರಿಸಿದವ ಇಟ್ಟುಕೊಂಡವ. ಯಾವ ಕಾಲಕ್ಕೂ ಮತ್ತೊಬ್ಬಳನ್ನು ನಾನು ಮದುವೆ ಆದರೂ ಕೂಡ ನಿನ್ನ ಸ್ಥಾನ ನಿನಗೆ ಖಂಡಿತವಾಗಿ ಅಲ್ಲಿಂದ ಹೋಗಲಿಕ್ಕೆ ಸಾಧ್ಯವಿಲ್ಲ. ನೀನು ಇದು ಬೇಸರ ಮಾಡಬೇಡ, ನನಗೆ ಶಾಪವನ್ನು ಕೊಡಬೇಡ, ಮುನಿಯಬೇಡ. ಆಶೀರ್ವಾದ ಮಾಡಿ ಅಥವಾ ಯಾವುದೊಂದು ರೀತಿಯಂಥ ಉತ್ಸಾಹ ದೇವರನ್ನು ಬೇಡಿ ನನ್ನನ್ನು ದೇವರಲ್ಲಿ ಕೇಳಿಕೊಂಡು ನನ್ನನ್ನು ಕಳಿಸಿಕೊಡುವುದು ಒಳ್ಳೆಯದೆಂಬುದಾಗಿ ನನ್ನ ಅನಿಸಿಕೆ. ಏನು ಮಾಡ್ತೀನಿ? ಕಾಂತ ಬೇಡ ಬೇಡಿ ಹುಚ್ಚು ಕಾಂತಿಯಿಂದ ಬಳೆನು ಹೆಚ್ಚು ಕಾಂತಿಯಿಂದ ಬಳೆನು ಹೆಚ್ಚು ಶಾಂತರಾಗಿ ಮನಗೆ ಹೆಚ್ಚುವಂತದಲ್ಲದು ಶಾಂತರಾಗಿ ಮನಗೆ ಹೆಚ್ಚುವಂತದಲ್ಲದು ಕಾಂತ ಸಲ್ಲದು ಕಾಂತ ನಾನು ಆಡಿದಂತಹ ಮಾತನ್ನು ನೀವು ಕೇಳುವುದಕ್ಕೆ ಸಿದ್ಧವಿಲ್ವೇ? ಏನು ನಿನ್ನ ದುಃಖ ಏನೇ? ಬೇಡ ಅಂತ. ಬೇಡ? ಯಾಕೆ ಈ ರೀತಿಯಾದಂತಹ ಹುಚ್ಚು ಮಾತನಾಡುತ್ತಿರುವಿರಿ ನೀವು? ಏನು ನಾನು ಮಾತಾಡಿದ ಹುಚ್ಚಾಯ್ತಾ? ಆ ನಾರಿಯ ಮೇಲೆ ಅಷ್ಟೊಂದು ಮೋಹವೇನು ನಿಮಗೆ? ನಾರದರು ಹೇಳಿದ ಮಾತ್ರ ನಾನು ಒಪ್ಪಿಕೊಂಡೆ. ನಾರದರು ಆಡಿದ ಪ್ರಕಾರ ಆ ನಾರಿ ಏನೆಂಬುದನ್ನು ನಿಮಗೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿ ಹೋಯಿತು. ಏನು ಅವಳದ್ದು ವಿಶೇಷತೆ ಎಂಬುದನ್ನು ತಿಳಿಯುವಂತ ಕುತೂಹಲ ನನಗಾಗಿದೆ. ಪ್ರಭು, ಏನಾದರೂ ವಿಶೇಷತೆ ಇಲ್ಲದೆ ಇರುತ್ತಿದ್ರೆ ನಾರದರು ಇಲ್ಲಿ ತನಕ ಬರುತ್ತಿರಲಿಲ್ವಲ್ಲ. ಆದರೆ ಒಂದು ಏನು, ಯಾವುದಾದರೂ ಒಂದು ಅನಾಹುತನ ಸಂಭವಿಸಬಹುದು. ನಿನ್ನ ಅನಿಸಿಕೆ? ನನ್ನ ಮನಸ್ಸಿನಲ್ಲಿ ಅಂತಹ ಒಂದು ಗಾಢವಾದಂತಹ ಯೋಚನೆ ಆಗುತ್ತಾ ಇದೆ. ನಿನ್ನ ಮನಸ್ಸಲ್ಲಿ ಆ ರೀತಿ ಅನಿಸಿಕೆ ಆಗುವುದು ಸರಿ, ಆದರೆ ನಾನು ಎಷ್ಟು ಎಂಬುದು ನನಗೆ ಗೊತ್ತುಂಟಲ್ಲ. ಪ್ರಭು, ಇದುವರೆಗೆ ಕೈ ಹಿಡಿದಂತಹ ಮಡದಿ ಶಚಿದೇವಿ ನಿಮಗೇನಾದರೂ ಕೊರತೆ ಮಾಡಿದವಳೆ? ಇಲ್ಲಪ್ಪ, ನಾನು ಹೇಳಿದಿರಾ? ನಾನೇನಾದರೂ ನಿಮಗೆ ಕೊಡುವಂತಹ ಸುಖದಲ್ಲಿ ಕಡಿಮೆ ಮಾಡಿದ್ದುಂಟೆ? ಇಲ್ಲ ಇಲ್ಲ ಇಲ್ಲ. ಅಥವಾ ನಿಮ್ಮ ಜೊತೆಗೆ ನಿಮಗೆ ಮಾಡಬೇಕಾದಂತಹ ಸೇವೆಯಲ್ಲಿ ನಾನು ಯಾವುದಾದರೂ ಸೇವೆಯನ್ನು ಮಾಡುವುದಕ್ಕಾಗಿ ಹಿಂಜರಿದಿದ್ದೇನೆ? ಇಲ್ಲ ಇಲ್ಲ ಇಲ್ಲ, ನ್ಯೂನ್ಯತೆ ಇಲ್ಲ. ಯಾವ ನ್ಯೂನ್ಯತೆಯನ್ನೂ ಕಾಣದಂತಹ ಈ ಶಚಿ ನಿಮ್ಮ ಮುಂದೆಯೇ ಇರುತ್ತಾಳೆ. ಇನ್ನೊಬ್ಬಳನ್ನು ಬಯಸಿ ನೀವು ಮುಂದರಿದಿರಿ ಎಂದಾದರೆ ಇದು ನಿಮಗೆ ಧರ್ಮವೆಂಬ ಹಾಗೆ ನೀವು ಭಾವಿಸಿಕೊಂಡಿರೇ ಪ್ರಭು. ಸ್ವಾಮಿ, ಆ ಹೆಣ್ಣಿನ ಮೇಲೆ ಅತಿಯಾದಂತಹ ಮೋಹವನ್ನಿರಿಸಿ ಹೋಗಬೇಡಿ ನೀವು. ತೊಂದರೆ ಆದೀತು ಎಂಬಂತಹ ಒಂದು ರೀತಿಯಾದಂತಹ ಹೆದರಿಕೆ ನನ್ನ ಮನಸ್ಸಿನೊಳಗೆ ಕಾಡುತ್ತಾ ಇದೆ. ಆದ್ದರಿಂದಲೇ ನೋಡಿ, ಇಂತಹ ಹುಚ್ಚು ಮಾತನ್ನು ಬೇಡ ನಿಮಗೆ. ನೀವೆಲ್ಲಿಗೂ ಹೋಗುವುದು ಬೇಡ ಅಂತ. ಓ ರಮಣಿ, ಏನು ನಿನ್ನ ಮಾತು? ಏನು? ನೀನು ಹೇಳಿದಾಗಲೇ ನನಗೆ, ನೀನು ಬಂದಾಗಲೇ ನನಗೆ ಗೊತ್ತಾಯ್ತು. ನಾನು ಇಲ್ಲಿಗೆ ಹೊರಟವಾದನ್ನೆಲ್ಲ ನೀನು ಚೆನ್ನಾಗಿ ತಿಳಿದೇ ಇಲ್ಲಿಗೆ ಬಂದಿದ್ದೆ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ನಾನು ಹೋಗುವುದೆಂಬುದಾಗಿ ತೀರ್ಮಾನವನ್ನು ಕೈಗೊಂಡವ. ನಾನು ತೀರ್ಮಾನವನ್ನು ಕೈಗೊಂಡಿದ್ದೇನೆ ಸರಿ. ಹಾಗಂತ ಮೇಲೆ ನಿನ್ನನ್ನು ನಾನು ತಿರಸ್ಕರಿಸಿದ್ದೇನೆ? ನಿನಗೆ ಯಾವುದಾದ್ರೂ ಬೇಡವಾದ ಮಾತುಗಳನ್ನ ಹೇಳಿದ್ದೇನೆ? ನಿನ್ನ ಮೇಲೆ ಇಷ್ಟರವರೆಗೆ ಯಾವುದಾದ್ರೂ ಕೊರತೆಯನ್ನು ಉಂಟು ಮಾಡಿದ್ದೇನೆ? ನಿನಗೆ ಮಾಡಬೇಕಾದಂಥ ನಿನ್ನ ಸೇವೆ ಉಂಟು, ಅಥವಾ ನನ್ನ ಸೇವೆ ಉಂಟು, ನೀನು ಮಾಡಿದ್ದಿ. ನಿನಗೆ ನನ್ನ ಯಾವುದೇ ಕರ್ತವ್ಯದಲ್ಲಿ ಯಾವುದೇ ರೀತಿಯ ಲೋಪ ನಿನಗೆ ಕಂಡಿದ? ನಿನ್ನ ಮೇಲಿಟ್ಟಿರುವಂಥ ಪ್ರೀತಿ ಪ್ರೇಮ ಇದಕ್ಕೇನಾದರೂ ತೊಂದರೆ ಉಂಟಾಗಿದೆ? ಇಲ್ಲ ಇಲ್ಲ, ಸರಿ, ನೀನು ಹೇಳುತ್ತೇನೆ ಸರಿ. ಯಾಕೆಂದ್ರೆ ಒಬ್ಬಳು ಹೆಣ್ಣಾದವಳು ಗಂಡನ ಮೇಲೆ ಅತಿಭಾವದಂಥ ಪ್ರೀತಿಯನ್ನು ಪ್ರೇಮವನ್ನು ಇಟ್ಟುಕೊಂಡೇ ಇರ್ತಾಳೆ. ಮಾತ್ರವಲ್ಲ, ಗಂಡನ ಕ್ಷೇಮವನ್ನು ಬಯಸ್ತಿರುವುದು ಸಹಜ. ಅಲ್ಲಿ ಹೋಗಿ ಏನಾದರೂ ಅನಾಹುತ ಆದರೆ ಅಂದರೆ ಹಿಂದೆ ನಡೆದಂಥ ಘಟನೆ ಬಗ್ಗೆ ಯೋಚನೆ ಮಾಡಿ ಈ ತೀರ್ಮಾನವನ್ನು ನೀನು ಕೈಗೊಳ್ಳುವುದು ಸರಿ. ಆದರೆ ನೋಡು, ಬೇಸರ ಮಾಡಬೇಡ. ನಿನ್ನ ಮೇಲೆ ಯಾವ ರೀತಿಯಂಥ ಪ್ರೀತಿಗೆ ಯಾವ ರೀತಿಯ ಕೊರತೆ ನಾನು ಉಂಟು ಮಾಡುವುದಿಲ್ಲ. ನಿನ್ನ ಸ್ಥಾನಕ್ಕೆ ಯಾವ ರೀತಿಯ ಚ್ಯುತಿ ಖಂಡಿತವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ. ನಾನು ಹೋಗುವುದೆಂಬುದಾಗಿ ನಾರದರು ಮುನಿಪರು ಹೇಳಿದ ಮಾತ್ರಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಅಷ್ಟು ಮಾತ್ರವಲ್ಲ, ನೀನಕ್ಕೆ ಬೇಸರ ವ್ಯಕ್ತಪಡಿಸು. ನನ್ನ ಮಗ ಜಯಂತನೇ ನನ್ನ ಹಿಂದೆ ಬರ್ತಾನಂತಾದ್ಮೇಲೆ, ಅದು ಸಹ ತಂದೆಗೆ ಮದುವೆ ಮಾಡಲಿಕ್ಕೆ ಮಗನೇ ಹೊರಟಿದ್ದಾನಂತಾದ್ಮೇಲೆ ಇನ್ಯಾವ ಬೇರೆ ಏನೋ ಉಂಟು ವಿಷಯ? ಈಗ ಬೇಸರ ಮಾಡಬೇಡ, ಹೋಗ್ಲೇಬೇಕು. ಒಳಗಿದ್ದಕ್ಕೂ ಈಗ ಹೋಗ್ಲೇಬೇಕು, ನಿಮಗೆ ಹೋಗಬೇಕೇ ಬೇಕು. ಈಗ ಅವಳನ್ನು ನೋಡ್ಲೇಬೇಕು. ನಿಮಗೆ ಹೋಗಬೇಕು. ನಾನು ಮದುವೆ ಆದ್ರೆ ನಿನ್ನ ಸ್ಥಾನಕ್ಕೆ ಅಲ್ಲ, ನಿಮಗೆ ಮದುವೆ ಮಾಡಿಸುವುದಲ್ಲ. ನೀನು ಹಿರಿಯ ಸ್ಥಾನದಲ್ಲಿ, ಅವಳು ಕಿರಿಯ ಸ್ಥಾನದಲ್ಲಿ ಇರುವುದು, ನಿನ್ನ ತಂಗಿ ಹಾಗೆ. ನಾನು ಹಿರಿಯ ಸ್ಥಾನದ ಬಗ್ಗೆ ನಾನು ಬಯಸುವುದಲ್ಲ. ಮತ್ತೆ ನಿಮಗೀಗ ಹೋಗ್ಲೇಬೇಕು. ಆಯ್ತು, ಆಯ್ತು, ಹೋಗಿ. ನಾನು ಬರ್ತೇನೆ. ನೀನು
ಗ್ರಹಚಾರವೇ. ಈಗ ನೋಡಿ ಅಲ್ಲಲ್ಲ ಇಲ್ಲಿ- ಹೆಣ್ಣು ಇಲ್ಲೇ ತೀರ್ಮಾನಿಸುವ. ಈಗ ನನಗೆ ನೀವೇ ಮೊದಲಾಡಿದ್ದು ನಿನ್ನ ಹಿರಿಯ ಸ್ಥಾನ ಹೋಗ್ಲಿಕ್ಕಿಲ್ಲ ಅಂತ. ಹೌದು. ಹಾಗಿದ್ರೆ ನನ್ನ ಹಿರಿಯ ಸ್ಥಾನವಾಯ್ತು ಅಂದ್ರೆ ಹಿರಿಯ ಸ್ಥಾನಕ್ಕೆ ಬರುವವಳು ಹೇಗಿದ್ದಾಳೆ ಎಂಬ ಹಾಗೆ ಪರೀಕ್ಷಿಸಬೇಕಾದ್ದು ನನ್ನ ಅಲ್ಲಲ್ಲ ಗುರುತಲ್ವಾ? ನೀನು ಬಂದ ಮೇಲೆ ಅವಳಿಗೆ ಗೊತ್ತಾಯ್ತು ಹೆಂಡತಿಯನ್ನು ಸಹ ಇವಾಗ ಕರ್ಕೊಂಡು ಬಂದು ನನ್ನನ್ನು ಮದುವೆ ಆಗಲಿಕ್ಕೆ ಇಲ್ಲಿಗೆ ಬಂದಿದ್ದಾನಂತೆ. ಆದ ಮೇಲೆ ಅವಳಿಗೆ ತಿಳಿಯಿತು ಅಂತ ಆದ್ಮೇಲೆ ನನ್ನನ್ನು ಅವಳು ಒಪ್ಪಿಕೊಂಡಳ ಅವಳು ಒಪ್ಪಿಕೊಳ್ಳೋದಿಲ್ಲ, ತೊಂದ್ರೆ ಇಲ್ಲ. ಅವಳು ಬಿಡು, ಯಾವ ಹೆಣ್ಣಾದ್ರೂ ಒಪ್ಪಿಕೊಂಡಳ. ಒಬ್ಬ ಗಂಡ ಸಾದವರಿಗೆ ಮತ್ತೊಬ್ಬಳ ಹೆಂಡತಿ ಇದ್ದ ಅಂತ ಆದ್ಮೇಲೆ ಮದುವೆ ಆಗುವಂತ ಮತ್ತೊಂದು ಹೆಣ್ಣು ಒಪ್ಪಿಕೊಂಡಾಳ. ಈಗ ಅಷ್ಟು ಗೊತ್ತಾಗುದು. ಈಗ ಕರೆದುಕೊಂಡು ಬರೋದು ಇಲ್ಲಿಗೆ ಅಲ್ವಾ? ಮತ್ತೆ ಗೊತ್ತಾಗುದಿಲ್ಲ. ಮತ್ತೆ ನೋಡು ಎಷ್ಟು ಬೇಕಾದ್ರು ನಾನು ಮದುವೆ ಆದ ನಂತರ ಅದಕ್ಕಿಂತ ಮೊದಲು ಬರಬೇಡ ಅಂತ ಅಷ್ಟೇ. ಈಗ ನಾನು ಬರಬಾರ್ದು, ನೀನು ಬರಬಾರ್ದು, ನಾನು ಹೋಗ್ತೇನೆ. ಮತ್ತೆ ನಾನು ಮಗ ಇದ್ದಾನಲ್ಲ ನಿನ್ನ ಮಗ, ನಮ್ಮಬ್ಬರ ಮಗ ಅಲ್ಲ, ನಮ್ಮ ಮಗ ತನ್ನ ಅಪ್ಪನಿಗೆ ಮದುವೆ ಮಾಡಿಸುವುದಕ್ಕಾಗಿ ಹೊರಟಿದ್ದಾನೆ. ಮತ್ತೆ ನಮ್ಮ ಮಗನನ್ನು ಎಷ್ಟು ನಂಬುದು? ಅದು ಅವನ ತ್ಯಾಗದ ಸಂಕೇತ. ನೋಡು, ತಂದೆಗೆ ಮದುವೆ ಮಾಡಲಿಕ್ಕೆ ಹೊರಟದ್ದು ಯಾರು ಇರ್ತಾರೆ? ಎಲ್ಲಿರ್ತಾರೆ ಪ್ರಪಂಚದ ಒಂದು ಮಗ ಎಲ್ಲಿರ್ತಾರೆ? ಒಂದು ಮಾತು ಕೇಳಿ, ಯಾರಿಗೆ ಹುಟ್ಟಿರ್ತಾರೆ? ಒಂದು ಮಾತು ಕೇಳಿ, ಏನು ಹಡೆದಿರುವಂತಹ ಮಕ್ಕಳು ತಮ್ಮ ಹೆತ್ತವರಿಗೆ ಮದುವೆ ಮಾಡಿಸುವುದಕ್ಕಾಗಿ ಮುಂದಾಗಬಹುದು. ಆದ್ರೆ ಪ್ರಪಂಚದಲ್ಲಿ ಯಾವ ಹೆಣ್ಣು ಇನ್ನೊಂದು ಗಂಡನಿಗೆ ಮತ್ತೊಂದು ಹೆಣ್ಣನ್ನು ಮದುವೆ ಮಾಡಿಸುವುದಕ್ಕಾಗಿ ಮುಂದಾಗುವುದಿಲ್ಲ. ಇದು ಹೆಣ್ಣು ಬಿಟ್ಟು ಕೊಡುವುದಿಲ್ಲ, ಅದು ನೆನಪಿರಲಿ. ಈಗ ನಿಮಗೆ ಹೋಗ್ಲೇಬೇಕಾ? ನನ್ನದು ಅನಿಸಿಕೆ, ನೀನು ಬಿಟ್ಟು ಕೊಡು ಅಂತ ನಿನ್ನಲ್ಲಿ ಒಂದು ರೀತಿಯ ಈಗ ಪ್ರಾರ್ಥಿಸಲೇಬೇಕು. ಪ್ರಾರ್ಥನೆ ಇಲ್ಲ ಇಲ್ವಾ? ನಿಮ್ಮ ಮಾತಿಗೆ ನಾನು ಎರಡು ಆಡುವುದಿಲ್ಲ. ಸರಿ, ಹೋಗಿ ಬನ್ನಿ. ಹೋಗಿ ಬರ್ತೇನೆ. ಆದ್ರೆ ಆದಷ್ಟು ಬೇಗ ಬರ್ಬೇಕು. ಬೇಗ ಬರ್ತೇನೆ. ಇಲ್ಲಿ ನಾನು ಬಂದ್ರೆ ಸಮಸ್ಯೆ ಏನು ಅಂತ. ಸಮಸ್ಯೆ ಅವಳಿಗೆ ತಿಳಿದ್ರೆ ಅವಳು ಒಪ್ಪಿಕೊಂಡಲ್ಲ ನನ್ನನ್ನು. ನಿಮಗೆ ಅಷ್ಟು ಗೊತ್ತಾಗುದಿಲ್ಲ. ಏನು ಇದು ಮಕ್ಕಳಿಗೆ ಬೇಗ ಬನ್ನಿ. ಮಕ್ಕಳಿಗೆ ನಾನು ಕಾಯ್ತಾ ಇದ್ದೇನೆ. ಆಯ್ತು, ನಿರೀಕ್ಷೆಯಲ್ಲಿ ಬರ್ತೀರ. ಹೋಗ್ಲೇಬೇಕಾ ನಿಮಗೆ? ಗ್ರಹಚಾರವೇ. ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದಲ್ಲ. ಅಲ್ಲ, ನಾನು ಸಾಕಲ್ವಾ ನಿಮಗೆ? ಮತ್ತೆ ನೀನು ಸಾಕು, ಅವಳು ಬೇಕು. ಅವಳು ಸಹ ಬೇಕು. ನಾನು ಬೇಡಲಾಗಿದೆ. ಅಲ್ಲ, ನೀನು ಬೇಕು, ಅವಳು ಬೇಕು. ನಾನು ಬರುವುದು ಬೇಡವಾ? ಅಲ್ಲ, ಬರುವುದು ಬೇಡ ಅಷ್ಟೇ. ಇದು ಬೇಗ ಬನ್ನಿ. ಆಯ್ತಾಯ್ತು, ಕಾಯ್ತಾ ಇದ್ದೆ. ಆಯ್ತಾಯ್ತು. ಬರ್ತೀರಲ್ಲ ಬೇಗ. ಓಹೋ, ಇನ್ನು ಮದುವೆ ಆಗ್ತೇನೆ ಅಂತ ಅಲ್ಲೇ ಇಲ್ಲೆಲ್ಲ ಸಿದ್ಧತೆ ಮಾಡಿರು. ನಾವು ಬರುವಾಗ ಮಗನಿಗೆ ಇದಿರ್ಕೊಳ್ಳಲಿಕ್ಕೆ ಸತ್ಕಾರ ಮಾಡ್ಲಿಕ್ಕೆ. ಆಯ್ತು, ಸರಿ. ತಡ ಮಾಡೋದು ಸರಿಯಲ್ಲ. ಶ್ರೀರಾಜ್ಯದ ತಮ್ಮ ದೊರಿತೇನೆ ನೋಡು. ಸುರೇಂದ್ರ, ಹೌದು ದೇವರೇ. ಶುಭವಾಗಿ ಎದ್ದೇಳಯ್ಯ. ನೀನು ದಿಕ್ಪಾಲರೋಡ ಏನಿದ್ದೆ ಬಂದೆ ಬ್ರಹ್ಮಾನವೇ ನಿನಗೆ ಸುರಲೋಕದ ವಿಧಿಯು ಸರಿಯಾಗಿ ನಡೆಯುವುದೇ ಸುರಲೋಕದ ವಿಧಿಯು ಸರಿಯಾಗಿ ನಡೆಯುವುದೇ ದುರುಳರು ಬದಳವಿಲ್ಲದಿರುವುದೇ ಹೇಗೆ ಏನಯ್ಯ ಸುರಪಾಲ ವಂದಿಸಿಕೊಂಡಿದ್ದೇನೆ. ಶುಭವಾಗ್ಲಿ ಎದ್ದೇಳಯ್ಯ. ನಾಲ್ಕದ ಒಡೆಯ ನೀನು. ಹೌದೌದು. ಮೂರು ಮೂರ್ತಿಗಳಂತ ನಾವೇ ನಿನಗೆ ಒಲಿದು ಕೊಟ್ಟಂತ ಅಧಿಕಾರ. ಹೌದೌದು. ಒಂದು ಮನ್ವಂತರದವರೆಗೆ ನೀನೇ ಅಧಿಕಾರಿ ಎಂಬುದಾಗಿ. ಭೋಗ ಭೂಮಿಯ ಒಡೆಯ ನೀನು. ನಿಮ್ಮ ಆಶೀರ್ವಾದ, ಸುಖದ ಸುಪ್ಪತ್ತಿನಲ್ಲಿ ಇರುವವ ನೀನು. ನಿಮ್ಮ ದಯೆ. ಹಾಗಂತದ್ದು ಯಾವಾಗಲೂ ಶಾಶ್ವತವಾಗಿ ಇರುವುದಿಲ್ಲ. ಇಲ್ಲ, ಕೆಲವು ಸಾರಿ ಅಪಾಯ ಉಂಟಾಗಿದೆ. ಹೌದು. ದಿಕ್ಪಾಲಕರು ಕೂಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ನೀನು. ಹೌದೌದು. ಸತ್ಯಲೋಕಕ್ಕೆ ಬರುವುದೇನು ಹೊಸತಲ್ಲ. ಅಲ್ಲ, ಯಾವಾಗಲೂ ಬರುವವ ನೀನು. ಹೌದೌದು.
ಏನಾದ್ರೂ ಕಷ್ಟ ಬಂದಾಗ ಹೌದು. ನನ್ನನ್ನು ನಿವೇದಿಸಿಕೊಳ್ಳುತ್ತಕ್ಕಾಗಿ ಬರುವವ ನೀನು. ಕಷ್ಟ ಬಂದಾಗ ನಿಮ್ಮ ಬಳಿಗೆ ಬರುವುದಲ್ಲ ನಾನು ಮೊದಲು. ಹೌದು. ಹೌದು. ಸುರಪಾಲ, ದುಮ್ಮಾನ ನಿನ್ನ ಮುಖದಲ್ಲಿ ಯಾವುದೋ ಒಂದು ರೀತಿದ್ದು ಏನೋ ರಕ್ಕಸರ ದಾಳಿ ಏನಾದ್ರೂ ಆಯ್ತು ಸುರಲೋಕಕ್ಕೆ? ಅಯ್ಯಯ್ಯೋ, ಹಾಗೇನಾದ್ರೂ ಕಷ್ಟ ಒದಗಿ ಬಂತ? ಏನಾಯ್ತಯ್ಯ? ಯಾಕೆ ಇಲ್ಲಿಗೆ ಬಂದಿದ್ದಿ? ನನ್ನನ್ನು ಹೇಳಯ್ಯ. ಬಂದ ಬಗೆಯೇನೆಂದರಿಂದು ತಮ್ಮ ಕುಮಾರಿ ಸುಂದರಿ ಸ್ವಯಂ ಪ್ರಭೆಯ ಹೊಂದಬೇಕೆಂದು ಕರುಣದಿಂದ ಬಳ ನೀವು ಪರಿಣಯವ ಗೈಯುವುದಿನಗೆರಗುವಂತೆಂದ ಸರಸಿಜೋದ್ಭವನು ಬಂದ ಬಗೆಯೇನೆಂದರಿಂದು ಓ ಬ್ರಹ್ಮದೇವರೇ, ಸುರಪಾಲ, ನನ್ನ ಬಾಳಿಗೆ ಅಪಾಯ ಬಂದಾಗ ನಿಮ್ಮ ಬಳಿ ಬಂದು ಆ. ನನ್ನ ಕಷ್ಟವನ್ನು ನಿಮ್ಮ ಬಳಿ ಹೇಳುವುದು ನಾನು ಸರಿ. ಹೌದು. ಅಲ್ಲ, ಅದಕ್ಕೆ ಸರಿಯಾದಂತ ಪರಿಹಾರವನ್ನು ನೀವು ಮಾಡಿ ಕೊಡ್ತಿದ್ದೀರಿ. ಆ. ಆದ್ರೆ ಈಗ ಬಂದದ್ದು ಕಷ್ಟಕ್ಕೆ ಒಳಗಾಗಿ ಬಂದದ್ದಲ್ಲ. ಕಷ್ಟ ಬರ್ಲಿಲ್ಲ. ಆದ್ರೆ ಮತ್ತೊಂದು ವಿಷಯ, ಏನು? ಸುಖವನ್ನು ನಾನು ಅರಸಿಕೊಂಡು ಬಂದವ. ಸುಖ ಸುಖ ಹೌದು, ಮುಂದಕ್ಕೆ ಈ ಸತ್ಯಲೋಕಲ್ಲಿ ಹೌದೌದು. ಏನಯ್ಯದು? ನಿಮ್ಮವರೇ ನಮ್ಮವರೇ, ಬೇರೆ ಯಾರಲ್ಲ. ಆ. ನಿಮ್ಮ ಮಗ ಆ. ನಾರದ ಮುನಿಪರು ಬಂದು ನಮ್ಮ ಬಳಿ ಹೇಳಿದ್ರು, ಏನಂತ? ನಿಮ್ಮ ಮಗಳಂತೆ ಆ. ಸ್ವಯಂ ಪ್ರಭೆಯಂತೆ ಆ, ಹಾ. ಶ್ರೀರಜವನ್ನು ಕಟ್ಟಿದ್ದಾಳಂತೆ. ಆ. ಈ ಕಾಲದಲ್ಲಿ ಏಕಾಂಗಿಯಾಗಿ ಸಾಮರ್ಥ್ಯದಿಂದ ಒಬ್ಬಳೇ ಮೆರೆಯುತ್ತಾ ಇದ್ದಾಳೆ. ಆ. ಅವಳನ್ನು ವರಿಸಬಲ್ಲಂತ ಸಾಮರ್ಥ್ಯ ಆ. ಇರುವುದು ಈ ಪ್ರಪಂಚದಲ್ಲಿ ಬೇರೆ ಯಾರಿಂದಲೂ ಅಲ್ಲ, ಅಲ್ಲ. ದೇವೇಂದ್ರನಾದಂತ ನಿನ್ನಿಂದಲೇ ಆ. ಎಂಬುದಾಗಿ ನಾರದರು ಬಂದು ಹೇಳಿದರು. ಆ. ಆದ ಕಾರಣಕ್ಕಾಗಿ ಅದಕ್ಕಾಗಿ ಅವಳನ್ನು ವರಿಸುವುದೆಂಬುದಾಗಿ ನಾನು ತೀರ್ಮಾನಿಸಿದ್ದೇನೆ. ಆ. ನಿಮ್ಮ ಅನುಗ್ರಹ, ನಿಮ್ಮ ದಯ, ನಿಮ್ಮ ಕಾರುಣ್ಯ ನನಗೆ ನೀವು ಒಲಿದು ನಿಮ್ಮ ಮಗಳನ್ನು ಕೊಡಬೇಕೆಂಬುದಾಗಿ ನನ್ನ ಪ್ರಾರ್ಥನೆ. ಅವಳು ನಿನಗೆ ಯಾರಂತ ಗೊತ್ತುಂಟಾ? ಯಾರು? ಎನ್ನ ಮಾನಸ. ಆಕೆ ಒಪ್ಪಿದರಾಯ್ತು ನೀ ಕೇಳು, ಆಕೆ ಒಪ್ಪಿದರಾಯ್ತು ನೀ ಕೇಳು ಕೂಗು. ಭೂಲೋಕದಲ್ಲಿ ಶ್ರೀರಾಜ್ಯದ ಕಡೆಯ ನಾಳ್ವ ರಾಣಿಯಾಗಿ ಅಳವಳು ನೀನಿದ್ದ ಗಮಿದನಲು ಸೇನೆಗೆ ಹೊರಡಗಿ ರಾಣಪತಿ ಮಣಿದು ಎನ್ನ ಮಾನಸ ಪುತ್ರಿ. ಸುರಪಾಲ, ದೇವರೇ, ನಿನ್ನ ಮಾತನ್ನು ಕೇಳಿದಾಗ ಸ್ವಲ್ಪ ಈಗ ನಗು ಬರ್ತಾ ಉಂಟು ನನಗೆ. ನಗು ನಿಮಗೆ? ಹಾ, ನಗೊಂದ್ರೆ ಯಾವುದು? ನಾನು ಮದುವೆ ಆಗಬೇಕೆಂಬ ಸಂತೋಷಗಾರವ? ಹಾಗಲ್ಲ. ನಗುವ? ನನ್ನ ಮಗಳನ್ನು ಮದುವೆ ಆಗ್ಬೇಕೆಂಬುದಾಗಿ ಅತಿಶಯವಂತ ಆಸೆ ನಿನ್ನದು. ಆಶೆ ಹುಟ್ಟಿಸಿದ್ರು ಅವರು ನಾರದ ಮುನಿಪರು. ಅವಳು ನನ್ನ ಮಾನಸ ಪುತ್ರಿ. ನಿಮ್ಮ ಮನಸ್ಸು ಹೌದು. ಓಹೋ. ಸ್ತ್ರೀ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾಳೆ. ಹೌದೌದು. ಈಗ ಮೆರೀತಾ ಇದ್ದಾಳೆ, ಪ್ರಜಾರಂಜಕಳಾಗಿದ್ದಾಳೆ. ಎಲ್ಲ ಸುದ್ದಿ ಬರುವಾಗ ಮನ ತುಂಬಿ ನನಗೆ ಬರ್ತಾ ಉಂಟು. ಈಗ ನೀನೇ ಹೇಳ್ತಾ ಇದ್ದಿ, ಆಕೆಯನ್ನು ಮದುವೆ ಆಗಬೇಕಂತ ಮನಸ್ಸು ನನಗೆ ಆಗಿದೆ, ಅವಳನ್ನು ಮದುವೆ ಮಾಡಿ ಕೊಡ್ಬೇಕೆಂಬುದಾಗಿ. ಮದುವೆ ಮಾಡಿ ಕೊಡೋದಕ್ಕೆ ಆಗುದಿಲ್ಲವಲ್ಲ? ಏನು ಸ್ವಾಮಿ ನಿಮ್ಮದು ಹೇಳಿಕೆ? ಇಷ್ಟರವರೆಗೆ ನಾವು ಯಾವ ಪ್ರಾರ್ಥನೆ ಇಲ್ಲ ಅಥವಾ ನಮ್ಮ ಕಷ್ಟ ನಿಮ್ಮಲ್ಲಿ ಹೇಳಿಕೊಂಡ್ರೆ ಸರಿಯಾದಂತ ಪರಿಹಾರಕ್ಕೆ ಅಥವಾ ಪರಿಹಾರ ದಾರಿಯನ್ನು ನೀವೇ ಮಾಡಿ ತೋರಿಸ್ತಿದ್ದೀರಿ. ಹೌದು. ಈಗ ಆಗುದಿಲ್ಲ ಅಂತ ಹೇಳ್ತೀರಲ್ಲ? ಯಾಕೆಂದ್ರೆ ಅಂದ್ರೆ? ಆಕೆಯೊಂದು ಸ್ವತಂತ್ರವನ್ನು ನಾನು ಕೊಟ್ಟಿದ್ದೇನೆ. ಏನದು? ಮನ ಬಂದವರನ್ನು ನೀನೇ ವರಿಸಬೇಕು ಎಂಬುದಾಗಿ. ಓ ಹಾಗೆ. ಆಯ್ತಾಯ್ತು. ಒಂದು ವೇಳೆ ಈಗ ನಿನ್ಗೆ ಅವಳನ್ನೇ ಮದುವೆ ಆಗ್ಬೇಕಂತ ಆಸೆ ಇದ್ರೆ ನೇರವಾಗಿ ಅವಳಿದ್ದಳಿಗೆ ಹೋಗಿ ಅವಳಲ್ಲಿ ಕೇಳಿಕೋ. ಅವಳು ಒಪ್ಪಿದಳೆ, ನನ್ನದು ಅಭ್ಯಂತರ ಇಲ್ಲ. ಆಗುತ್ತಾ? ಹಾಗೆ ಸರಿ, ಅದೇ ಒಳ್ಳೆ ವಿಷಯ ಹೇಳಿ. ಆಯ್ತಲ್ಲ? ಒಳ್ಳೇದಾಯ್ತು. ಅಂದ್ರೆ ಅವಳನ್ನು ಮದುವೆ ಆಗಲಿಕ್ಕೆ ನಿಮ್ಮದು ಒಪ್ಪಿಗೆ ಉಂಟು? ಒಪ್ಪಿ ಉಂಟು. ನನ್ನನ್ನು ಆಶೀರ್ವದಿಸಿ. ಆಯ್ತು. ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ನಿಮ್ಮ ಆಶೀರ್ವಾದ ಮುಖ್ಯ ನನಗೆ ಬೇಕಾದ. ಹೌದು. ಸರಿ. ಅವಳಿಗೆ ಮನಸ್ಸಿದ್ರೆ ನಿನ್ನ ಜೊತೆಲಿ ಮದುವೆ ಆಗ್ಲಿಕ್ಕೆ. ಧನ್ಯವಾದ.
ಇರುವಂತಹ ಸ್ಥಳ. ಸ್ತ್ರೀ ರಾಜ್ಯಕ್ಕೆ ಯಾರೆಂಬುದಾಗಿ ಸ್ವಯಂ ಕೇಳಿದ್ದೆ. ಪ್ರಭೆ ಎಂದು ಕೇಳಿ ಬಂದೆ. ನಾನೇ ಸರಿ. ಅಂತಹ ಕಾರ್ಯ. ಆಲಿಸಬೇಕು ಆಲಿಸಬೇಕು. ಅತ್ಯಧಿಕ ವೈಭವದೋಳು ಅತ್ಯಧಿಕ ವೈಭವದೋಳು ಮೂಲಗ ಮಂತ್ರಿ ಸ್ವಯಂ ಪ್ರವಿಯೋ ಮತ್ತಗ ಜಿನ್ನಿ ತನ್ನ ಹತ್ತಿರದೊಳಿಯ ಮತ್ತಗ ಜಿನ್ನಿ ತನ್ನ ಹತ್ತಿರದೊಳಿಯ ಮಂತ್ರಿ ಮಿತ್ರ ಯೋಗಿಯೊಳಿಂತೆಂದು ಯುಕ್ತ ಶ್ರೀರಾಜ್ಯದುಳು ಮಿತ್ರ ಶೋಭೆ ಚಿತ್ರ ಶೋಭೆ ಜಗಜ್ಜಾತ ಜೀವರಾಶಿಗಳನ್ನು ಸೃಜಿಸುವಂತ ಆ ನಿಯಮಕನು ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಜಿಸುವಲ್ಲಿ 60 ಲಕ್ಷ ಜೀವರಾಶಿಗಳನ್ನು ನೆಲದ ಮೇಲೆ 24 ಜೀವರಾಶಿಗಳನ್ನು ಜಲದ ಮೇಲೆ ಸೃಜಿಸುವಂತ ಸಾಮರ್ಥ್ಯವನ್ನು ಹೊಂದಿದವರಿದ್ದಾರೆ. ಅವರಿಗೆ ಮಗಳಾಗಿ ಈ ಪ್ರಪಂಚದ ಬೆಳಕನ್ನು ಕಂಡಾಕಿ ನಾನಿದ್ದೇನೆ. ಸ್ವಯಂ ಪ್ರಭೆ ಎನ್ನುವಂತ ನಾಮಕರಣವನ್ನು ಮಾಡಿದವರಿದ್ದಾರೆ. ಈ ಸ್ತ್ರೀ ರಾಜ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಯಾವುದೇ ರೀತಿಯಂತ ಕೊರತೆ ಬರಬಾರದು, ಪ್ರಜೆ ಜನರಿಗೆ ಯಾವುದೇ ರೀತಿಯಂತ ತೊಂದರೆ ಆಗಬಾರದು ಎನ್ನುವುದನ್ನು ಅರ್ಥವಿಸಿಕೊಂಡು ನಾನು ಆಳ್ವಿಕೆಯನ್ನು ಮಾಡಿಕೊಂಡು ಬರುತ್ತಾ ಇದ್ದೇನೆ ಎಂಬುದಾಗಿ ನಾನು ಹೆಮ್ಮೆಯಿಂದ ಆಡಬಹುದು. ಆದರೆ ಸಕಾಲಕ್ಕೆ ಬೇಕು ಬೇಕಾದಂತ ಸಲಹೆ ಸೂಚನೆಗಳನ್ನು ಕೊಡುವವರು ಮಿತ್ರರು ಹೌದು, ಮಂತ್ರಿಣಿಯರು ಹೌದು, ಚಿತ್ರಶೋಭೆ ಮತ್ತು ಮಿತ್ರ ಶೋಭೆಯರು. ನಿಮ್ಮದಾದಂತಹ ಸಹಕಾರದಿಂದ ನಾನು ಆಳ್ವಿಕೆಯನ್ನು ನಡೆಸಿಕೊಂಡು ಬರುತ್ತಾ ಇದ್ದೇನೆ. ಎಲ್ಲರೂ ಸಂತೋಷದಲ್ಲಿ ಇದ್ದಾರೆ ಎಂಬುದಾಗಿ ಓಲಗವನ್ನು ಪ್ರವೇಶ ಮಾಡಿದಾಗ ಅರ್ಥವಿಸಿಕೊಂಡು ಬಳಿದ್ದೇನೆ. ಎಲ್ಲರೂ ಒಕ್ಕರಳಿನಿಂದ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಸ್ವಯಂ ಪ್ರಭೆಗೆ ಜಯವಾಗಲಿ ಶುಭವಾಗಲಿ ಎಂಬುದಾಗಿ ಆನಂದವನ್ನು ಅನುಭವಿಸುತ್ತಿರುವಂತ ಈ ಸಮಯದಲ್ಲಿ ಕೇಳಿದ್ದೇನಲ್ಲ ಒಂದು ವಿಚಾರವನ್ನು.
ಮಾತೇನು ಕೇಳಿಕೊಂಡೆ. ದೂತನ ಮುಖೇನವಾಗಿ ನಮ್ಮ ಈ ಪುರಕ್ಕೆ ಆಗಮಿಸಿದವನಿದ್ದಾನಂತೆ. ದೇವೇಂದ್ರ. ಹೌದಪ್ಪ, ಉತ್ತಮವಾದಂತ ಉದ್ದೇಶವನ್ನು ಇರಿಸಿಕೊಂಡು ಬಂದಿದ್ದಾನೆ ಎಂಬುದಾಗಿ ನಾನು ತಿಳಿದುಕೊಂಡೆ. ಅಂತ ಆದ್ರೆ ಏನು ಅತಿ ಆಸೆಯನ್ನಿರಿಸಿಕೊಂಡು ನಮ್ಮ ಪುರವನ್ನು ಪ್ರವೇಶ ಮಾಡಿದ್ದಾನೆ. ನನ್ನದಾದಂತ ಸೌಂದರ್ಯದ ವಿಚಾರ, ನಾನಿಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇನೆ, ನನ್ನನ್ನು ಮದುವೆ ಆಗಬೇಕೆನ್ನುವಂತ ಕೆಟ್ಟ ದೃಷ್ಟಿಯಿಂದ ಬಂದವನಿದ್ದಾನೆ. ಒಂದು ಮದುವೆ ಆಗಿದೆ ಅವನಿಗೆ, ಮದುವೆ ಷಷ್ಠಿ ಇದ್ದಾಳೆ ವಾಮಭಾಗದಲ್ಲಿ. ಆದರೂ ನನ್ನನ್ನು ಬಯಸಿದ ಎಂದಾದ್ರೆ ಆತನ ಧೂರ್ತತನ ಎಷ್ಟಿರಬಹುದೆಂಬುದಾಗಿ ನಾನೇ ತರ್ಕಿಸುತ್ತಾ ಇದ್ದೇನೆ. ಮಿತ್ರ ಶೋಭೆ ಚಿತ್ರಶೋಭೆಯರೇ, ಈ ವಿಚಾರವಾಗಿ ನಾನು ಒಪ್ಪಿಕೊಂಡವಕ್ಕೆ ಅಲ್ಲ. ಯಾಕೆ? ಆತ ಒಂದು ಮದುವೆ ಆಗಿದ್ದಾನೆ. ಅವನದ್ದಾದಂತ ವಿಚಾರವನ್ನು ನಾನು ಬೇಕಾದಷ್ಟು ಕೇಳಿ ತಿಳಿದಿದ್ದೇನೆ. ಒಂದು ವಿಧದಲ್ಲಿ ಹೇಳುವುದಾದ್ರೆ ಆತ ಕಾಮ ಪಿಪಾಸು ಇದ್ದಾನೆ. ಕಾಮಿನಿಯರ ಕಾಯದ ಸುಖವನ್ನು ಬಯಸುವುದಕ್ಕೆ ಬರುವವನಿದ್ದಾನೆ ಎಂಬುದಾಗಿ ತಿಳಿದುಕೊಂಡಿದ್ದೇನೆ. ಆದ್ದರಿಂದ ಆತನನ್ನು ವಿರೋಧಿಸಬೇಕಾಗಿದೆ. ದೂತನನ್ನು ಅಟ್ಟಿದವರಿದ್ದೇನೆ. ದೂತನನ್ನು ಅಟ್ಟಿದ್ರೆ ಆತ ಸಹಸ್ಯನು ಮಾಡಿದ್ದಾನಂತೆ. ಆದರೆ ನಾವು ಹೋರಾಟವನ್ನು ಮಾಡುವುದಕ್ಕೆ ಹೋಗಬೇಕಾಗಿದೆ. ಹೋಗುವಲ್ಲಿ ನಿಮ್ಮ ತೀರ್ಮಾನ ಎಂಬುದು ತಿಳಿಯಬೇಕಿದೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಿರಾ? ಚಿತ್ರಶೋಭೆ ಪ್ರಣಾಮಗಳು. ಎದ್ದೇಳು. ನಿಮ್ಮ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ಯಾಕೆ? ನಮ್ಮದಂತ ಶ್ರೀರಾಜ್ಯಕ್ಕೆ ದೇವೇಂದ್ರನ ಆಗಮನ. ಹೌದು. ಅವನ ಉದ್ದೇಶ ನಿಮ್ಮನ್ನು ಮದುವೆ ಆಗಬೇಕೆನ್ನುವ ಹಾಗೆ. ನಿಜ. ಚಿಂತಿಸಬೇಡಿ, ಅವರ ಬಳಿಗೆ ನಾನು ಹೋಗುತ್ತೇನೆ. ಹೋಗಿ ಬಂದವರಿಗೆ ಸರಿಯಾದಂತಹ ಉತ್ತರವನ್ನು ಕೊಟ್ಟು ನಾನು ಬರುತ್ತೇನೆ. ಮೊದಲಾಗಿ ವಂದಿಸುತ್ತಾ ಇದ್ದೇನೆ. ಎದ್ದೇಳು. ಈ ರಾಜ್ಯದ ರಕ್ಷಣೆಗಾಗಿ ಮಂತ್ರಿಯೋರ್ವಳು ಹೌದು ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಚೆನ್ನಾಗಿ ನೀವು ತಿಳಿಸಿಕೊಟ್ಟಿದ್ದೀರಾ. ನಿಜ. ಅದೇ ರೀತಿಯಲ್ಲಿ ಆ ದಾರಿಯಲ್ಲಿ ನಡೆದುಕೊಂಡು ಬಂದಿದ್ದೇನೆ. ಹೌದು. ಲೋಕದಲ್ಲಿ ಒಂದು ಮಾತಿದೆಯಲ್ಲ, ಯಾವುದು? ದುರ್ಮಂತ್ರಿ ರಾಜನಾಶಾಯ ಎಂಬುದಾಗಿ. ನಿಜ. ದುಷ್ಟ ಮಂತ್ರಿ ಇದ್ದರೆ ಆ ರಾಜ್ಯ ನಾಶವಾಗುವುದಕ್ಕೆ ಆ ಮಂತ್ರಿ ಒಂದೇ ಸಾಕು. ಹೌದು. ಹಾಗಾಗಿ ನೀವು ಹೇಳಿದಂತಹ ಮಾತನ್ನು ಇಷ್ಟರವರೆಗೆ ಇಲ್ಲ ಎಂಬುದಾಗಿ ಹೇಳಲಿಲ್ಲ. ಆ ನಂಬಿಕೆ ಇಷ್ಟರವರೆಗೆ ನೀವು ಉಳಿಸಿಕೊಂಡಿದ್ದೀರಿ. ಹೌದು. ಆ ಭರವಸೆಯನ್ನು ನಾನು ನಿಮ್ಮಲ್ಲಿ ಇರಿಸಿಕೊಂಡಿದ್ದೇನೆ. ಈ ಮೊದಲು ಹೇಳಿದಂತಹ ಕಾರ್ಯವನ್ನು ಸಮಯಕ್ಕೆ ಸರಿಯಾಗಿ ಯೋಜನೆಯಿಂದ ತಿಳಿಸಿ ಮಾಡಿದವಳಿದ್ದೇನೆ. ಕಾಲಕ್ಕೆ ಯೋಗ್ಯವಾಗಿ ನಿಷ್ಠೆಯಿಂದ ಪರಿಪಾಲಿಸಿದವರು ನೀವುಗಳು. ಹೌದು. ಆದರೆ ಈ ಸಂದರ್ಭದಲ್ಲಿ ಭೂಲೋಕದವರು ಬಂದದ್ದಲ್ಲ, ಅಲ್ಲ, ದೇವಲೋಕದಿಂದ ದೇವೇಂದ್ರ ದೇವೇಂದ್ರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆಳ್ವಿಕೆಯನ್ನು ಮಾಡುತ್ತಿರುವನು ಆತ. ಆದರೆ ಕರ್ಮಕ್ಕೆ ಆತ ಕೈ ಹಾಕಿದ್ದಾನೆ. ಸದುದ್ದೇಶವನ್ನು ಇರಿಸಿಕೊಂಡು ಬರುತ್ತಿದ್ರೆ ಆತನನ್ನು ನಾವು ಸಂತೋಷದಿಂದ ನಮ್ಮ ಪುರಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆದರೆ ಈತ ಕೆಟ್ಟ ವಿಚಾರವನ್ನು ಹಿಡಿದುಕೊಂಡು ಬಂದಿದ್ದಾನಂತ ಆದ್ರೆ ನಮ್ಮಲ್ಲಿ ಏನು ಭಾವಿಸಿಕೊಂಡಿದ್ದಾನೆ? ಹೆಣ್ಣು ಎಂಬಂತಹ ಪಿತ್ತ ಆತನ ತಲೆಗೆ ಅಡರಿಯೋಗ ಹೋಗಿದೆ, ಹತ್ತಿದೆ. ಈ ಹಿಂದೆ ನಡೆದಂತಹ ಒಂದು ಪ್ರಕರಣ ಸಾಕಲ್ವೇ? ಅಹಲ್ಯ ಪ್ರಕರಣ. ಅಹಲ್ಯನ್ನು ಕೆಡಿಸುವುದಕ್ಕೆ ಮುಂದಾದ ಗೌತಮ ಋಷಿಗಳ ಶಾಪಕ್ಕೆ ಒಳಗಾದ. ಅದು ಮರೆತು ಹೋಗಿರಬೇಕು. ಆದರೂ ಆತನಿಗೆ ಬುದ್ಧಿ ಬರಲಿಲ್ಲ. ನಿಮ್ಮನ್ನು ಬಯಸಿ ಬಂದಿದ್ದಾನೆ. ಅವನಿಗೆ ವಿನಾಶಕಾಲ ವಿಪರೀತ ಬುದ್ಧಿ. ಹೌದು. ಆತನ ಬಳಿಗೆ ಹೋಗಿ ಸಾಮದಿಂದ ಹೇಳುತ್ತೇವೆ, ಕೇಳದಿದ್ದರೆ ಯುದ್ಧದ ಮುಖೇನವಾಗಿ ಬರೆದು ಶಾಬಾಷ್. ನಿಮ್ಮದಾದಂತಹ ವೀರೋಚಿತವಾದ ಮಾತುಗಳನ್ನು ಕೇಳಿದಾಗ ಮನಕ್ಕೆ ಮಹಾದಾನಂದವಾಗುತ್ತಾ ಇದೆ. ಆತನನ್ನು ಎದುರಿಸುವುದಕ್ಕೆ ಹೋಗಬೇಕು ಅಂತ ಆದ್ರೆ ನಾವು ಸಕಲ ಸಿದ್ಧತೆಯನ್ನು ಮಾಡಬೇಕಾಗಿದೆ. ಆ ಸಿದ್ಧತೆಯನ್ನು ಮಾಡಿಕೊಂಡು ಆತನನ್ನು ಎದುರಿಸುವುದಕ್ಕೆ ಸಾಗೋಣ.
ನಮ್ಮ ಅಮರೇಂದ್ರನಿಗೆ ಮದುವೆ ಮಾಡಿ ಕೊಟ್ಟರೆ ಇನ್ನು ಬೆನ್ನು ಉಳಿದಿತ್ತು. ಮುಚ್ಚುಬಾಯಿ. ಉದ್ದೇಶವನ್ನು ಇರಿಸಿಕೊಂಡು ಮಹಾರಾಣಿಯನ್ನು ಮದುವೆಯಾಗುವುದಕ್ಕೆ ದೇವೇಂದ್ರನನ್ನು ಕೂಡಿಕೊಂಡು ಬಂದೆಯಾ? ಹೌದು. ಬಂದಾಗ ಹಿಂದೆ ನಡೆದರೆ ಸರಿ, ಬಾಡಿದು ಓಡಿಸಿದೆ. ರಣಕ್ಷೇತ್ರವನ್ನು ಪ್ರವೇಶಿಸಿದ್ದೀಯ. ನಿನ್ನ ರಾಣಿಯನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಸುರಲೋಕದಿಂದ ಬಂದವರು ನಾವು ಇರಬಹುದು. ಹಾಗಾಗಿ ಹೇಳುತ್ತಾ ಇದ್ದೇನೆ, ಏನು ನಿಮಗೆಲ್ಲ ರಣಕ್ಷೇತ್ರ ಹೇಳಿಸಿದ್ದಲ್ಲ, ಮತ್ತೆ ಬಂದಂತೆ ಹಿಂದೆ ಹೋಗಿ ಅವಳನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದೇವೆ. ನಾಡೀರಿ. ದೇವೇಂದ್ರ ನಿಮ್ಮ ರಾಜ, ನೀನು ಮಂತ್ರಿಯ ಸ್ಥಾನದಲ್ಲಿದ್ದೀಯ. ಒಳ್ಳೆಯ ಸಲಹೆಯನ್ನು ಕೊಡಬೇಕಿತ್ತು, ಅದನ್ನು ಬಿಟ್ಟು ಕೆಟ್ಟು ಹೋಗುವಂತಹ ಸಲಹೆಯನ್ನು ಕೊಟ್ಟು ದಾಳಿಯನ್ನು ಮಾಡಿದ್ದೀರಾ. ಬಂದ ಹಾಗೆ ನಾಡಿ ಶಿರ ಯಾಕೆ ಸ್ವಯಂ ಪ್ರಭೆಯನ್ನು ಕರೆದುಕೊಂಡು ಹೋಗಬೇಕು ಎನ್ನುವ ಉದ್ದೇಶದಿಂದ ಇಲ್ಲಿಯವರೆಗೆ ಬಂದವರು. ಎದುರಾಗಿ ಯುದ್ಧಕ್ಕೆ ನಿಂತೆಯ? ಹೌದು. ಹೆಣ್ಣಾದಂತಹ ನಿನಗೆ ಇದು ಶೋಭೆಯಲ್ಲ, ಮತ್ತೆ ಹಿಂದಕ್ಕೆ
ಚೆನ್ನಾಗಿ ಸ್ಪಷ್ಟವಾಗಿದೆ. ದೇವೇಂದ್ರನ ಮಗ ಜಯಂತ ನಾನೇ. ಜಯಂತ ಎಂದರೆ ನೀನೆಯ? ಹೌದೌದು. ನನ್ನನ್ನು ಹೇಳುತ್ತಾ ಇದ್ದೀಯಲ್ಲ, ಸ್ತ್ರೀಯರಾಗಿ ಈ ರೀತಿಯಾದಂತಹ ಪೌರುಷ ತೋರಿಸುವುದು ಸರಿಯಲ್ಲ ಎಂಬುದಾಗಿ ನೀನು ಮಾಡುತ್ತಾ ಇರುವಂತಹ ಕಾರ್ಯ ಯಾವುದು? ಪುರುಷನಿಗೆ ಪೌರುಷ ಮೇಲು. ಪೌರುಷ ಹೌದು, ಆದರೆ ಏನು? ನಿನ್ನ ತಾಯಿ ಇದ್ದಾಳಲ್ಲ ಸಚೀದೇವಿ, ಹೌದು, ಆಕೆ ಪಾಪ ಬುದ್ಧಿವಾದನ್ನು ಹೇಳಿದ್ದರೂ ಕೂಡ ಕೇಳದೆ ಮಗನನ್ನು ಸೇರಿಕೊಂಡು ಇತ್ತ ಕಡೆಗೆ ಮಗನನ್ನು ಸೇರಿಕೊಂಡು ಬಂದದಲ್ಲ, ಮತ್ತೆ ಬರುತ್ತೇನೆ ಅಂತ ಹೇಳಿದ್ದು. ಅದೇ ಹೇಳಿದ್ದು, ಈ ಇರುವರ ಜೊತೆಯಾಗಿ ಬಂದದ್ದಲ್ಲ. ಆದರೆ ಏನು? ಮಗನಿಗೆ ಸರಿಯಾದಂತಹ ಪಾಠವನ್ನು ಹೇಳಬೇಕು, ಯಾವ ದಾರಿಯಲ್ಲಿ ನಡೆಯಬೇಕು ಅದನ್ನು ಹೇಳಿಕೊಡಬೇಕು. ಸರಿ. ಅದರ ಬದಲಾಗಿ ಇನ್ನೊಂದು ಮದುವೆ ಆಗುತ್ತೇನೆ ಎಂಬುದಾಗಿ ಹೊರಟು ನಿಂತಾಗ ಒಪ್ಪಿಗೆಯನ್ನು ಕೊಟ್ಟು ಆತನ ಜೊತೆಗೆ ಬಂದಿದ್ದೆಯಲ್ಲ, ಮಗನಾಗಿ ನೀನು ಮಾಡುವಂತಹ ಕಾರ್ಯ ಸರಿ ಉಂಟೆ? ಯಾರಿಗೆ ಬೇಕಾಗಿ ನಾನು ಮಾಡುತ್ತಾ ಇರುವುದು? ಯಾರಿಗೆ ಬೇಕು? ಅವರು ರಾಜನಾದವನಿಗೆ ಅದೆಷ್ಟು ಬೇಕಾದರೂ ಮದುವೆ ಆಗಬಹುದು. ಆದರೆ ಬಲಾತ್ಕಾರದಿಂದ ಅಲ್ಲ, ಒಪ್ಪಿಗೆ ಇದ್ದು ಮದುವೆ ಆಗಬೇಕು. ಅದು ನಿನಗೆ ಬೇಕಾದ ವಿಚಾರವಲ್ಲ, ಅದು ಹೇಳಬೇಕಾದ ಜನ ನೀನಲ್ಲ. ಮತ್ತೆ ಏನು ಹೇಳಬೇಕು? ಸ್ವಯಂಪ್ರಭೆ ಹೇಳಬೇಕಿತ್ತು. ಹೌದಾ? ಮಂತ್ರಿಣಿಯಾಗಿ ಆಕೆ ತಿರಸ್ಕರಿಸಿದ್ದಾಳೆ, ಅದಕ್ಕಾಗಿ ನಾವೇ ಬಂದದ್ದು. ಅದನ್ನು ಹೇಳುವ ಜನ ನೀನಲ್ಲ, ಮತ್ತೆ ಸ್ವಯಂಪ್ರಭೆ ಹೇಳಲಿ. ಹೌದಾ? ನೀನು ಹೇಳುವುದಕ್ಕೆ ಯಾರು ನೀನು? ನೀನು ಅಲ್ಲಿ ಹೋಗಬೇಕಲ್ಲ. ಬಿಡು ನೀನು. ಏನು ಒಬ್ಬ ಹೇಳುತ್ತಾರೆ? ಸಚಿದೇವಿಯಿಂದ ಪೆಟ್ಟು ತಿಂದು ನಿನಗೆ ಗೊತ್ತಿರಬೇಕು. ಆದರೆ ಒಂದು ಹೇಳಬೇಕ ಏನು? ಈ ಕೆಲವೆಲ್ಲ ಮತ್ತೆ ಶುಭ ಕಾರ್ಯ ಆಗುವಾಗ ನಿಮ್ಮಂತ ಮಧ್ಯವರ್ತಿಗಳು ಹೋಗಿ ಎಲ್ಲ ಅವರು ಬೇಡ ಮಧ್ಯವರ್ತಿ ನಿಲ್ಲದಾಯಿತು ಅಲ್ಲ. ಏನು? ಹೆಣ್ಣು ಮಕ್ಕಳಲ್ಲಿ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಭಾವಿಸಿಕೊಂಡಿದ್ದೀಯಾ? ಯಾವ ಸಾಮರ್ಥ್ಯ? ನಮ್ಮಲ್ಲಿ ಕೂಡ ಭುಜಬಲ ಅಧಿಕವೇ ಉಂಟು, ಪರಾಕ್ರಮ ಉಂಟಂತಾದ್ರೆ
ಇದೇನು ಎತ್ತ ಹೋಗುವೆ ನಿಲ್ಲುವಂತಗಾಗಿನಿ ನಿನ್ನ ಸತ್ವ ಸಹಜಗೆ ಮಿಟ್ಟಿದೆನು ವೃದ್ಧ ವ್ಯಾಧಿ ಸಮರ ವಿಚಾರಿ ನಿನ್ನ ವೃದ್ಧ ವ್ಯಾಧಿ ಸಮರ ವಿಚಾರಿ ನಿನ್ನ ಪತ್ನಿಯಾಗಿ ಬಾಳು ಸುಖದಿ ಎನ್ನ ಪತ್ನಿಯಾಗಿ ಬಾಳು ಸುಖದಿ ಎತ್ತ ಹೋಗುವೆ ನಿಲ್ಲು ಮತ್ತ ಕಾದಿನೇ ಸುರಪತಿ ನೋಡಿದೆ ನಿನ್ನ ಚೆಲುವಿಕೆಯನ್ನು ನೋಡಿದೆ. ಓಹೋ, ನಿನ್ನ ಚೆಲುವಿಕೆಗೆ ಮರಳಾಗಿ ನಾನು ಬಂದವ. ಛೇ ಛೇ, ಕಣ್ಣಾರೆ ಕಂಡಲ್ಲ, ಮತ್ತೊಬ್ಬರಿಂದ ನಿನ್ನ ಸಮಸ್ತವಾದ ವಿಚಾರವನ್ನು ತಿಳಿದೇಳಿಗೆ ಆಗಮಿಸಿದ್ದೇನೆ. ನನ್ನ ಸೌಂದರ್ಯದ ವಿಚಾರವಾಗಿ ಪರೋಕ್ಷವಾಗಿ ತಿಳಿದು ನೀನು ಬಂದವನಿದ್ದೀಯ. ಹೌದು, ಆದರೆ ಇಲ್ಲಿ ನಡೆದ ಘಟನೆ ಬೇರೆಯಾಗಿ ಪರಿಣಮಿಸಿತ್ತಲ್ಲ. ವ್ಯತಿರಿಕ್ತವಾದಂತ ಅನುಭವ ನಿನ್ನ ಪಾಲಿಗೆ ಕೊಟ್ಟಿದೆ ಎಂಬುದಾಗಿ ತಿಳಿದುಕೊಂಡಿದ್ದೇನೆ. ಒಂದು ರೀತಿಯಾದ ಖೇದ, ಒಂದು ರೀತಿಯ ದುಃಖ ನನಗಾಗುತ್ತಾ ಇದೆ. ಮಾಡಿದ್ದು ತಪ್ಪು ಎಂಬುದಾಗಿ ಅರ್ಥವಾದ ಬಳಿಕ ನೀನು ಪಶ್ಚಾತ್ತಾಪವನ್ನು ಪಡೆಯಲೇಬೇಕು ತಾನೆ. ಕಾರಣ ಉಂಟು. ಏನು? ನಾನೊಬ್ಬರ ಬಂದದ್ದಲ್ಲ, ಮತ್ತೆ ನನ್ನ ಪರವಾಗಿ ನನ್ನ ಹಿತೈಷಿಗಳಾಗಿ ನನ್ನವರು, ನನ್ನ ಅಷ್ಟದಿಕ್ಪಾಲಕರು ಮಾತ್ರವಲ್ಲ, ಸ್ವಯಂ ನನ್ನ ಪುತ್ರನೇ ಬಂದಿದ್ದಾನೆ. ಅರ್ಥವಿಸಿಕೊಂಡಿದ್ದೇನೆ. ಈಗಾಗಲೇ ಧುರವನ್ನು ಮಾಡಿ ಧುರದಲ್ಲಿ ಸೋಲನ್ನು ಕಂಡವರಾಗಿದ್ದಾರೆ. ಸೋತಿದ್ದೀರಿ. ಆ ತರದಕ್ಕೆಲ್ಲ ನಾನು ಮಣಿಯುತ್ತಿಲ್ಲ. ಮತ್ತೆ ಯಾಕೆಂದ್ರೆ ನಾನು ಯಾರು, ನನ್ನ ಯೋಗ್ಯತೆ ಎಷ್ಟು, ನಾನು ಎಲ್ಲಿ ಇರುವೋ, ಏನು ಮಾಡಬೇಕಾದವ, ಜಗಕ್ಕೆ ಹಿತವ ಶಕ್ರ ಎಂಬ ನಿಗಳಿಕೆಗೆ ನನ್ನ ಪಾತ್ರನಾಥವ ಇರಬಹುದು. ಜಗಕ್ಕೆ ಹಿತವನಾದ್ದರಿಂದಲೇ ನಾರದ ಮುನಿಪರ ಮಾತಂತೆ ನಿನ್ನ ಕಡೆ ಆಗಮಿಸಿದ್ದೇನೆ. ನೀನ್ಯಾರು, ನೀನೇನು ಎಂಬುದನ್ನು ಚೆನ್ನಾಗಿ ನಾನು ತಿಳಿದುಕೊಂಡೆ ನಿನ್ನ ಬಳಿಗೆ ಬಂದಿದ್ದೇನೆ. ನಮ್ಮ ಮಾನಸ ಪುತ್ರಿಯಾಗಿರುವಂತ ನೀನು ಶ್ರೀರಾಜ್ಯವನ್ನು ಕಟ್ಟಿ ನೀನಿಲ್ಲಿ ವಿರಾಜಮಾನವಾಗಿ ಮೆರೆಯುತ್ತಾ ಇದ್ದಿ ಎಂಬುದನ್ನು ತಿಳಿದು ನಾನು ಬಂದವ. ಮದುವೆ ಆಗಬೇಕೆಂಬುದಾಗಿ ತೀರ್ಮಾನವನ್ನು ಕೈಗೊಂಡೇ ಬಂದವ. ಓ ಹೆಣ್ಣೆ, ಈ ರೀತಿಯಂತ ಮನುಷ್ಯನ ತೋರಿಸಬೇಡ. ಈ ರೀತಿಯಂತ ಕಲಹ ಮುಂದಕ್ಕೆ ಏನಾದರೂ ಒಂದು ರೀತಿಯಂತ ಅನಾಹುತ ನನಗಲ್ಲ. ನಾವಂದ್ರೆ ಜಗವನ್ನು ದೇವತೆಗಳ ಪಂಕ್ತಿಯಲ್ಲಿ ಇರುವವ, ದೇವತೆಗಳ ಸ್ಥಾನವನ್ನು ಅಲಂಕರಿಸಿದವ. ಆದ್ರೆ ನೀನು ಬ್ರಹ್ಮ ಮಾನಸ ಪುತ್ರಿ. ಮುಂದಕ್ಕೆ ಹೌದದು, ಮುಂದಕ್ಕೆ ಏನಾದರೂ ಒಂದು ರೀತಿಯ ಘಟನೆ ಅಥವಾ ಸೋಲು ನಿನ್ನ ಬಳಿಗೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ಮನಬಿಚ್ಚಿ ಹೇಳ್ತಿರುವಂತ ಮಾತನ್ನು ನೀನು ಮನಬಿಚ್ಚಿ ನನ್ನ ಅಂತಃಕರಣವನ್ನು ತಿಳಿದು ನನ್ನನ್ನು ಮದುವೆ ಆಗದೆ ಒಳಿತು. ಇದು ನಿನ್ನ ಪಾಲಿಗೆ ಸುಖವಾದೀತು. ವರ್ತಮಾನವನ್ನು ತಿಳಿದಿಯೇನು ವೃತ್ರಾರಿಯೋ ಬಳಿರೇ ಬಳಿರೇ. ಲೋಕಮುಖದಲ್ಲಿ ನೆಗಲ್ತೆಯನ್ನು ಹೊಂದಿದವನಿದ್ದೀಯ. ಸುಮನಸರಿಗೆ ಒಡೆಯ, ಹೂವಿನಂತ ಮನಸ್ಸನ್ನು ಹೊಂದಿದವನಿದ್ದೀಯ. ನಿನ್ನ ಕೆಟ್ಟ ಮನಸ್ಸನ್ನು ಈಗ ಅರ್ಥವಿಸಿಕೊಂಡವಳಿದ್ದೆ. ಕೆಟ್ಟ ಮನಸ್ಸು ಮತ್ತೆ ಏನದು? ಈ ಸಮಯದಲ್ಲಿ ನನ್ನ ಸೌಂದರ್ಯದ
ವಿಚಾರವನ್ನು ತಿಳಿದ ಕೂಡಲೇ ನನ್ನನ್ನು ಮದುವೆಯಾಗಬೇಕೆನ್ನುವಂತ ಸ್ವಾರ್ಥದ ಆಸೆಯಿಂದ ಬಂದಿದ್ದೆ ಎಂಬುದಾಗಿ ನಿನ್ನ ನಡೆಯಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡವಳಿದ್ದೇನೆ. ಗಡ್ಡಸು ಮಾಡುದು ಆ ರೀತಿ ತಪ್ಪದು. ತಪ್ಪು ಅಂತ ಹೇಳುವುದಕ್ಕೆ ಕಾರಣ ಉಂಟು. ಏನದು? ಒಂದು ಮದುವೆ ಆಗಿದೆ ಅಲ್ಲ ನಿನಗೆ? ಹೌದು. ವಾಮಭಾಗವನ್ನು ಅಲಂಕರಿಸುವುದಕ್ಕೆ ಒಬ್ಬಳಕ್ಕಿದ್ದಾಳಲ್ಲ. ಗಂಡಸನಿಗೆ ಹಲವು ಮದುವೆ ಆಗಬಹುದು, ಅದರಲ್ಲೂ ರಾಜನವರಿಗೆ ಬಹುಪತ್ನಿ ವಲ್ಲಭ ಹೌದು ಎಂಬ ಬಿರುದು. ಇದು ಲೋಕ ಮೆಚ್ಚುವಂತ ವಿಚಾರವಾಗಿರ್ಬೇಕಾಗಿದೆ. ನಿನ್ನ ಮದುವೆ ನಿನ್ನ ಹೆಂಡತಿಯ ವಿಚಾರವಾಗಿ ಲೋಕ ವಿರೋಧಿಸಬಾರದು. ಆದ್ರೆ ನೀನು ಈ ಹೆಣ್ಣು ಮಕ್ಕಳನ್ನು ಪಡೆಯುವಲ್ಲಿ ನೀನು ಮಾಡಿದಂತ ಸಾಧನೆ ಏನೆಂಬುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಈ ಪೂರ್ವದಲ್ಲಿ ನೀನೊಬ್ಬಳಾಕೆಯನ್ನು ಸೇರುವುದಕ್ಕಾಗಿ ಹೋಗಿ ಪರಿಣಾಮದಿಂದ ನಿನ್ನನ್ನು ಲೋಕದಲ್ಲಿ ಏನೆಂದು ಕರೆಯುತ್ತಾರೆ? ಸಹಸ್ರಾಕ್ಷ. ಹೌದು, ನಿನಗೆ ಬಿರುದಲ್ವ? ನಾಚಿಗೆಟ್ಟವ, ಮಾನಗೆಟ್ಟವ, ಹಲವು ನೇತ್ರಗಳನ್ನು ಹೊಂದಿದಂತ ನಿನ್ನನ್ನು ನಾನು ಮದುವೆ ಆಗಬೇಕೆ, ಆದ್ದರಿಂದ ನಿನ್ನನ್ನು ವಿರೋಧಿಸ್ತಾ ಇದ್ದೇನೆ. ನೀನು ಹುಟ್ಟಿದವಳು, ನೀನು ಬ್ರಹ್ಮ ಮಾನಸ ಪುತ್ರಿ ಆಗಿರಬಹುದು. ನಾನು ಅದೆಷ್ಟೋ ಶತಕಗಳನ್ನು ದಾಟಿ ಬಂದವ, ಪೂರ್ವದಲ್ಲೇ ಇದ್ದವ. ಇಲ್ಲಿರುವ ತತ್ವ ಈ ಪ್ರಪಂಚದಲ್ಲಿ ನಡೀತಿರುವ ಸಮಸ್ತ ವಿಚಾರವನ್ನು ಚೆನ್ನಾಗಿ ನಾನು ತಿಳಿದುಕೊಂಡವ. ನನಗಿಂತ ಅಧಿಕವಾದಂತ ಅನುಭವವನ್ನು ನೀನು ಹೊಂದಿದುದರಿಂದ ಈ ರೀತಿಯಂತ ಮಾತನಾಡಿದ್ದೇನೆ. ಹೌದೌದು, ಎಲ್ಲವನ್ನು ತಪ್ಪಿ ನಡೆಯಬಾರದು. ಲೋಕ ನೆಗಲ್ತೇನು ಹೊಂದಿದವ ನಾಳೆಯ ದಿನ ನಿನ್ನನ್ನು ಬೆಟ್ಟೆತ್ತಿ ತೋರಿಸ್ತಾರೆ. ನಿನ್ನ ಪಾಲಿಗೆ ಯಾವುದೇ ರೀತಿಯಾದಂತ ತಪ್ಪು ಮಾತು ಬರಬಾರದು ಎನ್ನುವುದಾಗಿ ಎಚ್ಚರಿಕೆ ನುಡಿಗಳನ್ನಾಡಿದ್ದೇನೆ. ಹೌದೌದು, ನೀನು ಹೇಳಿದ್ದೇನೆ ಸರಿ. ಆದರೆ ಹಿಂದೆ ನಡೆದಂತ ಕಟ್ಟಡ ಬಗ್ಗೆ ಕೆಲವು ರೀತಿಯ ಹಿನ್ನೆಲೆ ಇದೆ, ಪೂರ್ವ ಹಿನ್ನೆಲೆ ಇದೆ. ಅದನ್ನು ನೀನು ತಿಳಿಲಿಲ್ಲ, ನಿನಗೆ ಅದು ಗೊತ್ತಿಲ್ಲ. ಸಮಸ್ತ ವಿಚಾರವನ್ನು ನಾನು ತಿಳಿದೇ ಬಂದಿದ್ದೇನೆ. ಏನು ಸಹಸ್ರಾಕ್ಷಣ ಎಂಬ ಹೆಸರುಗಳಿಗೆ ಬರಲಿ, ಆದರೆ ನಿನ್ನನ್ನು ವರಿಸುವಲ್ಲಿ ಈ ಹೊತ್ತಲ್ಲಿ ನಾನು ಮುಂದುವರಿದವ, ಹೆಜ್ಜೆ ಮುಂದಿಟ್ಟವನ ಇಟ್ಟಿದ್ದೇನೆ. ಒಂದು ಮಾತುಂಟು, ಜಗಕ್ಕೆ ಹಿತವ ಶಕ್ರ, ಜಗದ ಕ್ಷೇಮವನ್ನು ಬಯಸುವವನೇ ಶಕ್ರ ಎಂಬುದಾಗಿ, ದೇವೇಂದ್ರ ಎಂಬುದಾಗಿ ಎಲ್ಲರೂ ಚೆನ್ನಾಗಿ ತಿಳಿದಿದ್ದಾರೆ. ಆದ್ರೆ ಇಲ್ಲಿ ನನ್ನನ್ನು ಬದಲಿಸಬೇಡ. ಜಗಕ್ಕೆ ಹಿತವ ಶಕ್ರ ಎಂಬ ಮಾತು ಸುಳ್ಳಾಗಬಾರದು. ಜಗಕ್ಕೆ ಶತ್ರು ಶಕ್ರ ಎಂಬ ಮಾತನ್ನು ಈ ಹೊತ್ತಲ್ಲಿ ನೀನು ಮಾಡಿಸ್ತಾ ಇದ್ದಿ, ನನ್ನಿಂದ ಮಾಡಿಸ್ತಾ ಇದ್ದಿ. ಇದು ಒಳ್ಳೆಯ ಮಾತಲ್ಲಿ ನಾನು ಹೇಳಿದಂತೆ ಕೇಳಿದ್ರೆ ಒಳಿತು, ಇಲ್ಲದಿದ್ದರೆ ನಿನ್ನ ಪಾಲಿಗೆ ಕೆಟ್ಟದಾಗಿ. ಅದು ಲೋಕಮುಖಕ್ಕೆ ಇರಬಹುದು. ಆದ್ರೆ ನಿನ್ನನ್ನು ನಾನು ಸಂಬೋಧಿಸುತ್ತಾ ಇದ್ದೇನೆ ಊರಿನಲ್ಲಿರುವಂತ ಹೆಣ್ಣು ಮಕ್ಕಳ ಚಂದವನ್ನು ಅನುಭವಿಸುವುದಕ್ಕಾಗಿ ಬಂದಂತ ಸ್ವಾರ್ಥಿ ನೀನಾಗಿದ್ಯಾ. ಈ ಸಮಯದಲ್ಲಿ ನಾನು ಬೇಡ ಎಂದರೂ ಕೂಡ ನನ್ನ ಮಾತನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲದಿದ್ದ ಬೇಕು ಎಂಬುದನ್ನು ಬಯಸಿದ್ದೇನೆ. ಬೇಕು ಎಂಬುದಾಗಿ ಭರಿಸುವಲ್ಲಿ ಪರಿಣಾಮದಿಂದ ಸಿಗಬಹುದಾದಂತ ಸಂಪಾದನೆ ಏನೆಂಬುದನ್ನು
ಗೊತ್ತಾಯ್ತು ನನಗೆ. ಈಗ ಅವಕಾಶ ಇರುವುದು ನನಗೆ ಮಾತ್ರ. ಆ. ಈ ಸಮಯದಲ್ಲಿ ಏನೆಂಬುದಾಗಿ ಭಾವಿಸಿಕೊಂಡೇನು ನೀನು? ನನ್ನನ್ನು ಏನು ಏನು ತಪ್ಪಾಗಿ ಹೋಯ್ತು. ಹಾ. ಆಗ ಒಂದು ವಿಚಾರ, ಯಾವುದು? ಇದು ಉಂಟಲ್ಲ, ಯಾವುದು? ಅದು ನನ್ನ ಆಯುಧ. ನಿನ್ನ ಆಯುಧ? ಅದು ನನ್ನ ಬಳಿ ಯಾವಾಗಲೂ ಇರಲೇಬೇಕು. ನನಗೆ ಗೊತ್ತು. ದಯಮಾಡಿ ಅದನ್ನೊಂದು ಕೊಟ್ಟು ಬಿಡು. ಯಾವುದನ್ನು? ಅದು ಆಯುಧ. ಇದನ್ನು ಕೊಡುವುದಿಲ್ಲ. ವಜ್ರಾಯುಧ. ನೀನು ಹೊರಟಂತ ಈ ಸಾಧನೆ ಆ? ಲೋಕಮುಖದಲ್ಲಿ ಪ್ರಚಾರ ಆಗಲಿ. ಅಲ್ಲ, ಪ್ರಚಾರ ಬೇಡ. ಆ ಪ್ರಚಾರತೆಯಿಂದ ನೀನು ಪ್ರಸಿದ್ಧಿ ಇಲ್ಲಿ ನೋಡು. ನಡೆದಿರುವ ಕಟ್ಟ ನಿನಗೆ ಮತ್ತು ನನಗೆ ಮಾತ್ರ, ಇಬ್ಬರಿಗೆ ಮಾತ್ರ ಕಾಮುಕ, ಗೊತ್ತಿದೆ. ಕಾಮುಕ, ನಾವು ಕಂಡಿದ್ದೇವೆ. ನೋಡು ಆ? ನಮ್ಮ ಪ್ರತ್ಯಕ್ಷ ಸಾಕ್ಷಿ ನಿನ್ನ ನಾವು ಬಳಿಯಲ್ಲಿ ಇವರೆಲ್ಲ ಯಾಕೆ ಬಂದದ್ದು ಇಲ್ಲಿಗೆ? ಯಾಕೆ ಅಂದ್ರೆ ಕಾಮುಕ. ನಮ್ಮ ಪುರದಲ್ಲಿ ಬಂದಲ್ಲ. ದಯವಿಟ್ಟು ಸ್ವಲ್ಪ ಇದು ವಿಷಯ ಯಾರಿಗೂ ಗೊತ್ತು ತಿಳಿಸಬೇಡಿ. ನೋಡು ಇದು ಬಂದವ ಸುರೇಂದ್ರ. ನಾವು ಪ್ರಚಾರ ಮಾಡ್ತೀವಿ. ನಾನು 3 ಲೋಕದ ಅಧಿಪತಿ. ಇರಬಹುದು. ಅಲ್ಲ ಮತ್ತೆ ಅಲ್ಲ ನಿಮ್ಗೆ ಅಲ್ಲಿ ಇರ್ಲಿಲ್ವಾ? 3 ಲೋಕಕ್ಕೆ ಗೊತ್ತಾಗಬಾರ್ದು ಜನತೆ. ಅಧಿಪತಿಯ ಕಾಮುಕತನದ ಪ್ರಕರಣ ಅದು ಬೇಡ. ನಾಳೆಯಿಂದ ದಯವಿಟ್ಟು ಪ್ರಚಾರ ಆಗಬೇಕು. ಪ್ರಚಾರ ಆಗಬೇಕು. ವಾರ್ತೆ ಗ್ರಹಚಾರ ಮುಖವನ್ನೇ ನಾನು ಇವನನ್ನ ಹೀಗೆ ಬಿಟ್ರೆ ಆಹಾ. ಆಗುದಿಲ್ಲ. ಮಾತನಾಡೋದಕ್ಕೆ ಬಿಟ್ಟೆ ಅಂತ ಆದ್ರೆ ಯೋಚಿಸಿ ಹೌದು. ಮಾತಾಡ್ತಾನೆ. ತಪ್ಪಿಸಿಕೊಳ್ತಾನೆ ಮತ್ತೆ. ಹೌದಪ್ಪ. ಹಾ. ತಪ್ಪಿಸಲ್ಲ, ನಾನು ಓಹೋ. ಹೋಗ್ತೇನೆ. ದಯವಿಟ್ಟು ನಾನು ಅದಕ್ಕೆ ಬೇಕಾಗಿ ತಡ ಮಾಡು ಸರಿಯಲ್ಲ. ಈತನನ್ನು ಈ ಸಮಯದಲ್ಲಿ ನಾಗಾಸ್ತ್ರದಿಂದ ಬಂಧಿಸಿದ್ದೇನೆ. ಶೋಭೆ, ತಾಯೇ, ಬಂದಂತ ದೇವೇಂದ್ರನಿಗೆ ಹಾ. ಸರಿಯಾದ ಪಾಠವನ್ನು ಕಲಿಸಿದ್ದೇವೆ. ಹೌದು. ಆದರೆ ಹಾಗಂತ ನಾವು ಸುಮ್ಮನಿರುವುದೇ? ಆಹಾ. ಇವ ಏನೋ ಮಾಡ್ಯಾನ. ಹೌದು. ಆದ್ರೆ ಆ ಒಂದು ಕಣ್ಣು ಆತನ ಮೇಲೆ ಇರಿಸಬೇಕು. ಒಂದು ಯೋಚನೆ ಆತನದ್ದನ್ನ ಜಾಗ್ರತೆಯಲ್ಲಿ ನಾವಿರಬೇಕು. ಖಂಡಿತವಾಗಿ ಆ ನಿರೀಕ್ಷೆಯಲ್ಲಿ ನಾವಿರೋ ಇದ್ದಲಿದ್ರೆ ಸಮಸ್ತ ಭಾರತೀಯ ರವಿಪುತ್ರ ವೈಶ್ವಾನರಾದಿಗಳು ಅಕ್ಕಲಿಂದ್ರಾಣಿಗೆ ಬಿತ್ತರಿದನು ಕೇಳು ಚಿತ್ತದಿ ತಳಮಳಿಸುತ್ತ ಇತ್ತಲಿಂದ್ರಾಣಿ ಹೋಗುವಂತಹ ಸಂದರ್ಭದಲ್ಲಿ ಬೇಡ ಬೇಡ ಸ್ವಾಮಿ, ಇಂತಹ ಹುಚ್ಚಾಟಕ್ಕೆ ನೀವು ಮುಂದುವರಿಯಬೇಡಿ ಎಂಬ ಹಾಗೆ ಆಡಿದೆ, ಕಾಡಿದೆ, ಬೇಡಿದೆ. ಆದರೂ ನಾರದರು ವರ್ಣಿಸಿದಂತಹ ಆ ವರ್ಣನೆಗೆ ಮಾರು ಹೋಗಿ ಆಕೆಯ ಮೋಹಕ್ಕೊಳಗಾದಿರೆ ಪ್ರಭು. ಮದುವೆಯಾಗಿ ಬರುತ್ತೇನೆ ಶಚಿ ಎಂಬ ಹಾಗೆ ಆಡಿ ಹೋದಂತಹ ನೀವಿಂದು ಆಕೆಯ ಬಂಧನಕ್ಕೊಳಗಾದಿರೆ. ನಾನೆಂತೂ ಸಹಿಸಿಕೊಳ್ಳಲಿ? ಈ ವಿಚಾರವನ್ನು ಕೇಳಿ ನಾನು ಹೇಗಿರಲಿ ಪ್ರಭು? ನಾನು ಆಡಿದಂತಹ ಮಾತನ್ನು ಕೇಳಿ ನೀವು ಸೈರಿಸಿದಿರಿ ಎಂದಾದರೆ ಇಂತಹ ಸ್ಥಿತಿ ಒದಗಿ ಬರುವುದಕ್ಕೆ ಸಾಧ್ಯವೇ ಇರುತ್ತಿರಲಿಲ್ಲ. ಏನು ಮಾಡಲಿ ನಾನು, ಏನು ಮಾಡಲಿ? ಇಲ್ಲ, ನಾ ಸುಮ್ಮನೆ ಕುಳಿತೇನೆ ಎಂದಾದರೆ ನನ್ನವರಿಗೆ ಕಷ್ಟವೆಂಬುದು ಇನ್ನಷ್ಟು ಅಧಿಕವಾಗುವುದಕ್ಕೆ ಸಾಧ್ಯ ಉಂಟು. ನನ್ನವರನ್ನು ಕಾಪಾಡಿಕೊಳ್ಳುವುದಾದರೂ ಎಂತೂ ಸ್ವಯಂ ಪ್ರಭೆ, ಬ್ರಹ್ಮಪುತ್ರಿ, ಬ್ರಹ್ಮದೇವರು ಸೃಜಿಸಿದಂತಹ ಮಗಳು ಬ್ರಹ್ಮನಿಗೆ ಆಡಿದೆ ಎಂದಾದರೆ ನನ್ನವರ ಕಷ್ಟ ನಿವಾರಣೆ ಆಗುವುದಕ್ಕೆ ಸಾಧ್ಯ ಉಂಟಲ್ಲವೇ? ಹಾಗಿದ್ರೆ ವಿಧಾತನ ಬಳಿಗೆ ತೆರಳುತ್ತೇನೆ. ಸತ್ಯಲೋಕಕ್ಕೆ ಜಾಗಿ ಜತಿಬುಲು ಮಜಗೂಗೆ ಪ್ರಾರ್ಥನೆ ಗೈದು ಬ್ರಹ್ಮನೊಳು ಸತ್ಯ ಸಂಗತಿಯೆಲ್ಲ ವಿಸ್ತರಿಸುತ್ತ ತನಗಿತ್ತು ರಕ್ಷಿಸು ಪತಿ ಭಿಕ್ಷೆ ದೇವಾ ದೇವಾ, ಸತಿ ಪಾದಾರವಿಂದಗಳಿಗೆ ನಮನವನ್ನು ಸಲ್ಲಿಸುತ್ತಾ ಇದ್ದೆ. ಶುಭವಾಗಲಿ ಮೈತ್ರಿಗಳು. ನಿಮ್ಮ ಬಳ್ಳಿಗೆ ಓಡೋಡಿ ಬಂದಿದ್ದೆ. ಸತಿಪತಿಯರ ಜೊತೆಗಾಗಿ ನಾವು ಬರಬೇಕಾಗಿತ್ತು. ಹೌದು, ಆದರೆ ಇಂದು ಪತಿ ಸನಿಹದಲ್ಲಿ ಇಲ್ಲದಾಗಿ ಹೋಯಿತು. ನೀನು ಒಬ್ಬಳೇ ಬಂದಿದ್ದಿ, ಕಣ್ಣೀರು ಸುರಿಸ್ತಾ ಇದೆಯಲ್ಲಮ್ಮ, ಏನಾಯ್ತು? ದೇವರೇ, ಏನು ಮಾಡಲಿ? ನಿಮ್ಮ ಆಶೀರ್ವಾದದಿಂದಲೇ ಸುರಲೋಕ ನಮ್ಮವರ ಕೈವಶವಾದದ್ದಲ್ವೇ? ನಿಮ್ಮ ಆಶೀರ್ವಾದದಿಂದಲೇ ಅವರೆಲ್ಲರೂ ಅದನ್ನು ನಡೆಸುತ್ತಿರುವುದಲ್ವೇ? ಸರಿ. ದೇವಲೋಕದಲ್ಲಿರುವಂತಹ ಸಂದರ್ಭದಲ್ಲಿ ನಾರದರ ಆಗಮನವಾಯಿತು. ನಿಮ್ಮ ಪುತ್ರಿಯಾದಂತಹ ಸ್ವಯಂ ಪ್ರಭೆಯನ್ನು ಆಡಿದರು, ಹೊಗಳಿದರು. ಆದ್ದರಿಂದಲೇ ಅವರ ಹೊಗಳಿಕೆಗೆ
ಮಾರು ಹೋದಂತಹ ನನ್ನವರು ಆಕೆಯನ್ನು ಮದುವೆಯಾಗಬೇಕು ಎಂಬ ಹಾಗೆ ಇಚ್ಛಿಸಿದರು. ಓಹೋ, ಅದರಿಂದಲೇ ತಂದೆ ಮದುವೆಯಾಗುವುದಕ್ಕಾಗಿ ಮುಂದಾದಂತಹ ಅವರು ಆ ಸ್ವಯಂ ಪ್ರಭೆಯ ಜೊತೆಗೆ ಹೋರಾಡುವುದಕ್ಕಾಗಿ ಮುಂದಾಗಿದ್ದಾರಂತೆ. ಹೋರಾಟ ನಡೆಯಿತ? ಹೌದು. ಪರಿಣಾಮ ಏನಾಯಿತು? ನನ್ನವರಿಗೆ ಸೋಲಾಯಿತು. ಆಕೆ ನಾಗಾಸ್ತ್ರದಿಂದ ಬಂಧಿಸಿದ್ದಾಳೆ ತಂದೆ. ಓ, ಹೀಗೂ ಆಯ್ತಾ? ಕಣ್ಣೀರು ಸುರಿಸಬೇಡಮ್ಮ. ಕಣ್ಣೀರು ಸುರಿಸಿಕೊಂಡು ನನ್ನ ಪಾದವನ್ನು ತೊಳೆಯುತ್ತಾ ಇದ್ದಿ. ನಿಮ್ಮೆಲ್ಲ ಕಷ್ಟನ್ನು ಪರಿಹರಿಸೋದಕ್ಕಾಗಿ ವಿಧಾತೆ ಇದ್ದಾನಲ್ಲ, ನೀನು ಚಿಂತೆ ಮಾಡಬೇಡ. ನನ್ನ ಜೊತೆಲಿ ಬಾ, ನನ್ನ ಮಗಳಿದ್ದಲ್ಲಿಗೆ ಹೋಗೋ ಬಾ. ಮಗಳಿದ್ದಾಳಿಗೆ ಬಂದಿದ್ದೇವೆ ನಾವು. ಏನು ಅವಳು ಕಾಣುತ್ತಾ ಇಲ್ಲ ಅಲ್ಲ? ನಿಮ್ಮ ಪುತ್ರಿ ಹೌದು. ಎಲ್ಲಿದ್ದಾಳೆ? ಸ್ವಯಂ ಪ್ರಭೆ, ಎಲ್ಲಿದ್ಯಮ್ಮ? ಮಗಳೇ ನೋಡಿ ಶಚಿ ಮರುಗುವ ಬಗೆಯನ್ನು ಮಘವನ ಬಿಟ್ಟು ಕೊಟ್ಟವಳ ದುಗುಡವ ಪರಿಹರಿಸೆ ದುಗುಡವ ಪರಿಹರಿಸೆ ನಾನಾದನಿಗೆ ಕೈಯ ಮುಗಿದಳ ಬಾಲೆಯಾದ ಮಗಳೇ ನೋಡಿ ಮಗಳೇ, ಮೊದಲಾಗಿ ನಿಮ್ಮ ಪುಣ್ಯ ಪಾದ ಪದ್ಮ ಇವುಗಳಿಗೆ ಮುಡಿಬಾಗಿದ್ದೇನೆ. ಶುಭಮಸ್ತು. ಎದ್ದೇಳಮ್ಮ. ಆಹಾ, ಅಪ್ಪ, ನನ್ನ ಮಗಳು ಆ, ಆಳ್ವಿಕೆ ಒಳ್ಳೆ ರೀತಿಯಿಂದ ನಡೆಯುತ್ತಾ ಇದೆ ಅಂತ ವರ್ತಮಾನ ನನಗೆ ಕೂಡ ಬಂದಿದೆ. ನಿಮ್ಮ ಆಗಮನದಿಂದ ಆನಂದವನ್ನು ಅನುಭವಿಸ್ತಾ ನನಗೆ ಇದ್ದೇನೆ. ಕೂಡ ಹಾಗೆ ಮಗಳನ್ನು ನೋಡ್ಬೇಕಂತ ಆಸೆ ಇತ್ತು. ಹಾ. ಬರುವುದಕ್ಕೆ ಅವಕಾಶ ಸಿಗ್ಲಿಲ್ಲ. ಹಾ. ಇವತ್ತು ಅವಕಾಶ ತನ್ನಿಂದ ತಾನೇ ಒದಗಿ ಬಂದಿದೆ. ಇವತ್ತಾದರೂ ಬಂದಿರಲ್ಲ. ಬಂದಿದ್ದೇನೆ. ಇದಕ್ಕಿಂತ ದೊಡ್ಡ ಸಂತೋಷ ಬೇರೊಂದು ಬೇಕಾ? ಅಮ್ಮ, ಅಪ್ಪ, ನಾನು ಹೇಳಿದ ಹಾಗೆ ಕೇಳೋಳು ನೀನು. ಹೌದಪ್ಪ. ನಾನು ಏನು ಹೇಳಿದ್ರು ಕೂಡ ಆ. ಅಲ್ಲ ಇಲ್ಲ ಎಂಬುದು ಹೇಳೋಳು ನೀನಲ್ಲ. ಅಪ್ಪನ ಮಾತನ್ನು ಎದುರಿಸಿ ನಡೆದ ಮಗಳೇ ನಾನು. ನಡೆಸಿಕೊಡ್ತೀಯಲ್ಲ? ಖಂಡಿತವಾಗಿಯೂ. ನೋಡಿದ್ದೆ ಯಾರಂತ? ಯಾರಪ್ಪ? ನಾಕದ ಒಡೆಯನ ಸತಿ ಸಚೀಕೆ. ಶಚೀದೇವಿ. ನೋಡಿ, ಕಣ್ಣೀರು ಪರಮ ಪತಿವ್ರತೆ. ಹೌದು, ನಮಸ್ಕಾರ ಮಾಡಿದ್ದೇನೆ. ಕಣ್ಣೀರು ಸುರಿಸ್ತಾ ಇದ್ದಾಳೆ. ಹೌದು. ಆ, ಆ. ಮುಖವು ಬಾಡಿ ಹೋಗಿದೆ, ಅಪ್ಪ, ಕುಂದಿ ಹೋಗಿದೆ. ನಾನೊಂದು ಮಾತು ಕೇಳಿದ್ರೆ ಬೇಸರಿಲ್ಲ ತಾನೆ? ಏನಮ್ಮದು? ನಿಮ್ಮಿರುವರ ಆಗಮನ, ಆ. ಇವರ ಕಣ್ಣೀರು, ಆ. ನಾನಿಲ್ಲಿ ಮಾತುಗಾರಿಕೆ, ಆ. ಯಾವುದು ಸಂಬಂಧ ಅಂತ ಬೇಕಲ್ಲ? ಸಂಬಂಧ ಮತ್ತೇನಿಲ್ಲಮ್ಮ. ಏನಪ್ಪ? ಇಲ್ಲಿಗೆ ದೇವೇಂದ್ರ ಬಂದಿದ್ದನಾ? ದೇವೇಂದ್ರ ಆ, ಬಂದಿದ್ದಾನಪ್ಪ. ಯುದ್ಧ ನಡೆಯಿತು ಸ್ವಲ್ಪ. ಅವನಾಡಿದ ಮಾತನ್ನು ಕೇಳಿ ನಾನು ಕೆರಳಿದೆ, ಮತ್ತೆ ಯುದ್ಧ ಮಾಡಿದೆ. ಮಾಡ್ಲೇಬೇಕಾದ್ದು ಅಲ್ವಾ? ಆ. ಅವ್ ನಿಮ್ಮ ಮಗಳು ತಾನೆ? ಬಂಧಿಸಿದ್ದೀಯಾ? ನಾಗಸ್ತ್ರದಿಂದ ಬಂಧಿಸಿದ್ದೇನೆ. ಮಗಳೇ, ಅಪ್ಪ, ಪಾಪ ಹೆಣ್ಣು ಅವಳು ಆ. ಕಣ್ಣೀರು ಸುರಿಸ್ತಾ ಇದ್ದಾಳೆ. ಆ. ಅದು ಶೋಭೆ ಅಂತ ನಿನ್ಗೆ ಕಾಣ್ತದಾ? ನಾನು ಮುಂದೇನು ಮಾಡಬೇಕೆನ್ನುವುದಾಗಿ ತಿಳಿಸಿದ್ರೆ ಒಳ್ಳೇದ. ನನ್ನ ಮಾತು ನಡೆಸಿಕೊಡ್ತೀಯಲ್ಲ? ಖಂಡಿತವಾಗಿಯೂ. ಆ ಸುರೇಂದ್ರನ್ನು ಆ. ಬಿಟ್ಟು ಕೊಡಮ್ಮ, ಅವರ ಜೊತೆಲಿ ಹೋಗ್ಲಿ ಅವರು ಸ್ವರ್ಗಕ್ಕೆ. ಅಪ್ಪಯ್ಯ, ಮಗಳೇ, ಅಪ್ಪಯ್ಯ ನಿಮ್ಮ ಮಾತಿಗೆ ರಾಜನೇ ನೀನು ಒಪ್ಪಿದೆನಾದರೆ ದುರಪ ತಪ್ಪಾಯಿತೆನು ತಲೆ ಮುಂದಿನ್ನು ಪರಾಂಗನೆ ಗಬ್ಬಲು ತದೆ ನಿಲುಗ ಅಪ್ಪಯ್ಯ ಅಪ್ಪ, ಸ್ವಯಂ ಪ್ರಭೆ. ಮೊದಲಾಗಿ ಕ್ಷಮಿಸಬೇಕು. ಆ. ಒಂದು ವಿಧಾನವಾಗಿ ಹೇಳುದಿದ್ರೆ, ಆ. ಅದೆಷ್ಟು ಸಮಯಗಳಿಂದ ನಮ್ಮ ಪುರ ಪ್ರವೇಶ ಮಾಡಿದ್ದೀರಿ. ಆ. ನಿಮ್ಮಲ್ಲಿ ತುಂಬಾ ಮಾತಾಡ್ಬೇಕುಂಟು ಅಂತ ಮನಸ್ಸುಂಟು, ಇತ್ತು. ಆದ್ರೆ ಸಮಯಾವಕಾಶ ಇಲ್ಲ ಅಂತ ಆಗಿದೆ. ಇಲ್ಲ. ರಾಜಕೀಯ ಹೌದಮ್ಮ. ಅದರ ಒತ್ತಡ, ಆ. ಆದ್ರೆ ನಿಮ್ಮ ಪೂರ್ಣವಾದ ಅನುಗ್ರಹ ನನ್ನ ಮೇಲೆ ಉಂಟು ಅಂತ ಎಂಬುದಾಗಿ ಭಾವಿಸಿ ಯಾವಾಗಲೂ ಉಂಟಲ್ವಾ? ನಿಮ್ಮ ಮಾತಿಗೆ ಇದು ಇಷ್ಟರವರೆಗೆ ಎದುರುತ್ತರ ಕೊಟ್ಟಾಕಿ ನಿಮ್ಮ ಮಗಳು. ಇಲ್ವೇ ಇಲ್ಲ. ನೀವು ಹೇಳಿದಂತೆ ಆ. ಖಂಡಿತವಾಗಿ ಆ. ಆ ಸುರೇಂದ್ರನನ್ನು ಆ. ಬಿಟ್ಟು ಕೊಡ್ತೇನಪ್ಪ. ನೋಡಮ್ಮ, ಸಮಾಧಾನ ಆಯ್ತು ತಾನೆ? ನನ್ನವರು ಬರುವವರೆಗೆ ನನಗೆ ಸಮಾಧಾನ ಆಗುವುದಕ್ಕುಂಟ. ಮುಖ ನೋಡ್ಬೇಕಂತೆ ಈಗ. ಅಂದ್ರೆ ನಾನು ನಾಗಾಸ್ತ್ರದಿಂದ ಬಿಡುಗಡೆಗೊಳಿಸಬೇಕು. ಗೊಳಿಸಬೇಕಂತ. ಸರಿ ಸರಿ ಅಪ್ಪ, ಆ. ನಿಮ್ಮ ಕಣ್ಣ ಮುಂಭಾಗದಲ್ಲಿ ದೇವೇಂದ್ರ ನಾಗಾಸ್ತ್ರದಿಂದ ಮುಕ್ತಗೊಳಿಸಿದ್ದೇನೆ. ಪ್ರಭು, ಸ್ವಾಮಿ, ದೇವರೇ, ನಿಮಗೆ ಏನಾಗಿಲ್ವ? ಇಲ್ಲಿ ಯಾಕೆ ಬಂದ? ಬೇಡ ಬೇಡ ಅಂತ ಹೇಳಿದೆ, ನೀವೇ ಹಠ ಮಾಡಿ ದೇವರೇ, ಬಂದದ್ದು.
ನೀನೊಂದು ಕೆಲಸ ಮಾಡ್ತಿ, ಪಾಪ ಸಚಿ ಕಣ್ಣೀರು ಸುರಿಸ್ತಾ ಇದ್ದಾಳೆ, ಅದಕ್ಕೆ ಅವಕಾಶ ಮಾಡಿಕೊಟ್ಟವ ನೀನೇ ತಾನೆ. ಅಪ್ಪಯ್ಯ, ಆ. ಪತಿವೃತ ಶಿರೋಮಣಿ ಎನ್ನುವಂತ ಬಿರುದನ್ನು ಪಡೆದಂತ ಈ ಶಚಿದೇವಿಯಮ್ಮ ಇರುತ್ತಲೋ, ಆ. ಇವರು ಈ ರೀತಿಯಾದಂತ ಕೈಂಕರ್ಯಕ್ಕೆ ಮುಂದುವರಿದಿದ್ದಾರಂತ ಆದ್ರೆ ಆ. ಮುಂದಿನ ಶಬ್ದ ನನ್ನಲ್ಲಿ ಇಲ್ಲ ಅಪ್ಪ. ಮಗಳೇ, ನಿನ್ನನ್ನು ಮದುವೆ ಆಗಬೇಕೆಂಬಂತ ಆಸೆ, ಆ. ಯಾಕೆಂದ್ರೆ ಯೋಗ್ಯತಾವಂತ ಸಂಪನ್ನೆ ನೀನೆಂಬಂತ ವಿಷಯ ಆಕೆ ಗೊತ್ತುಂಟು. ಅಲ್ಲಿ ಯೋಗ್ಯತೆ ದೇವ. ಸಂಪನ್ನಲು ಆ. ಶಚಿದೇವಿ ತಾನೇ. ಆದರೆ ಒಂದು ಮಾತು, ಇದಕ್ಕೆಲ್ಲ ಕಾರಣ ನನ್ನ ಸ್ವಾಮಿ ಅಲ್ಲ. ಮತ್ತೆ ನನ್ನ ಸ್ವಾಮಿಯಲ್ಲಿ ಆ ಮನಸ್ಸಿನೊಳಗೆ ಆಸೆ ಎಂಬುದು ಅಂಕುರಿಸುವುದಕ್ಕೆ ಕಾರಣ ನಿಮ್ಮ ಮಗ. ಆರೋಪಿಸಿದ್ದು ನಿಮ್ಮನ್ನೇ, ನನ್ನನ್ನೇ. ನಿಮ್ಮ ಲಿಖಿತ ಆ. ತಪ್ಪಿ ನಡೆದ ಅದು ಅಲ್ಲ, ಆ. ಲಿಖಿತ ಅಂತಲ್ಲ, ಮತ್ತೆ ನಿಮ್ಮ ಸಂಜಾತ ಅಂತ ಹೇಳಿಕ್ಕೆ ಹೋದ. ಬ್ರಹ್ಮನ ಮಗಳು, ಆ, ಬ್ರಹ್ಮನ ಮಗಳನ್ನು ಮದುವೆ ಆದ್ರೆ ಹೇಗೆ ಎಂಬುದಾಗಿ ಮನಸ್ಸು ಉಂಟಾಯ್ತು ಅವನಿಗೆ. ನಾರದರು ಆಡಿದ್ರಿಂದಲೇ ಬಂದದ್ದು ಅಂತ. ನನ್ನ ಅಂತರಂಗದಲ್ಲಿ ಅದು ಹೊಸ ಬಯಕೆಯನ್ನು ಹುಟ್ಟಿದ್ದ ಅವರು. ಆಸೆ ಇರಬೇಕಾದ ಮತ್ತೆ ಇವಳ ಮೇಲೆ ನನಗೆ ಪ್ರೀತಿ ಇಲ್ವಾ? ಅಮೋಘವಂತ ಈಕೆಯನ್ನು ಮದುವೆ ಆಗ್ಬೇಕೆಂಬುದಾಗಿ ಬೆಳವಣಿಗೆಯ ಲಕ್ಷಣ ತಪ್ಪಲ್ಲ, ಆಯ್ತಾ? ಇವಳ ಮೇಲೆ ನನಗೆ ಪ್ರೀತಿ ಯಾವಾಗಲೂ. ಆಯ್ತಾಯ್ತು. ನನ್ನವಳಲ್ವಾ? ಇನ್ನು ಕಣ್ಣೀರು ದೇವ, ಸುರಿಸಬಾರ್ದು. ಸಂತೋಷವಾಯಿತು. ಆ. ನಾನಾಡಿದಂತಹ ಮಾತಿಗೆ ಆ. ಯಾವ ಕಾರಣಕ್ಕೂ ಉತ್ತರ ಕೊಡದೆ ಆ. ನಿನ್ನವರನ್ನು ಕಾಪಾಡುತ್ತೇನೆ ಎಂಬ ಹಾಗೆ ಕರೆದುಕೊಂಡು ಬಂದಿರಿ. ಆ. ನನ್ನವರನ್ನು ಕ್ಷೇಮದಿಂದಲೇ ಕಾಪಾಡಿದ್ದೀರಾ. ಆಯ್ತು. ಇನ್ನು ನಾವು ಸುರಲೋಕದ ಕಡೆಗೆ ಸ್ವರ್ಗವನ್ನು ಸೇರಿಕೊಳ್ಳಿ, ಸ್ವರ್ಗವನ್ನು ಸೇರಿಕೊಳ್ಳಿ. ಮಗಳೇ, ಒಳ್ಳೆ ಕೆಲಸನೂ ಮಾಡಿದ್ಯಮ್ಮ. ಆದ್ರಿಂದ ನನ್ನ ಅನುಗ್ರಹ ಸದಾಕಾಲ ನಿನ್ನ ಮೇಲೆ ಇರ್ತದೆ. ಆ. ಒಳ್ಳೆ ಆಳ್ವಿಕೆಯನ್ನು ಮಾಡಿಕೊಂಡು ಬಾ. ನಿಮ್ಮ ಆಶೀರ್ವಾದದಿಂದ ಮುಂದಿನ ಶ್ರೀರಾಜ್ಯದ ಆಳ್ವಿಕೆಯನ್ನು ಮಾಡುತ್ತಾ ಬರುತ್ತೇನೆ. ಶುಭಮಸ್ತು ಮಗಳೇ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಕಲ್ಲಮುಂಡ್ಕೂರಿನಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 21ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಲೀಲೆ, ಪಾಂಚಜನ್ಯ, ಅಸಿಕಾ ಪರಿಣಯ, ಗೋವರ್ಧನೋದ್ಧರಣ ಮತ್ತು ಅಗ್ರ ಪೂಜೆ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 22ನೇ ತಾರೀಕಿನಂದು ಸೋಮವಾರ ಹತ್ತೂರು ಗುತ್ತು ಕುಟುಂಬಿಕರ ಬಾಬ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 25ನೇ ತಾರೀಕಿನಂದು ಕೆರೆಕಾಡಿನಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 29ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಭಕ್ತ ಅಂಬರೀಷ ಮತ್ತು ಭಕ್ತ ರುಕ್ಮಾಂಗದ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮೇ ತಿಂಗಳ 4ನೇ ತಾರೀಕು ಶನಿವಾರ ಸುರತ್ಕಲ್ ಬಂಟರ ಭವನದ ಸಮೀಪ ತಿರುಮಲ ಮನೆಯ ಮುಂಭಾಗದಲ್ಲಿ ಶ್ರೀಮತಿ ಮತ್ತು ಶ್ರೀ ಚರಣ್ ಜೆ ಶೆಟ್ಟಿಯವರ ಬಾಬ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನಂ ಗಿಲ್ಗೆ.
ಮನೆಗೆ ಮಕ್ಕಳಾಗಿ ನಾಗವಂಶದಲ್ಲಿ ಹುಟ್ಟಿದವರು ನಾವು. ಮಣಿಪುರ ಹಿರಿಯರಿಂದ ಬಂದಂತಹ ಅಧಿಕಾರವನ್ನು ಅವರು ಯಾವ ರೀತಿ ಆಳಿದ್ದಾರೋ ಬಾಳಿದ್ದಾರೋ ಅವರ ಹೆಸರಿಗೆ ಒಂದಷ್ಟು ಕಳಂಕ ಬಾರದ ರೀತಿಯಲ್ಲಿ ಪರಿಪಾಲಿಸುತ್ತಾ ಬಂದವರಿದ್ದೇವೆ. ನಿಜ. ಮಕ್ಕಳಾದಂತಹ ನಾವುಗಳು ಸಂಸ್ಕಾರವಂತರಾಗಬೇಕನ್ನುವಂತಹ ಉದ್ದೇಶವನ್ನು ಹೊಂದಿ ವಿದ್ಯೆ ಕಲಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ನಿಜ. ಮಕ್ಕಳಿಗೆ ಬಾಲ್ಯದೊಳು ಅಕ್ಕರೆ ವಿದ್ಯೆಯನ್ನರುಹದಿದ್ದರೆ ಕೊಂದಂ. ಲಕ್ಕದನವಿರಲು ಪಿಡುಗು ಚಿಕ್ಕಂದಿನ ವಿದ್ಯೆ ಪೊರೆಗು. ಅದೆಷ್ಟು ಸಂಪತ್ತು ಸೌಭಾಗ್ಯಗಳಿದ್ದರೂ ಸಹ ಮುಂದಿನ ಜೀವನದಲ್ಲಿ ವಿದ್ಯೆಯು ಪ್ರಧಾನ ಪಾತ್ರವನ್ನು ವಹಿಸುತ್ತದೆ. ಹಾಗಾಗಿ ವಿದ್ಯಾವಂತನಾದವನು ಸಂಸ್ಕಾರಯುತನಾಗಿ ಜೀವನವನ್ನು ಸಾಗಿಸುವುದಕ್ಕೆ ತಂದೆ ತಾಯಿಯರು ನಡೆಸಿಕೊಟ್ಟಂತಹ ಅಥವಾ ಕಳಿಸಿಕೊಟ್ಟಂತಹ ಸಂಸ್ಕಾರವೇ ಜೀವನದ ಹಾದಿಯಾಗಿರ್ತದೆ. ನಿಜ. ಆದುದರಿಂದಲೇ ಈ ಹೊತ್ತು ಮಣಿಪುರದ ಅಧಿಕಾರವನ್ನು ವಹಿಸಿಕೊಂಡವನಿದ್ದೇನೆ. ಸರಿ. ಅರಸನಾದವನದ್ದು ಕಾಮಧೇನುವಿನಂತಹ ವ್ಯಕ್ತಿತ್ವ ಇರಬೇಕಂತೆ. ನಿಜ. ಸಮುದ್ರದಂತೆ ಗಂಭೀರನಾಗಿರಬೇಕು. ಪ್ರಭುತ್ವದಲ್ಲಿ ಬ್ರಹ್ಮದೇವನಂತೆ, ಸಾಹಸದಲ್ಲಿ ರುದ್ರನಂತೆ, ಶೌರ್ಯದಲ್ಲಿ ಕೆಚ್ಚೆದೆಯ ಕೇಸರಿಯಂತೆ, ನ್ಯಾಯ ಅನ್ಯಾಯವನ್ನು ವಿಮರ್ಶೆ ಮಾಡುವಲ್ಲಿ ಯಮಧರ್ಮರಾಯನಂತೆ ಇರಬೇಕು ಎಂಬಂತಹ ಮಾತುಂಟು. ಸರಿ. ಕ್ಷಮೆಯಲ್ಲಿ ಈ ಭೂಮಿಯ ಹಾಗಿರಬೇಕು. ಮಕ್ಕಳಿಗೆ ಮಾತಾಪಿತರು ಹೇಗಿರುತ್ತಾರೋ, ಕಣ್ಣುಗಳಿಗೆ ರೆಪ್ಪೆ ಹೇಗಿರುತ್ತದೋ, ಗ್ರಾಸ್ತನಾದವನು ಭಿಕ್ಷುಕರಿಗೆ ರಕ್ಷಣೆಯನ್ನು ಹೇಗೆ ಕೊಡುತ್ತಾನೋ ಹಾಗೆ ಅರಸನಾದವನು ಪ್ರಜೆಗಳನ್ನು ಪರಿಪಾಲಿಸುತ್ತಾ ಬರಬೇಕು ಎಂಬ ಮಾತುಂಟು. ಸರಿ. ಆ ಮಾತಿನಂತೆ ಈ ಮಣಿಪುರ ನೋಡಿದೆಯ ಅದೆಷ್ಟು ಸೌಂದರ್ಯದಿಂದ ರಾರಾಜಿಸ್ತಾ ಇದೆ, ತುಂಬಿ ತುಳುಕುತ್ತಾ ಇದೆ. ಬಹುಶಃ ಇಲ್ಲಿ ಮಣಿಗಳಿಂದಲೇ ಪೋಣಿಸಿದಂತಹ ಕಂಬಗಳು. ಆದುದರಿಂದಲೇ ಮಣಿಪುರ ಎಂಬ ರೀತಿಯಲ್ಲಿ ಹೆಸರು ಬಂದಿರಬಹುದು. ಮಣಿಪುರಕ್ಕೆ ಮಾತ್ರ ಹೆಸರಲ್ಲ, ನನಗೂ 2 ಹೆಸರುಂಟು. ಒಂದು ಶಂಖಚೂಡ, ಮತ್ತೊಂದು ನಾಗರಾಜ. ಆದ್ದರಿಂದಲೇ ಈ ಹೊತ್ತು ನಾವು ಪ್ರಾಯ ಪ್ರಬುದ್ಧರಾಗಿ ಈ ಪ್ರಜಾ ಪರಿವಾರವನ್ನು ಪಾಲಿಸ್ತಾ ಇದ್ದೇವೆ. ಹಾಗೆ ಒಂದು ಮಾತು ನಿನ್ನಲ್ಲಿ ಕೇಳುವುದಕ್ಕೂ ಸೋದರನ ಮೊಗ ನೋಡುತ್ತ ಸೋದರನ ಮೊಗ ನೋಡುತ್ತ ವಿನೋದದಿಂದಲಿ ನಾಗರಾಜನು ಇದರಲ್ಲಿ ಯಾಕೆ ಈ ರೀತಿಯಾಗಿ ನೋಡುತ್ತಾ ಇದ್ದಿ ಎಂಬುದಾಗಿ ಆಲೋಚನೆ ಮಾಡುವುದು ನಾನು. ಏನಾದ್ರೂ ಇರಬಹುದೇ ವಿಶೇಷ? ಮುಖವೆಂಬುದು ಮನಸ್ಸಿನ ಕನ್ನಡಿ ಇದ್ದಂತೆ. ಹೌದಪ್ಪ. ಮನಸ್ಸಿನಲ್ಲಿ ಯಾವುದೇ ನೋವು ನಲಿವುಗಳಿದ್ದರೂ ಸಹ ಮುಖದಲ್ಲಿ ವ್ಯಕ್ತವಾಗ್ತದೆ ಅಂತ. ಎತ್ತು ಕಾಣುವುದಕ್ಕೆ ಸಾಧ್ಯ. ಆದುದರಿಂದಲೇ ನಿನ್ನ ಮುಖದಲ್ಲಿ ಏನು ಭಾವನೆ ಉಂಟು ಎಂಬ ಹಾಗೆ ನೋಡಿದ್ದು. ಯಾವುದನ್ನು ಕಲ್ಪಿಸಿಕೊಂಡೆ ನೀನು? ತಮ್ಮ ನೋಡಿದೆಯ
ನಮ್ಮದಾದಂತಹ ಮಣಿಪುರದ ವೈಭವವನ್ನು ಕಂಡಾಗ ನಾವು ಮುಂದೆ ನಡೆಸಿಕೊಂಡು ಬಂದಂತಹ ಈ ರಾಜವೈಭೋಗ ಕಾರಣ ಏನು? ಮುಖ್ಯವಾದದ್ದು ಇಲ್ಲಿ ಕೃಷಿ. ಹೌದಪ್ಪ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕೃಷಿಯನ್ನು ನಂಬಿ ಜೀವನ ಮಾಡಿದವನಿಗೆ ದುರ್ಭಿಕ್ಷ ಅಂತೂ ಬಾಧಿಸುವುದಿಲ್ಲವಂತೆ, ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮದಾದಂತಹ ಈ ಮಣಿಪುರ ರಾಜ ವೈಭೋಗದಿಂದ ಮೆರೆಯುತ್ತಾ ಉಂಟು. ವಿದ್ಯೆ, ತಪಸ್ಸು, ಯೌವನ, ಸೌಂದರ್ಯ, ಸಂಪತ್ತು, ಕುಲೀನ ವಂಶ ಇವು ಸತ್ಪುರುಷರಿಗೆ ಶೋಭಿಸ್ತದೆ. ಅಂತಹ ಸತ್ಪುರುಷರೆನಿಸಿಕೊಂಡವರು ನಾವು. ಇದೆಲ್ಲವೂ ಇದ್ದುದರಿಂದಲೇ ಪ್ರೌಢರೆನಿಸಿಕೊಂಡಿದ್ದೇವೆ. ಸಂಪತ್ತಿನಲ್ಲಿ ಸಾಕಾರಗೊಳ್ಳುವುದಕ್ಕೆ ನಮಗೆ ಮೂರು ಲೋಕದಲ್ಲಿಯೂ ಯಾವುದೇ ಒಂದು ಎದುರಾಳಿ ಇಲ್ಲ ಎಂಬ ಹಾಗೆ ಮನಗಂಡಿದ್ದೇನೆ. ಹಾಗಾಗಿ ಪ್ರಜೆಗಳು ನಾವು ಪ್ರಜೆಗಳನ್ನು ಕಾಪಾಡಿಕೊಂಡು ಬಂದ ರೀತಿಯಿಂದಲೇ ಯಥಾ ಧರ್ಮ ತಥೋ ರಾಜ ಎಂಬ ಹಾಗೆ ನಾವು ಅನುಸರಿಸಿಕೊಂಡು ಬಂದಂತಹ ದಾರಿಯನ್ನೇ ಅವರು ಕಂಡುಕೊಂಡು ಆ ಮೂಲಕವಾಗಿ ಸತ್ಪಥದಲ್ಲಿ ನಡೆಯುತ್ತಾ ಇದ್ದಾರೆ. ಆದುದರಿಂದಲೇ ಮನಸ್ಸಿಗೆ ಹೆಮ್ಮೆ, ಮಣಿಪುರದಲ್ಲಿ ಇಂತಹ ಪ್ರಜೆಗಳನ್ನು ಹೊಂದಿದ್ದೇವೆ ಅಲ್ಲ ಅನ್ನುವ ಹಾಗೆ. ಹಾಗಾಗಿ ನಮ್ಮ ಈ ಸಾಮರ್ಥ್ಯಕ್ಕೆ, ನಮ್ಮ ಸೌಂದರ್ಯಕ್ಕೆ, ನಮ್ಮ ಈ ಮಣಿಪುರಕ್ಕೆ ಮೂರು ಲೋಕದಲ್ಲೂ ವಿರೋಧ ಅನ್ನುವುದು ಇಲ್ವೇ ಇಲ್ಲ. ಉಂಟಾ? ಇಲ್ವೇ ಇಲ್ಲ. ಎಲ್ಲರೂ ನಮ್ಮನ್ನೇ ಹಾಡುತ್ತಾ ಇದ್ದಾರೆ, ಹೊಗಳುತ್ತಾ ಇದ್ದಾರೆ. ಆದರೆ ಒಂದು ವಿಚಾರ, ಅಣ್ಣ ಲಾಲಿಸು ನಮ್ಮ ಪುಣ್ಯ, ಅಣ್ಣ ಲಾಲಿಸು ನಮ್ಮ ಪುಣ್ಯ, ಅಣ್ಣ ಅಣ್ಣ ಶಿವನು ನಿತ್ತರೂ ಸಲ್ಲ, ಪ್ರತ್ಯಕ್ಷ ಪರ ಶಿವನಿ ನಿತ್ತರೂ ಸಲ್ಲ. ಅಣ್ಣ ಅಣ್ಣ ಲಾಲಿಸೋ ಅಣ್ಣ. ಪದ್ಮಚೂಡ, ಈ ಸಂದರ್ಭದಲ್ಲಿ ನಮ್ಮ ರಾಜಭೋಗವನ್ನು ಕಂಡಾಗ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷ. ಅರ್ಥಾತ್ ನಮ್ಮ ರಾಜಕೀಯ ವಿಚಾರದಲ್ಲಿ ಆಲೋಚನೆಯನ್ನು ಮಾಡಿದ್ರೆ ನಾವು ಯಾವ ರೀತಿಯಲ್ಲಿ ಪ್ರಜೆಗಳಿಗೆ ಸಹಕಾರ ಕೊಡ್ತೇವೋ, ಅಥವಾ ಪ್ರಜೆಗಳಿಗೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂತು ಒಂದಾದರೆ ನೇರವಾಗಿ ನಮ್ಮ ಬಳಿಗೆ ಬಂದಂತಹ ಅವರು ಅವರ ಕಷ್ಟವನ್ನು ಹೇಳಿಕೊಂಡಾಗ ಅವರಿಗೆ ಸರಿಯಾದ ದಾರಿಯಲ್ಲಿ ಅಥವಾ ಅವರ ಕಷ್ಟವನ್ನು ಪರಿಹರಿಸಿ ಸರಿಯಾದ ದಾರಿಯಲ್ಲಿ ಜೀವನ ಸಾಗಿಸುವುದಕ್ಕೆ ತಿಳುವಳಿಕೆಯನ್ನು ಹೇಳಿಕೊಟ್ಟವರು ನಾವು. ಹೌದೌದು, ನಮ್ಮ ತಿಳುವಳಿಕೆ ಪ್ರಕಾರ ಅವರು ಕೂಡ ನೆಮ್ಮದಿಯ ಜೀವನ ಸಾಗಿಸುತ್ತಾ ಇದ್ದಾರೆ. ಎಲ್ಲಾ ವರ್ಗದವರು ಕೂಡ ನೆಮ್ಮದಿಯ ಜೀವನ. ಅರಸನಾದವನಿಗೆ ಪ್ರಜೆಗಳ ಯೋಗಕ್ಷೇಮವೇ ಮುಖ್ಯ ಹೊರತು ತನ್ನ ಯೋಗಕ್ಷೇಮವಲ್ಲ. ಇಲ್ವೇ ಇಲ್ಲ.
ಪ್ರಜೆಗಳು ಮೊದಲಾಗಿ ಸಂತೋಷದ ಜೀವನ ಸಾಗಿಸಿದ್ರೆ ರಾಜನಾದವನಿಗೆ ನೆಮ್ಮದಿಯ ಉಸಿರನ್ನು ಬಿಡುವುದಕ್ಕೆ ಸಾಧ್ಯವಾಗುವುದಕ್ಕೆ ಸಾಧ್ಯ. ಮಾನವರು ಸಂತೋಷದಿಂದಿರುವಲ್ಲಿ ಮಾಧವನು ನೆಲೆಯಾಗಿರುತ್ತಾನಂತೆ. ನಿಜ. ಆದರೆ ಈ ಪ್ರಜೆಗಳು ಸಂತೋಷದಲ್ಲಿರುವಂತಹ ವಿಚಾರವನ್ನು ಕೇಳುವಾಗ ಮನಸ್ಸಿಗೆ ನೆಮ್ಮದಿ, ಈ ನಮ್ಮ ರಾಜ್ಯಭಾಗವನ್ನು ಕಂಡಾಗ, ನಮ್ಮ ರಾಜನೀತಿಯನ್ನು ಕಂಡಾಗ ಎಲ್ಲರೂ ಸಂತೋಷದಲ್ಲೇ ಇದ್ದಾರೆ. ಆದರೆ ಯಾವ ಸ್ಥಳದಲ್ಲಿ ಏನೆಲ್ಲ ಬೇಕು ಎಲ್ಲವೂ ತುಂಬಿ ತುಳುಕಾಡುತ್ತಾ ಇದೆ. ಹೌದೌದು ಅಲ್ವೇನೋ? ನಿನಗೆ ಯಾವುದೇ ಒಂದು ರೀತಿಯ ಕುಂದು ಕೊರತೆಗಳು ಎಂಬುದು ಇಲ್ಲ. ರಾಜನಾದವನಿಗೆ ಯಾವುದೆಲ್ಲ ಅರ್ಹತೆ ಉಂಟು ಅಥವಾ ಯಾವುದೆಲ್ಲ ಕೂಡಿ ಬರಬೇಕು, ಎಲ್ಲ ಗೌರವಗಳು, ಎಲ್ಲ ಸಂಪತ್ತುಗಳು ನಿನ್ನಲ್ಲಿ ತುಂಬಿಕೊಂಡಿದೆ. ಕೇವಲ ಇದರಲ್ಲಿ ನನ್ನೊಬ್ಬನೇ ಪಾಲು ಅಲ್ಲ. ನಾನು ಪ್ರತಿಯೊಂದು ಇರುವಂತಹ ಹೆಜ್ಜೆಯಲ್ಲೂ ನನಗೆ ಸಹಕಾರಿಯಾಗಿ ಸಹಕಾರವನ್ನು ನೀಡಿದವನು ನೀನು. ಆದುದರಿಂದಲೇ ಇಲ್ಲಿರುವಂತಹ ವೈಭೋಗಗಳಿಗೆ ನಾವೀರ್ವರು ಸಮಾನ ಕಾರಣರು. ಹೌದು. ಇಷ್ಟರವರೆಗೆ ಒಂದೇ ರಥದ ಚಕ್ರದ ಹಾಗೆ, ಒಂದೇ ಮುಖದ ಎರಡು ಕಣ್ಣುಗಳ ಹಾಗೆ, ಒಂದೇ ಶರೀರದ ಎರಡು ಬಾಹುಗಳ ಹಾಗೆ ಅನ್ಯೋನ್ಯತೆಯಿಂದ ಇದ್ದವರು ನಾವು. ಹೌದೌದು. ಯಾವುದೇ ಸಮಸ್ಯೆಗಳು ಬಂತು ಒಂದಾದ್ರೆ ಅದನ್ನು ಇರುವರು ಸಮಾಲೋಚನೆ ಮಾಡಿ ಕುಳಿತು ಸಮಾಲೋಚನೆ ಮಾಡುತ್ತಾ ಇದ್ದವರು ನಾವು. ನಮ್ಮ ಸಮಾಲೋಚನೆ ಪ್ರಜೆಗಳಿಗೂ ಕೂಡ ನೆಮ್ಮದಿಯನ್ನು ಕೊಡ್ತಾ ಇತ್ತು. ಈಗಲೂ ಹಾಗೆ ಸಮಾಲೋಚನೆ ಮಾಡಿ ಇಲ್ಲಿ ಬಂದದ್ದು. ಮತ್ತೆ ನಮ್ಮದು ಜೊತೆಯಲ್ಲಿ ಸಮಾಲೋಚನೆ. ಈ ಸಮಾಲೋಚನೆಯಲ್ಲಿ ಇದ್ದರಿಂದಲೇ ನಮ್ಮ ಜೀವನ ಸಾಂಗವಾಗಿ ನೆರವೇರುವುದಕ್ಕೆ ಸಾಧ್ಯವಾಯಿತು. ಆದರೆ ಎಲ್ಲವೂ ಸಂಪತ್ತುಗಳು ನಮ್ಮಲ್ಲಿ ಉಂಟು. ಆದರೆ ಈಗ ನಿನ್ನ ಸಿಂಹಾಸನವನ್ನು ಏರಿದಂತಹ ಸಂದರ್ಭದಲ್ಲಿ ಏನಾದ್ರೂ ಕೊರತೆ ಕಂಡ್ಯಾ? ಇಲ್ವೇ? ಏನು ಕೊರತೆ? ಒಂದು ಕೊರತೆ ಉಂಟು. ವಿಧಿಯ ಮಾನಸ ಪುತ್ರಿ ವಿಧಿಯ ಮಾನಸ ಪುತ್ರಿ ಸುದತಿ ರಂಜಿಸುವ ಚದುರೆಯಾಗಿಗಳು ಎಂದು ನಾ ಕೇಳಿಗೆನು ಇಂದವಳ ನಿನ್ನರಸಿ ಇಂದವಳ ನಿನ್ನರಸಿ ಎಂದೆನಿಸಿ ಸೌಭಾಗ್ಯ ಮಂದಿರಕ್ಕೆ ಬೆಳಕು ವಿಧಿಯ ಮಾನಸ ಪುತ್ರೇ ಸುದತಿ ಸ್ವಯಂ ಪ್ರಭೆಯು ಅಣ್ಣ ಅಣ್ಣ ನನ್ನ ಜೀವನದಲ್ಲಿ ಕೊರತೆ ಉಂಟು ಅಂತ ಹೇಳಿದೆಯಲ್ಲ, ನಿಜ. ಆ ಕೊರತೆ ಯಾವುದು ಅಂತ ನನಗೆ ಅರ್ಥವಾಗಲಿಲ್ಲ. ಅಂದ್ರೆ ರಾಜನಾದವನು ಸಿಂಹಾಸನವನ್ನು ಏರುತ್ತಿರುವಂತಹ ಸಂದರ್ಭದಲ್ಲಿ ಆ ಸಿಂಹಾಸನಕ್ಕೆ ಒಂದು ಶೋಭೆ ಬರಬೇಕಿದ್ರೆ ಅಥವಾ ಕುಳಿತುಕೊಂಡಂತಹ ನಿನಗೂ ಕೂಡ ಒಂದು ಶೋಭೆ ಬರಬೇಕಿದ್ರೆ ಅದಕ್ಕೆ ವಿವಿಧ ಅಲಂಕಾರ ಮಾಡಿದ್ರಾಯ್ತು. ಅಲಂಕಾರವೇನೋ ಮಾಡಬಹುದು, ಆದರೆ ಬರಬೇಕಾದ ಅಮೂಲ್ಯ ಒಂದು ರತ್ನವೇ ಬರಬೇಕು. ಅಂದ್ರೆ ಗೊತ್ತಾಗ್ಲಿಲ್ವಾ? ನಿನ್ನ ಎಡಭಾಗದಲ್ಲಿ ರಾರಾಜಿಸಬೇಕಂತಹ ನನ್ನ ಅತ್ತಿಗೆ ಅಂದ್ರೆ ನೀನು ಮದುವೆ ಆಗಬೇಕಾದ ಹುಡುಗಿ ಬಂದರೆ ಮಾತ್ರ ನೀನು ಕುಳಿತುಕೊಳ್ಳುತ್ತಿರುವಂತಹ ಸಿಂಹಾಸನಾಸನಕ್ಕೆ ಒಂದು ಶೋಭೆ ಬರುವುದಕ್ಕೆ ಸಾಧ್ಯ. ಅರಸನಾದವನ ವಾಮಭಾಗವನ್ನು ಅಲಂಕರಿಸುವುದಕ್ಕೆ ಹೆಣ್ಣೊಬ್ಬಳು ಬರಬೇಕು. ಅದು ಪೂರ್ಣತೆ ಅಂತ ಆಗ್ತದೆ, ಪೂರ್ಣತೆ ಆಗುವುದಕ್ಕೆ ಸಾಧ್ಯ. ಈಗ ಹೆಣ್ಣೊಬ್ಬಳು ಬರಬೇಕು ಅಂತಿದ್ರೆ ಅದಕ್ಕೆ ಯೋಗ ಭಾಗ್ಯ ಬೇಕು. ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕರ್ಮಫಲದಿಂದ
ಆ ಹೆಣ್ಣೇ ಇಂಥದ್ದೇ ಇರಬೇಕನ್ನೋ ಹಾಗೆ ಬ್ರಹ್ಮದೇವನೇ ಬರೀತಾನೆ. ಹಾಗಿರುವಾಗ ಅಂತ ಹೆಣ್ಣು ದೊರಕುವವರೆಗೆ ನಾವು ಕಾಯ್ದುಕೊಂಡಿರುವುದು ಒಳ್ಳೇದಲ್ವಾ ಅಗ್ರಜ? ಆದರೆ ಇಷ್ಟರವರೆಗೆ ನಾವು ಕಾಯ್ತಾ ಇದ್ದದ್ದು ಹೌದು, ಆದರೆ ಇನ್ನು ಮುಂದಕ್ಕೆ ಕಾಯುವಂತ ಪ್ರಮೇಯವೇ ಇಲ್ಲ. ಅಂದ್ರೆ ಕಾಯುವ ಪ್ರಮೇಯ ಇಲ್ಲ ಅಂದ್ರೆ ಇಲ್ಲ. ಯಾಕೆ? ಅಂದ್ರೆ ನಿನಗೆ ಬೇಕಾದ ಹುಡುಗಿಯನ್ನು ನಾನು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದೇನೆ, ಹುಡುಕಿದ್ದೂ ಆಯ್ತು. ಹೌದಾ? ಯಾರವಳು? ಅಂದ್ರೆ ಬೇರೆ ಯಾರೂ ಅಲ್ಲ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ. ಆ ಬ್ರಹ್ಮದೇವನ ಮಾನಸ ಪುತ್ರಿಯಾದಂತಹ ಸ್ವಯಂ ಪ್ರಭೆ. ಬ್ರಹ್ಮದೇವನ ಮಾನಸ ಪುತ್ರಿ ಸ್ವಯಂ ಪ್ರಭೆ. ಸ್ವಯಂ ಪ್ರಭೆ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಒಂದು ವೇಳೆ ನೀನು ಅವಳನ್ನೇ ಮದುವೆಯಾಗಿದ್ದು ಹೌದು ಅಂತಾದ್ರೆ, ನಮ್ಮಿ ಪುರಕ್ಕೆ ಆಕೆಯನ್ನು ಕರೆದುಕೊಂಡು ಬಂದದ್ದು ಹೌದು ಅಂತಾದ್ರೆ, ನಮ್ಮಿ ಪುರದ ನಂದಾದೀಪವಾಗಿ ಬೆಳಗಿಸುವುದಕ್ಕೆ ಅವಳೇ ಯೋಗ್ಯಳು ಎಂಬುದಾಗಿ ನನ್ನ ಮನಸ್ಸಿನ ಆಸೆ. ಹೌದಾ? ಆದ್ರಿಂದ ನಿನಗೆ ಅವಳನ್ನೇ ಮದುವೆ ಮಾಡಿಸುವ ಆಲೋಚನೆಯಲ್ಲಿ ನಾನಿದ್ದೇನೆ. ತಮ್ಮ ಅವಳೇ ಸಹಜ ನಿನ್ನಯ ಮಾತು ಸಹಜ, ಸಹಜ ನಿನ್ನಯ ಮಾತು ಸಹಜವಾಗಿರುವುದು. ಸಹಜ ನಿನ್ನಯ ಮಾತು ಸಹಜ, ನಿನ್ನಯ ಮಾತು ಸಹಜವಾಗಿರುವುದು. ಸಹಧರ್ಮಿಣಿಯ ಮಾಡಿ, ಸಹಧರ್ಮಿಣಿಯ ಮಾಡಿ ಸಹಸವಾಗಿರುವುದು. ಸಹಜ ನಿನ್ನಯ ಮಾತು ಸಹಜ, ನಿನ್ನಯ ಮಾತು ಸಹಜವಾಗಿರುವುದು, ಸಹಜವಾಗಿರುವುದು. ಅಗ್ರಜ, ಯಾವತ್ತೂ ಕಾಣದಂತಹ ಸಂತೋಷವನ್ನು ಈ ಕ್ಷಣದಲ್ಲಿ ನಿನ್ನ ಮುಖದಲ್ಲಿ ಕಾಣುತ್ತಾ ಇದ್ದೇನೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಗೆ ಈ ಕಡೆಗೆ ಹೋಗ್ತಾ ಇದ್ದೆ. ನಿನ್ನ ಮುಖವನ್ನು ನೋಡಿದರೆ ಕಿರುನಗೆ, ಕಣ್ಣಲ್ಲಿ ಕಣ್ಸನ್ನೆ. ಏನೋ ಇದು ಯಾಕಾಗಿ ಎಂಬುದಾಗಿ ಗೊತ್ತಾಗ. ಇಷ್ಟೆಲ್ಲ ಸಂತೋಷ ಪಡಬೇಕಿದ್ರೆ ಕಾರಣ ಯಾರು? ಯಾಕೆ? ನೀನೇ ಕಾರಣ. ನಾನು? ಹೌದೌದು. ನಾನು ಹೇಳಿದಂತಹ ಮಾತಿನಿಂದ ಅಷ್ಟೊಂದು ನನಗೆ ಸಂತೋಷವಾಯ್ತು ನಿನಗೆ. ಅಬ್ಬಾ, ನೀನು ಹೇಳಿದಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಮಾಧಾನವಾಯಿತು. ಅದೆಷ್ಟೋ ಸಮಯದಿಂದ ನನಗೆ ಸರಿಯಾದಂತಹ ಹೆಣ್ಣು ಬೇಕು ಎಂಬ ಹಾಗೆ ಯೋಚಿಸುತ್ತಿದ್ದವನು ನಾನು. ಸರಿ. ಆದ್ರೆ ಇವಳು ನನ್ನ ಗಮನಕ್ಕೆ ಬಂದಿರಲಿಲ್ಲ. ಬ್ರಹ್ಮ ಮಾನಸ ಪುತ್ರಿ. ಹೌದೌದು. ಸ್ವಯಂ ಪ್ರಭೆ. ಸ್ವಯಂ ಪ್ರಭೆ. ಹೌದಾ? ಅವಳನ್ನು ನಾನು ರೂಪವತಿಯೂ ಹೌದು, ಗುಣವತಿಯೂ ಹೌದು. ನೀನು ಹೇಳಿದಂತಹ ಮಾತು ಸಹಜವಾದುದೇ ಹೌದು. ಅರಸನಾದವನು ಹೆಂಡತಿ ಸಮೇತ ರಾಜ್ಯಭಾರವನ್ನು ಮಾಡಿದ ಅಂತಾದ್ರೆ, ಹೆಂಡತಿಯಾದವಳು ಗಂಡನಿಗೆ ಸರಿಯಾದ ಸಲಹೆ ಸೂಚನೆಯನ್ನು ನೀಡುತ್ತಾಳೆ. ಮಂತ್ರಿ ಇದ್ದ ಹಾಗೆ ಜೊತೆಯಲ್ಲಿ ಅಲ್ವಾ? ಅಂತಹ ಹೆಂಡತಿ ನನಗೆ ಬಂದಾಗ ಮುಂದೆ ಈ ರಾಜ್ಯದ ಅಭಿವೃದ್ಧಿ ಇನ್ನಷ್ಟು ಹೆಚ್ಚಾಗಬಹುದು ಮತ್ತೆ ಎಂಬ ಹಾಗೆ ಯೋಚಿಸಿದ್ದೇನೆ. ಸರಿ ಸರಿ, ನೀನಾಡಿದಂತಹ ಮಾತು ಒಪ್ಪತಕ್ಕದ್ದೇ. ಸರಿ. ಹಾಗೆಂದು ಎಲ್ಲಿದ್ದಾಳೆ ಅವಳು? ಅವಳು ಶ್ರೀರಾಜ್ಯ. ಓಹೋ ಹೋ ಹೋ, ಶ್ರೀರಾಜ್ಯದಲ್ಲಿದ್ದಾಳೆ. ಹೌದು. ಹಾಗೆಂದು ಸಂಬಂಧ ಕುದುರಿಸಬೇಕು ಅಂತಿದ್ರೆ ಏನು ಮಾಡೋಣ? ಅಗ್ರಜ, ಸಂಬಂಧವನ್ನು ಗಟ್ಟಿ ಮಾಡಬೇಕಂತಾದ್ರೆ ನಾವು ಇಲ್ಲೇ ನಿಂತು ನಮ್ಮಷ್ಟಿಗೆ ನಾವು ಆಲೋಚನೆ ಮಾಡಿದ್ರೆ ಸಂಬಂಧವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸಂಬಂಧ ಉಳಿಸಬೇಕಿದ್ರೆ ನಾವು ಕೂಡ ಒಂದು ತೀರ್ಮಾನ ಮಾಡಬೇಕು. ಏನು? ಇಲ್ಲಿಂದ ನೇರವಾಗಿ ಆ ಸ್ವಯಂ ಪ್ರಭೆಯ ಬಳಿಗೆ ಹೋಗ್ಬೇಕು ಅಲ್ವಾ? ಶ್ರೀರಾಜ್ಯಕ್ಕೆ. ಸ್ವಯಂ ಪ್ರಭೆಯಲ್ಲಿ ವಿಚಾರವನ್ನು ಅರುಹಿ ಅವಳನ್ನು ಮದುವೆಯಾಗಿಯೇ ಬರಬೇಕು. ಸರಿ. ಹೀಗೆಲ್ಲೋ ತೀರ್ಮಾನ. ತಡ ಮಾಡುವುದು ಯಾಕೆ? ಆದಷ್ಟು ಶೀಘ್ರದಲ್ಲಿ. ಶೀಘ್ರ. ಬ್ರಹ್ಮದೇವರಲ್ಲಿ ವಿಚಾರವನ್ನು ಅರುಹಿದೆ.
ಹೇಳಿದೆವು. ಆದ್ರೆ ಬ್ರಹ್ಮದೇವ ಹೇಳಿದ ಮಾತೇನು ನನಗೆ ಗೊತ್ತಿಲ್ಲ. ಹೌದಪ್ಪ. ಅವಳಲ್ಲೇ ವಿಚಾರಿಸಿ ಅವಳಿಗೆ ತಾನು ಯಾವುದು ಸರಿ ಮಾಡ್ತೇನೆ ಯಾವುದು ತಪ್ಪು ಮಾಡ್ತೇನೆ ಅನ್ನುವಂತಹ ಯೋಚಿಸುವಂತಹ ವಿವೇಕ ಉಂಟು. ಹಾಗಾಗಿ ಅವಳಿಗೆ ಬೇಕಾದವಳನ್ನು ಅವಳೇ ಆರಿಸ್ತಾಳೆ. ಹಾಗಾಗಿ ಅವಳನ್ನೇ ಕೇಳಿ ಅಂತ ಹೇಳಿದ್ದಾನೆ. ಸರಿ, ತಡ ಮಾಡುವುದು ಯಾಕೆ? ಬೇಡಪ್ಪ. ಆದಷ್ಟು ಶೀಘ್ರದಲ್ಲಿ ಶ್ರೀರಾಜ್ಯವನ್ನು ಯಾರು ನಿಲ್ಲಿಲ್ದ ಸ್ವಾರಿ ಕೈದಿರಿ ಬಂದ, ಯಾರು ನೀವೆಲ್ಲಿಂದ ಸ್ವಾರಿ ಕೈದಿರಿ ಬಂದ, ಕಾರಣವೇನು ಬೇಡಿ ಶ್ರೀರಾಜ್ಯವೆಲ್ಲುವ ಸಾರ ಒಲಿಯದಿದ್ದ, ಶ್ರೀರಾಜ್ಯವೆಲ್ಲುವ ಸಾರ ಅರಿಯದಿದ್ದ ದಾರಿ ತಪ್ಪಿ ಬಂದಿರೋ ಯಾರು ನೀವೆಲ್ಲಿಂದ ಸ್ವಾರಿಗೈದಿರಿ ಬಂದಿ. ಆಶ್ಚರ್ಯ, ಪರಮ ಆಶ್ಚರ್ಯ. ಪರಪುರುಷರಾದಂತ ನಿಮ್ಮೀರುವರ ಆಗಮನ ಈ ಸ್ತ್ರೀರಾಜ್ಯದ ಅರಮನೆಗೆ ಬಂದಿದ್ದೇರಿ. ನಿಮ್ಮ ಪರಿಚಯ ನನಗಿಲ್ಲ. ತಿಳಿಯಬೇಕಾದಂತೂ ನನ್ನದಾದಂತಹ ಸಂಸ್ಕಾರ. ಅದಕ್ಕಾಗಿ ಕೇಳುತ್ತಾ ಇದ್ದೇನೆ, ಯಾರು ನೀವು, ಎಲ್ಲಿಂದ ಬಂದಿದ್ದೀರಿ? ಈ ಸ್ತ್ರೀ ರಾಜ್ಯವನ್ನೇ ಪ್ರವೇಶ ಮಾಡಬೇಕು ಅಂತ ಆದ್ರೆ ಏನಾದರೂ ಒಂದು ಸದುದ್ದೇಶವೋ ಯಾವ ಸಕಲ ವಿಚಾರವನ್ನು ತಿಳಿಯುವಂತಹ ಕುತೂಹಲ ನನಗಿದೆ. ಹೇಳಿರಿ, ಹೇಳಿರಿ. ಅಣ್ಣನೆ ನಗಿವ, ಅಣ್ಣನೆ ನಗಿವ ಅನ್ಯನಲ್ಲ, ಅಣ್ಣನೆ ನಗಿವ ಅನ್ಯನಲ್ಲ ಬಲೆ, ನಾ ಪದ್ಮ ಚೂಡನು, ನಾ ಪದ್ಮ ಚೂಡನು, ಕನ್ನೆ ತವ ಸೊಬಗನ್ನು ತಿಳಿಯುತ್ತಲೇ ನಿನ್ನ ವರಿಸಲೆನ್ನುತ್ತ ಅಗ್ರಜ ತನ್ನ ಮನದೊಳೆಳ್ಳಿ ಸಿಗನೆ, ಚೆಲ್ಲಿನವನನ್ನು ಕೈ ಹಿಡಿದು ನದರ ಸುಖವನ್ನು ಭೋಗಿಸೋ, ಚೆಲ್ಲಿನವನನ್ನು ಕೈ ಹಿಡಿದು ನದರ ಸುಖವನ್ನು ಭೋಗಿಸೋ, ಅಣ್ಣನೆ ನಗಿವ ಮಹಾರಾಣಿ, ಅಪರಿಚಿತನೇ, ಮೊತ್ತ ಮೊದಲಾಗಿ ನಿನ್ನ ಪವಿತ್ರ ಪಾದಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಎದ್ದೇಳು. ಪರಿಚಯ ಇಲ್ಲದವರಿಗೆ ಪರಿಚಯವನ್ನು ಹೇಳಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ, ಧರ್ಮವೂ ಹೌದು. ಹೌದು. ಆಗತ್ತ ಹೇಳಿ ನಾವು ಇಲ್ಲಿಯವರೇ ಅಲ್ಲ. ಅಂದರೆ ಅಂದ್ರೆ ಪಾತಾಳ ಲೋಕದಲ್ಲಿ, ಪಾತಾಳದಿಂದ ಮಣಿಪುರ ಅಲ್ಲಿಯವರು ನಾವು. ಹೌದು. ಆದರೆ ಏನು? ನನ್ನ ನಾಮಧೇಯ ಪದ್ಮಚೂಡ. ಪದ್ಮಚೂಡೆ ಅಂದ್ರೆ ನೀನು. ಆದ್ರೆ ನಿನ್ನ ಜೊತೆಯಲ್ಲಿದ್ದಾನಲ್ಲ, ಅವನೇ ನನ್ನ ಅಗ್ರಜ. ಹೌದೇ? ನಾಗರಾಜ ಎಂಬುದಾಗಿ ಸರಿ, ಆತನನ್ನು ಕರೆಯುತ್ತಾ ಇದ್ದಾರೆ. ಸಂತೋಷದಿಂದ ಸುಖದ ಸುಪ್ಪತ್ತಿಗೆಯಲ್ಲಿ ನಮ್ಮದಂತಹ ಮಣಿಪುರದಲ್ಲಿ ಸಂತೋಷದಿಂದಲೇ ರಾಜ್ಯಭಾರವನ್ನು ಮಾಡಿದವರು ನಾವು. ಆದ್ರೆ ಏನಾಯಿತು ಅಂದ್ರೆ ಸಮಸ್ಯೆ ಏನು ಅಷ್ಟೊಂದು ದೊಡ್ಡದಾಗಿ ಬರಲಿಲ್ಲ ನಮಗೆ. ಮತ್ತೆ ಆದರೆ ಒಂದು ವಿಶೇಷವಾದಂತಹ ವರ್ತಮಾನವನ್ನು ತೆಗೆದುಕೊಂಡವರು ನಾವು. ಸುವಾರ್ತೆ? ಹೌದಪ್ಪ. ಏನದು? ಅಂದ್ರೆ ನಮ್ಮ ಅಗ್ರಜನಿಗೆ ಪ್ರಾಯ ಸಮರ್ಥನಾಗಿ ಬೆಳೆದಿದ್ದಾನೆ. ಅದಕ್ಕೆ ಸಮರ್ಥನಾಗಿ ಬೆಳೆದಂತ ಅವನಿಗೆ ಸಮಯ ಸಂದರ್ಭಕ್ಕೆ ಸರಿಯಾಗಿ ಮದುವೆಯನ್ನು ಆಗಬೇಕದ್ದು ಕರ್ತವ್ಯ ಅಲ್ವೇ? ಆಗಲೇಬೇಕು. ಅದಕ್ಕಾಗಿ ಆಲೋಚನೆ ಮಾಡಿ ನನ್ನ ಅಗ್ರಜನಿಗೆ ಯೋಗ್ಯವಾದಂತಹ ವಧು ಎಲ್ಲಿದ್ದಾಳೆ ಎಂಬುದನ್ನು ಹುಡುಕುತ್ತಾ ಹುಡುಕುತ್ತಾ ನೇರವಾಗಿ ನಿನ್ನ ಬಳಿಗೆ ಬಂದವರು ನಾವು. ನಿನ್ನ ಬಳಿಗೆ? ಅರ್ಥಾತ್ ನೀನೇ ಅವನನ್ನು ಮದುವೆ ಆಗಬೇಕು, ಅವನ ಬಾಲನ್ನು ಬಂಗಾರ ಮಾಡಬೇಕೆಂಬುದಾಗಿ ನನ್ನ ಕೋರಿಕೆ. ಅದಕ್ಕಾಗಿ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ, ನನ್ನ ಅಗ್ರಜನನ್ನು ಮದುವೆಯಾಗಿ ಬರಬೇಕು, ನೀನು ಬರಬೇಕು. ಬಳಿರೆ
ಹೇಳಬೇಕು. ನಿನ್ನ ಅಗ್ರಜನನ್ನು ಜೊತೆ ಸೇರಿಸಿಕೊಂಡು ಪ್ರಾಯ ಸಮರ್ಥನಾದಂತ ಅವನಿಗೆ ಮದುವೆ ಮಾಡಬೇಕೆನ್ನುವಂತ ಉದ್ದೇಶವನ್ನು ಇರಿಸಿದ್ದು ವಧು ಅನ್ವೇಷಣೆಗೆ ಬಂದಿದ್ದೀರಿ. ಬಂದದ್ದು ನಮ್ಮದಾದಂತಹ ಸ್ತ್ರೀ ರಾಜ್ಯವನ್ನು. ಅಬ್ಬಬ್ಬ, ನಿಮ್ಮ ಈ ಧೈರ್ಯಕ್ಕೆ ಮೆಚ್ಚಲೇಬೇಕು. ನಿನ್ನ ಅಗ್ರಜನಿಗೆ ಯೋಗ್ಯವಾದ ವಧು ನಾನೆಂಬುದಾಗಿ ತೀರ್ಮಾನ ಮಾಡಿದ್ದೇನೆ. ಆದ್ದರಿಂದ ಈ ಸಮಯದಲ್ಲಿ ನಿನ್ನ ಮಾತನ್ನು ತಿರಸ್ಕರಿಸಿದ್ದೇನೆ. ಈ ಸಂದರ್ಭದಲ್ಲಿ ನಿನ್ನ ಬಾಯಿಂದ ಯೋಗ್ಯವಾದಂತಹ ಉತ್ತರ ಬರುತ್ತದೆ ಎಂಬುದಾಗಿ ಆಲೋಚನೆಯಲ್ಲಿದ್ದವನು ನಾನು. ಆದ್ರೆ ಕ್ಷಣವೇ ನಮ್ಮಿಬ್ಬರ ಮಾತಿಗೆ ನೀನು ಒಪ್ಪಿಗೆಯನ್ನು ಕೊಡುತ್ತೀಯಾ? ತಿರಸ್ಕಾರ. ಆತನನ್ನು ಮದುವೆ ಆಗುತ್ತೆ ಎಂಬುದಾಗಿ ಆಲೋಚನೆ ಮಾಡಿದ್ರೆ ಇಲ್ಲ, ತಿರಸ್ಕಾರವೇ. ಹೌದು. ಆದರೆ ನೀನು ತಿರಸ್ಕಾರ ಮಾಡಿದ್ದಕ್ಕೆ ಸುಮ್ಮನೆ ಬಿಡ್ತೇವೆ ಎಂಬುದಾಗಿ ಭಾವಿಸಬೇಡ. ಏನೇ ಆಗಲಿ ಈ ಸಾರಿ ನಿನ್ನನ್ನು ಅವನಿಗೆ ಮದುವೆ ಮಾಡಿಸುವುದೇ. ಕಾರ್ಯವನ್ನು ಮೆಚ್ಚಿಕೊಂಡೆ. ಓಹೋ, ನಿನ್ನ ಸಾಮರ್ಥ್ಯವನ್ನು ನೋಡಿದೆ. ಹೆಣ್ಣೆ, ನಿನ್ನಲ್ಲಿ ವಿಚಾರವನ್ನರುಹಿದ ನನ್ನ ತಮ್ಮ ಅವನು ಹೇಳಿದಂತಹ ವಿಚಾರವನ್ನು ಕೇಳಿಸಿಕೊಂಡಂತಹ ನೀನು ತಿರಸ್ಕಾರಗೈದದ್ದು ಮಾತ್ರ ಅಲ್ಲ, ಯುದ್ಧದಿಂದ ಆತನನ್ನು ಹಿಮ್ಮೆಟ್ಟಿಸಿದ್ದಿ. ಹೌದು, ಅದನ್ನೆಲ್ಲ ಹೇಳಿದ್ದು ಏನೆಂದು? ನಿನ್ನ ಸೌಂದರ್ಯಕ್ಕೆ, ನಿನ್ನ ಸಾಮರ್ಥ್ಯಕ್ಕೆ ಮೆಚ್ಚಿಕೊಂಡಿದ್ದೇನೆ ಎಂಬ ಸಂತೋಷ. ಬಹಳಷ್ಟು ಸೌಂದರ್ಯವತಿ ನೀನು. ಸೌಂದರ್ಯದಲ್ಲಿದ್ದಾರಂತೆ ರತಿ ಎಂಬವಳು. ಹೌದು, ಮನ್ಮಥನ ಮಡದಿಯಾದಂತಹ ಆಕೆ ಮೂರು ಲೋಕದಲ್ಲಿಯೂ ಸೌಂದರ್ಯ ರಾಶಿಯನ್ನೇ ಹೊಂದಿದ್ದಾಳಂತೆ. ಅಂತಹ ಸೌಂದರ್ಯ ರಾಶಿ ಅವಳಿಗಿಂತಲೂ ಅಧಿಕವಾದಂತಹ ನಿನ್ನಲ್ಲಿ ನಾನು ಕಂಡಿದ್ದೇನೆ. ಈ ಹೊಗಳಿಕೆಯನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಹೌದಾ? ಎಲ್ಲರೂ ಹೊಗಳಿದ್ದೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು ತಾನೆ. ಖಂಡಿತ. ಸೌಂದರ್ಯ ಇರುವುದು ನೋಡುಗಳ ದೃಷ್ಟಿಯಲ್ಲಿ. ನಾನು ಸೌಂದರ್ಯತೆ ಆದ ಕಾರಣವಾಗಿ ಹೊಗಳುತ್ತಾರೆ. ಅದೇನು ದೊಡ್ಡ ಮಾತಲ್ಲ. ಹಾಗಾಗಿ ಹೇಳಿದ್ದು ಏನೆಂದು? ಸೌಂದರ್ಯವನ್ನು ಮತ್ತೊಬ್ಬರು ಹೊಗಳಿದಾಗ ಮಾತ್ರ ಸೌಂದರ್ಯವತಿ ಇದ್ದೇನೆ ಅನ್ನೋದು ಗೊತ್ತಾಗುವುದು. ಅಥವಾ ಸೌಂದರ್ಯ ಅವಳಲ್ಲಿ ನಾನು ಸೌಂದರ್ಯವತಿ ಇದ್ದೇನೆ ಎಂಬ ಹಾಗೆ ಅಹಂಕಾರ ತೋರಿದ್ರೆ ಅದು ಅಹಂಕಾರ ಅಂತ ಆಗ್ತದೆ. ಇರಬಹುದು. ನಿನ್ನಲ್ಲಿರುವ ಅಹಂಕಾರವನ್ನು ಹೇಳಿದ್ದಲ್ಲ, ನಿನ್ನಲ್ಲಿರುವಂತಹ ಸೌಂದರ್ಯದ ಗುಣವನ್ನು, ನನ್ನ ಅಲಂಕಾರ
ಎಲ್ಲವನ್ನು ಹೇಳಿದ್ದೀನಿ. ಹೌದೌದು. ಹಾಗಾಗಿ ಹೇಳ್ತಾ ಇದ್ದೇನೆ, ಹಾ. ತಮ್ಮ ಹೇಳಿದ ಮಾತನ್ನೇ ನಾನು ಪುನರುಚ್ಚರಿಸ್ತಾ ಇದ್ದೇನೆ. ಆಹಾ. ಬೇರೇನೂ ಅಲ್ಲ. ಯಾವುದು? ನಾನು ಮಣಿಪುರದ ದೊರೆ ನಾಗರಾಜ ಎಂಬ ಹಾಗೆ. ಓಹೋ. ಮತ್ತೊಂದು ಹೆಸರುಂಟು ನನಗೆ ಶಂಖಚೂಡ ಎಂಬ ಹಾಗೆ. ಅವ ಪದ್ಮಚೂಡ, ನೀನು ಶಂಖಚೂಡ. ಶಂಖಚೂಡ. ಕರೆಯವರು ನನ್ನನ್ನು ನಾಗರಾಜ. ನಾಗರಾಜ. ಹಾಗಾಗಿ ಈ ಹೊತ್ತು ಹಾ. ಅವ ಹೇಳಿದ ಮಾತನ್ನೇ ನಾನು ಪುನರುಚ್ಚರಿಸ್ತಾ ಇದ್ದೇನೆ. ಬೇರೆ ಏನು ಅಲ್ಲ. ಮತ್ತೆ ನನ್ನನ್ನು ಮದುವೆಯಾಗಿ ನಮ್ಮ ಮಣಿಪುರದ ಒಡತಿಯಾಗಿ ಹಾ. ಪ್ರಜೆಗಳಿಗೆ ತಾಯಿಯಾಗಿ ಹಾ. ನೀನು ಬರಬೇಕು. ಹಾ. ಇಷ್ಟೇ ನನ್ನ ಕೇಳಿಕೆ. ಏನು ವಿನೋದ ಮಾತಾಡ್ತ ನಡೆಯದು ಈ ನುಡಿ ನಡೆಯದು ನಡೆಯದು ಆ ಆ ಈರೋರು ಸೇರಿ ನನ್ನನ್ನು ಮದುವೆ ಆಗಬೇಕೆನ್ನುವಂತ ಆಸೆ. ಅದಕ್ಕೆ ಬೇಕಾಗಿ ನನ್ನ ಮನವನ್ನು ಮೆಚ್ಚಿಸುತ್ತಾ ಇದ್ದೀನಿ. ಈ ನಿಮ್ಮ ಮಾತು ನಡೆಯದು 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 ಯಾಕೆ ಅಂತ ಯಾಕೆಂದ್ರೆ ನಾನು ಸ್ತ್ರೀ ರಾಜ್ಯವನ್ನು ಆಳ್ವಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಪ್ರಪಂಚವನ್ನು ಸೃಜಿಸಬಲ್ಲಂತ ಬ್ರಹ್ಮದೇವರ ಮಗಳಿದ್ದೇನೆ. ಆದ್ದರಿಂದ ಮದುವೆ ಎನ್ನುವುದಕ್ಕೆ ಒಂದು ಸಮಾನತೆ ಎಂಬುದು ಬೇಕಂತೆ. ಆ ಸಮಾನತೆ ನಮ್ಮಲ್ಲಿ ಇಲ್ಲ. ಅದಕ್ಕಾಗಿ ವಿರೋಧಿಸ್ತಾ ಇದ್ದೇನೆ. ನಡೆಯದು ಈ ಮಾತು. ಈ ಮಾತನ್ನು ಆಡುವುದಕ್ಕಿಂತ ಬದಲಾಗಿ ನಡೆಯಿರಿ ನಡೆಯಿರಿ ನಡೆಯಿರಿ. ನಳಿನ ನಯನೇ ನಳಿನ ನಯನೆ ಛಲವಿದೇನೆ ಛಲವಿದೇ
ನಳಿನ ನಯನೆ ಛಲವಿದೆ ಛಲವಿದೆ ನಳಿನ ನಯನೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನಿನ್ನನ್ನು ಮದುವೆ ಆಗುವುದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯವಿಲ್ಲ. ನಳಿನಮುಖಿ, ಏನು ಯಾಕೆ ಅಷ್ಟೊಂದು ಭೀಕರವಾಗಿ ಅಷ್ಟೊಂದು ಘೋರವಾಗಿ ನಮಗೆ ಅನುಭವವನ್ನು ಕೊಡ್ತಾ ಇದ್ದಿ? ಛಲದ ಮಾತಿದು ಛಲದ ಮಾತು. ನಿನ್ನ ಕಾಣುವುದಕ್ಕೆ ನಳಿನಮುಖಿ, ಓಹೋ, ಅಂದ್ರೆ ಸುಂದರವಾದಂತಹ ಮುಖವನ್ನು ಹೊಂದಿದವಳು. ಸರಿ, ಆದ್ರೆ ನಿನ್ನ ಮುಖದ ಹಿಂದೆ ಈ ರೀತಿಯ ಒಂದು ವ್ಯಕ್ತಿತ್ವ ಉಂಟು ಅಂತ ನನಗೆ ಈಗಲೇ ಗೊತ್ತಾದದ್ದು. ಹೌದಾ? ಹೌದೌದು. ವ್ಯಕ್ತಿತ್ವಕ್ಕೂ ನನ್ನ ಸೌಂದರ್ಯಕ್ಕೂ ವ್ಯತ್ಯಾಸವನ್ನು ವ್ಯತ್ಯಾಸವೇ ಕಾಣುತ್ತಾ ಇದ್ದೆ. ಇರಲಿ ಇರಲಿ. ಹಾಯ್, ನೀನು ಯಾಕೆ ಸುಮ್ಮನೆ ಛಲವನ್ನು ಮಾಡ್ತಾ ಇದ್ದಿ? ಅಂದ್ರೆ ವ್ಯರ್ಥ ಪ್ರಯತ್ನವೇ. ಹೌದೌದು. ಅಂದ್ರೆ ಛಲ ಒಳ್ಳೆಯದಲ್ಲ ಅಂತ ಹೇಳುವುದು. ಬೆಟ್ಟಕ್ಕೆ ಮಣ್ಣು ಹೊರುವಂತ ಕಾಯಕವಾಯ್ತೆ ನನ್ನದು. ಹೌದು. ಆಗ್ಲಿಕ್ಕೆ ಇಲ್ಲ ಏನಂತ ನಿರೀಕ್ಷೆ ನನ್ನಲ್ಲಿತ್ತು. ಒಂದು ಹೆಣ್ಣಿಗೆ ಗಂಡು ಇಂಥದ್ದೇ ಅಂತ ತೀರ್ಮಾನ ಆಗ್ತದೆ ಇಲ್ಲಿ ಬ್ರಹ್ಮದೇವನಲ್ಲಿ, ನನ್ನ ಅಪ್ಪನ ಬರಹದಲ್ಲಿ. ಅದನ್ನು ಮೀರುವುದಕ್ಕೆ ಯಾರು ಸಾಧ್ಯವಿಲ್ಲ. ಹೌದು. ಆದ್ದರಿಂದ ನನ್ನ ಅಪ್ಪನ ಬರಹಕ್ಕೆ ನಾನು ಶಿರವನ್ನು ತಗ್ಗಿಸಲೇಬೇಕು. ಖಂಡಿತ. ಒಂದು ವೇಳೆ ಬರೆಯದೇ ಇದ್ದರೆ ಹಾಗಾಗಿ ಬರೆದಿರಲೂಬಹುದು ಬರೆಯದಿರಲೂಬಹುದು ಎನ್ನುವಂತ ನಿರೀಕ್ಷೆ ತಾನೆ. ಅದನ್ನು ಹೇಳುವುದಕ್ಕಾಗುವುದಿಲ್ಲ. ಓಹೋ, ನೀನು ಛಲದಿಂದ ಸರಸಕ್ಕೆ, ಸಮರಕ್ಕೆ, ಸಂಭಾಷಣೆಗೆ, ಮದುವೆಗೆ ಸಮಾನತೆ ಬೇಕು ಅಂತ ಹೇಳ್ತಾ ಇದ್ದೆ. ಹೌದು. ನನ್ನಲ್ಲಿ ಏನು ಕೊರತೆ ಕಂಡೆ ನೀನು? ನಾನು ಮಣಿಪುರದ ದೊರೆಯಲ್ಲವೇ? ಹೌದು. ಸಕಲ ಸಂಪತ್ತಿಗೆ ಒಡೆಯನಾಗಿ ಅಲ್ಲಿ ಪ್ರಜೆಗಳನ್ನು ಪರಿಪಾಲಿಸುತ್ತಾ ಬಂದವನು ನಾನು. ನೀನು ಶ್ರೀರಾಜ್ಯದ ರಾಣಿಯಾದರೆ ನಾನು ಮಣಿಪುರದ ದೊರೆ. ಹೌದು. ಸಂಪತ್ತಿನಲ್ಲಿ ನಮಗೆ ಇರುವವರಿಗೆ ಸಮಾನತೆ ಉಂಟು, ಇರಬಹುದು. ಇನ್ನು ವಿದ್ಯೆಯಲ್ಲಿ ನೋಡುವುದಾದರೆ ಅದೆಷ್ಟೋ ವಿದ್ಯೆಯನ್ನು ಅಭ್ಯಸಿಸಿಕೊಂಡವನು. ಶಸ್ತ್ರಾಭ್ಯಾಸ, ಶಾಸ್ತ್ರಾಭ್ಯಾಸ ಎಲ್ಲದರಲ್ಲಿ ಪದವೀಧರನೆನಿಸಿಕೊಂಡವನು. ಹೌದು. ಆದ್ದರಿಂದಲೇ ವಿದ್ಯೆಯಲ್ಲೂ ನಿನಗೆ ಸಮಾನನೇ ಇದ್ದೇನೆ. ವಾಕ್ಚಾತುರ್ಯವನ್ನು ಒಪ್ಪಿಕೊಂಡಿದ್ದೇನೆ. ಇನ್ನು ಸೌಂದರ್ಯದ ಬಗ್ಗೆ ಹೇಳುವುದಾದರೆ ನಿನ್ನಲ್ಲೂ ಸೌಂದರ್ಯ ಉಂಟು, ತಮ್ಮ ಹೇಳಿದ ಹಾಗೆ ನನ್ನಲ್ಲೂ ಸೌಂದರ್ಯ ಉಂಟು ಅಂತ ಹೇಳಿದ್ದಾನೆ. ಇದೆ. ಹಾಗಾಗಿ ಸೌಂದರ್ಯದಲ್ಲಿ ನಾವು ಸಮಾನತೆಯಲ್ಲಿದ್ದೇವೆ. ಇನ್ನು ಸಂಭಾಷಣೆಗೆ ಬರುವುದಿದ್ದರೆ ಮದುವೆಯಾದ ಬಳಿಕ ನಮ್ಮ ಸಂಭಾಷಣೆ. ಹೌದಾ? ಅಷ್ಟರವರೆಗೆ ಸಂಭಾಷಣೆ ಇಲ್ಲ. ಹಾಗಾಗಿ ನೀನು ನನ್ನನ್ನೇ ಮದುವೆಯಾಗಿ ನೀನು ನಮ್ಮ ಆ ಪುರಕ್ಕೆ ಒಡತಿಯಾಗಿ ಬರಬೇಕು ಅಂತ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ಸಾಕು ಸಾಕಿದ್ದ ಮಾತು ಸಾಕು ಸಾಕು. ನಿನ್ನ ಮಾತು ಸಾಕು. ಇಷ್ಟು ಬೇಗ ಸಾಕಾಯ್ತು? ಸಾಕಾಯ್ತು. ಕೇಳುವಂತ ತಾಳ್ಮೆ ನನಗಿಲ್ಲ. ಹೌದಾ? ಯಾಕೆ? ನನಗಿದು ಅಗತ್ಯವಿಲ್ಲದಂತ ಮಾತು ಹೌದು, ವಿಚಾರವೂ ಹೌದು. ರಾಣಿಯಾದವಳಿಗೆ ತಾಳ್ಮೆ ಬಹು ಮುಖ್ಯವಾದದ್ದು. ಹೌದು. ತಪಸ್ಸೆನ್ನುವುದು ತಾಳ್ಮೆ ಅಂತೆ. ನಿಜ. ಅದಲ್ಲ ಅಂತ ನಾನು ಹೇಳುವುದಿಲ್ಲ. ನಾನು ತಾಳ್ಮೆಯನ್ನು ಬಿಟ್ಟು ವಿವರಿಸಿದ್ದಿಲ್ಲ. ಯಾವರಲ್ಲಿ ನಾವು ಸಂಬಂಧವನ್ನು ಕುದುರಿಸುವುದಕ್ಕೆ ಅಸಾಧ್ಯ ಅಂತ ಆದ ಬಳಿಕ ಅವಳಲ್ಲಿ ಮಾತು ಅನಗತ್ಯ. ಆದ್ದರಿಂದ ಸಾಕು ಸಾಕು ಅಂತ ಹೇಳ್ತಾ ಇದ್ದೇನೆ. ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಯಾವ ದಾರಿಯಾಗಿ ಬಂದಿದ್ದೇನೆ ಅದೇ ದಾರಿಯಾಗಿ ಮತ್ತೊಮ್ಮೆ ಸಾಗಿದರೆ ಒಳಿತು, ಇಲ್ಲದ್ರೆ ಪರಿಣಾಮ ಬೆಣ್ಣೆ ಇದು ಅಂಕೆ ಮೀರಿತು ಅಂತಾದ್ರೆ ಹಾಳಾಗಿ ಹೋಗ್ತದೆ. ಹೌದು. ಈಗ ನಿನಗೂ ಹಾಗೆ ಬುದ್ಧಿ ಕೆಟ್ಟಿದೆ, ಬುದ್ಧಿಯನ್ನು ಭರಿಸ್ತೇನೆ.
ಅಪ್ಪ ಏನ್ ಮಗು ನೀವು ಬಂದ ಬಳಿಕ ಆ, ಯುದ್ಧ ಇಲ್ಲ, ಇನ್ನು ಯುದ್ಧ ಮಾಡುವಂತ ಅಗತ್ಯವೂ ಇಲ್ಲ. ವಿಶ್ರಾಂತಿ. ಈಗಾಗಲೇ ಭಾರಿ ಉದ್ದ ಆಗಿದೆ. ಹೌದು. ಎಷ್ಟು ಯುದ್ಧ ಮಾಡ್ತೀಯಮ್ಮ ನೀನು? ಯಾರು? ದಣಿವಂತ ಆಗುದಿಲ್ವಾ? ಅವಕಾಶ ಸಿಕ್ಕಿದಾಗ ಉಪಯೋಗಿಸಬೇಕಲ್ಲ, ಹಾ, ಬಂದವರನ್ನು ಎದುರಿಸಬೇಕಲ್ಲ. ನಿನ್ನ ದಿಟ್ಟತನವನ್ನು ಮೆಚ್ಚಿದ್ದೇನೆ ನಾನು. ಹೌದಪ್ಪ. ಅಂಜದೆ ಅಳುಕದೆ ಹಾ, ಮುಂದುವರಿಯುತ್ತಾ ಇದ್ದೀನಿ ನೀನು. ನಿಮ್ಮ ಶಾಬಾಸ್ ಮಗಳು ತಾನೆ, ಮಗಳ ನನ್ನ ಕಡಿಮೆ ಅಂತ ಆಗುದಕ್ಕಂತ ನಿನ್ನ ತನ ನೀನು ಉಳಿಸಿಕೊಂಡಿದ್ದು. ಉಳಿಸಬೇಕಲ್ಲ. ಉಳಿಸ್ಬೇಕು. ಆ, ನಾಗರಾಜ, ದೇವ್ರೇ, ಏನು ಯುದ್ಧ ನಿಮ್ಮದು? ಹಾ ಹಾ ನೀವು ಸ್ವಲ್ಪ ಹೊತ್ತು ಆಗ್ತಿದ್ರೆ ಹಾ, ಅವಳ ಅಹಂಕಾರ ಎಲ್ಲ ಇಳಿಸ್ತಿದ್ದೆ ನಾನು. ಹೌದಾ? ಅದಕ್ಕಾಗಿ ನಾವು ಬಂದದ್ದಲ್ವಾ? ಹೌದಾ? ಹಾ, ನನ್ನ ಭಕ್ತ ಪರಮೇಶ್ವರ ದೇವರು ಭಕ್ತ. ಮಗು, ಯುದ್ಧ ಇಲ್ಲಿಗೆ ವಿರಾಮ ವಿರಾಮ, ವಿಶ್ರಾಂತಿ. ಆಯ್ತಾ? ಆಯ್ತು ಮಗು, ಅಪ್ಪ. ನೀನು ಹುಡುಕುತ್ತಾ ಇದ್ದಿ ಹಾ. ನನಗೆ ಪತಿ ಯಾರು ಎಂಬುದಾಗಿ. ಗೊತ್ತಿದೆ ನಿಮಗೆ? ನನಗೆ ಗೊತ್ತುಂಟು, ನಿನಗೆ ಗೊತ್ತಿಲ್ಲ. ಹೌದಲ್ಲ ತಾನೆ? ನಿನ್ನ ಹಣೆಯಲ್ಲಿ ನಾನು ಬರೆದು ಹಾಕಿದ್ದೇನೆ, ಆ, ನಾಗರಾಜನೇ ನಿನಗೆ ಪತಿ ಎಂಬುದಾಗಿ. ವಿರಂಚಿಯ ಬರಹ, ಹಾ, ಹಣೆ ಬರಹ. ಹಾ, ಹಣೆ ಬರಹ. ಹಾ. ಹಾ, ನಾಗರಾಜ, ದೇವ್ರೇ, ನಿನ್ನ ಹಣೆಯಲ್ಲಿ ನಾನು ಬರೆದು ಹಾಕಿದ್ದೇನೆ, ಹೌದಾ? ಸ್ವಯಂ ಪ್ರಭಿ ನಿನ್ಗೆ ಸತಿ ಎಂಬುದಾಗಿ. ಓ, ಹೋ, ಹೋ, ಹೋ. ಹಾ, ನನ್ನ ಮಗಳನ್ನು ಮದುವೆ ನೀವು ಬರೆದದ್ದನ್ನು ಮತ್ತೊಮ್ಮೆ ತಿದ್ದಿ ಬರೆಯುವುದಕ್ಕೆ ಅವಕಾಶ ಎಲ್ಲಿ ಉಂಟು? ತಿದ್ದಲಿಕ್ಕೆ ಅವಕಾಶವೇ ಇಲ್ಲ. ಇಡೀ ಬರೆದು ಬಿಡ್ತಾರೆ. ಹಾ, ನೋಡು. ವಿಧಿ ಲಿಖಿತಮಂ ನಿವಾರಿಪರುಂಟೆ ಜಗದಿ. ಹೌದಪ್ಪ. ಹಾ. ಆಹಾ. ಇನ್ನು ನೀನು ಈಕೆನೋ ವರಿಸಬೇಕು. ಅಪ್ಪ, ಹಾ. ಇದಕ್ಕಿಂತ ದೊಡ್ಡ ಭಾಗ್ಯ ಬೇಕಾ? ಅದೇ ನೀರುವರ ಮದುವೆಗೆ ಹಾ. ಗೌರವಾನ್ವಿತರಾದಂತ ತಾವುಗಳು. ಜಗದ ಅಧ್ಯಕ್ಷ ಬಂದಿದ್ದಾಳೆ. ಹೌದಪ್ಪ. ಸ್ವಯಂಪ್ರಭಾ, ಆ ದೇವ್ರೆ, ಈತನೆಲ್ಲಯ ಭಕ್ತ ವಿಖ್ಯಾತಿವಂತ ಸಮತ ಕಾದಿಯ ಬೇಡಿವ ನೀತಿಯರಿದು ಯಾದವ ಮಣಿಪುರ ಗೀತಗಳನ್ನು ಈತನೆಲ್ಲಯ ಭಕ್ತ ವಿಖ್ಯಾತಿವಂತ ಸಮರ್ಥ ಪರಮೇಶ್ವರ ದೇವರೇ, ಬ್ರಹ್ಮದೇವರ ಮಗಳು ನೀನು. ಹೌದು. ಪ್ರಪಂಚದಲ್ಲಿ ತಾನೇ ತಾನಾಗಿ ಸ್ವಯಂ ಆ, ಪ್ರಭೆಯಿಂದ ಮೆರೆಯುತ್ತಾ ಇದ್ದಿ ಅಪ್ಪನ ಆಸೆ ಅಲ್ವಾ? ಇರಲೂಬಹುದು. ಹಾ, ಆ, ಅದು ಅಪ್ಪನ ಅನುಗ್ರಹವೂ ಹೌದು. ಹೌದು ತಾನೆ? ಅಪ್ಪನೇ ಈ ಹೊತ್ತಿಗೆ ನಿನಗೆ ನಿರ್ದೇಶನವನ್ನು ಕೊಟ್ಟಿದ್ದಾನೆ. ನಿಜ. ನಾಗರಾಜನೇ ನಿನಗೆ ಪತಿಯಾಗಿ ಒದಗಿ ಅಪ್ಪಣೆ ಬರುವನು ಆಯ್ತಲ್ಲ ಅಪ್ಪನದ್ದು ಅಲ್ವಾ? ಆ, ಹಾಗಾದ್ರೆ ನಿನಗೆ ಪತಿಯಾಗಿ ಒದಗಿ ಬರುವನು ಸಾಮಾನ್ಯನಲ್ಲ, ಅಸಾಮಾನ್ಯರು. ನನ್ನ ಭಕ್ತ ಅವ. ನಿಮ್ಮ ಭಕ್ತ. ಆ. ಇದಕ್ಕಿಂತ ದೊಡ್ಡ ಸುಯೋಗ ಬೇರೊಂದು ಬೇಕು. 3 ಲೋಕಗಳಲ್ಲಿಯೂ ಕೂಡ ಆ. ವಿಖ್ಯಾತಿಯನ್ನು ಹೊಂದಿದಂತಹ ಧೀರೋದಾತ್ತ ಇದ್ದಾನೆ. ಧನ್ಯಳಾದ ದೇವರೇ. ಆದ್ದರಿಂದ ಅವನನ್ನೇ ವಿವಾಹವಾಗಿ ಆ. ದಾಂಪತ್ಯ ಜೀವನವನ್ನು ಅತ್ಯಂತ ಸುಖದಿಂದ ನಡೆಸಿ. ಸಂತೋಷ. ಸರಿ, ಸಾಂಕೇತಿಕವಾದ ಈ ವಿವಾಹ ಹಬ್ಬ ಇಲ್ಲೇ ಒಂದು ಇಲ್ಲಿ ಹಾ. ಅಪ್ಪನೇ ಪುರೋಹಿತರು. ಅಲ್ವಾ? ಎಲ್ಲ ಅಪ್ಪನಿರುವಾಗ ನಿಮ್ಮಿಬ್ಬರ ಬಾಳು ಹಾ. ಬಂಗಾರವಾಗಲಿ, ಹಸನಾಗಲಿ. ನಮಗಿಬ್ಬರಿಗೆ ನಿಮ್ಮಿರುವರ ಆಶೀರ್ವಾದ ಸದಾ ಇರಲಿ. ಶುಭವಾಗ್ಲಿ. ಹಾ. ಇನ್ನು ಮುಂದೆ ಇವನಿಗೊಂದು ನೀನೇ ನೋಡಿದ್ರೆ ಖಂಡಿತ ಆದಿತ್ತಲ್ಲ. ಮುಂದಿನ ಕಾರ್ಯ ನಿರೀಕ್ಷೆ ಅತ್ತ ಶುಭವಾಗಲಿ. ಹೋಗಿ ಬರ್ತೇವೆ. ನೋಡಿದ್ಯಾ, ಆ, ನಮ್ಮಿರುವರ ವಿವಾಹವಾಗುವುದಕ್ಕೆ ಕಾರಣ ಬ್ರಹ್ಮದೇವರು ಮತ್ತು ಪರಮೇಶ್ವರ ದೇವರು. ಹೌದು. ಅವರ ಅನುಗ್ರಹವೇ ದೊರಕಿದೆ. ಆ, ಈಗ ನಾವು ಮದುವೆಯಾಗಿದ್ದೇವೆ. ನಿಜ. ಇನ್ನು ಇಲ್ಲಿ ನಿಲ್ಲುವುದಲ್ಲ. ಅಲ್ಲ. ಇನ್ನು ಸ್ತ್ರೀ ರಾಜ್ಯ ಅಲ್ಲಿ ಇದು ನಾನು ಹೋದ ಬಳಿಕ ಇಲ್ಲಿಗೆ ಒಡತಿ ಅಂತ ಬೇಕಲ್ಲ. ನನ್ನ ಜಾಗ ತುಂಬುವವರು ಬೇಕಲ್ಲ. ಯಾರಿದ್ದಾರೆ? ಯಾರಿದ್ದಾರೆ? ಆಯ್ತಲ್ಲ, ಹಾ. ಮಂತ್ರಿಣಿ ಚಿತ್ರ ಶೋಭೆ, ಆ, ಅವಳಿಗೆ ಇಲ್ಲಿ ಅಧಿಕಾರ. ಮಂತ್ರಿಯ ಮೇಲೆ ನಂಬಿಕೆ ಉಂಟಲ್ವಾ? ಖಂಡಿತ ವಿಶ್ವಾಸ ಉಂಟು. ಖಂಡಿತ ಉಂಟು. ನಂಬಿಕೆ ಉಂಟು. ಹಾಗಾದ್ರೆ ಹಾ. ಮಂತ್ರಿಯನ್ನು ಇಲ್ಲಿ ಕುಳ್ಳಿರಿಸು. ಹ್ಮ್. ನೀನು ನಮ್ಮೊಂದಿಗೆ ಹಾ. ನೇರವಾಗಿ ಮಣಿಪುರಕ್ಕೆ. ಖಂಡಿತವಾಗಿ ಖಂಡಿತವಾಗಿ. ಇದ್ದಲೇ ದಿನಲು ಅಗ್ಗ ಶೋಡಿದ ಬರದೆ ದೈತ್ಯ ಯಮದಂಡನಂತೆ ವದದೆ ಇದ್ದ ನೋಲನವ ಅಖಿಳ ಮೊತ್ತದೊಡನೆ
ಧರ್ಮಸ್ಥಳ ಶೋಣಿತಾಪುರಕ್ಕೆ ಯಾರೆಂದು ಬಲ್ಲಿರಿ? ಯಮದಂಶದಲ್ಲಿ ನಾನೇ ಸರಿ. ಹೊರಟು ಬಂದ ಕಾರ್ಯಗಾರ ಅನೇಕವಿದೆ, ಆಲಿಸಬೇಕಯ್ಯ. ಅತ್ತಿತ್ತ ನೋಡಿ ಗಜವಾದ ದುರ್ಜಯನೊಡನೆ ಪರಿಪಾಲಿಸು. ಆದಿದೈತ್ಯರೆನಿಸಿಕೊಂಡಂತಹ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರು ನಿರ್ಮಿಸಿದಂತಹ ಈ ಶೋಣಿತಾಪುರದಲ್ಲಿ ಅದೆಷ್ಟೋ ಮಂದಿ ಆಳಿದವರಿದ್ದಾರೆ, ಬಾಳಿದವರಿದ್ದಾರೆ, ಕೊನೆಗೆ ಅಳಿದು ಹೋದವರು ಅದೆಷ್ಟು ಮಂದಿ ಇದ್ದಾರೆ. ಇದನ್ನೆಲ್ಲ ಎಣಿಸುವಾಗ ಮನಸ್ಸಿಗೆ ಕ್ರೋಧ ಉಬ್ಬೇರುತ್ತಾ ಇದೆ. ಯಾಕೆ ಅಳಿದು ಹೋದವರ ವಿಚಾರವನ್ನು ಬಿಟ್ಟು ಬಿಡೋಣ. ಮತ್ತೆ ಈ ಶೋಣಿತಾಪುರದಲ್ಲಿ ನನ್ನ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವುದಕ್ಕೆ ನಾನು ಪಟ್ಟಂತ ಪರಿಶ್ರಮ ಎಷ್ಟು, ಕಷ್ಟ ಎಷ್ಟು, ನನ್ನ ಅನುಭವ ಎಷ್ಟು ಎನ್ನುವ ಹಾಗೆ ಯಾರಿಗೂ ತಿಳಿದಂತಹ ವಿಚಾರವಲ್ಲ. ಹಾಗೆ ಅಳಿದುಳಿದಂತಹ ರಾಕ್ಷಸರನ್ನು ಮತ್ತೆ ಒಗ್ಗೂಡಿಸಿದೆ. ಬರಿದಾದಂತಹ ಶೋಣಿತಾಪುರವನ್ನು ಮತ್ತೆ ನಾನು ಬೆಳೆಯುವಂತೆ ನಾನು ಮಾಡಿ ತೋರಿಸಿದ್ದೇನೆ. ಹಾಗೆ ಎಂದಿನಂತೆ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಒಳಗಸ್ತನಾದಂತಹ ಕಾಲಕ್ಕೆ ಸೇರಿರುವಂತಹ ಅಸುರ ವೀರರೆಲ್ಲರೂ ಯಮದಂಷ್ಟ್ರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಒಂದು ಕಡೆಯಿಂದ ಮಂತ್ರಿ ಮಾಂಡಲಿಕರು, ಮತ್ತೊಂದು ಕಡೆಯಿಂದ ಭಟರು ಭಟ್ಟಂಗಿಗಳು ಸೇರಿರುವಂತಹ ಸಭೆ, ಇದನ್ನೆಲ್ಲ ಕಾಣುವಾಗ ಮನಸ್ಸಿಗೆ ಹಿತವಾಗುತ್ತಾ ಇದೆ. ಇಲ್ಲಿರುವಂತಹ ಅಸುರರಿಗೆ ಯಾವುದೇ ಕೊರತೆ ಇಲ್ಲ ಎನ್ನುವ ಹಾಗೆ ಪ್ರಜೆಗಳೇ ಬಂದು ನನ್ನಲ್ಲಿ ಹೇಳುತ್ತಾ ಇದ್ದಾರಲ್ಲ, ಇದನ್ನೆಲ್ಲ ಕೇಳುವಾಗ ಸಂತುಷ್ಟವಾಗುತ್ತಾ ಇದೆ, ನೆಮ್ಮದಿಯಾಗುತ್ತಾ ಇದೆ. ಆದರೆ ನಾನು ಮಾಡಿದಂತಹ ನನ್ನ ಜೀವನದ ಸಾಧನೆಯನ್ನು ಮಾಡಲಿಲ್ಲ. ಅಸುರರ ಮಾತನ್ನಾಲಿಸಿ ಕೇಳಿಸಿಕೊಂಡೆ ನಾನು. ಎಲ್ಲರೂ ಒಗ್ಗೂಡಿ ಹೇಳಿದ್ರಲ್ಲ, ನಿನ್ನಲ್ಲಿರುವಂತಹ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಎನ್ನುವ ಹಾಗೆ. ಆದರೆ ಅದರ ಉದ್ದೇಶ ಏನು? ಕಾಡನ್ನು ಸೇರಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು, ಆತನಿಂದ ಉನ್ನತವಾದಂತಹ ವರಪ್ರಸಾದವನ್ನು ನೀನು ಪಡೆದು ಬರಬೇಕೆನ್ನುವ ಹಾಗೆ. ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಘೋರ ಕಾಂತಾರವನ್ನು ಸೇರಿದೆ. ವಿಧಾತನನ್ನು ಕುರಿತು ತಪಸ್ಸನ್ನು ಆಚರಿಸಿ ಆತನಿಂದ ಬೇಕಾದಂತಹ ವರವನ್ನು ನಾನು ಕೇಳಿಕೊಂಡೆ. ಮರಣವೇ ಬರಕೂಡದು ನಿನಗೆ ಎನ್ನುವಂತಹ ವರವನ್ನು ನನಗೆ ದಯಪಾಲಿಸು ಎಂದು ಕೇಳಿಕೊಂಡೆನಲ್ಲ. ಆ ಹೊತ್ತಿಗಾದ್ರೆ ಹೇಳಿದಂತಹ ಮಾತೇನು? ಮರಣ ಇಲ್ಲದ ವರವನ್ನು ನಿಮಗೆ ಕೊಡುವುದಕ್ಕೆ ಆಗುವುದಿಲ್ಲ. ಒಂದಲ್ಲ ಒಂದು ದಿವಸ 3 ಮೂರ್ತಿಗಳಂತ ನಮಗೂ ಸಹ ಕಾಲ ಗರ್ಭವನ್ನು ಸೇರುವಂತಹ ಪ್ರಮೇಯ ಬಂದದೋಗುವುದಕ್ಕಿದೆ ಎನ್ನುವಂತಹ ಮಾತನ್ನು ಹೇಳಿದ್ರಲ್ಲ. ಆದರೆ ನಿನಗೆ ವರ ಕೊಡುವುದಿದ್ರೆ ಮಾನವರಿಂದ ನಿನಗೆ ಮರಣ ಎನ್ನುವಂತಹ ವರವನ್ನು ಪಾಲಿಸಿದ್ರಲ್ಲ. ಸಂತುಷ್ಟಗೊಂಡವನಿದ್ದೇನೆ. ಮತ್ತೆ ಪುರವನ್ನು ಸೇರಿದ್ದೇನೆ, ನಮ್ಮವರಿಗೆಲ್ಲ ಅರುಹಿದ್ದೇನೆ. ಹಾಗೆ ಆಲೋಚನೆ ಮಾಡುವಾಗ ಯಾರು ಯಾರದು ಈ ಶಂಕರ ಗಂಗಾಧರ ಜಯ ಜಯ ಬಂದನಾರದ ವಂದಿಸುದಾಗ ಖಳದಿಲಗ ಇಂದೆಂದಣದೆಂದೆಂದೆಡೆ ಕಲ್ದೆರ್ಪೆನಿಲ್ದೆವಾರ್ದೆಂದನ ಬೀಳ್ದ ಮುನಿ ನಗುತ್ತ ಬಂದನಾರದ ಮುನಿ ಆನಂದದಿ ಕುಳ್ಳಿರಿಸಿ ಓ ಮುನಿಪೋತ್ತಮರೇ,
ಜಯ 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 ನಿಮ್ಮ ಪಾದಕ್ಕೆ ಹಣತನಾಗಿದ್ದೇನೆ. ಶ್ರೇಯಸ್ಸಾಗಲಿ ಸ್ವಾಮಿ. ಹ್ಮ್ ಯಾವುದೋ ಕಾರ್ಯದಲ್ಲಿ ಮಗ್ನಾಗಿರುವಂತಹ ಸಂದರ್ಭ ಹಾ. ನಿಮ್ಮ ಬರವಣದ ನಿರೀಕ್ಷೆಯಲ್ಲಿ ನಾನು ಇರಲಿಲ್ಲ. ಅನಿರೀಕ್ಷಿತವಾಗಿ ಬಂದ. ಹೌದಪ್ಪ. ಬಂದವರನ್ನು ಆದರದಿಂದ ನಾನು ಕುಳ್ಳಿರಿಸಿದ್ದೇನೆ, ಉಚಿತ ಆಸನವನ್ನು ಇರಿಸಿದ್ದೇನೆ. ನೀನು ಕರೆ ತಂದ ಕ್ರಮವೇ ಹೌದಲ್ವೇ ಸ್ವಾಮಿ? ಬಂದವರನ್ನು ನಾವು ಹಾಗೆ ಬಿಡುವವರಲ್ಲ. ಯಾಕೆ? ಯಾಕೆ? ದೇವಮುನಿಪರು ತಾವು ಹಾ. ಎನ್ನುವಂತಹ ಸಂತೋಷ ನನಗಾಗಿದೆ. ಅದಕ್ಕಾಗಿ ನಿಮ್ಮನ್ನು ಸತ್ಕರಿಸಬೇಕು ಎನ್ನುವ ಹಾಗೆ ಮನಸ್ಸು ಹೇಳುತ್ತಾ ಉಂಟು. ಸರಿಯಪ್ಪ. ಸರಿ ಸ್ವಾಮಿ. ಸ್ವಾಮಿ, ಪುಣ್ಯ ಜಲದಿಂದ ನಿಮ್ಮ ಪಾದವನ್ನು ನಾನು ತೊಳೆಯುತ್ತಾ ಇದ್ದೇನೆ. ಓಹೋ ಏನು ಭಕ್ತಿ ಅವನಿಗೆ. ಸ್ವಾಮಿ, ಪಾದವನ್ನು ತೊಳೆದು ಅದೇ ಪುಣ್ಯ ತೀರ್ಥ ಎನ್ನುವ ಹಾಗೆ ಪ್ರೋಕ್ಷಣೆ ಮಾಡಿಕೊಂಡಿದ್ದೇನೆ. ಸರಿ. ಮಾತ್ರವಲ್ಲ, ನಮ್ಮವರಿಗೆಲ್ಲ ಹಂಚಿದ್ದೇನೆ. ತಾವು ಸ್ವೀಕರಿಸಬೇಕು, ಸಂತುಷ್ಟರಾಗಬೇಕೆನ್ನುವಂತ ಮನಸ್ಸು ಹೇಳುತ್ತಾ ಉಂಟು. ಮಾಡುತ್ತಾ ಇದ್ದಾನೆ. ಸರಿ ಸರಿ. ಸಾಕಾಗುವುದಿಲ್ಲ ಸ್ವಾಮಿ. ಇನ್ನೂ ಉಂಟೆ. ನಿಮ್ಮ ಮುಖಕ್ಕೆಂದು ಮಂಗಲಾರತಿ ಬೆಳಗಬೇಕು ಅಂತ ಮನಸ್ಸಾಗಿದೆ. ಸಂತೋಷ. ಆದ್ದರಿಂದ ಆರತಿ ಬೆಳಗಿ ಸತ್ಕರಿಸುತ್ತೇನೆ. ಜಯ 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 ಜಯ. ಸಂತೋಷವಾಯಿತು ಸ್ವಾಮಿ. ಹ್ಮ್ ಬಾ ಎಂದಾಗ ತಾವು ಬರುವವರಲ್ಲ, ಅಲ್ಲ. ಹೋಗು ಎಂದಾಗ ತಾವು ಹೋಗುವವರಲ್ಲ. ಅನಿರೀಕ್ಷಿತವಾದಂತಹ ಆಗಮನವಾಗಿದೆ. ಆದ್ರೆ ಇಲ್ಲಿಗೆ ಬರುವಂತಹ ಉದ್ದೇಶ ಏನೆಂಬುದು ನನಗೆ ಅರ್ಥವಾಗಲಿಲ್ಲ. ಓಹೋ. ಸ್ವಾಮಿ, ತಾವು ಕ್ಷೇಮಿಗಳೇ, ತಮ್ಮವರು ಕ್ಷೇಮಿಗಳೇ. ಸರಿ. ಲೋಕಗಳನ್ನು ಸಂಚಾರ ಮಾಡುತ್ತಾ ಅಲ್ಲಿರುವಂತಹ ಕಷ್ಟ ಸುಖಗಳನ್ನು ಪರೀಕ್ಷಿಸುತ್ತಾ ಎಲ್ಲಿಂದ ಎಲ್ಲಿಗೆ ಯಾವ ವಿಚಾರವನ್ನು ತಾವು ಮುಟ್ಟಿಸಬೇಕು ಅಲ್ಲಿಗೆ ಸದಾ ಕಾಲದಲ್ಲಿ ಮುಟ್ಟಿಸಿ ಸಮಯಕ್ಕೆ ಸರಿಯಾಗಿ ಮುಟ್ಟಿಸಿ ಹೌದು. ಸರಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಳುವವರು ನೀವು ಎನ್ನುವ ಹಾಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಸ್ವಾಮಿ. ಎಲ್ಲಿಂದ ಬಂದಿದ್ದೀರಿ? ಈ ಕಡೆಗೆ ಬರುವುದಕ್ಕೆ ಕಾರಣ ಏನು? ನನ್ನನ್ನು ಕಾಣುವುದಕ್ಕಾಗಿಯೇ ಬಂದಿದ್ದೀರಿ ಅಲ್ಲ? ದಾರಿಯಲ್ಲಿ ಹೋಗುತ್ತಿರುವಂತಹ ನೀವು ಯಮ ದಂಷ್ಟನನ್ನೊಮ್ಮೆ ಕಂಡು ಮಾತನಾಡಿಸಿಕೊಂಡು ಹೋಗೋಣ ಅಂತ ಬಂದಿರಿ. ಯಾಕೆ ಬಂದಿರಿ ಸ್ವಾಮಿ ಹೇಳುವಿರಿ? ಸುರೇಂದ್ರ ಕೆಳೆಯ ಖಳಗೋಲ ಮಾಲಿಕ ಮಣಿಯೇ ಕೇಳಯ್ಯ ಖಳಗೋಲ ಮಾಲಿಕ ಮಣಿಯೇ ಮೋರ್ಲೋಕ ವಿಕ್ರಮಶೀಲ ಸದ್ಗುಣಿಯೇ ಧರಣಿ ಮೋರರೊಳಿಲ್ದ ಪುರವ ಕಳ್ದಿಲ್ಲ ಧರಣಿ ಮೂರರೊಳಿಲ್ದ ಪುರವ ಕಳ್ದಿಲ್ಲ ನಿಲ್ಲರೆ ಮಾನ್ಯ ವೈಭವ ಸಿರಿಯ ವಿತರಿಸಲು ಸರಿಗಾಗ ಶಬ್ದವಿಲ್ಲ ವಿಶ್ವಕ್ಕೆ ಮಾದರಿಯದೆನುವರಿ ನಿಜ ಗುರು ಭಾಗ್ಯಶಾಲಿಯಾಗಿರುವೆ ಕೇಳಯ್ಯ ಕಳಗೋಲ ಮಾಲಿಕ ಮಣಿಯೇ ಕೇಳಯ್ಯ ಕೇಳಯ್ಯ ಸುರೇಂದ್ರ ಮುನಿಪೋತ್ತಮರೇ. ಯಮದಂಷ್ಟ್ರ ಸ್ವಾಮಿ, ಇದು ದೈತ್ಯರ ಕೇಂದ್ರ ಸ್ಥಾನ ಶೋಣಿತಪುರ. ಹೌದಲ್ವೇ? ಶೋಣಿತ ಅನ್ನುವ ಶಬ್ದಕ್ಕೆ ರಕ್ತ ಎಂಬುದು ಅರ್ಥ. ಹೌದು. ರಾಕ್ಷಸರೆಲ್ಲ ರಕ್ತವನ್ನೇ ಬೆವರಿನಂತೆ ಸುರಿಸಿ ನಿರ್ಮಿಸಿದ ನಗರ. ಖಂಡಿತ. ಆದಿ ದೈತ್ಯರಿಂದ ನಿರ್ಮಿಸಲ್ಪಟ್ಟಂತಹ ನಗರ ಇದು. ಸತ್ಯ. ಅಸುರಕುಲವೆಂಬ ಮಹಾಸಾಗರವನ್ನು ಉಕ್ಕೇರುವಂತೆ ಮಾಡಿದ ಚಂದ್ರಮ ಅಂತ ನಿನ್ನನ್ನು ಲೋಕ ಹೊಗಳ್ತಾ ಉಂಟಪ್ಪ. ಹೌದೇ ಸ್ವಾಮಿ? ಹೌದು. ಸಂತೋಷಗೊಂಡೆ. ಆ ಬಂಗಾರದ ಹರಳುಗಳಿಂದ ಪೂರ್ಣಿಸಲ್ಪಟ್ಟ ಹಾರವೊಂದು ಶೋಭಿಸಬೇಕು ಅಂತಾದ್ರೆ ಗಾಜಿನ ಮಣಿಯನ್ನು ಪೂರ್ಣಿಸೋದಲ್ಲ, ಅದಕ್ಕೆ ವಜ್ರದ ಮಣಿಯನ್ನು ಪೂರ್ಣಿಸಬೇಕು. ಹಾಗೆ ಅಸುರರೆಂಬ ಹರಳುಗಳಿಂದ ಪೋಣಿಸಲ್ಪಟ್ಟ ಅಸುರ ಕುಲವೆಂಬ ಹಾರ ವಜ್ರದ ಮಣಿಯಂತಿರುವ ಯಮದಂಷ್ಟನಿಂದ ಶೋಭಿಸ್ತದೆ. ಧನ್ಯನಾದ ಸ್ವಾಮಿ, ಧನ್ಯನಾದೆ. ಲೋಕ ಹೀಗೆ ನಿನ್ನನ್ನು ಕೊಂಡಾಡ್ತಾ ಇದೆಯಪ್ಪ. ಹೌದೇ ಸ್ವಾಮಿ. ನಾನು ನಿಜಕ್ಕೂ ಧರಣಿ ಮೂರರಲ್ಲಿ ಇಂಥ ಪುರವನ್ನೇ ಕಂಡುದಿಲ್ಲ. ನಾನು ಛೇ, 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 ಛೇ. ಬೆರಗಾಗಿ ಹೋದೆ ಸ್ವಾಮಿ. ಮೊದಲೊಮ್ಮೆ ಅಸುರರು ಇಲ್ಲಿ ನೆಲೆ ನಿಂತಿದ್ದರಂತೆ. ಆ ಕಾಲಕ್ಕೆ ಅವರೆಲ್ಲ ಅಳಿದು ಹೋದ ನಂತರ ಬರಡು ಭೂಮಿಯಾಗಿದ್ದಂತಹ ಇದನ್ನು ಮತ್ತೆ ಹೊನ್ನ ಭೂಮಿಯನ್ನಾಗಿ ನಾನು ಮಾಡಿ ತೋರಿಸಿದ್ದೇನೆ. ದೇವತೆಗಳ ಸಂಚು, ದೈತ್ಯರ ಕೇಂದ್ರ ಸ್ಥಾನವಾದ ಈ ಶೋಣಿತಪುರವನ್ನು ಆದಿತ್ಯರು ಒಂದು ಬಾರಿಗೆ
ಕುಟ್ಟಿ ಕೆಡಹಿದ್ರು. ಹೌದು ಸ್ವಾಮಿ. ಹೀಗೆ ಮರು ನಿರ್ಮಾಣ ಮಾಡಿದ್ದೀನಿ ಈ ನಗರವನ್ನು. ಸಂತೋಷ ಸಂತೋಷ. ಎಲ್ಲ ಸೌಭಾಗ್ಯಗಳು ಈ ನಗರದಲ್ಲಿವೆ. ಆದ್ರೆ ನಿನ್ನಲ್ಲೊಂದು ಕೊರತೆ ಇದೆಯಪ್ಪ. ನನ್ನಲ್ಲಿ? ಏನು ಸ್ವಾಮಿ ಅಂತಹ ಒಂದು ಕೊರತೆಯನ್ನು ನೀವು ಕಂಡಿದ್ದೀರಿ? ಬೇಸರ ಪಡಬಾರ್ದು, ಸಿಟ್ಟಾಗಬಾರ್ದು. ನಿಜವಾದ ವಿಚಾರವಂದ್ರೆ ನನಗೆ ಯಾವುದೇ ಬೇಸರ ಇಲ್ಲ. ಸತ್ಯ ಸಂಗತಿ ಆದರೆ ಒಪ್ಪಿಕೊಳ್ಳೋಣ. ಏನು ಸ್ವಾಮಿ? ನೀನು ಪಟ್ಟದ ರಸ ಪಾದವನ್ನು ಸೇವಿಸುವುದಕ್ಕೆ ವಾಮಭಾಗದಲ್ಲಿ ಪಟ್ಟದ ರಸ ಎಲ್ಲಿದ್ದಾಳು? ಕೊರತೆಯುಂಟಾದ ಆರೋಗಲೇಲೆ ಬಂದೆ, ಕೊರತೆಯುಂಟಾದ ಆರೋಗಲೇಲೆ ಬಂದೆ, ಮೆರೆಯುವ ಮಣಿಪುರದ ರಸನಾಗೆ ತರುಣಿಯೋರಿವಳು ಬ್ರಹ್ಮನ ಪುತ್ರಿ ಸ್ವರಸತಿ ರೂಪಿನೊಳ್ ಸ್ವಯಂ ಪ್ರಭೆ ಸರಿ ಜೊತೆ ನಿನ್ನ ಗಮನದಿರಿಸಿಕೋ ಸರಿಯಾಯ್ತು ಮತ್ತೆಲ್ಲ ತೆರಳಹಲೆ ಕೇಳೋ ಕೊರತೆಯುಂಟಾದ ಅರುಹನೆಂದೇ ಬಂದೆ. ಸ್ವಾಮಿ, ಒಂದು ಕೊರತೆ ಇದೆ, ಅದನ್ನು ಅರುಹಲೆಂದೇ ಬಂದವನು ನಾನು. ಒಬ್ಬ ಅರಸನಾಗಿ ಶೋಣಿತಾಪುರವನ್ನು ಆಳುವಂತಹ ಅರಸನಿಗೆ ಅರಸ? ಕೊರತೆ? ಏನು ಸ್ವಾಮಿ ಕೊರತೆ ಇದು? ವಾಮಭಾಗದಲ್ಲಿ ಅರಸೆ ಎಲ್ಲಿದ್ದಾಳೆ? ಅದು ಕೊರತೆ ಅಲ್ವಾ? ಹೌದು, ನಿಜ ಸಂಗತಿ. ಹೌದು. ಈಗ ಆಶ್ರಮ ಧರ್ಮಗಳಲ್ಲಿ ಗೃಹಸ್ಥಾಶ್ರಮವೇ ಶ್ರೇಷ್ಠವಾದ. ಹೌದು. ನೀನು ಗೃಹಸ್ಥನಾಗಲಿಲ್ಲ, ಸತಿ ಇಲ್ಲ. ಸ್ವಾಮಿ, ನಾನು ಆಲೋಚನೆ ಮಾಡಿದ್ದೆ ಒಂದು ಕಾಲದಲ್ಲಿ ಒಂದು ಮದುವೆ ಆಗಬೇಕು, ಅಲ್ವಾ? ದಾಂಪತ್ಯ ಜೀವನವನ್ನು ನಡೆಸಬೇಕು, ಯೋಚನೆ ನನಗೊಬ್ಬಳು ಅರಸಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದ್ದು ಮಾತ್ರ ಮದುವೆ ಯೋಚನೆ ಮಾಡಿದ್ದು ಮಾತ್ರ ಅಲ್ಲ, ಮತ್ತೆ ನಮ್ಮಲ್ಲಿರುವಂತಹ ಪ್ರಜೆಗೆ ಪರಿವಾರವೆಲ್ಲ ಹೇಳುತ್ತಾ ಉಂಟು, ಯಮದಂಷ್ಟ್ರ ನೀನೊಂದು ಮದುವೆಯನ್ನು ಮಾಡಿಕೊಳ್ಬೇಕು ಎನ್ನುವ ನನ್ನ ಮದುವೆ ವೈಭವವನ್ನು ನೋಡಬೇಕು ಅಂತ ಅವ್ರಿಗೂ ಆಸೆ ಇತ್ತು. ಆದ್ರೆ ಸರಿಯಾದಂತಹ ಒಂದು ಹೆಣ್ಣು ನನಗೆ ದೊರಕಬೇಕಲ್ಲ, ನನ್ನ ಯೋಗ್ಯತೆಗೆ ಸರಿಯಾದವಳು ಸಿಗಬೇಕಲ್ಲ ಸ್ವಾಮಿ. ಸರಸಕ್ಕೆ ಸಮರಕ್ಕೆ ಸಂಬಂಧಕ್ಕೆಲ್ಲ ಸಮಾನತೆ ಬೇಕಲ್ವೇ? ಹೌದು. ನನ್ನ ಯೋಗ್ಯತೆ ಏನು, ಅಂತಸ್ತು ಏನು, ಧನಬಲ ಸೇನಾಬಲ ಯಾವುದರಲ್ಲಿ ಕಡಿಮೆ ಇದ್ದೇನೆ ನಾನು? ಅದಕ್ಕೆ ಸರಿಯಾದಂತ ಒಬ್ಬಳು ಹೆಣ್ಣು ಬೇಡವೇ ಸ್ವಾಮಿ? ನಿನಗೆ ಅನುರೂಪಳಾದಂತಹ ಒಬ್ಬಳು ಹೆಣ್ಣಿದ್ದಾಳೆ. ಹೆಣ್ಣು? ಹೌದು. ಎಲ್ಲಿ? ಅವಳು ಬ್ರಹ್ಮಕುಮಾರಿ. ಬ್ರಹ್ಮಣ ಮಗಳು? ಒಳ್ಳೆದಾಯ್ತು ಸ್ವಾಮಿ, ಒಳ್ಳೆದಾಯ್ತು. ಯಾಕೆ ಗೊತ್ತುಂಟ? ಬ್ರಹ್ಮನಿಂದಲೇ ನಾನು ವರವನ್ನು ಪಡೆದುಕೊಂಡಿದ್ದೇನೆ ಅಲ್ವಾ? ಮಾನವನಿಂದ ಈಗ ಮಾತ್ರ ಮರಣ ಎನ್ನುವಂತ ಅಜೇಯತ್ವದ ವರವನ್ನು ಸಂಪಾದಿಸಿಕೊಂಡು ಬಂದಿದ್ದೇನೆ. ಯಾಕೆ? ಮಾನವರ ಮುಖಾಂತರವಾಗಿ ನಾನು ಜಾಗೃತರಾಗಿದ್ದೇನೆ. ನಿನಗೆ ಮರಣವೇ ಆದ್ದರಿಂದ ಈ ರೀತಿಯಾದಂತಹ ನಡತೆಯಲ್ಲಿ ಮುನ್ನುಗ್ಗುತ್ತಾ ಇದ್ದೇನೆ. ಆಕೆ ಹೆಸರು ಸ್ವಯಂ ಪ್ರಭೆ. ಸ್ವಯಂ ಪ್ರಭೆ? ಹೌದು. ಬ್ರಹ್ಮಣ ಮಗಳು? ಹೌದು. ಆಕೆ ಸ್ತ್ರೀ ರಾಜ್ಯದ ನಾಯಕಿಯಾಗಿದ್ದಳು. ಅದು ಒಳ್ಳೇದಾಯ್ತಲ್ಲ ಈಗ? ಈಗ ಅಲ್ಲಿಲ್ಲ ಅವಳು. ಮತ್ತೆ ಅವಳು ಅಧಿಕಾರವನ್ನು ಅವಳ ಗೆಳತಿಯಾದಂತಹ ಮಿತ್ರ ಶೋಭೆಗೆ ಕೊಟ್ಟಿದ್ದಾಳೆ. ಕೊಟ್ಟು ಈಗ ಮಣಿಪುರದ ದೊರೆ ನಾಗರಾಜನನ್ನು ವಿವಾಹವಾಗಿ ಅಲ್ಲಿದ್ದಾಳೆ. ಓಹೋ ಸ್ವಾಮಿ, ಒಂದು ಕೆಲಸ ಮಾಡಬೇಕು. ಏನು ಮಾಡಬೇಕು? ನೇರವಾಗಿ ಮಣಿಪುರಕ್ಕೆ ದಂಡೆತ್ತಿ ಹೋಗಬೇಕು. ಹೋಗಿ ಅಲ್ಲಿ ಅರಸ ನಾಗರಾಜನನ್ನು ಸ್ವಯಂ ಪ್ರಭೆಯನ್ನು ಎಳೆದು ತಂದು ಮದುವೆ ಆದ್ರೆ ನೀನು ಭಾಗ್ಯವಂತ, ನಿನ್ನಲ್ಲಿ ಕೊರತೆ ಇರುವುದಿಲ್ಲ. ಹೌದಲ್ವೇ ಸ್ವಾಮಿ? ಹೌದು. ಓಹೋ, ಈಗ ಮಣಿಪುರವನ್ನು ನಾನು ಸೇರಬೇಕು. ಅಲ್ಲಿರುವಂತಹ ಅರಸರನ್ನು ಸದೆ ಬಡಿದು ಆ ಸ್ವಯಂ ಪ್ರಭೆಯನ್ನು ಎಳೆದುಕೊಂಡು ಬಂದು ಭಟ್ಟದ ರಸೆಯನ್ನಾಗಿ ಮಾಡಿದರೆ ಆ ಕಾಲಕ್ಕೆ ನಾನು ಬರ್ತೇನೆ. ಆಶೀರ್ವಾದ ಮಾಡಿ. ಧನ್ಯನಾದ ಸ್ವಾಮಿ, ಧನ್ಯನಾದ. ಕಾರ್ಯಪ್ರವೃತ್ತರಾಗಿ ಸರಿಯಾದಂತಹ ವಿಚಾರವನ್ನೇ ನಾರದರು ಬಂದು ಹೇಳಿದ್ದಾರಲ್ಲ, ಸ್ವಯಂ ಪ್ರಭೆ ನನಗೆ ಸರಿಯಾದ ಹೆಣ್ಣು. ಆದ ಕಾರಣವಾಗಿ ಆ ಪ್ರದೇಶಕ್ಕೆ, ಆ ಮಣಿಪುರಕ್ಕೆ ದಾಳಿಯನ್ನು ಮಾಡಬೇಕಾಗಿದೆ. ಯಾರಲ್ಲಿ ನನ್ನ ಮಂತ್ರಿ
ಬಹಳ ಸಂತೋಷ. ಏನು ದೊರೆಯೇ ವಿಚಿತ್ರವಾಗಿ ಕಾಣ್ತಾ ಇದೆ. ಏನು? ಏನು ಉದ್ದೇಶ? ಅಯ್ಯ ಮಂತ್ರೇಶ, ಕೇಳಿದೆಯ ಮಂತ್ರೀಶ, ಕೇಳಿದೆಯ ಮಂತ್ರೇಶ, ದೊರೆಯೇ ಸಭೆಗೆ ನಿನ್ನನ್ನು ಕರೆಯುವುದಕ್ಕೆ ಕಾರಣ ಉಂಟಯ್ಯ. ಏನು? ಬಹಳ ಸಂತೋಷವಾಗುತ್ತಾ ಇದೆ. ಸಂತೋಷವೇ? ವಿಚಾರವನ್ನು ನಿನ್ನಲ್ಲಿ ಮಂಡಿಸುವುದಕ್ಕಾಗಿ ಯಾವ ರೀತಿಯಲ್ಲಿ? ಅರಮನೆಯಲ್ಲಿರುವಂತಹ ಸಂದರ್ಭ, ನಾರದ ಮಣಿ ಮುನಿಪೋತ್ತಮರು ಅಲ್ಲಿಗೆ ಬಂದ್ರು. ಓಹೋ, ಆಗಮನವಾಯಿತು. ಹಾ. ಯಾಕೆ ಬಂದಿರಿ, ಏನು ಬಂದಿದ್ದೀರಿ ಎಂದು ಹಾಗೆ ಕೇಳಿಕೊಂಡು ಸತ್ಕಾರವನ್ನು ಮಾಡಿದ್ದೆ. ಆದ್ರೆ ಬಂದ ಉದ್ದೇಶವೇ ಬೇರೆ. ಹೌದಾ? ಹೌದು. ಯಾಕೆ? ಯಾಕೆ? ನಿನ್ನಲ್ಲಿ ಎಲ್ಲವೂ ಉಂಟು, ಕಡಿಮೆ ಯಾವುದರಲ್ಲಿ ನೀನು ಯಾವುದರಲ್ಲಿಯೂ ಲೆಕ್ಕ ಹಾಕಿದರೆ ಕಡಿಮೆ ಇಲ್ಲ. ನಮಗೆ ಗೊತ್ತುಂಟಲ್ಲ ನೀವು ಹೇಗಿದ್ದೀರಿ. ಹೌದಲ್ವೇ? ಆದ್ರೂ ಒಂದು ಕಡಿಮೆ ಯಾವುದ್ರಲ್ಲಿ? ಒಂದು ಕಡಿಮೆ ಉಂಟು ನಿನಗೆ. ಓಹೋ, ನಿನ್ನ ವಾಮಭಾಗವನ್ನು ಅಲಂಕರಿಸುವುದಕ್ಕೆ ಒಬ್ಬಳು ರಾಣಿ ಬೇಕು, ಅದು ನಿನಗೆ ಕೊರತೆ. ಓಹೋ ಹೋ, ಆಲೋಚನೆ ಮಾಡು ನೀನು. ಈಗ ರಾಣಿ ಬೇಕಂತ ಆಲೋಚನೆ ಮಾಡು ನೀನು. ಅರಮನೆಯಲ್ಲಿರುವಂತಹ ಸಂದರ್ಭ, ಪೀಠವನ್ನು ಏರುವಾಗ ವಾಮಭಾಗವನ್ನು ಅಲಂಕರಿಸುವುದಕ್ಕೆ ಒಬ್ಬಳು ಬೇಡುವೋ? ಮತ್ತೆ ಆಲೋಚನೆ ಮಾಡಿದೆ ನಾನು. ಅದೆಷ್ಟೋ ಕಡೆ ಹುಡುಕಾಡಿದೆ. ನಮ್ಮ ಪುರಕ್ಕೆ ಒಂದು ಅರಸಿ ಅಂತ ಬೇಕು. ಬೇಕಲ್ವೇ? ಎಷ್ಟೋ ಕಡೆ ಹುಡುಕಾಡಿದರು, ನನಗೆ ಸರಿಯಾದಂತ ಹೆಣ್ಣು ಸಿಗಲಿಲ್ಲ. ಯೋಗ್ಯತೆಗೆ ತಕ್ಕುದಾದವಳು ಎನ್ನುವ ಹಾಗೆ ಆಲೋಚನೆಯಲ್ಲಿರುವಂತಹ ಸಂದರ್ಭ, ನಾರದರು ಹೇಳಿದರು, ಏನು? ಮಣಿಪುರದಲ್ಲಿದ್ದಾಳೆ ಸ್ವಯಂ ಪ್ರಭೆ, ಬ್ರಹ್ಮನ ಮಗಳು. ಆದ್ರೆ ಈಗ ಮದುವೆಯಾಗಿದ್ದಾಳಂತೆ. ಯಾರು? ನಾಗರಾಜನೊಟ್ಟಿಗೆ. ಈಗ ನಾಗರಾಜನೊಟ್ಟಿಗೆ ಮದುವೆ ಆದ ಮೇಲೆ ಮತ್ತೆ ನಿಮಗೆ ಎಂತಕ್ಕೆ ಪ್ರಭು ಮದುವೆ? ಎಂತಕ್ಕೆ ಅಂತಲ್ಲ, ಆ ನಾಗರಾಜನ ಮಡದಿ ನಾಗವೇಣಿಯೇ ನಿನಗೆ ಸರಿಯಾದವಳು, ಅದು ಬ್ರಹ್ಮನ ಲಿಖಿತ ಎನ್ನುವ ಹಾಗೆ ಹೇಳಿದ್ರಲ್ಲ ನಾರದ್ರು ಬಂದೊಮ್ಮೆ ಮಾಡುವುದು ಇದೆ. ಎಂತದ್ದು ಮಾಡುವುದು? ನಾನು ಮದುವೆ ಆದವಳು ಮತ್ತೆ ನಿಮಗೆ ಮದುವೆ ಮಾಡಿದ ಎರಡಾಗುದಿಲ್ವಾ? ಎಂತದ್ದು ಎರಡಾಗುದು? ನನಗೆ ಆಗುದು ಮೊದಲಲ್ವ? ನಿಮಗೆ ಈ ಪ್ರಪಂಚದಲ್ಲಿ ಹುಡುಗಿಯರು ಕಡಿಮೆ ಹಾಗಲ್ಲ, ಮತ್ತೆ ಅವಳು ಸಾಮಾನ್ಯದವಳಲ್ಲ. ಬ್ರಹ್ಮನ ಮಗಳು ಬ್ರಹ್ಮ ಮಾನಸ ಪುತ್ರಿ ಆಗಿದ್ದಾಳೆ. ಅವಳು ಇಲ್ಲಿ ಬಂದು ಸೇರಿಕೊಂಡಳೆ. ಮತ್ತೆ ದೇವರುಗಳೆಲ್ಲ ನಮ್ಮ ಪಾಲಾಗುವುದಿಲ್ವೇ? ಇದು ಕೂಡ ಒಂದು ಅನ್ನೋದು ಆಲೋಚನೆ. ಈಗ ಆಲೋಚನೆ ಮಾಡಿದ್ದೇನೆ ಗೊತ್ತುಂಟ. ನೇರವಾಗಿ ಮಣಿಪುರವನ್ನು ಪ್ರವೇಶ ಮಾಡಿ ಆ ನಾಗರಾಜನನ್ನು ಸದೆ ಮಾಡಿದು ಆ ಸ್ವಯಂ ಪ್ರಭೆಯನ್ನು ಎತ್ತಿ ಇಲ್ಲಿಗೆ ತರಬೇಕು ಎಂದು ಹೇಳುತ್ತೀನಿ. ಹೇಳಿದಿರಿ. ನಮ್ಮ ಈ ರಾಜ್ಯಕ್ಕೆ ಒಂದು ಅರಸಿ ತಪ್ಪಲು ಬೇಕಾಗುತ್ತದೆ. ಅದಕ್ಕೆ ಬೇಕಾಗಿಯೇ ನಾರದ್ರು ಬಂದು ಆಡಿದಂತಹ ಮಾತಿಗೆ ಮನ್ನಣೆಯನ್ನು ಕೊಟ್ಟು ನನ್ನನ್ನು ನೀವು ಕರೆಸಿದವರಿದ್ದೀರಿ. ಈಗ ಹೋಗಬೇಕು ಮಣಿಪುರಕ್ಕೆ. ನಾನೇ ಅರುವನೆ ಹೋಗುವುದಲ್ಲ, ನೀವು ಬರುವವರಿದ್ದೀರಿ. ದಂಡು ಸೇರ ಎಲ್ಲವೂ ಸಿದ್ಧಪಡಿಸಬೇಕಾಗಿದೆ. ತಡ ಮಾಡುವುದು ಯಾಕೆ? ನೀವು ಒಂದು ಅಪ್ಪನನ್ನು ಕೊಟ್ಟರಿ ಅಂತಾದ್ರೆ ಹೋಗುವೆ. ನಾಗರಾಜನನ್ನು ಸ್ವಯಂ ಪ್ರಭೆಯನ್ನು ದರದರೆ ಎಳೆದು ನಿಮ್ಮ ಪಾದಕ್ಕೆ ಹಾಗಾದರೆ ಸೇನೆ ಸಿದ್ಧವಾಗಲಿ. ಆಯುಧವನ್ನು ಹಿಡಿದುಕೊಂಡು ದಂಡ ಯಾತ್ರೆಯಾಗಿ ತೆರಳೋಣ ಆ ಕಡೆ.
ಸೇನೆಯನ್ನು ಆ, ನಿನಗೆ ಬಂದ ಗೊತ್ತಾಯ್ತಾ? ವಾ, ಆಹಾ. ಎಲ್ಲಿಂದ? ನಾವು ಬಂದ ಉದ್ದೇಶವನ್ನು ನಿನಗೆ ಮೊದಲು ಹೇಳ್ತೇನೆ. ಏನದು? ಇಲ್ಲಿ ಒಬ್ಬಳಿದ್ದಾಳಲ್ಲ, ಆ, ಸ್ವಯಂ ಪ್ರಭೆ ಎನ್ನುವ ಹಾಗೆ ಆ, ನಮ್ಮ ಒಡೆಯನಿಗೆ ಆ. ಸರಿಯಾದ ಜೋಡಿ ಎಂಬ ಕಾರಣಕ್ಕೆ ಬೇಕಾಗಿ ಓಹೋ. ಈ ಹೊತ್ತಿಗೆ ಆ. ನಾವು ಎಳೆದುಕೊಂಡು ಹೋಗುವುದಕ್ಕೆ ಬಂದವರಿದ್ದೇವೆ. ಆ. ಹಿಂದೆ ಬಂದವ ನೀನು ಯಾರೋ? ಆ. ಯಾಕೆ ತರದೆ? ಎಂತ ಮಾತನ್ನು ಹೇಳುತ್ತಾ ಇದ್ದೆ ನೀನು? ಈ ಸಂದರ್ಭದಲ್ಲಿ ಈ ಪುರದ ರಕ್ಷಕರಿಯಾದಂತಹ ಸ್ವಯಂ ಪ್ರಭೆ ಆಕೆಯನ್ನು ಎಳೆದುಕೊಂಡು ಹೋಗುವುದಕ್ಕೆ ಬಂದಿದ್ಯಾ? ಯಾರು ಎಂಬುದಾಗಿ ಭಾವಿಸಿದ್ದೆ ನೀನು? ಯಾರು? ನನ್ನ ಅತ್ತಿಗೆಯವರು. ನಿನ್ನ ಅತ್ತಿಗೆ ಆದ್ರೆ ನಿನಗಾಯ್ತು, ನನಗೆ ನನಗೆ ಬೇಕು ಎಂಬುದಾಗಿ ತಡೆಯಾಗಿ ಬಂದಿದ್ದೇನೆ. ಮುಂದೆ ಬಂದರೆ ನಿನ್ನ ತಲೆಗಳಿದ್ದೇನೆ. ನೀನೇ ಏನು ಈ ಪುರದ ಅರಸ? ನಾಗರಾಜ? ಬಂದ ಉದ್ದೇಶ ಏನೆಂಬುದು ಅರ್ಥವಾಯ್ತೇನೋ ನಿನಗೆ? ನೇರವಾಗಿ ನಿನ್ನ ಮಡದಿಯನ್ನು ನನಗೆ ಬಿಟ್ಟುಕೊಟ್ಟೆ ಎಂದಾದರೆ ಒಳಿತು, ಇಲ್ಲ ನಿನ್ನನ್ನು ಬಡಿದೋಡಿಸಿ ಮುಟ್ಟುವುದಾದರೆ ಭಯ. ಮತ್ತೊಬ್ಬನ ಮಡದಿಯನ್ನು ಬಯಸಿ ಬಂದಂತಹ ನೀನು ಮೃತ್ಯು ದೇವತೆಯನ್ನು ಬಯಸಿ ಬಂದಂತೆ. ಯಾಕೆ? ಯಾಕೆ ಗೊತ್ತುಂಟಾ? ನನಗೆ ಮದುವೆ ಆಗಿದೆ. ಮದುವೆ ಆದಂತೆ ನನ್ನನ್ನು ಬಯಸಿದ್ದಿಂತ ಆದ್ರೆ ನಿನ್ನ ಬುದ್ಧಿಯಲ್ಲೇ ಮದುವೆ ಆಗಲಿಲ್ಲ. ನಾರದರು ಬಂದು ಹೇಳಿದ್ರಲ್ಲ, ನಿನ್ನ ಬಡದನಿ ನನಗೆ ಸರಿಯಾದವಳು, ನಿನಗೆ ಸರಿಯಾದವಳು ಅಲ್ಲ, ನೀನು ಯೋಗ್ಯತಾವಂತ, ನೀನು ಹೋಗಿ ಆಕೆಯನ್ನು ಮದುವೆ ಆಗಿಲ್ಲಿ ಕರೆದುಕೊಂಡು ಬರಬೇಕು ಎನ್ನುವ ಹಾಗೆ. ಆದ್ದರಿಂದ ನಾನು ಬಂದಿದ್ದೇನೆ. ಏನು ತಪ್ಪು? ಯೋಗ್ಯತೆಯನ್ನು ನೋಡಿ ಅಲ್ಲ, ಯೋಗ್ಯತೆಯನ್ನು ಅಳೆದು ಅಲ್ಲ, ನಮ್ಮದೇ ಅವರ ಬರಹವನ್ನು ತಿದ್ದಿ ನಿನಗೆ ಮದುವೆ ಆಗುವ ಅವಕಾಶ ಇಲ್ಲ. ಓಹೋ, ಏನು ನೀನು ಮದುವೆ ಆಗುದಕ್ಕೆ ಬಂದದ? ಬಂದಿದ್ದೇನೆ. ಮದುವೆ ಮಾಡ್ತೇನೆ ಮೃತ್ಯು ದೇವತೆಯೊಂದಿಗೆ. ತಯಾರಿದ್ಯಾ?
ಅರ್ಥವಾಗುತ್ತಾ ಇದೆ, ಅರ್ಥವಾಗುತ್ತಾ ಇದೆ. ಏನೆಂದು? ನೋಡಿದೆಯಾ ನಿನ್ನವರಾದಂತಹ ಆ ನಿನ್ನ ಗಡ್ಡ, ಆ ನಿನ್ನ ಮೈದುನ ನಮ್ಮ ಸೇನೆಗೆ ಹಿಂದೇಟು ಹಾಕಿ ಓಡುತ್ತಾ ಇದ್ದಾರೆ. ನಿನ್ನಲ್ಲಿ ಒಂದು ಮಾತು ಹೇಳ್ತಾ ಇದ್ದೇನೆ, ಬಂದವ ಸಾಮಾನ್ಯದವನಲ್ಲ, ಶೋಣಿತಾಪುರದ ಅಧಿಕಾರಿಯಾಗಿದ್ದೇನೆ. ಯಮದಂಷ್ಟ ಎನ್ನುವ ಹಾಗೆ ನನ್ನ ನಾಮಧೇಯ. ನೀನು ನನ್ನ ಜೊತೆಯಲ್ಲಿ ಬಂದಿ ಎಂದಾದ್ರೆ ಏನು ಸುಖ ಬೇಕು, ಏನು ಸೌಭಾಗ್ಯ ಬೇಕು, ಏನು ಭೋಗ ಬೇಕು ಎಲ್ಲವನ್ನು ಕೊಡ್ತೇನೆ. ಬಾ! ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ನಿನ್ನ ಪಾಪದ ಕೋಡ ತುಂಬಿದೆ, ನನ್ನ ಆಯುಧಕ್ಕೆ ಅವನಿಗೆ ಅಮಲೋಕದ ಹಾದಿಯನ್ನು ತೋರಿಸಿ ಕಾಲನಾಲಯಕ್ಕೆ ದಾರಿ ತೋರಿಸಿದೆ ಅಲ್ವಾ? ಹೌದು. ನಾವು ಯಾಕೆ ಯುದ್ಧದಿಂದ ಹಿಂದೆ ಸರಿದದ್ದು ಗೊತ್ತಾಗ್ಲಿಲ್ಲ. ಅವನಿಗೆ ಮರಣ ಹೆಣ್ಣಿನಿಂದ ಅಂತ. ಅಂದರೆ ವರವೇ? ಹೌದೌದು. ಹೌದೇ? ಹಾಗಾಗಿ ಆ ವರಕ್ಕೆ ನಾವು ಲೋಪವಾಗ್ಲಿ ಲೇಪವಾಗಿ ಬರಬಾರದು ಎನ್ನುವುದಾಗಿ ವ್ಯವಹರಿಸಿದ್ದೀವಿ. ಆ ಉದ್ದೇಶದಿಂದ ಹಿಂದೆ ಸರಿದಿದ್ದೇವೆ. ಸಂತೋಷ. ಈಗ ಇಲ್ಲಿಗೆ ಬರುವ ಉದ್ದೇಶ ಏನು? ಯಾವುದು? ಕಾರಣ ಉಂಟು. ಯಾವುದು? ನಾವಿರುವರು ಒಟ್ಟಾಗಿ ಹೊರಟದ್ದು ಈಗ ಬೇಟೆಗೆ. ಕಾಡ ಪ್ರಾಣಿಗಳಿಂದ ನಮ್ಮವರಿಗೆ ಕಷ್ಟ ಒದಗಿ ಬಂದಿದೆ ಅನ್ನುವ ಹಾಗೆ ದೂರನ್ನಿಟ್ಟಿದ್ದಾನೆ. ಪ್ರಜೆಗಳ ಕ್ಷೇಮವೇ ನಮ್ಮ ಕ್ಷೇಮ ಅಲ್ವಾ? ಅವರ ದೂರನ್ನು ಮನ್ನಿಸಿ ನಾವೀಗ ಬೇಟೆಗೆ ಹೊರಟಿದ್ದೇವೆ. ನೀನು ಜತನದಿಂದ ಇಲ್ಲಿ ಕಾಪಾಡಿಕೊಂಡು ಬನ್ನಿ, ನಾವು ಬೇಟೆಗಾಗಿ ಹೊರಡ್ತೇವೆ. ಹೋಗಿ ಬನ್ನಿ. ನಿಮ್ಮ ದಾರಿ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಅತ್ತಸುರಬಾಲನು ಸ್ವಯಂ ಪ್ರಭೆಯಿತ್ತಿಣಿ ತನಗಾದ ಪರಿಭವವ ಮತ್ತವಳು ನಾಗೇಂದ್ರನು ವರಿಸಿರುವುದೆಲ್ಲವನು ಚಿತ್ತದಳು ಯೋಜಿಸುವುದಲವಳ ತತ್ವತ್ವವನ್ನು ಕೆಡಿಸುವರದೇನು ಪ್ರಯತ್ನವಿಲ್ದಿಡಿಸುತ್ತದೋರಾವತಿಗೆ ನಡೆದಂದ ಅತ್ತ ಸುರಪಾಲನು ಸ್ವಯಂ ಪ್ರಭೆಯತ್ತಣೆಯು ತನಗಾದ ಪರಿಭವವ ಅಪಮಾನ 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 ಆದಂತ ಮೂರು ಲೋಕದ ಒಡೆಯನಾದಂತ ಇಂದ್ರ ಆದಂತ ಪರಿಭವ ಯಾರಲ್ಲಿ ಹೇಳಲಿ ಏನು ಮಾಡಲಿ. ಹೋಗಿ ಹೋಗಿ ಸ್ವಯಂ ಪ್ರಭೆಯ ರೂಪಕ್ಕೆ ಬರಲಾದಂತ ನಾನು ಮದುವೆ ಆಗಬೇಕು ಅನ್ನುವಂತ ಇಂಗಿತವನ್ನು ವ್ಯಕ್ತಪಡಿಸಿ ಹೋಗಿ ಹೋಗಿ ಹೆಣ್ಣಿನಿಂದ ಪೆಟ್ಟು ತಿನ್ನುವಂತ ದುರ್ಯೋಗ ನನ್ನ ಪಾಲಿಗೆ ಒದಗಿ ಬಂತು. ಬೇಕಾ ನನಗೆ ಮೂರು ಲೋಕದ ಒಡೆತನ ಬೇಕಾ? ನಾಳಿನ ಜನತೆಯನ್ನು ಹೇಳಲಿಕ್ಕಿಲ್ಲ. ಕೇವಲ ಇಂದ್ರಾಸನವನ್ನು ಏರಿದ್ದಾರೆ, ಹೆಣ್ಣಿನ ಕೈಯಿಂದ ಪೆಟ್ಟು ತಿನ್ನಿದ ಮಾನ ಮರ್ಯಾದೆ ಇಲ್ಲದವ ಅಂತ ಹೇಳಲಿಕ್ಕಿಲ್ವ ಲೋಕದವರು? ಏನು ಮಾಡಲಿ? ಸರಿ, ಸೇಡಿಗೆ ಸೇಡು, ಮುಯಿಗೆ ಮುಯಿಯನ್ನು ತೀರಿಸಿಕೊಳ್ಳಲೇಬೇಕು. ಹೇಗಾದರೂ ಮಾಡಿ ಸ್ವಯಂ ಪ್ರಭೆಯನ್ನು ವರಿಸಲೇಬೇಕು. ಹಾಗಾಗಬೇಕು ಅಂತಾದ್ರೆ ಇರುವಂತ ದಾರಿ ಒಂದೇ. ಇದ್ದಾರಲ್ಲ ದ್ವಾರಕೆಯಲ್ಲಿ ಕಪಟ ನಾಟಕ ಸೂತ್ರಧಾರಿ ಅನ್ನುವಂತ ನಗರತೆಯನ್ನು ಪಡೆದಂತ ಶ್ರೀಕೃಷ್ಣ ಪರಮಾತ್ಮ ಆತನಲ್ಲೇ ತನ್ನ ಕಷ್ಟದ ವಿಚಾರವನ್ನು ಹೇಳಿಕೊಳ್ಬೇಕು ಅಂತ ನಾವಿಸ್ತೇನೋ. ಪರಮ ಪಾವನ ಪುರವರ ದಿಶಿ ವಾಸುದೇವ
ಸಭೆಯೊಳಗೊಪ್ಪಿರಲು ಪರಿಮರಿಯ ಮಾಡಗಡಗಡನದಿ ಸಭೆಯೊಳಗೊಪ್ಪಿರಲು ಪರಮ ಪಾವನವೆನಿಪ ದ್ವಾರಕ ಪುರದಿ ಶ್ರೀ ವಾಸುದೇವ ಹುಟ್ಟುವಾಗಲೇ ಎಲ್ಲರೂ ಹೇಳಿದ್ರು ಕೃಷ್ಣ ಹುಟ್ಟಿದ ಉದ್ದೇಶವೇ ಕಂಸನಂತವರನ್ನು ಕೊಲ್ಲುವುದಕ್ಕಾಗಿ. ಜಾತಃ ಕಂಸ ವದಾರ್ಥಾಯ ಭೂಭಾರ ಹರಣಾಯ ಚ. ಕೇವಲ ಕಂಸನೊಬ್ಬನನ್ನೇ ಕೊಲ್ಲುವ ಉದ್ದೇಶವೇ ಅಲ್ಲ ನಮ್ಮದು. ಯಾರು ಈ ಪ್ರಪಂಚದಲ್ಲಿ ಭೂಭಾರಕರೆಂದೆನಿಸಿಕೊಂಡಿದ್ದಾರೋ ಅವರನ್ನೆಲ್ಲ ಸಂಹರಿಸಿ ಧರ್ಮ ಸಂಸ್ಥಾಪನೆ ಯಜ್ಞದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವನಿದ್ದೇನೆ. ದ್ವಾರಾವತಿಯನ್ನು ನಿರ್ಮಾಣ ಮಾಡಿ ಸಮಸ್ತರಿಗೆ ಅನುಕೂಲ ಆಗುವ ಹಾಗೆ ಯಾವ ಕಡೆಯಿಂದ ಬೇಕಾದರೂ ಬರುವುದಕ್ಕೆ ಅನುಕೂಲ ಮಾಡಿದ್ದೇನೆ. ತಿರುಗಿ ನೋಡುವಾಗ ಆ ಒಂದು ದ್ವಾರದಲ್ಲಿ ಯಾರೋ ಬಂದ ಹಾಗೆ ಕಾಣುತ್ತಾ ಉಂಟು. ಯಾರು ಕೃಷ್ಣ 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 ದೇವೇಂದ್ರ, ಏನಯ್ಯ ಇದು? ಏನಯ್ಯ ದೇವೇಂದ್ರನಿಂದಲೈ ತಂದುದೇನು ಕ್ಷೇಮವೇ ದಿವಿಜಯ ಶ್ರೇಣಿ ಸಗನಿನಗೆ ಸುರಲೋಕದಾಳ್ವಿಕೆಯು ಸ್ಥಿರವಾಗಿ ಸಾಗುವುದೇ ಸುರಲೋಕದಾಳ್ವಿಕೆಯು ಸ್ಥಿರವಾಗಿ ಸಾಗುವುದೇ ದುರುಳ ರೂಪಚಲವಿಲ್ಲದಿರುವುದೇ ನಿನಗೆ ಏನಯ್ಯ ದೇವೇಂದ್ರ ಕೃಷ್ಣ ಕೃಷ್ಣ ದೇವೇಂದ್ರ ಮೂರು ಲೋಕದ ಅಧ್ಯಕ್ಷ. ಹೌದು. ಹೇಗೆ ಕ್ಷೇಮವ? ಸದ್ಯಕ್ಕೆ ಹಾಗೆ ಅಂದ್ರೆ ಮೂರು ಲೋಕದ ಹೊಣೆ ಉಂಟಲ್ವಾ? ಜವಾಬ್ದಾರಿ ದೊಡ್ಡದು. ಹೌದೌದು. ಹೊಣೆಗಾರಿಕೆ ಇದ್ದ ಕಾರಣದಿಂದಲೇ ಕೇಳಿತು. ರಾಜಕಾರಣ ಹೌದೌದು. ಮೂರು ಲೋಕ ನೋಡಿಕೊಳ್ಬೇಕಲ್ಲ. ನೋಡಿಕೊಳ್ಳಬೇಕು. ಏನು ಈ ಸಲ ಏನು ರಕ್ಕಸರ ಉಪಟಳೆಲ್ಲ ಏನು ಇಲ್ಲ ತಾನೆ ನಿನಗೆ? ಸದ್ಯಕ್ಕೆ ಹಸರರು ನಮ್ಮ ಪಾಲಿಗೆ ಲೆಕ್ಕವೇ ಅಲ್ಲ. ಹೌದೌದು. ಈ ಸಾರಿ ನಮ್ಮದೇ ಜಯಬೇರಿ. ಒಳ್ಳೆ. ಹಾಗಾಗಿ ಅಲ್ವಾ ನಿನ್ನನ್ನು ಅಷ್ಟು ಎತ್ತರದಲ್ಲಿ ಕುಳ್ಳಿರಿಸಿ ಅಲ್ವಾ? ಇದು ಹಾಗಾದ್ರೆ ಇಲ್ಲಿವರೆಗೆ ಬರಬೇಕು ಅಂತಾದ್ರೆ ಏನಾದ್ರೂ ಒಂದು ಕಾರಣ ಬೇಕು. ರಕ್ಕಸರ ಉಪಟಳ ಇಲ್ಲ ಅಂತ ಹೇಳಿಲ್ಲ. ದೇವಲೋಕದಲ್ಲಿ ಯಾವ ಸಮಸ್ಯೆ ಇಲ್ಲ ಅಂತ ಹೇಳಿಲ್ಲ. ಯಾವ ಸಮಸ್ಯೆ ಇಲ್ಲ ಅಂದ ಮೇಲೆ ಮತ್ತೆ ದೇವಲೋಕವನ್ನು ಬಿಡಬೇಕಾದಂತ ಸ್ಥಿತಿ ಯಾಕೆ ಬಂತು? ಅದಕ್ಕಿಂತ ದೊಡ್ಡ ಸಮಸ್ಯೆ ಕಾಡ್ತಾ ಉಂಟು ಕೃಷ್ಣ ಪರಮಾತ್ಮ. ಏನಾಯ್ತು? ಆಲಿಸಬೇಕು. ವರಿಸಿರುತನ ಕೇಳಲೆನ್ನನು ಜರೆದು ಯುದ್ಧದಿ ಸೋಲಿಸಿದಳ ತರುಣಿ ಗರ್ವವ ಮುರಿಯುವರೆ ತಾವಲ್ಲದಿನ್ನಾರು ಹರಿಗೆ ನೀವು ಮನ ಮಾಡುತ್ತೆನ್ನಯ ಪರಿಭವವ ಪರಿಗಣಿಸಬೇಕೆಂದು ಇರಗೆ ಯೋಚಿಸುತ್ತೆಂದ ಪುರುಷೋತ್ತಮ ನಗುತ್ತ ವರಿಸೆನು ತನ ಕೇಳಲೆನ್ನನು ಪುರುಷೋತ್ತಮ ಇಂದ್ರ, ನಾನಾಡುವ ಮಾತನ್ನು ಚಿತ್ತ ಬಿಟ್ಟು ಆಲಿಸಬೇಕಯ್ಯ. ಆಗಲಿ. ದೇವಲೋಕವನ್ನೇ ಬಿಟ್ಟು ನಿನ್ನ ಬಳಿಗೆ ನಾನು ಬರಬೇಕು ಅಂತಾದ್ರೆ ಬಲವಾದಂತ ಕಾರಣ ಒಂದಿದೆ. ದೇವಪೀಠವನ್ನು ಏರಿ ಕುಳಿತಿರುವಂತ ಸಂದರ್ಭ ನಾರದರ ಆಗಮನವಾಯಿತು. ಉಪಚಾರ ಮಾಡಬೇಕಾದ್ದು ಹೊಣೆಗಾರಿಕೆ ಅಲ್ವೇ? ಹೌದು. ಉಪಚಾರ ಮಾಡಿದೆ. ಕಾರ್ಯ ಕಾರಣಗಳಿಲ್ಲದವರು ಬರುವವರೇ ಅಲ್ಲ. ಏನು ಬಂದರೆ ಅಂತ ಪ್ರಶ್ನೆ ಮಾಡಿದಾಗ ಸೃಷ್ಟಿಕರ್ತನಾದಂತ ಬ್ರಹ್ಮನ ಮಗಳು ಸ್ವಯಂ ಪ್ರಭೆ ಲೋಕದಲ್ಲೇ ಅತಿ ಸುಂದರಿಯಾಗಿ ಮೆರೀತಾ ಇದ್ದಾಳೆ. ನಿಜವಾಗಿ ದೇವರಂತೆ ಇರುವಂತ ನಿನ್ನ ಮುಡಿಗೆ ಸೇರಬೇಕಾದವಳು ಆಕೆಯನ್ನು ನೀನು ವರಿಸಬೇಕು ಅಂತ ಹೇಳಿದರು. ಅಲ್ಲ, ನಾರದರು ವಿಚಾರವನ್ನು ಸರಿಯಾಗಿ ವಿಮರ್ಶೆ ಮಾಡದೆ ಹೇಳುವವರೇ ಅಲ್ಲ. ನಾರದರು ಹೇಳಿದ ಮೇಲೆ ಅಲ್ಲ, ನನಗೆ ಮದುವೆ ಆಗಿದೆ ಚಕ್ಕ ಅಂತಲ್ಲ, ಅದ್ರ ಒಂದು ಕೈ ನೋಡುವಂತ ಮನಸ್ಸಾಯಿತು. ಹೋದೆ, ಕೇಳಿಕೊಂಡೆ. ಮೂರು ಲೋಕದ ಅಧೀಶನಲ್ವೇ ನಾನು? ಯಾರಾದ್ರೂ ಒಪ್ಪಿಕೊಳ್ಳಲೇಬೇಕು ನನ್ನ ಮದುವೆ ಆಗುವುದಕ್ಕೆ. ಕೇಳಿದಾಗ ನನ್ನ ಮಾತಿಗೆ ತಿರಸ್ಕಾರ. ಬಿಡ್ತೇನ ನಾನು ಬಿಡ್ತೇನ? ಏನು ಮಾಡಿ ಒಂದು ಅಲ್ಲಿ ಆದ ಅದು ಹೇಳುವುದಕ್ಕೆ ನಾಲಿಗೆ ತಡವರಿಸ್ತಾ ಉಂಟು. ಅವಳಿಗೂ ಸಿಟ್ಟು ಬಂತು, ನನಗೂ ಸಿಟ್ಟು ಬಂತು. ಸಿಟ್ಟಿನಿಂದ ಹೊಯ್ ಕಾಯಿ
ಅವಳು ಕೊಟ್ಟದ್ದು ನಾನು ಕೊಟ್ಟದ್ದೆ. ನೀನು ಬಿಡ್ಲಿಕ್ಕಿಲ್ಲ. ನಾನು ಬಿಡುವ ಜಾತಿಯ. ಹ? ಆದ್ರೆ ಏನು ಮಾಡುವ, ಏನಾಯ್ತು? ಕಡೆಗೆ ನನಗೆ ಸೋಲವಾಯಿತು. ಸೋತರೂ ಚಿಂತಿಲ್ಲ, ಅದು ಕೂಡ ನನ್ನ ಆಧಾರ ತಮ್ಮದಂತಿರುವಂತ ಗದೆ, ಹೆಗಲ ಮೇಲೆ ಎನಿಸಿರುವಂತಹ ಗದೆಯನ್ನು ಕಿತ್ತುಕೊಂಡವಳು ಆಕೆ. ಅದು ಚಿಂತಿಲ್ಲ, ಬೇಸರ ಇಲ್ಲ. ಯಾಕಂದ್ರೆ ಇಷ್ಟು ಸಮಯ ನನಗೂ ಸ್ವಲ್ಪ ಭಾರ ಅಂತ ಅನ್ನಿಸ್ತಿತ್ತು. ಈಗ ಅನುಭವ ಅವಳಿಗೂ ಆಗಲಿ ಅಂತ ಬಿಟ್ಟು ಬಿಟ್ಟೆ ಅಷ್ಟೇ ಅಲ್ಲ. ಅಲ್ಲಿಗೆ ಕಥೆ ಮುಗಿಲಿಲ್ಲ. ಎಡಮೊಡೆ ಬಂಧಿಸಿ ಸೆರೆಮನೆಯಲ್ಲಿ ಹಾಕಿ ನನಗೆ ಅಪಮಾನ ಮಾಡಿದ್ಲು ಕೃಷ್ಣ. ಅಪಮಾನವನ್ನು ತೀರಿಸುವುದಕ್ಕೆ ಬೇಕಾಗಿ ಅವಳ ಹಠವನ್ನು ಮರೆತು ಮದವನ್ನು ಎಣಿಸಿ ಇನ್ನೊಮ್ಮೆ ಮದುವೆ ಆಗಬೇಕು ಅಂತ ಆಸೆ ನನಗೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ದೇವರೇ, ನೀವೊಂದು ಸ್ವಲ್ಪ ಸಹಕರಿಸಬೇಕು. ನಿನಗೀಗ ಸ್ವಯಂ ಪ್ರಭೆಯನ್ನು ಮದುವೆ ಆಗಲೇಬೇಕು. ಏನೋ ಒಂದು ಚಾಟ ಇಲ್ಲ ಅಂತ ಹೇಳಿದ್ದು ನೀನಲ್ವ? ಈಗ ಚಟ ಅಲ್ಲ, ಒಂದು ರೀತಿಯ ಹಠ. ಹಠ 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 ಚಟ ನನಗೆ ನನಗೆ ಬೇಕಾ? ನಿನಗೆ ಕೆಲವೊಮ್ಮೆ ಕೆಲವು ಪ್ರಸಂಗಗಳು ಮರ್ತೇ ಹೋಗುವುದಾ ಅಂತ. ಅಂತ ಹಲ್ಲೆಗಾಗಿ ನೀ ಹಠದಿಂದಲ್ಲಿಗೆ ಹೋಗಿ, ನೀ ಘಟದಿಂದಲ್ಲಿಗೆ ಹೋಗಿ ಹಠದಿಂದಲ್ಲಿ ಹೋಗಿ, ನೀ ಹಠದಿಂದಲ್ಲಿ ಹೋಗಿ ಬಂದಿ ಬವಣೆಯನೊಂದ ನೆನೆಸದೆ, ಬಂದಿ ಬವಣೆಯನೊಂದ ನೆನೆಸದೆ ಕಿಂದಿದರದಿ ಪುರಂದರ ಮರುಳನೆ. ಅಂದ ಹಲ್ಲೆಗಾಗಿ ನೀ ಹಠದಿಂದಲ್ಲಿ ಹೋಗಿ ಸುರಬಾ ಸಾಧಿಸುವುದಕ್ಕಾಗಿ ಸ್ವಯಂ ಪ್ರಭೆಯನ್ನು ಕಾಣುವುದಕ್ಕಾಗಿ ಹೋದದ್ದೀಗ ಪರಿಣಾಮ ಏನಾಯಿತು? ಒಬ್ಬಳಾಕೆ ಹೆಣ್ಣಿನಿಂದ ಸೋಲಬೇಕಾದಂತ ಸ್ಥಿತಿ ಮೂರು ಲೋಕದ ಅಧ್ಯಕ್ಷನಿಗಾದ್ರೂ ಬಂದೊದಗಿತ್ತು. ಸೋತರೂ ಚಿಂತಿಲ್ಲ. ಅಲ್ಲ, ಕೈಕಾಲು ಬಂಧಿಸಿ ಸೆರೆಮನೆಗೆ ಹಾಕಿದ್ದು. ಹೌದಾ? ತಪ್ಪಿಸಿಕೊಂಡು ಬಂದದ? ಅಲ್ಲ ಅಲ್ಲ ಅಲ್ಲ. ಮತ್ತೆ ಆಮೇಲೆ ಇದ್ದಾರಲ್ಲ ನಮಗೆ ಅಧಿಕಾರ ಕೊಟ್ಟವರು. ಹೌದು. ಅವಳ ಅಪ್ಪ ಬ್ರಹ್ಮದೇವ ಪಾಪ ನನ್ನನ್ನು ನೋಡಿ ಕನಿಕರ ಹುಟ್ಟಿಕೊಂಡಿದ್ದಾರೆ. ಬ್ರಹ್ಮದೇವನಿಗೆ ಕನಿಕರ ಬಂದದ ಅಲ್ಲ ಪಾಪ ನಿನ್ನ ಹೆಂಡತಿಯಲ್ಲಿ ಆದ್ರೂ ಹೋಗಿ ನನ್ನ ಗಂಡನನ್ನು ಬಿಡಿಸಿಕೊಡ್ಬೇಕು ಅಂತ ಕೇಳಿದ್ದ. ಏನು ಹೋಗಿದ್ದಾಳ ಗೊತ್ತಿಲ್ಲ. ಅದೇ ನಮಗೆ ಗೊತ್ತಾಗುತ್ತದೆ. ಗಂಡನನ್ನು ಬಿಡುವುದಕ್ಕಾಗುತ್ತದ? ಪಾಪ ಎಲ್ಲಿಯಾದ್ರೂ ಹೋದದ್ದು ಹೋಗಲಿ ಅಂತ ಬಿಡುತ್ತಿದ್ರೆ ಏನಾಗುತ್ತಿತ್ತು? ನನ್ನ ಹೆಂಡತಿಯ ಮನಸ್ಸು ಎಂತದ್ದು ಅಂತ ನನಗೆ ಗೊತ್ತುಂಟು ನಿನಗೆ ಅದೆಲ್ಲ ಬೇಗ ಗೊತ್ತಾಗುತ್ತದೆ. ಆದ್ರೆ ಹಠ ಸಾಧಿಸುವುದಕ್ಕಾಗಿ ಹೋಗಿ ಏನಾಗಿದೆ ಈ ಪ್ರಪಂಚದಲ್ಲಿ ಎನ್ನುವುದನ್ನು ಮರೆತೇ ಬಿಟ್ಟಿದ್ದೀನಿ. ಏನು ಇದು ಮೊದಲ ನೀನು ಒಬ್ಬಳಾಕೆ ಹೆಣ್ಣಿನ ಹಠ ಸಾಧಿಸುವುದಕ್ಕಾಗಿ ಹೊರಟ? ಏನಾಯ್ತು? ನಿನಗೆ ಗೊತ್ತಿಲ್ಲ ಅಂತ ನನ್ನಲ್ಲಿ ಬಾಯಿ ಬಿಡಿಸುವುದೀಗ. ಹಲ್ಯಾಜಾರ ಅಂತ ಈ ಪ್ರಪಂಚದಲ್ಲಿ ಮತ್ತೊಮ್ಮೆ ಕೆದಕ್ಕೆ ಬೇಡ. ಎಂತದ್ದು ಕೆದಕ್ಕೆ ಬೇಡ? ಮುಗಿದ ಅಧ್ಯಾಯ. ಹೌದೌದು, ಮುಗಿದ ಅಧ್ಯಾಯ ಪ್ರಾರಂಭ ಮಾಡಬೇಕು. ನಿನಗೆ ಹಾಗೆ ನಿನಗೆ ಕೆಲವೆಲ್ಲ ಎಲ್ಲಿಗೆ ನೆನಪಾಗಬೇಕು ಅದು ನೆನಪಾಗುವುದಿಲ್ಲ. ಜೀವಂತ ನಿದರ್ಶನ ಉಂಟು. ಒಬ್ಬಳಾಕೆ ಪರನಾರಿಯನ್ನು ನಾನು ಅನುಭವಿಸುವುದಕ್ಕಾಗಿ ಹಠ ಸಾಧಿಸುವುದಕ್ಕೆ ಹೋದೆ ಎಂದಾದರೆ ಈ ಪ್ರಪಂಚದಲ್ಲಿ ಏನಾಗುತ್ತದೆ ಅಂತ. ನಿನಗೆಂತದ್ದು ಸಹಸ್ರಾಕ್ಷ ಅಂತ ಹೆಸರು ನಿನಗೆ? ಲಾಭವಲ್ವಾ? ಎಂತದ್ದು ಲಾಭ? ದೇವರ ಪ್ರಸಾದ. ಈಗ ಎಷ್ಟುಂಟ ಅಲ್ಲ, ಸಹಸ್ರಾಕ್ಷ ಅಂತ ಹೆಸರಿರುವುದು ನಿನಗ ನನಗೆ? ಅದು ನನಗೆ. ಅದೇ ನನಗೆ. ಎಂತದ್ದು ನಿನಗೆ? ಅದು ನನಗೆ ಪ್ರಸಾದ ಸಿಕ್ಕಿದ್ದು. ಮೈಯೆಲ್ಲ ಕಣ್ಣಾಗಿ ಹೋಗ್ಲಿತ್ತಲ್ವೇ ನಾವು ಶಾಪ ಇರುವುದು? ಹೌದು. ಎಂತದ್ದು ಕಣ್ಣಾದದ್ದು? ಎರಡು ನನಗೆ ಲೋಕಕ್ಕೆ ಅದು ಬೇಡ ಅಂತ, ಯಥಾರ್ಥಕ್ಕಾದ್ರೂ ಕಣ್ಣ ಅದು. ಯಾವುದಕ್ಕೆ ನೀನು ಕಣ್ಣು ಹಾಕಿದೆಯೋ ಅದುವೇ ನಿನ್ನ ಮೈಯಲ್ಲಿ ಆಗಲಿ ಅಂತ ಶಾಪ ನಿನಗೆ. ಆ ಹಲ್ಯ ಪ್ರಕರಣದಿಂದಲೇ ಏನಾಗುತ್ತದೆ ಅಂತ ಇಷ್ಟೆಲ್ಲ ಪಾಠ ಆದ ನಿನಗೆ ಮತ್ತೆ ಮತ್ತೆ ಒಬ್ಬಳಾಕೆ ಹೆಣ್ಣನ್ನು ಬಯಸಬೇಕು ಅಂತ ಮನಸ್ಸಾಗಿದೆಯಲ್ಲ ನಿನಗೆ. ಇದೆಲ್ಲ ಬೇಕೇನು ನಿನಗೆ? ಇದೆಲ್ಲ ವಾಸುದೇವನೇ ಎನ್ನೋಳಿಸು ನಿರ್ದಯನೇ ನೀನ ಸುದತಿಯ ಗರ್ವ ಮುರಿದು
ಪೋಷಿಪುದನ್ನ ಸಂತೋಷಗೊಳಿಸಿ ನಿನ್ನ ದಾಸನಲ್ಲವೇ ದೇವನಾನು ನಿನ್ನ ದಾಸನಲ್ಲವೇ ದೇವನಾನು ವಾಸುದೇವನೇ ನಿನ್ನ ಬಳಿಗೆ ಬಂದ ದೇಹಿ ಅನ್ನವರಿಗೆ ನಾಸ್ತಿ ಅನ್ನವನು ಅಲ್ಲವೇ ಅಲ್ಲ. ಒಂದೊಮ್ಮೆಗೆ ನಿನ್ನ ಭಕ್ತನಲ್ವೇ ನಾನು. ಭಕ್ತನ ಕಣ್ಣೀರನ್ನು ಒರೆಸಬೇಕಾದ್ದು ದೇವರ ಕರ್ತವ್ಯ ಅಲ್ವೇ? ನಾನು ನಿನ್ನ ಬಳಿಗೆ ಅಪಮಾನಗೊಂಡು ಬಂದವನಿದ್ದೇನೆ. ಮಾತ್ರವಲ್ಲ ಆಕೆಯ ಸೊಕ್ಕನ್ನು ಮುರಿಬೇಕು, ಅವಳನ್ನೇ ಮದುವೆ ಆಗಬೇಕು ತೀರ್ಮಾನ ಕೈಗೊಂಡವನು ನಾನು. ದೇವರೇ ದೇವರೇ, ಈ ಮದ ತುಂಬಿದಂತ ಕುದುರೆಗಳಿಗೆ ಅದು ಹತೋಟಿಗೆ ಬರಬೇಕು ಅಂತಾದ್ರೆ ಏನಾಗಬೇಕು? ಏನು ಮಾಡಬೇಕು? ಗಟ್ಟಿಯಾದಂತ ಕಡಿವಾಣ ಬೇಕು. ಇಲ್ಲಿ ಸೊಕ್ಕಿದ ಕುದುರೆ ಯಾರು? ಆಕೆ. ಕಡಿವಾಣ ತೊಡಿಸಿ, ಗಟ್ಟಿಯಾದಂತ ಕಡಿವಾಣ ತೊಡಿಸಬೇಕಾದವ ಯಾರು? ಅದು ನೀನು. ನಿನ್ನ ಕಡಿವಾಣವನ್ನು ಅವಳ ಮೂಗಿಗೆ ತುರುಕಿಸಿ ಅಂದ್ರೆ ಹತೋಟಿಗೆ ತಂದು ಅವಳ ಮದವನ್ನು ಇಳಿಸಿ ನನಗೆ ಮದುವೆ ಮಾಡಿಸಿದ್ರಂದಾದ್ರೆ ದೇವರೇ, ಜೀವನ ಪರ್ಯಂತ ನಿಮ್ಮ ಸೇವಕನಾಗಿ ಇಲ್ಲೇ ಕಾಲ ಕಳೆಯುತ್ತೇನೆ. ದಮ್ಮಯ್ಯ ಅಂತೂ ನಿನಗೆ ಅವಮಾನ ಮಾಡಿದವಲ್ಲ ಸೊಕ್ಕನ್ನು ಮುರಿಬೇಕು. ಸೊಕ್ಕು ಮುರಿಯಲೇಬೇಕು. ಸರಿ ಮಣಿಪುರ ಕಾದರದಿ ನಾವೀಗ ಸಾಗುವ ಸಾಧಿಸುವೆ ಎನ್ನಿಂದಲಪ್ಪುದೆನುತ ಸಂತೈಸಿ ಮಾಧವನು ಶೃಂಗರಿಸಿಕೊಂಡು ವಿನೋದದಿ ಚಕ್ರಾಯುಧವ ಪಿಡಿದೈದಿದನು ದೇವೇಂದ್ರನೊಡನ ಕ್ಷಣದಿ ಮಣಿಪುರಕ್ಕೆ ಆದರಾಗಲಿ ಸುರಪ. ಮೂರು ಲೋಕದ ಅಧ್ಯಕ್ಷನಾದಂತ ನಿನಗೆ ಒಬ್ಬಳಾಕೆ ಹೆಣ್ಣಿನಿಂದ ಅವಮಾನ ಆಗಿದೆ. ಹಾಗಾದ್ರೆ ಅಹಂಕಾರದಿಂದ ವರ್ತಿಸುತ್ತಾ ಇದ್ದಾಳೆ. ಅಹಂಕಾರದಿಂದ ಇಷ್ಟೆಲ್ಲ ನಡೆದ. ಸರಿ, ಹಾಗಾದ್ರೆ ಅವಳ ಅಹಂಕಾರವನ್ನು ಇಳಿಸೋಣ. ನಾನೊಬ್ಬನೇ ಹೋಗುವುದಲ್ಲ, ಮತ್ತೆ ನೀನು ಬರ್ಬೇಕು. ಅಂದ್ರೆ ಇಳಿಸುವುದನ್ನು ನೋಡ್ಬೇಕಲ್ಲ ನೀನು. ದೇವರೇ, ನಿನ್ನ ಜೀವನದ ಹಲವು ರೀತಿಯ ಪೆಟ್ಟುಗಳು ಉಂಟಲ್ಲ, ಹೌದೌದು, ಎಲ್ಲ ತೋರಿಸ್ಬೇಕು ಅವಳ. ಹೌದೌದು, ನಿನಗೆ ಹೇಗೆಲ್ಲ ಪೆಟ್ಟು ಕೊಟ್ಟಿದ್ದಾಳು ಹಾಗೆ ನಾನು ಕೊಡ್ಬೇಕು ಅವಳು. ಕೊಡ್ಬೇಕು, ಅದನ್ನು ನೀನು ನೋಡ್ಬೇಕು, ಸ್ವರ ಹೇಳ್ಬೇಕು, ಕೇಳ್ಬೇಕು. ಒಂದೊಂದು ಪೆಟ್ಟಿನಲ್ಲಿ ಉಂಟಲ್ಲ, ಹೌದು, ಆ ಸ್ವರ ನನಗೆ ಸರಿ ಕೇಳ್ಬೇಕು. ನೋಡು, ಚಕ್ರವನ್ನು ಹಿಡಿದಿದ್ದೇನೆ, ಮಣಿರಥ ಸಿದ್ಧವಾಗಿದೆ, ವಿವಿಧ ಆಭರಣಗಳನ್ನು ಧರಿಸಿದ್ದೇನೆ. ನಾವಿಬ್ಬರ ಜೊತೆಯಾಗಿ ಮಣಿಪುರದಲ್ಲೆಲ್ಲ ಅವಳಿರುವುದು. ಹೌದು, ಮತ್ತೆ ತಡ ಮಾಡುವುದು ಯಾಕೆ? ನಾವು ಮತ್ತೆ ಹೋಗುವುದೇನು? ಯಾವತ್ತು ಕೆಲಸ ಅವಸರದಲ್ಲಿ ಆಗಬೇಕು. ಮತ್ತೆ ಯಾವಾಗ ಮಾಡಿದ್ರೆ ಆಗುದಿಲ್ಲ. ಬಂದು ಮಣಿಪುರಕ ಪುರಂದರನ ಸೂಕ್ಷ್ಮರು ಪಿಂದಗೊರಕಾದಿರೆದೆಂದು ಗೋವಿಂದ ಬಂದು ಮಣಿಪುರಕ್ಕೆ ನಾವೆಲ್ಲಿಗೆ ಬಂದದ್ದು ಗೊತ್ತಾಯ್ತು ನಿನಗೆ? ಇದು ಮಣಿಪುರ ಅಕ್ಷರದಲ್ಲಿ ಬರ್ತಿದೆ ಮಣಿಪುರ. ಮತ್ತೆ ಒಳ ಪ್ರವೇಶ ಮಾಡುವಾಗಲೇ ಗೊತ್ತಾಯ್ತು. ಹೌದೌದು, ಬರಬೇಕಾದಲ್ಲಿಗೆ ಬಂದಾಗಾಯ್ತು. ಇನ್ನು ಒಳಗೆ ಹೋಗುವುದು ಇಬ್ಬರು ಹೋಗುವುದು ಬೇಡ. ಒಬ್ಳ ಬಳಿಗೆ ಇಬ್ರು ಹೋಗುದು ಬೇಡ. ಬೇಡ, ಒಬ್ಬರು ಹೋಗ್ಬೇಕು. ಒಬ್ಬರೇ ಹೋಗ್ಬೇಕು. ನೀನು ಹೋಗುವುದು ಬೇಡ ಈ ಸಲ. ಮತ್ತೆ ನಾನೇನು ಮಾಡಬೇಕು? ನಿನಗೆ ಮೊದಲೇ ಪೆಟ್ಟು ಬಿದ್ದಿದೆ ನಾನು ಬರುದು ಅಲ್ವಾ? ಈಗ ನಿನ್ನನ್ನು ಬಿಡಿಸಿಕೊಂಡು ಬಂದಿದ್ದಾರೆ, ಮತ್ತೆ ಇಲ್ಲಿಗೆ ಬಂದಿದ್ದೇನೆ ಅಂತಂದ್ರೆ ಮತ್ತೆ ಸಿಟ್ಟು ಅಲ್ವಾ? ಹೌದು, ಹಾಗಾಗುವುದು ಬೇಡ. ಅದಕ್ಕಾಗಿ ನೀನು ದ್ವಾರದ ಹೊರಗೆ ಇರ್ಬೇಕು. ಅಂದ್ರೆ ಬಾಗಿಲಿನ ಹೊರಗೆ ನಾನು, ನೀನು ಒಳಗೆ ನಾನು. ಗೊತ್ತಾಗುತ್ತದೆ. ನೀವು ಪೆಟ್ಟು ಮಾಡುವುದು ನಮ್ಗೆ ಗೊತ್ತಾಗುದಿಲ್ಲ. ಕೇಳ್ತದಲ್ವಾ? ಸ್ವರ ಮಾತ್ರ ಕೇಳು. ನಾನು ಬಾಗಿಲ ಬಳಿಯಲ್ಲಿ ಕಿವಿಗೊಡ್ತಾ ಇದ್ರೆ ಆಯ್ತು. ನೀನು ಹೊರಗೆ, ನೀನು ಒಳಗೆ, ನಾನು ಒಳಗೆ. ಇಲ್ಲಿ ಕಾಯ್ತಾ ಇರಬೇಕು. ತಡೆಯಲಿಕ್ಕೆ ಆಗುದಿಲ್ಲ ನನಗೆ. ಆದಷ್ಟು ಬೇಗ ಅವಳನ್ನು ಒಮ್ಮೆ ಅವಳ ಸೊಪ್ಪು, ಆಮೇಲೆ ನಾನು ಇಳಿಸ್ತೇನೆ. ಮೊದಲಿಗೆ ನೀನು ಇಳಿಸು, ನಾನು ಇಳಿಸಿ ಬರ್ತೇನೆ. ಒಳಗೆ ಹೋಗುತ್ತೇನೆ, ಹೊರಗಿರುದು. ಬೇಗ ಬರ್ತೇನೆ.
ಎಷ್ಟು ಬೇಗ ಆಗುತ್ತದೆ ಅಷ್ಟು ಬೇಗ ಮುಗಿಸ್ತೇನೆ ನಾನು. ಹೌದು, ನಾನು ಬಂದ ಮೇಲೆ ಮತ್ತೆ ಮುಗೀತದೆ ಅಂತ ನಾನು ಕಾಯುವುದು ಬೇಗ ಮುಗಿಸಬೇಕು ಅಂತ ನಾನಿದ್ದೇನೆ. ಕೃಷ್ಣ ಕೃಷ್ಣ ಬೇಗ ಬಾ ಬೇಗ ಬಾ. ಸಾರಿ ಮಂಚದಿ ಕುಳಿತ ನಾರಿಯನು ಕಂಡು ಕಣ್ಣಾರೆ ಬೆರಗಾದ ನಾರಿಯನು ಕಂಡು ಕಣ್ಣಾರೆ ಬೆರಗಾದ ವಿಧ ವಿಧದ ಸ್ತ್ರೀಯರನ್ನು ಸೃಷ್ಟಿಸಿ ವಿಧಿಯು ಪಳಗಿದ ಕೈ ಚಮತ್ಕೃತಿ ಅದನ್ನು ಕಾಣಿಸಲೆಂದು ಬಗೆದಿ ಕಾಮಿನಿಯ ಸೃಜಿಸಿ ಬದಲಿರದ ಸೌಂದರ್ಯ ರಾಶಿಯನ್ನೊದಗಿಸಿದ ನೆನೆ ಮೆರೆಯುವೇರವ ಸುದತಿ ಎಂದೆಣಿಸುತ್ತ ಬಳಿಕಿದಿರೈದಿ ಕಂಡವಳು ವಿಧ ವಿಧದ ಸ್ತ್ರೀಯರನ್ನು ಸೃಷ್ಟಿಸಿ ಸುರಪ ಹೇಳುವಾಗ ಅಂಥದ್ದೇನು ಇರ್ಲಿಕ್ಕಿಲ್ಲ ಅಂತ ಒಂದು ತಾತ್ಸಾರ ಭಾವದಿಂದ ಕಂಡದ್ದು ನಾನು. ಬ್ರಹ್ಮನ ಮಕ್ಕಳಲ್ವ ಎಲ್ಲರೂ ಈ ಪ್ರಪಂಚದಲ್ಲಿ. ಹೇಗೋ ಒಂದು ಹೆಣ್ಣು ಸೃಷ್ಟಿ ಆಗಿರಬಹುದು ಬ್ರಹ್ಮನಿಂದ ಅಂತ ನಾನು ಆಲೋಚಿಸಿದ್ರೆ ಇದು ಹಾಗಲ್ಲೋ ಅಪ್ಪ. ಎಲ್ಲಾ ಜೀವರಾಶಿಗಳನ್ನು ಸೃಷ್ಟಿಸುವಂತಹ ವಿಧಾತ ಪ್ರತಿಯೊಂದು ಹೆಣ್ಣು ಜೀವಗಳಿಂದ ಒಂದೊಂದೇ ಒಂದೊಂದೇ ಅಂಗದಿಂದ ಆ ಚಂದವನ್ನು ತೆಗೆದಿರಿಸಿ ಪೂರ್ಣ ಪ್ರಮಾಣದ ಒಂದು ಚಂದುಳ್ಳಿ ಚೆಲುವೆಯನ್ನು ಈ ವಿಧಾತನೆ ಸೃಷ್ಟಿಸಿ ಬಿಟ್ಟನಲ್ಲ. ಇಂದ್ರ ಹೇಳಿದ್ದು ಸರಿ ಉಂಟು. ಅಪ್ರತಿಮವಾದಂತಹ ಸೌಂದರ್ಯದ ಗಡಿ. ಅಬ್ಬಾ, ಏನು ಸೌಂದರ್ಯ. ನಿಂತಲ್ಲಿ ನಿಂತು ನೋಡಿದ್ರೆ ಸಾಕು, ಮತ್ತೆ ಬೇರೆಲ್ಲಿಗೂ ನಮ್ಮ ದೃಷ್ಟಿ ಹೋಗುವುದಿಲ್ಲ. ಇವಳ ಸೌಂದರ್ಯ ನಮ್ಮನ್ನು ಆ ಕಡೆಗೆ ಆಕರ್ಷಿಸುತ್ತಾ ಉಂಟು. ಅಬಬಾ ಆ ಏನು ಕಣ್ಣು, ಏನು ಮೂಗು, ಏನು ಉಬ್ಬು, ಏನು ಕೊರಳು, ಏನು ಕಠಿ, ಇವಳ ಪಾದ, ಇವಳ ತುಟಿ. ಆ ಆ ಆ ಆಶ್ಚರ್ಯವಾಗುತ್ತಾ ಇದೆ. ಏನು ಅಚ್ಚರಿಗೊಂಡಿವನಾರೆಂದು ಚರಿಸರಿ ಬೆರಗನ ಕುಳಿತಿರಲ್ಲವಳು ಅಚ್ಯುತ ನಸು ನಗುದೌ ಬೆಚ್ಚದಿರಲ ಬಲಾಮಣಿಯನು ತವಳೊಡನೆಂದವು ಅಚ್ಚರಿಗೊಂಡಿವನಾರೆಂದು ಉಚ್ಚರಿಸದೆ ಆಶ್ಚರ್ಯ ಪರಮಾಶ್ಚರ್ಯ. ನನ್ನ ಅಂತಃಪುರದಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿರುವಂತ ಸಮಯ ನನ್ನ ಕಣ್ಣುಗಳನ್ನೇ ನಂಬುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ನಾಲಗೆಯಿಂದ ಶಬ್ದವು ಹೊರಡುತ್ತಾ ಇಲ್ಲ. ಆದ್ದರಿಂದ ಅಚ್ಚರಿಯಾಗಿ ನೋಡುತ್ತಾ ಇದ್ದೇನೆ. ಈತ ಯಾರೆಂಬುದಾಗಿ ಗೊತ್ತಾಗ್ಲಿಲ್ಲ. ಅಚ್ಚುತನೇ ನಾನು ಹೌದು. ಶೀಲನು ನಾನೇ ಗೋಪಾಲನು ಕಂಸಾಸುರ ಕಾಲನು ಮೌನಿ ಜನಪಾಲನು ಬಾಲ ನಿನ್ನನ್ನು ರತಿಗೆ ಇಳಿಯೊಳ್ತಣಿಸುವೆ ಬಾಲ ನಿನ್ನನ್ನು ರತಿ ಕೇಳಿಯೊಳ್ತಣಿಸುವೆ ಏಳು ಏಳು ಮುದ್ದಿಸುವ ಮಮರಾಳ ಗಮನಿನಿ ಶೀಲನು ನಾನೇ ಗೋಪಾಲನು ಕಂಸಾಸುರ ಕಾಲನು
ಹೊರಬಾರದ ಸ್ಥಿತಿ ನಿನ್ನದಾಗಿ ಹೋಗಿ ಮೌನಿಯಾಗಿದ್ದೇನೆ. ಬಹುಶಃ ನನ್ನನ್ನು ಇಷ್ಟರವರೆಗೆ ನೋಡದಿರುವ ಕಾರಣದಿಂದಲೋ ಏನು ಹೌದು, ತಪ್ಪು ನನ್ನದೇ ಆದದ್ದು. ಯಾವ ರೀತಿಯಲ್ಲಿ? ನಾನೇ ನನ್ನ ಪರಿಚಯವನ್ನು ಮೊದಲಾಗಿ ನಿನ್ನಲ್ಲಿ ಹೇಳಬೇಕಿತ್ತು, ಆದ್ರೆ ನನಗೆ ಗೊತ್ತಾಗುತ್ತಾಯ್ತು. ಈಗ ನಾನು ಹೇಳದಿರುವ ಕಾರಣ ಅದು ಬಂದವ ಇವನಾರು ಎನ್ನುವಂತ ಗೊಂದಲಕ್ಕೆ ಒಳಗಾದಿ. ಹೌದೌದು. ಅಂದ್ರೆ ಒಂದಿತ್ತು, ಯಾವುದು? ನಿನಗೆ ಕೇಳಬಹುದಿತ್ತು ನಾನು ಯಾರು ಅಂತ. ಕೇಳುವುದಕ್ಕೆ ನನಗೆ ನೋಡಿಯೇ ನಾನು ಯಾರಿರಬಹುದಪ್ಪ ಎನ್ನುವಂತ ಆಶ್ಚರ್ಯಚಕಿತಳಾದದ್ದು. ನಿನಗೆ ಅಂತ ಏನು, ಮತ್ತೆ ಪಕ್ಕನೆ ಯಾರಿಗೂ ನನ್ನನ್ನು ಗುರುತಿಸುವುದಕ್ಕೆ ಆಗಲೇ ಇಲ್ಲ. ಹೌದಪ್ಪ, ಅರೆ ಯಾರಿವನು? ಬರ್ಲೇಬೇಕು ಈ ಉದ್ಗಾರ. ಹೌದೌದು. ತಿಳಿಯುವುದಕ್ಕೆ ಎಂತವರಿಂದಲೂ ಸಾಧ್ಯ ಆಗ್ಲಿಲ್ಲ ಅಂತ ಅದರ ಅರ್ಥ. ಅಸಾಧ್ಯ ಅಸಾಧ್ಯ. ಸುಲಭದಲ್ಲಿ ಹೇಳುವುದಾದ್ರೆ ಯಾವ ರೀತಿಯಲ್ಲಿ? ಕಂಸಾರಿ. ಕಂಸಾರಿ. ಹೌದೌದು. ದುರ್ಲತನವನ್ನು ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡವನನ್ನು ಕೊಂದವನನ್ನು. ಸಜ್ಜನ ವರ್ಗವಾದಂತಹ ಮುನಿ ಪಾಲರನ್ನು, ಮುನಿಗಳನ್ನು ಸದಾ ಪಾಲಿಸುವವ. ಹೌದು. ಸುಜನ ವಂದ್ಯ. ದೇವಾದಿ ದೇವತೆಗಳು ಸದಾ ಪೂಜಿಸುವವರು. ಕೃಷ್ಣ ಅಂತ ನನ್ನ ಹೆಸರು. ಕೃಷ್ಣ. ಹೌದೌದು. ಓಹೋ. ಗೋಪಾಲ. ಗೋಪಾಲ. ಹೌದೌದು. ಗೋವುಗಳನ್ನು ಪಾಲಿಸುವವ. ಸರಿ. ಅದೂ ಹೌದು. ಮತ್ತೊಂದು ಜ್ಞಾನ ಪಾಲಕನು ಹೌದು. ಗೋ ಅಂದ್ರೆ ಜ್ಞಾನ ಅಂತಲೂ ಹೆಸರು. ಹೌದು. ನಾವು ಸುತ್ತಿ ಬಳಸಿ ಯಾಕಲ್ವ ಮಾತಾಡೋದು? ನೇರವಾಗಿ ಮಾತನಾಡಬಹುದಲ್ಲ. ಹೌದೌದು. ಬಂದ ಉದ್ದೇಶವೇ ಅದುವೇ. ಹೇಳಬೇಕಂತ ಹೇಳಬೇಕು. ನಿನ್ನ ನೋಡಿದ ಮೇಲೆ ಏನಾಯಿತು? ಈ ಸಲ ಒಂದು ಕೇಳಿ. ಕೇಳಿ ಅಂದ್ರೆ ಅಲ್ಲ, ನಿನ್ನಲ್ಲಿ ಕೇಳಿ ಅಂತಲ್ಲ, ರತಿ ಕೇಳಿ. ಈ ಒಗಟಾದಂತ ಮಾತು ನನಗೆ ಅರ್ಥವಾಗುತ್ತಾ ಇಲ್ಲ. ಅರ್ಥ ಆಗ್ಲಿಲ್ಲ? ಒಗಟಿನ ಮಾತು ಮಾತಾಡಿ ಅಭ್ಯಾಸವೂ ಇಲ್ಲ. ಈ ಏಕಾಂತದಲ್ಲಿ ಗಂಡು ಹೆಣ್ಣು ಯಾಕೆ ಇರುವುದು ಗೊತ್ತಿಲ್ಲ. ಅಭ್ಯಾಸ ಇಲ್ವಾ? ಅಂದ್ರೆ ಪರಪುರುಷರಲ್ಲಿ ಹೇಳುವಂತಿಲ್ಲ. ಹಾಗೆ ಹೇಳುವಂತಿಲ್ಲ. ನಾನು ಅದನ್ನೇ ಬಿಚ್ಚಿ ಮಾತಾಡುವಾಗ ಇನ್ನು ಹೇಳುವುದರಲ್ಲಿ ಮತ್ತೆ ನಿನಗೆ ಯಾಕೆ ಸಂಕೋಚ? ನನಗೆ ಗೊತ್ತಾಗಬೇಕು ಅಂತಾದ್ರೆ ಮನದ ಅಭಿಪ್ರಾಯ ಹೇಳಲೇಬೇಕು. ಬೇರೆ ಏನು ಅಲ್ಲ. ಇಲ್ಲದಿದ್ರೆ ಬೇಡ. ಬೇರೆ ಏನಿಲ್ಲ ಅಂತ ಹೇಳಿ ಉಂಟು ಉಂಟು ನನ್ನ ಆ ಶಬ್ದ ಪ್ರಯೋಗ. ಬೇರೆ ಇಲ್ಲ ಅಂತ ಇರುವುದೊಂದೇ. ಹಾಗೆ ವಿಷಯ ಇರುವುದೊಂದೇ, ಅನ್ಯಥಾ ಬೇರೆ ಇಲ್ಲ. ಇಲ್ಲ. ಈ ಎರಡು ತೋಳುಗಳಿಂದ ನಿನ್ನ ಈ ಅಂದ ಚಂದವನ್ನು ಬಿಗಿದಪ್ಪಿ ಆನಂದಿಸಬೇಕು ಅಂತ ಮನವಾಗಿದೆ. ಬಾ. ಅಯ್ಯ ಚಂದವೇ ಗೋವಿಂದ ಈ ನುಡಿಯ ಎನ್ನೊಡನೆ ಪೇಳುವುದು ನಂದ ಕಂದ ಮುಕುಂದ ಜಗದೊಡೆಯ, ಎನ್ನೊಡನೆ ಪೇಳುವುದು ನಂದ ಕಂದ ಮುಕುಂದ ಜಗದೊಡೆಯ. ಇಂದಿರೇಶ ಖಗೇಂದ್ರ ವಾಗನ ಸಿಂಧು ಶಯನ ಮಹೇಂದ್ರನಂತವ, ಇಂದಿರೇಶ ಖಗೇಂದ್ರ ವಾಗನ ಸಿಂಧು ಶಯನ ಮಹೇಂದ್ರನಂತವ. ಪದದ್ವಂದ್ವ ಸದ್ಗುಣ ವೃಂದ ನಿತ್ಯಾನಂದ ಮುನಿಜನ ವೃಂದ ವಂದಿತ. ಚಂದವೇ ಗೋವಿಂದ ಇದು ಚಂದವೇ, ಇದು ಚಂದವೇ, ಚಂದವೇ ಇದು ಅಂದವೇ. ಗೋವಿಂದ ಅಂದ್ರೆ ನಾಮೋಚ್ಚಾರಣೆ ಮಾಡಿದ್ದ. ಈಗ ಅರ್ಥವಾಯಿತು ಏನು ಯಾರು ಎಂಬುದಾಗಿ. ಪ್ರತ್ಯಕ್ಷವಾಗಿ ನಾನು ಕಂಡದಿಲ್ಲ, ಪರೋಕ್ಷವಾಗಿ ನಿನ್ನ ವಿಚಾರವನ್ನು ಕೇಳಿ ತಿಳಿದಿದ್ದೇನೆ. ಒಳ್ಳೆ ಅರ್ಥವಾಯಿತು. ಏನು? ನಂದ ಮುಕುಂದ ಗೋವಿಂದ ವಸುದೇವ ಕಂದ ನೀನೆಲ್ವಾ? ನಂದನ ಕಂದ. ನಂದನ ಕಂದ. ಹೌದು. ಅಣು ರೇಣು ತೃಣ ಕಾಷ್ಟ ಸಾವಿರ ಜಂಗಮಗಳಲ್ಲಿ ಐಕ್ಯನಾಗಿರುವಂತ ಮಹಾನ್ ಚೇತನವೆಂದು ಲೋಕದ ಮಂದಿಗಳು ಹೊಗಳುವುದನ್ನು ಕೇಳಿದ್ದೇನೆ. ಮತ್ತೆ ಆದ್ರೆ ನಾನೀಗ ಒಂದು ರೀತಿಯಂತ ಗೊಂದಲದಲ್ಲಿ ಒಳಗಾಗಿದ್ದೇನೆ. ಯಾಕೆ ನಿನಗೆ ಗೊಂದಲ? ಲೋಕದ ಮಂದಿಯನ್ನು ಪಾಲಿಸುವಂತ ದೇವರ ದೇವ ಎನ್ನುವಂತವನು ಈ ರೀತಿಯಾದಂತ ಮಾತುಗಳನ್ನ ಆಡುತ್ತಾ ಇದ್ದಾನಂತ. ನೀನೀಗ ಲೋಕದೊಳಗಿಲ್ವಾ? ಲೋಕದ ಒಳಗೆ ಇದ್ದೇನೆ. ಎಲ್ಲರನ್ನು ಪಾಲಿಸುವ ಹಾಗೆ ನಿನ್ನನ್ನು ಪಾಲಿಸುವುದು. ನಾನು ಪಾಲಿಸಬೇಕೆನ್ನುವುದಾಗಿ ಕೇಳಿದ್ದಿಲ್ಲ. ಈಗ ಉಳಿದವರು ಕೇಳಿದವರನ್ನು ಮಾತ್ರ ನಾನು ಪಾಲಿಸಿ. ಪ್ರಾರ್ಥನೆ ಮಾಡಿದವರಿಗೆ ಮಾತ್ರ ಪ್ರಸಾದ ತಾನೆ. ಪ್ರಾರ್ಥನೆ ಮಾಡಿದವರಿಗೆ ಕೆಲವೊಮ್ಮೆ ನಾನು ಸಿಗಲಿಲ್ಲ. ಹೌದು. ಸಿಗಬೇಕು ಅಂತ ಆದ್ರೆ ಕಷ್ಟವಾಗಿದೆ. ನೋಡು ನಿನಗೆ, ನೋಡು ನಾನು ಕೇಳದೇವು ಹೇಳದೇ ಬಂದಿದ್ದೆ. ಹೌದು. ಮತ್ತೆ ಎಂತ ಪುಣ್ಯ ನೋಡು. ಸಂದೇಹಗೊಂಡಂತ ನಾನು ಈ ರೀತಿಯಂತ ಮಾತು ಯಾಕೆ ಯಾಕೆ ಇಲ್ಲಿಗೆ ಬರೋಣ, ಸಕಲ ವಿಚಾರವನ್ನು ಹೇಳಬಹುದಲ್ಲ. ಹೇಳ್ಬೋದು ಹೇಳುವುದು. ಚಂದವೇ ಅಂತ ನೀನು ಪ್ರಶ್ನಿಸುವುದು. ಹೌದು, ಚಂದವೇ. ಈ ಮಾತು ಚಂದವೇ. ಅಂದ್ರೆ ನೀನು ಚಂದ ಅಂತ. ನಾನು ಚಂದ. ಹೌದು, ನಿನ್ನ ಮಾತು ಚಂದವೇ. ಅಂದವೇ ಅಂದವೇ ಅಂತ ಅಂದ್ರೆ ಅದು ಅಂದವಾದ ಮಾತು. ನೀನು ಚಂದವಾದ ಹೆಣ್ಣು, ಹಾಗಾಗಿ ಅಂದ ಚಂದ ಒಂದಾದ್ರೆ ಒಳ್ಳೆಯದಲ್ವೇನೆ. ಬಾ ಬಾ
ಬರುವುದಕ್ಕೆ ನನ್ನ ಮನಸ್ಸು ಒಡಂಬಡುತ್ತಾ ಇಲ್ಲ. ನಿನ್ನ ವಿಚಾರವಾಗಿ ನಾನು ಬೇಕಾದಷ್ಟು ಕೇಳಿ ತಿಳಿದವಳಿದ್ದೇನೆ. ಆದ್ದರಿಂದ ನಾನು ವಿರೋಧಿಸ್ತಾ ಇದ್ದೇನೆ. ನಾನು ಇದಕ್ಕೆ ಒಪ್ಪುವುದಿಲ್ಲ. ವಿರೋಧಿಸಬೇಕು ಅಂತಾದ್ರೂ ಕಾರಣ ಬೇಕಲ್ಲ, ಯಾಕೆ ನೀನು ವಿರೋಧಿಸುವುದು? ಈಗ ಈ ಪ್ರಪಂಚದಲ್ಲಿ ಒಂದು ಗಂಡು ಒಂದು ಹೆಣ್ಣು ಅಲ್ವಾ? ಗಂಡು ಹೆಣ್ಣು ಒಂದಾಗಬೇಕು. ಹೌದು. ನೀನೊಬ್ಬಳಾಕೆ ಹೆಣ್ಣು, ನಾನು ಒಬ್ಬಾಕೆ ಗಂಡು. ನಾವು ಯಾಕೆ ಒಂದಾಗಬಾರ್ದು? ಒಂದಾಗಬೇಕು ಅಂತಾದ್ರೆ ಆಕೆ ಯಾವ ರೀತಿಯಲ್ಲಿ ಇರಬೇಕು? ಮತ್ತೊಬ್ಬನ ಕೈ ಹಿಡಿದವಳು ಮತ್ತೊಬ್ಬನನ್ನು ಹೊಂದಬಾರದು ಅಲ್ವಾ? ನಾನೀಗ ಪರಸ್ತ್ರೀ ಇದ್ದೇನೆ. ಹೌದು. ಮಣಿಪುರದ ಧಿಕ್ಕಾರಿ ನಾಗರಾಜನ ಸ್ಥಿತಿ ಇದ್ದೇನೆ. ನನ್ನನ್ನು ಬಯಸುವುದು ತರವಲ್ಲ ಅಂತ ಹೇಳಿದ್ದೇನೆ. ಅವನಿಗೆ ಗೊತ್ತಾಗದ ಹಾಗೆ. ಯಾರು? ಅವನಿಗೆ ಗೊತ್ತಾಗುವುದು ಆ ರೀತಿಯ ವ್ಯವಹಾರ ಉಂಟಲ್ಲ. ದೇವರಾಗಿ ನೀವು ನಿಮ್ಮ ಅಲ್ಲ, ದೇವರ ಹಾಗೆ ಯಾವ ಮತ್ತೇನು? ಈಗ ನೀನೀಗ ದೇವರನ್ನು ಪೂಜಿಸುತ್ತೇ ಇಲ್ವಾ? ಹೌದು. ದೇವರಿಗೆ ಈಗ ನೈವೇದ್ಯ ಇಡುತ್ತೇ ಇಲ್ವಾ? ಇಡ್ತೇನೆ. ಆಮೇಲೆ ಅದನ್ನು ಯಾರು ಸ್ವೀಕರಿಸುವುದು? ನಾನೇ ಅಲ್ವಾ? ಈಗ ನಾನು ದೇವರು ನನಗೆ ಮೊದಲು ಕೊಟ್ಟು ಆಮೇಲೆ ನಿನ್ನ ಗಂಡನಿಗೆ ನೈವೇದ್ಯ ಪ್ರಸಾದ ಕೊಟ್ಟರೆ ಆಯ್ತು. ಹೌದು, ನನ್ನ ಗಂಡನಿಗೆ ಕೊಡಬಹುದಿತ್ತು. ಈ ಮೊದಲು ಪ್ರಸಾದ ಕೊಟ್ಟಿದ್ದೀರಾ? ಯಾರು? ನೀನು ಕೊಡುವ, ಇನ್ನು ಮುಂದೆ ಕೊಡುವ ಅಂತ ಹೇಳಬಹುದಲ್ಲ ಅದನ್ನು. ಮೊದಲು ಕೊಟ್ಟ ಪ್ರಸಾದವನ್ನು ಹೇಳಬಹುದಾ? ಏನು ಹೇಳದೆ? ಅಂದ್ರೆ ನಾನು ಆಕೆ ಎಂಬುದಾಗಿ ಭಾವಿಸಿಕೊಂಡಿದ್ಯಾ ಅಂತ. ಯಾರು? ನೀನು ಯಾರೊಬ್ಬಳು ರಾಧೆ. ಹೌದೌದು. ಅವಳು ಅಂತ ನನ್ನನ್ನು ಭಾವಿಸಿಕೊಂಡಿದ್ಯಾ? ಅಲ್ಲ, ರಾಧೆ ಅಂತ ಭಾವಿಸಿದ್ದಲ್ಲ. ಬೇಕು ಅಂತಾದ್ರೆ ಚಂದ್ರಾವಳಿ ಅಂತ ಭಾವಿಸು. ಯಾರು? ನೀನು. ಚಂದ್ರಾವಳಿಯಾಗಿ ನಾನು ಪರಿಣಾಮವನ್ನು ತೋರಿಸಿದೆ ಎಂದಾದ್ರೆ ಅಲ್ಲ, ಅವಳು ಮತ್ತೆ ಸೋತದ್ದಲ್ಲ ನನಗೆ. ಯಾರಿಗೆ? ಅದಕ್ಕೂ ಕೊನೆಗೆ ಅಲ್ವಾ? ಹೌದು. ಮೊದಲಿನ ಪ್ರಕರಣದಲ್ಲಿ ಸೋಲಿಲ್ವಲ್ಲ? ಹೌದು, ಅದೇ ಹೇಳಿದ್ದು. ಈಗ ಚಂದ್ರಾವಳಿಗೂ ಮದುವೆ ಆಗಿತ್ತು. ಅವಳು ನನ್ನನ್ನು ಮತ್ತೆ ಬಯಸಿದ್ರು, ನಾನು ಬಯಸಿದೆವು. ಆದ್ರೆ ಮತ್ತೆ ಏನಾದ್ರೂ ಲೋಪವಾಯ್ತು ಅದರಿಂದ? ಇಲ್ಲ, ಆಗ್ಲಿಲ್ಲ. ಅವಳು ಲೋಕದಲ್ಲಿ ಪರಮ ಪತಿವೃತ್ತಿ ಅಂತೆಲ್ವಾ ಕಾಣಿಸಿಕೊಂಡದ್ದು, ಬೆಂಕಿಯಿಂದ ಎದ್ದು ಬಂದದ್ದಲ್ವಾ? ಹಾಗೆ ನಿನಗೆ ಏನು ಸಮಸ್ಯೆ ಬರ್ಲಿಕ್ಕಿಲ್ಲ. ನೀನು ಅದರ ಬಗ್ಗೆ ಆಲೋಚನೆ ಮಾಡಬೇಡ. ಪರಸ್ತ್ರೀಯಾದಂತ ನನ್ನನ್ನು ಈ ರೀತಿಯಾಗಿ ಕೆಣಕುವುದರಿಂದ ನಿನ್ನದು ಮೂರ್ಖತನ ಅಂತ ಆಗ್ತದೆ. ದೇವರಂತದ್ದು ನೋಡುವುದಿಲ್ಲ. ಅದಕ್ಕೆ ಬೇಕಾದಂತ ಸಾಕ್ಷಿಯನ್ನು ನಾನು ಮಾಡ್ತೇನೆ. ಯಾರು ಮಾಡ್ತಿ? ಅದನ್ನು ಹೋಗಲಾಡಿಸುವವನು ದೇವರ ದೇವ ನೀನು, ಭಕ್ತ ಸಂರಕ್ಷಕ ನೀನು ಎನ್ನುವುದಾಗಿ ಲೋಕಮುಖದಲ್ಲಿ ನಿನ್ನನ್ನು ಕೊಂಡಾಡಿದವರಿದ್ದಾರೆ. ಆದರೆ ಲೋಕಕ್ಕೆ ವಿರುದ್ಧವಾದ ಮಾತುಗಳನ್ನು ಆಡುತ್ತಿರುವಾಗ ನನಗೆ ನಂಬುವುದಕ್ಕೆ ಅಸಾಧ್ಯ ಇಲ್ಲ. ಆದ್ದರಿಂದ ಮುರಮಥನ ಎಂಬುದಾಗಿ ನೋಡುವುದಿಲ್ಲ. ನನ್ನ ಆಯುಧಕ್ಕೆ ನಿನ್ನನ್ನು ಶರಣುಗೊಳಿಸೇನು. ನನ್ನನ್ನು ನೀನು ದೇವರೆಂದೇ ಒಪ್ಪುವುದು ಹೌದು ಅಂತಾದ್ರೆ ಆದ್ರೆ ನೀನು ನನ್ನ ಮುಂದೆ ಹೇಗೆ ವರ್ತಿಸಬೇಕು? ಯಾವ ಭಕ್ತಳಾಗಿ? ಭಕ್ತಳಾಗಿ. ಹೌದು. ಸರ್ವ ಸಮರ್ಪಣಾ ಭಾವದಿಂದ. ಅದು ದೇವರಾದ್ರೆ ಮಾತ್ರ. ದೇವರು ಪ್ರಥಮವಾಗಿ ನಿನ್ನ ಆಗಮನದಿಂದ ದೇವರು ಎಂಬುದಾಗಿ ಗುರುತಿಸಿಕೊಂಡೆ. ಮಾತುಗಳಿಂದ ನಿನ್ನ ದೈವತ್ವವನ್ನೇ ಕಳೆದುಕೊಂಡೆ. ಅದು ಗೊತ್ತೇನು? ಯಾರು ಹೇಳಿದ್ದು? ನಾನೇ ಹೇಳಿದ್ದು. ನಮ್ಮದು ಯಾವಾಗಲೂ ಕಡಿಮೆ ಆಗ್ಲಿಕ್ಕೆ. ಕಡಿಮೆ ಆಗ್ಲಿಕ್ಕಿಲ್ಲ. ಕಡಿಮೆ ಅಂತ ಇರುವ ಕಡಿಮೆ ಆಗುದು ಹೇಗೆ? ಅಲ್ಲ, ಹೆಚ್ಚು ಅಂತ ಆಗ್ಲಿಕ್ಕಿಲ್ಲ. ಮತ್ತೆ ಕಡಿಮೆ ಮೊದಲೇ ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ಲ. ಹೌದು, ಹೆಚ್ಚು ಆಗ್ಲಿಕ್ಕಿಲ್ಲ, ಕಡಿಮೆ ಆಗದ ರೀತಿಯಲ್ಲಿ ಸಮಾನತೆ, ಸಮಾನ ರೀತಿಯಲ್ಲಿ ಇರುವುದು. ಹೌದು. ಸರ್ವ ಸಮರ್ಪಣ ಭಾವದಿಂದ ನಿನ್ನನ್ನು ನನಗೆ ಒಪ್ಪಿಸುತ್ತಿದ್ರೆ ಎಂತಹ ಒಂದು ಅವಕಾಶ ನಿನ್ನ ಪಾಲಿಗೆ ಒದಗುತ್ತಾ ಇತ್ತು. ಒಂದು ವೇಳೆ ಒಪ್ಪಿಸದೆ ಇಲ್ಲದೆ ಇರುತ್ತಿದ್ರೆ ಏನಾಗುತ್ತಾ ಇತ್ತು? ನೀನೇನು ಹೇಳಿದ್ದು? ಏನು? ಮುರಮಥನ ಅಂತ ನೋಡ್ಲಿಕ್ಕಿಲ್ಲ ಅಂತ ಹೇಳಿದ್ದು. ನೋಡ್ಲಿಕ್ಕಿಲ್ಲ. ಹೌದು. ಬಂದವ ಗಂಡಸು ಅಂತ ಗೊತ್ತುಂಟ ನಿನಗೆ? ನಾನು ಹೆಂಗಸು ಅಂತ ಗೊತ್ತಿದೆ ತಾನೆ. ಅದು ಇರ್ಬೇಕು. ಅದನ್ನು ಮಾತನಾಡುವ ಯೋಚನೆ ಮಾಡಿ. ಹೆಂಗಸು ಬಂದವ ಒಬ್ಬ ಗಂಡು ಅಂತ ಮರೆತು ಏನು ಗಂಡು ಬೀರಿತನವನ್ನು ಪ್ರದರ್ಶನ ಮಾಡುವುದಕ್ಕಾಗಿ ನಿಂತದ್ದ? ಹೌದು. ಏನು ನಾವು ಕೈ ಕಟ್ಟಿ ಕುಳಿತವರಂತ ಭಾವಿಸಿ ಕೈ ಬಿಟ್ಟುಕೊಳ್ತಿದ್ದೀರಾ? ಬೆನ್ನಿಗೆ 4 ಬಾರಿಸದಿದ್ರೆ, ನಿನ್ನ ಗರ್ವವನ್ನು ಇಳಿಸದಿದ್ರೆ ಏನು ಕೃಷ್ಣ ಸುಮ್ಮನೆ ಉಳಿಯುವ? ನನ್ನ ಕೈಯನ್ನು ಕಟ್ಟಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ಭಾವಿಸಿಕೊಂಡೆ. ನೀನು 2 ಬಾರಿಸುವ ಒಂದಾದರೂ ಬಾರಿಸೇನು? ನೋಡೋಣ. ಈ ಸಮಯದಲ್ಲಿ ವಿಧಿಯ ಅಸ್ತ್ರದಿಂದ
ನಗಿಸುವುದ ಹೌದು. ಯಾಕೆ ಈ ನಗು? ನಾನು ಬರುವಾಗಲೇ ನಿನಗೆ ಸೂಚನೆ ಕೊಟ್ಟಿದ್ದೆ ಏನೆಂಬುದಾಗಿ? ಯಾರ ಅಸ್ತ್ರಕ್ಕಾಗಲಿ ಯಾರ ಬಂಧನಕ್ಕಾಗಲಿ ಸಿಲುಕುವವ ನಾನಲ್ಲ. ನನ್ನ ಪ್ರಯತ್ನದಲ್ಲಿ ನಾನು ಗೆಲುವು ಸಾಧಿಸಿಯೇನು? ವಿಧಿಶರವ. ಹೌದು. ನಿನ್ನ ವಿಧಿಶರಕ್ಕೆ ಪ್ರತಿಯಾಗಿ ಏನ್ ಮಾಡ್ತಿ? ಸನ್ಮೋಹನ ಅಸ್ತ್ರದಿಂದ ನಿನ್ನನ್ನು ಅವಸರವಾಗಿ ಬರ್ತೇನೆ ಅಂತ ಹೇಳಿದ್ದಾನೆ. ಅಯ್ಯೋ ಇವಳನ್ನು ನಂಬಿ ನಾನು ಕೆಟ್ಟೆ. ಯಾಕೆ? ಸಾವಿರ ಕಟ್ಟಲವ ಹೆಣ್ಣುಮಗ ಯಜಮಾನ ಆತ. ಜೊತೆಯಲ್ಲಿ ಇವಳನ್ನು ಸೇರಿಸಿಕೊಂಡ್ರೆ ಸ್ವಲ್ಪ ದೊಡ್ಡ ದೊಡ್ಡ ಪೆಟ್ಟು ಕೇಳ್ತದ. ಇದು ಕೆಟ್ಟದ ಪೆಟ್ಟು. ಕಲ್ಪನೆಯಲ್ಲಿ ನನಗೆ ಜನ ಬೇರುಂಟು, ಬೇರೊಬ್ಬರು ಇದ್ದಾರೆ. ನನಗೆ ರಗಡ ಮಾಡಬೇಡಿ. ಹೌದು, ಈಗ ನಾನು ಬಾಗಿಲು ಕಾಯ್ತಾ ಇದ್ದೇನೆ. ನಿಮ್ಗೆ ಯಾಕೆ? ಹೌದು, ನೀವು ಯಾರು ಬೇಕಲ್ಲ ನನ್ನನ್ನು ಪ್ರಶ್ನೆ ಮಾಡೋದಕ್ಕೆ. ಇಲ್ಲಿ ಬಾಗಿಲು ಕಾಯುವುದಕ್ಕೆ ಯಾರನ್ನು ನಿಯಮಿಸಿಲ್ಲ. ಈಗ ನೀನು ದೇವೇಂದ್ರ ಅಲ್ವಾ? ಹೌದು, ಬಾಗಿಲು ಕಾಯುವುದಕ್ಕೆ ಬಾಗಿಲ ಬಳಿ ನಾನಿದ್ದೇನೆ. ಪ್ರಶ್ನಿಸುವುದಕ್ಕೆ ನೀವು ಯಾರು ಅಂತ ಬೇಕಲ್ಲ? ನಾನು ಇಲ್ಲಿ ಅರಸ ನಾಗರಾಜ. ಯಾರು? ನನ್ನ ತಮ್ಮ ಪದ್ಮಚೂಡ. ಓ, ನೀನು ನಾಗರಾಜನ, ನೀನು ಪದ್ಮ ಚೂಡ. ಚೂಡ ಚೂಡ ನೀನು ಅಲ್ಲ, ಪದ್ಮಚೂಡ. ಈಗ ಬಂದದ್ದೇನು? ನಮ್ಮ ಮನೆಗೆ ನಾವು ಬರದಿದ್ರೆ ಮತ್ತೆ ಯಾರು ಬರುದು? ಮತ್ತೊಬ್ಬರ ಅಪ್ಪಣೆ ಯಾಕೆ ನಮ್ಗೆ? ಹೌದಾ? ಒಳ್ಳೇದಾಯ್ತು, ಒಳ್ಳೇದಾಯ್ತು. ಈಗ ನನ್ನನ್ನು ಪ್ರಶ್ನೆ ಮಾಡಬೇಡಿ. ಸ್ವಲ್ಪ ಹೊತ್ತು ನಾನು ಇಲ್ಲಿ ಇರಬೇಕಾಗುತ್ತದೆ. ಹೌದಾ? ಅದೇ ಆಶ್ವಾಸನೆ ಕೊಟ್ಟಿದ್ದೇನೆ, ಇಡ್ತೇನೆ ಅಂತ. ಅದು ಯಾರಿಗೆ ಅಂತ ಪ್ರಶ್ನೆ ಮಾಡಬೇಕು. ವಿಚಾರ ನಮ್ಗೆ ಗೊತ್ತಿಲ್ವಾ? ನೀನು ಅವತ್ತು ಅಹಳ್ಳಿಯೊಂದಿಗೆ ಕೂಡಿ ಅಹಳ್ಳಿಗೆ ಶಾಪ ಸಿಗುವ ಹಾಗೆ ಮಾಡಿದವ ನೀನಲ್ವ? ಮೈಯೆಲ್ಲ ಕಣ್ಣಾಗಿಸಿಕೊಂಡವ. ಈಗ ಇಲ್ಲಿಗೆ ಬಂದಿ. ಹೋಗ್ಬಹುದು, ಎಲ್ಲಿ ಬೇಕಿದ್ರೆ ಬರಬಹುದು. ಒನ್ನೊಮ್ಮೆಗೆ ಶ್ರೀರಾಜ್ಯಕ್ಕೆ ಬಂದವನು ಮಾತ್ರವಲ್ಲ, ಇದು ಯಾವುದು? ಮಣಿಪುರವ. ಮಣಿಪುರದ ಬಾಗಿಲಿನಲ್ಲಿ ಇರುವ ತನ್ನನ್ನು ತಾತ್ಸಾರ ಮಾಡಿದ್ದಲ್ಲದೆ ನಾನು ಹಲ್ಲೆಯ ಜಾರ. ಹೌದಾ? ಎಲ್ಲ ಮೈಯಲ್ಲಿ ಕಣ್ಣಾಗಿಸಿಕೊಂಡಿದ್ದೆ. ಅದು ನನಗೆ ಸಿಕ್ಕಿದ್ದು ಪ್ರಸಾದ, ನಿನಗೆ ಸಿಗ್ಲಿಲ್ಲವಲ್ಲ. ಅದು ಹಠಕ್ಕೆಲ್ಲ, ಅದು ಚಟಕ್ಕಲ್ಲ, ಹಠಕ್ಕೆ ಬೇಕಾಗಿ ಆ ಹಲ್ಲೆಯನ್ನು ನಾನು ಮುಟ್ಟಿದವ ಕೂಡ. ಅದೇ ಹಠದಿಂದ ಬಂದಿದ್ದೇನೆ. ಹುಚ್ಚಲ್ವೇನು ಹಲ್ಲೆ ಜಾರ ಅಂತ ಹೇಳುವುದಕ್ಕೆ? ನಿನಗೆ ಪಾರುಪತ್ಯ ಕೊಟ್ಟವರು ಯಾರು? ಕೊಡುವುದು ಯಾಕೆ ನಮ್ಗೆ ಗೊತ್ತಿಲ್ವಾ? ವಿಚಾರ ಅಲ್ವೇನೋ. ಸ್ವಯಂ ಪ್ರಭೆಗೆ ಏನಾಗಬೇಕು? ಗಂಡ. ಅಯ್ಯೋ, ನೀನು ಬರ ಚಂದ. ಹೆಂಡತಿ ಆದರೂ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕಾಗದವ ಅವನು ಒಬ್ಬ ಗಂಡನೇನು? ಅವ ಸಣ್ಣರಿಗೆ ಸರಿ. ನಾನು ಹಲ್ಲೆಯ ಜಾರ. ನಿನ್ನ ಹೆಂಡತಿ ಸ್ವಯಂ ಪ್ರಭೆ ಕೋಣೆಯ ಒಳಗೆ ಮತ್ತೊಬ್ಬರ ಜೊತೆಯಲ್ಲಿ ಚಕ್ಕನ್ನ ಆಡಿ
ಇಷ್ಟರೊಳಗೆ ನೀನೊಬ್ಬ ಹೆಣ್ಣು ಹುಚ್ಚ ಅಂತ ಭಾವಿಸಿದ್ದೆ, ಆದ್ರೆ ಮತ್ತೊಬ್ಬರಿಗೆ ಸಹಾಯಕಾರಿಯಾಗಿ ಇಲ್ಲಿ ನೀನು ಕಾರ್ಯವನ್ನ ಸಗುತ್ತಾ ಇದ್ದೀತ. ಹಠ ಸಾಧನೆ ಹಠ. ಒಳಗೆ ಇರುವುದು ಯಾರು? ಮತ್ತೊಬ್ಬ ಅಂದರೆ ನಮ್ಮ ದೇವರ ದೇವ ಕೃಷ್ಣ ಪರಮಾತ್ಮ. ಈಗ ಒಳಗಿರುವುದು ವಿಠಲನ. ಅವನ ತನವನ್ನೇ ನಿಲ್ಲಿಸ್ತೇನೆ ನಾನು. ಹೌದಾ? ಹಾಗಿದ್ರೆ ನನ್ನನ್ನು ನೋಡಿ ಆಮೇಲೆ ಅವನನ್ನು. ಯಾರು ಗೊತ್ತಾಗ್ಲಿಲ್ವಾ? ಇಲ್ಲ. ಸ್ವಯಂ ಪ್ರಭೆಯ ಗಂಡ. ಓ, ಸ್ವಯಂ ಪ್ರಭೆಯ ಗಂಡ. ನಿನಗೊಂದು ಬುದ್ಧಿ ಇಲ್ವಾ ಪುಣ್ಯ? ಯಾಕೆ? ಹೆಂಡತಿಯನ್ನು ಒಬ್ಬಳನ್ನು ಮನೆಯಲ್ಲಿ ಬಿಟ್ಟು ಎಲ್ಲೆಲ್ಲಿಗೆ ತಿರುಗಾಡ್ಲಿಕ್ಕೆ ಹೋಗುದಾ? ಹೆಂಡತಿಯನ್ನು ಒಬ್ಬಳನ್ನೇ ಬಿಟ್ಟು ಹೋದದ್ದಲ್ಲ, ಮತ್ತೆ ಅವಳಿಗೆ ಅವಳನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಉಂಟು. ಹೌದಾ? ನನಗೆ ಗೊತ್ತಾಗ್ಲಿಲ್ಲ ಅದು. ನಿನಗೆ ಗೊತ್ತಾಗಿ ಏನು ಪ್ರಯೋಜನ? ಏನು ಗೊತ್ತಾಗ್ಬೇಕು? ಅಲ್ಲ, ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ ಅಂತ. ಯಾಕೆ ನಿಂಗೆ ಗೊತ್ತಾಗಬೇಕು? ಇಲ್ಲದೆ ಇದ್ರೆ ನಾನು ಒಳಗೆ ಹೋದಾಗ ನೀನು ಯಾಕೆ ಒಳಗೆ ಹೋದದ್ದು? ಸ್ವಲ್ಪ ನೋಡುವ ಅಂತ. ಏನು ನೋಡುವುದು? ಹೆಂಡತಿಯನ್ನು. ಯಾರ ಹೆಂಡತಿಯನ್ನು? ನನ್ನ ಹೆಂಡತಿ ಬಹಳ ಚಂದ ಅಂತ. ಹೌದು. ಬಹಳ ಅಂದ ಅಂತ. ಹೌದು. ಹೌದು. ಅವಳ ಅಂದವನ್ನೇ ನೋಡಿ ನಾನು ವಿವಾಹವಾದದ್ದು. ಹೌದಾ? ಅದಕ್ಕೆ ನಾನು ಕೂಡ ಒಮ್ಮೆ ನೋಡುವ ಅಂತ ಬಂದದ್ದು. ನೀನು ನೋಡಿ ಏನು ಪ್ರಯೋಜನ? ಅವಳಿಗೆ ಮದುವೆ ಆಗಿದೆ ಅಲ್ವಾ? ಓ, ಮದುವೆ ಆಗಿದೆ. ಮದುವೆ ಆದವಳ ಎಷ್ಟು ಚಂದ ಇದ್ದಾಳೆ ಅಂತ ನೋಡುವ ಅಂತ ಬಂದದ್ದು. ಮದುವೆ ಆದವಳ ಚಂದವನ್ನು ನೋಡಿ ನೀನು ಏನು ಕರ್ಮ ಮಾಡುವುದು? ಅಲ್ಲ, ಮಾಡ್ಲಿಕ್ಕೆ ಏನಿಲ್ಲ, ಮತ್ತೆ ಏನಾದ್ರೂ ಆಗುತ್ತದೆ ಅಂತ ನೋಡ್ಲಿಕ್ಕೆ ಬಂದದ್ದು. ಏನಾಗ್ತದೆ ಅಂತ ನೋಡಿ. ಆಗಿದಾಯ್ತು. ಯಾವುದು? ಒಳಗೆ ಬಿದ್ದಾಗಿದೆ. ಹೌದಾ? ಏನು ಒಳಗೆ ಬೀಳುವುದು? ಯಾರು? ಸ್ವಯಂ ಪ್ರಭೆ. ಹೌದಾ? ಮತ್ತೆ ನೀನೀಗ ಬಂದದ್ದು ದ್ವಾರಕೆಯಿಂದ. ದ್ವಾರಕೆಯಿಂದ? ಹೌದು. ನನಗೆ ಗೊತ್ತಾಯ್ತು. ಏನು? ನಿನ್ನ ಮೋಸ ಎಲ್ಲ ಈಗ ಹುಟ್ಟುಗುಣ ಎಲ್ಲಿಗೆ ಹೋಗ್ತದೆ? ಯಾವುದು ಹುಟ್ಟುಗುಣ? ಬೆಟ್ಟ ಹತ್ತಿದ್ರು ಬಿಡುವುದಿಲ್ಲ ಅಂತ. ಯಾರ್ದು? ನಿನ್ನದೇ. ಏನು? ಬಾಲ್ಯದಲ್ಲೇ ನೀನು ಕದಿಯುವುದಕ್ಕೆ ಪ್ರಾರಂಭಿಸಿದವ. ಹೌದಾ? ಬೆಣ್ಣೆ ಕಳ್ಳ, ಸೀರೆ ಕಳ್ಳ, ಹೆಣ್ಣು ಕಳ್ಳ, ಎಲ್ಲಿ ನೋಡಿದ್ರು ಕಳ್ಳತನದ ಉದ್ಯೋಗವೇ. ಅದು ಮುಂದೆಯೂ ಬೆಳೆದು ನೀನು ದ್ವಾರಕೆಯ ಅರಸನಾದ ಬಳಿಕ, ದ್ವಾರಕೆ ಯುವರಾಜ ನೀನು, ಹಾಗಿದ್ದರು ನಿನ್ನ ಬುದ್ಧಿ ಮಾತ್ರ ನೆಲದಲ್ಲೇ ಉಂಟು. ಹೌದಾ? ಬರಲಿಲ್ಲ ಮೇಲೆ. ಬರಲಿಲ್ಲ. ಈಗ ಮತ್ತೊಬ್ಬನ ಮಡದಿಯನ್ನು ಬಯಸಿ ನೀನು ಅಂತಃಪುರದೊಳಗೆ ಬಂದಿದ್ದಿ ಅಂತಾದ್ರೆ ನಿನ್ನ ಬುದ್ಧಿಗೆ ಏನನ್ಬೇಕು ಅಂತ. ಏನನ್ಬೇಕು? ಬುದ್ಧಿಗೆ ಮಂಕು ಕವಿದಿದೆ. ಕವಿದಂತಹ ಮಂಕನ್ನು ಹೇಗೆ ಓಡಿಸ್ಬೇಕು ಅಂತ ಈ ನಾಗರಾಜನಿಗೆ ಚೆನ್ನಾಗಿ ಗೊತ್ತುಂಟು. ಹಾಗಾಗಿ ಇಲ್ಲಿಂದ ಹೋದ್ರೆ ಸರಿ, ಹೋಗದೆ ಇದ್ರೆ ನಿನ್ನ ಇತಿಶ್ರೀ ಆದಿತ್ತು. ಹೌದೌದು. ಮೊದಲೆಲ್ಲ ನಾಗರಾಜನ ಹೆಸರು ಬಹಳ ಪ್ರಚಾರದಲ್ಲಿತ್ತು. ಇನ್ನು ನಾಗರಾಜ ತಲೆ ಎತ್ತದ ಹಾಗೆ ಮಾಡ್ತೇನೆ. ಹೌದಾ? ನಾಗರಾಜನೇ. ಹೌದೌದು. ತಲೆ ಎತ್ತಬೇಕಾದ ಸಮಯದಲ್ಲಿ ತಲೆ ಎತ್ತಾನೆ, ತಲೆ ಬೇಡ ಅಂತಾದ್ರೆ ತಲೆ ತಗ್ಗಿಸ್ತಾನೆ. ಹೌದಾ? ನೀನು ಹೇಳಿದ್ದೇ ಹೌದು ಅಂತಾದ್ರೆ, ನಾನು ನಾರಿ ಕಳ್ಳ ಹೌದು ಅಂತಾದ್ರೆ ಅದೇ ಮತ್ತೊಮ್ಮೆ ಮಾಡಬೇಕಾದಿತ್ತು. ಹೌದಾ? ನೀನು ಏನು ಮಾಡ್ತೀನಿ ನೋಡ್ತೀನಿ. ನೋಡೋಣ.
ಈಗ ಚಕ್ರದಿಂದ ನಿನ್ನನ್ನು ಮುಗಿಸುತ್ತಾ ಇದ್ದೆ. ಈಗ ಗೊತ್ತಾಯ್ತು ನಿನಗೆ ಏನು ನಡೆಯುವುದಿಲ್ಲ ಅಂತ. ನಾವು ಸುಮ್ಮನೆ ಆಯುಧ ಕೆಳಗೆ ಹಾಕಿದವರಲ್ಲಿ ಮತ್ತೆ ನಾವು ಯುದ್ಧ ಮಾಡುವುದಿಲ್ಲ. ಆಯುಧ ಹಿಡಿದವರಲ್ಲಿ ಮಾತ್ರ ನಾವು ಯುದ್ಧ. ಕೈಯಲ್ಲಿಗೆ ಏನಿಲ್ಲಲ್ಲ, ಕೆಳಗೆ ಬಿದ್ದಾಗಿದೆ. ಕೆಳಗೆ ಬಿದ್ದರೆ ನೀನು ಶರಣು ಬಂದಿ ಅಂತ ಅರ್ಥ. ಗೊತ್ತಾಯ್ತು, ಇದು ಕೃಷ್ಣ ಏನು. ಮೈದೋರೋ ಘರನೆ ಮೈದೋರೋ ದೇವ ಶಂಕರನೇ ಘೋರ ದುರಿತ ಪರಿಹಾರ ಗಿರಿಜಾವರನೆ ಗೌರಿ ಮನೋಗರ ಗಂಗಾ ವಿಲಾಸ ಕೃಷ್ಣನಲ್ಲಿ ಯುದ್ಧವನ್ನು ಮಾಡಿದ್ರೆ ಕೈಸಾಗದೆ ಹೋಯಿತಲ್ಲ. ಈ ಸಮಯದಲ್ಲಿ ಏನು ಮಾಡುವೋಣ ಅನ್ನುವ ಹಾಗೆ ಯೋಚಿಸಿದ್ರೆ ನಾನು ಯಾಕೆ ಯೋಚಿಸಬೇಕು? ಅನವರತವು ಭಕ್ತರ ಬಂಧು ಎನಿಸಿದಂತಹ ನಮ್ಮ ಕುಲದೇವರು ಪರಮೇಶ್ವರ, ಅಂತಹ ಪರಮೇಶ್ವರನನ್ನು ಧ್ಯಾನಿಸ್ತಾ ಇದ್ದೇನೆ. ಜಯ 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 ದೇವ ರಕ್ಷಿಸೋ ರಕ್ಷಿಸೋ. ಏನು ನಾನು ಕೇಳ್ತಾ ಇರುವಂತಹದ್ದು ಅರ್ಥಧ್ವನಿ. ನನ್ನ ಭಕ್ತನಾಗಿರುವಂತಹ ಮಣಿಪುರದ ಒಡೆಯ ನಾಗರಾಜನನ್ನು ಕೂಗಿ ಕರೆಯುತ್ತಾ ಇದ್ದಾನೆ. ಶಂಕರಾಯ 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 ಮಂಗಲಂ ಎನ್ನುವ ಹಾಗೆ. ಹಾಗಿದ್ರೆ ಶಂಕರನಾಗಿ ಈ ಹೊತ್ತಿಗೆ ನಾನು ಏನಾದರೂ ಮಂಗಳ ಕಾರ್ಯ ಮಾಡಿ ಬರಬೇಕು ಎನ್ನುವಂತಹ ರೀತಿಯಿಂದ ಎದ್ದು ನಿಂತಿದ್ದೇನೆ ಈ ಕೈಲಾಸದಲ್ಲಿ. ಏನು ಶ್ರುತಿ ಬೇಕಾ? ಸುಮ್ಮನೆ ಇದೆಲ್ಲ ನಾಟಕ ಅಲ್ವಾ? ನನಗೆ ಅರ್ಥ ಆಗುವುದಿಲ್ವಾ? ಮಣಿಪುರದಲ್ಲಿ ಸಮಸ್ಯೆ ಮುಗಿಲಿಕ್ಕಿಲ್ಲ ಅಂತ. ಒಂದು ಸಮಸ್ಯೆ ಮುಕ್ತಾಯ ಆದಾಗ ಇನ್ನೊಂದು ಸಮಸ್ಯೆ ಆರಂಭ ಆಗ್ತದೆ. ಹೌದಪ್ಪ, ನೋಡಿದ್ರ ಸ್ವಯಂ ಪ್ರಭೆ ಮಣಿಪುರದಲ್ಲಿದ್ದಾಳೆ. ಅವಳ ಅಂತಃಪುರಕ್ಕೆ ಕೃಷ್ಣ ಹೊಕ್ಕಿದ್ದಾನೆ. ಕೃಷ್ಣನನ್ನು ಹೊಗ್ಗಿಸಿದ್ದು ಯಾರು? ದೇವೇಂದ್ರ. ನ್ಯಾಯವಾಗಿ ಈ ಪ್ರಸಂಗದಲ್ಲಿ ಪೆಟ್ಟು ಬಿಡಬೇಕಾದ್ದು ದೇವೇಂದ್ರನಿಗೆ. ಇಲ್ಲದಿದ್ದರೆ ಮತ್ತಿನ್ನೇನು? ಯಾರಿಗೋ ಸೇರಿದ ಹುಡುಗಿಯ ಮೇಲೆ ಕಣ್ಣು ಹಾಕಿ ಈಗ ಕೃಷ್ಣನನ್ನು ಎಬ್ಬಿಸಿದ್ದಾರೆ. ಪಾಪ ಕೃಷ್ಣ ಅಮಾಯಕ. ಏನೇ ಇರಲಿ, ಪ್ರಸಂಗ ಉದ್ದ ಬೆಳೆದಾಗಿದೆ. ಇದನ್ನು ಮುಕ್ತಾಯ ಮಾಡಬೇಕಾ ಬೇಡವಾ? ಆದ್ರೆ ಒಂದುಂಟು, ನೇರವಾಗಿ ನಾನೇ ಕಣಕ್ಕೆ ಧುಮುಕುವುದಲ್ಲ. ನಮ್ಮಲ್ಲಿ ಕೆಲವರಿಗೆ ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡುವ ಶಿವಗಣಗಳು ಬರಲಿ.
ಬಂದಿದ್ದೇನೆ. ಅವಸರವಾದಿ ನಮ್ಮ ಕರೆದ ಉದ್ದೇಶ ಏನು ಅರ್ಥ ಆಗಲಿಲ್ಲ. ಅಪ್ಪಣೆಯಾದ್ರೆ ಶಿವಗಣಗಳು ಕೇಳಬೇಕು. ನಮ್ಮ ಭಕ್ತ ನಾಗರಾಜ ಮಣಿಪುರದ ಅಧೀಶ ಆತನ ಮಡದಿ ಸ್ವಯಂ ಪ್ರಭೆ ಆಕೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ಕೃಷ್ಣ ಬಂದಿದ್ದಾನಂತೆ. ನಮ್ಮ ಭಕ್ತನಾದಂತಹ ನಾಗರಾಜನನ್ನು ಶಿಕ್ಷಿಸಿ ಆ ಮೂಲಕವಾಗಿ ಆಕೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಯಾರಂತ ಬಾಲಕೃಷ್ಣ. ಹೌದಾ? ಬಾಲಕೃಷ್ಣ ಅಪಾಯಕಾರಿ ಮನುಷ್ಯ. ಹೌದಪ್ಪ. ಆದ್ದರಿಂದ ಎಷ್ಟೇ ನಾನು ಹೇಳ್ತಾ ಇರುವಂತಹದ್ದು, ಈಗಿಂದೀಗಲೇ ಮಣಿಪುರಕ್ಕೆ ಹೋಗಿ ಅಲ್ಲಿ ತಲೆದೋರಿರುವ ಸಮಸ್ಯೆಯನ್ನು ನಿವಾರಿಸಿ ಅಗತ್ಯವಿಲ್ಲಪ್ಪ. ನಿಮ್ಮ ಮಗನಾದಂತಹ ವೀರಭದ್ರನಿದ್ದಾನೆ. ನನಗೊಂದು ಅವಕಾಶವನ್ನು ಕೊಟ್ಟಿರಿ ಎಂದಾದ್ರೆ ಈ ಕ್ಷಣವೇ ತೆರಳಿ ಅವರಿಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡಿ ಬರುತ್ತೇನೆ. ಕೊಡಿಯಪ್ಪ. ಕೆಲಸ ಮಾಡಿ ಬಹಳ ಕಾಲ ಆಯಿತು. ಈಗ ಕೆಲಸ ತೋರಿಸುವುದಕ್ಕೆ ಒಂದು ಅವಕಾಶ. ಶುಭವಾಗಲಿ. ಏನು ಪರಿಚಯ ಇಲ್ಲದೆ ಲೋಕದ ಅಧ್ಯಕ್ಷ. ಹೌದಾ? ಅಲ್ಲ, ನೀನು ಇಷ್ಟು ಮಟ್ಟಕ್ಕೆ ಇಷ್ಟು ಕೆಳಗೆ ಮಟ್ಟಕ್ಕೆ ಹೇಳ್ದದ್ದ? ಯಾವುದು ಕೆಳ ಮಟ್ಟ? ಮತ್ತೆ ನೀನು ಮಣಿಪುರಕ್ಕೆ ಯಾಕೆ ಬಂದದ್ದು? ಈಗ ಮಣಿಪುರಕ್ಕೆ ಬರಬಾರ್ದುಂಟ? ಬರಬಾರ್ದು. ನಾನು ಲೋಕದ ಅಧ್ಯಕ್ಷರೇ ಹೌದು ಅಂತಾದ್ರೆ ಮಣಿಪುರದ ಲೋಕದ ಹೊರಗುಂಟ ಒಳಗುಂಟ? ಅದು ಒಳಗುಂಟು. ಮತ್ತೆ ಮತ್ತೆ ಹೇಗೆ ಬಂದ್ರೆ ಆಕ್ಷೇಪ ಏನು ಅಲ್ಲ. ಏನು ತಪ್ಪು ಮಾಡಿದೆ? ಎಲ್ಲಿ ತಪ್ಪು ಮಾಡಿದ್ವಿ? ನಾಗರಾಜನ ಹೆಂಡತಿಯ ಮೇಲೆ ಕಣ್ಣಿಟ್ಟಿದ್ಯಾ? ಏನಾಯ್ತು? ಏನಾಯ್ತು ಅಂತ ಅಲ್ಲಿ ಪ್ರಶ್ನೆ ಮಾಡ್ತಾನೆ. ಯಾರ ಹೇಳಿರೋರು ಹೆಂಡತಿಯು ನಿನಗೆ ಆಗ್ತದಲ್ವಾ? ಯಾರು ಹೇಳಿದ್ರು ಅವರ ಹೆಂಡತಿ ಮೇಲೆ ಕಣ್ಣಿಟ್ಟದ್ದು? ಮತ್ತೆ ನಾನು ಲೋಕಪಾಲಕ ಹೌದು ಅಂತ ಆದ್ರೆ ಎಲ್ಲರ ಹೆಂಡತಿಯರನ್ನು ನೋಡ್ತೇನೆ, ಎಲ್ಲ ಮಕ್ಕಳನ್ನು ನೋಡ್ತೇನೆ, ಎಲ್ಲ ಅಪ್ಪಂದಿರನ್ನು ನೋಡ್ತೇನೆ, ಎಲ್ಲ ತಾಯಂದಿರನ್ನು ನೋಡ್ತೇನೆ, ನಿನ್ನನ್ನು ನೋಡ್ತೇನೆ. ಅದ ಆಕ್ಷೇಪ ನನ್ನದಲ್ಲ. ಮತ್ತೆ ಅವನ ಹೆಂಡತಿಯನ್ನು ನೀನು ನೋಡಿದ್ಯಾಕೆ ಅಂತ ಹೇಳಿದ್ದು. ಮತ್ತೆ ನೋಡಿದ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಕ್ಕೆ ನೋಡಿದ್ದು ಮಾತಲ್ಲ, ಅವಳ ಮೇಲೆ ಮೋಹ ಬೀರಿಸಿದ್ಯಾಕೆ? ಯಾರು ಹೇಳಿದ್ರು? ಒಪ್ಪದ ಕಾರಣ ಅವಳನ್ನು ಮೂರ್ಛಿತನಾಗಿ ಮಾಡಿದವ ನೀನು. ಹೌದಾ ಅಲ್ವಾ? ಅವನ್ ನಮ್ಮ ಭಕ್ತ. ಹೌದಾ? ನಾಗರಾಜ. ನಿನ್ನ ಹೆಸರೆಂತ? ಗಂಟಕರ್ಣ. ಯಾಕೆ? ನಾನು ಬಂದದ್ದು ವಿಚಾರಣೆಗೆ. ನಮ್ಮ ಭಕ್ತನ ಮೇಲೆ ಹೆಂಡತಿಯ ಮೇಲೆ ತಪ್ಪು ಮಾಡಿದ್ವಿ. ತಪ್ಪಾಯ್ತು ಅಂತ ನಮ್ಮ ಅಪ್ಪನ ಕಾಲಿಗೆ ಹಾಕಿದ್ರೆ ನಿನ್ನ ಕರ್ಣ ಇಳಿಸದಿದ್ದರೆ
ಬಂದಿದ್ದೀಯ. ನಿನ್ನೆದುರಾಳಿಯಾಗಿ ಬಂದವ ಸಾಮಾನ್ಯದವರಲ್ಲ, ಮತ್ತೆ ವೀರಭದ್ರನಿದ್ದಾನೆ. ದಕ್ಷಿಣ ರುಂಡವನ್ನೇ ಚೆಂಡಾಡಿದಂತಹ ವೀರಭದ್ರ. ಹಾಗಾಗಿ ನಿನ್ನ ಬೆನ್ನಿಗೆ 2 ಬಾರಿಸಬೇಕಂತ ಬಂದಿದ್ದೇನೆ. ಹರನ ಕುಮಾರನೇ ಬಳಿರೆ! ಬಳಿರೆ! ವೀರಭದ್ರ ಏನೋ ನಿನ್ನ ಒಂದು ಪುಣ್ಯ, ಒಂದು ಪ್ರಸಂಗದಲ್ಲಿ ನಿನಗೆ ಅವಕಾಶ ಕೊಟ್ಟದ್ದು, ಮತ್ತೆ ಯಾವ ಪ್ರಸಂಗದಲ್ಲಿ ನೀನು ಬಂದದ್ದು ಗೊತ್ತಿಲ್ಲ. ಈಗ ಇದಕ್ಕೆ ಬಹುಶಃ ನಿನಗೆ ಏನು ಕೆಲಸ ಇಲ್ಲ ಅಂತ ಆಗುದು ಬೇಡ, ಅದಕ್ಕಾಗಿ ನಿನಗೊಂದು ಕೆಲಸ ಒದಗಿಸಿಕೊಡು. ಏನು ಕೆಲಸ ಏನು ಗೊತ್ತುಂಟಾ? ಪೆಟ್ಟು ತಿನ್ನುವುದು ಮಾತ್ರ. ಹೌದಾ? ಹೌದೌದು. ನೋಡೋಣ. ನಿನ್ನನ್ನು ಹುಟ್ಟಿಸಿದ ಯಾಕೆ ಗೊತ್ತುಂಟಾ? ಯಾಕೆ? ಎಲ್ಲಿ ಅಧರ್ಮವಾದಂತ ಯಜ್ಞ ಆಗುತ್ತದೆ ಅದನ್ನು ನಿಲ್ಲಿಸುವುದಕ್ಕೆ. ಇಲ್ಲಿ ಅಧರ್ಮ ಯಜ್ಞ ಆಗುತ್ತಾ ಇಲ್ಲ, ಮತ್ತೆ ನಿನ್ನ ಬೆನ್ನಿಗೆ ಬಾರಿಸುತ್ತೇನೆ. ಗೋಪನಿಗೆ ಕಂದನಾದುವೇ ಹೌದು, ಗೋವಳರನ್ನೆಲ್ಲ ಮುಂದುವರಿಸಿಕೊಂಡು ಹೋದದ್ದಕ್ಕೂ ಹೌದು. ಗೋಪಕುಮಾರ ಬಳಿರ ಏನು ಗೋವುಗಳನ್ನು ಮೇಯಿಸಿದ ಹಾಗೆ ಅಂತ ಭಾವಿಸಿದೆಯಾ? ಇಳಿದು ಬಂದವನು ಲಯಾಧಿಕಾರಿಯಾಗಿರುವಂತಹ ಪರಮೇಶ್ವರ. ಒಳ್ಳೆಯದಾಯ್ತು. ನೀನು ಮನಸ್ಸು ಮಾಡ್ತಿದ್ರೆ ಪ್ರಸಂಗ ಯಾವಾಗಲೂ ಮುಗೀತಿತ್ತು, ಮುಗಿಸಬೇಕು ಅಂತಲೇ ತೊಡಗಿತ್ತು. ಹೌದಾ? ಮತ್ತೆ ಇಷ್ಟು ದೀರ್ಘ ಯಾಕೆ ಬೆಳೆಸಿದ್ದು? ಯಾರು ಬೆಳೆಸಿ? ಎಲ್ಲ ಅಧಿಕ ಪ್ರಸಂಗಿ ದೇವೇಂದ್ರ. ನಿನಗೂ ಹಾಗೆ ಯಾವುದು ಸರಿ ಯಾವುದು ತಪ್ಪು ನನಗೆ ನೀನು ಯಾರು ಅಂತ ಸ್ಪಷ್ಟ ಗೊತ್ತುಂಟು. ಅಲ್ಲಿಂದ ಇಳಿದು ಬಂದದ್ದಲ್ವಾ? ಏನು ಮತ್ತೆ ಧರ್ಮ ಸ್ಥಾಪನೆಗೆ ಬಂದವನು ನೀನೇ ಧರ್ಮಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದಿ ಅಂತಾದ್ರೆ ಕೇಳುವುದಕ್ಕೆ ಬಂದವ ಪರಮೇಶ್ವರ, ನನ್ನ ಭಕ್ತನಾದಂತಹ ನಾಗರಾಜ, ಆತನ ಪತ್ನಿಯ ಸ್ವಯಂಪ್ರಭೆ, ಅವಳ ಮೇಲೆ ಕಣ್ಣು ಹಾಕಿದೀಯಾ? ಬೇಡದ್ದು ಮಾಡಿದೀಯಾ? ಶಿಕ್ಷಿಸ್ತೇನೆ. ನೀನು ಪರಶಿವನೇ ಸಂಬಂಧ ನೋಡಿದ್ರೆ ಭಾವ. ಹೌದಾ? ನೆನಪುಂಟಾ? ಏನು ನೆನಪಿಲ್ಲ ಭಾವ? ಏನು ಏನು ಈ ಭಾವನ ಭಾವ ನಿನಗೆ ಗೊತ್ತಾಗದೆ ಹೋಯ್ತಲ್ಲೋ? ಈಗ ನನ್ನ ಭಾವ ಅರ್ಥ ಆಗ್ಲಿಲ್ವಾ? ಏನು ಅರ್ಥ ಆಗದೆ? ಏನು ಮತ್ತೆ? ನೀನೀಗ ನಿನ್ನ ಭಕ್ತ ನಾಗರಾಜ ಅಂತ ಹೇಳಿಕೊಂಡು ಬಂದ. ನಿನಗೆ ನಾಗರಾಜ ಒಬ್ಬನೇ ಭಕ್ತನ? ದೇವೇಂದ್ರ ನಿನ್ನ ಭಕ್ತ ಅಲ್ವಾ? ಹೌದು. ಹೌದು. ನನ್ನ ಭಕ್ತನಾದವ ನಿನ್ನ ಹತ್ರ ಬರಬಾರ್ದು ಅಂತಲ್ಲ, ಮತ್ತೆ ಈ ಎರಡರ ಮಧ್ಯೆ ತಂದಿಡುದು ಯಾಕೆ ಅಂತ ಕೇಳುದು ನಾನು. ಹೌದೌದು. ಈಗ ದೇವೇಂದ್ರ ನನ್ನ ಭಕ್ತನು ಹೌದು, ನಿನ್ನ ಭಕ್ತನು ಹೌದು. ಹೌದು. ಈಗ ತಪ್ಪಿತಸ್ಥ ದೇವೇಂದ್ರ ಹೌದು ಅಂತಾದ್ರೆ ನಿನಗೊಂದು ಹೊಣೆಗಾರಿಕೆ ಇಲ್ವಾ? ಯಾವುದು? ಅವನನ್ನು ತಪ್ಪಿದಾರಿಯಿಂದ ದಣೆಯಾದ ಹಾಗೆ ಮಾಡುವುದು. ನಿನಗಿಲ್ವಾ? ಅಲ್ಲ, ನನಗುಂಟು.
ಉಂಟಾ ಇಲ್ವಾ? ನನಗುಂಟು. ನಾಗರಾಜ ಹೇಳಿ ಕೇಳಿ ನನ್ನ ಭಾವನ ಭಕ್ತ, ನೀನು ಅಲ್ಲಿಯೇ ಹೋಗುಂತ ನಿನಗೆ ಕಳಿಸ್ಬೋದಿತ್ತಲ್ಲ. ಅಲ್ಲ, ಈಗ ದೇವೇಂದ್ರ ತಪ್ಪಿದ್ದು ಮೊದಲು ಹೌದಲ್ವ? ಈಗ ನನ್ನಲ್ಲಿಗೆ ನೀವು ಕಷ್ಟ ಬಂದ ಬಳಿಕಲ್ವ ನನ್ನಲ್ಲಿಗೆ ನೀವು ದೂರು ಕೊಡುವುದಕ್ಕೆ ಬಂದದ್ದು. ನೇರವಾಗಿ ನನ್ನಲ್ಲಿಗೆ ಬರುವುದಲ್ವಲ್ಲ. ನೀವೆಲ್ಲ ಹೋರಾಟ ಮಾಡುವಲ್ಲಿ ಹೋರಾಟ ಮಾಡಿ ನಿಮಗೆ ಜಯವನ್ನು ಸಂಪಾದಿಸುವುದು ಆಗದೇ ಇದ್ದ ಕಾರಣದಲ್ಲಿ ಅಲ್ವಾ ನೀವು ನನ್ನಲ್ಲಿಗೆ ದೂರು ಇಡುವುದಕ್ಕೆ ಬಂದದ್ದು. ದೇವೇಂದ್ರ 3 ಲೋಕದ ಅಧ್ಯಕ್ಷ. ಈಗ ನಾನು ಕೇಳುವುದು ಒಂದೇ, ನೀನು ಕೇಳುವುದು ಒಂದೇ. ನಿನಗಿಲ್ಲ ಅಂತ ಕೇಳಿದ್ರೆ ನಿನಗಿಲ್ಲ ಅಂತ ನಾನು ಕೇಳಬೇಕಾಗುತ್ತದೆ. ಅವ ತಪ್ಪದ ಹಾಗೆ ನೋಡಿಕೊಳ್ಳಬೇಕಾದಂತ ಹೊಣೆ ನಿನಗೂ ಇತ್ತು. ಅಲ್ಲ, ಅದು ಪ್ರಕರಣ ಬೆಳೆದ ನಂತರಲೂ ನಮಗೆ ಅರಿವಿಗೆ ಬಂದದ್ದು. ಪ್ರಕರಣವನ್ನು ಬೆಳೆಸುವಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸಿದ್ದು? ಯಾರು? ದೇವೇಂದ್ರ. ಅವನಿಗೆ ಪಾತ್ರ ಈ ಪ್ರಕರಣವನ್ನು ಬೆಳೆಸುವ ಪೂರ್ವದಲ್ಲಿ ನನ್ನಲ್ಲಿ ಒಂದು ವಿಚಾರವನ್ನು ಹೇಳ್ತಿದ್ರೆ ನಾನು ಅಲ್ಲಿಗೆ ಅದನ್ನು ಸರಿಸಮ ಮಾಡ್ತಾ ಇರ್ಲಿಲ್ವಾ? ನಾನು ಸರಿ ಮಾಡುವಂತಲೇ ಹೊರಟದ್ದು, ನಿಮಗೆ ಅದು ಬೇರೆ ಕಂಡದ್ದು. ನಾನು ಅವನಿಗೂ ಸರಿ ಪಾಠ ಕಳಿಸಬೇಕು, ಅವಳದನ್ನು ಇಳಿಸಬೇಕು ಅಂತಲೇ ನಾನು ತೊಡಗಿದ್ದು. ಆದ್ರೆ ನೀನು ಹೇಗೆ ಭಾವಿಸಿಕೊಂಡು ಬಂದೆ? ನನ್ನ ಭಕ್ತನಾದಂತ ನಾಗರಾಜನಿಗೆ ಅನ್ಯಾಯ ಆಯಿತು ಅಂತ ಶಿಕ್ಷಿಸಿದ್ದು ಹೌದಾ ಅಲ್ವಾ? ಹೌದು. ನೀನು ಅವನು ಇಲ್ಲದೆ ಇರುವಂತಹ ಕಾಲಕ್ಕೆ ಅವಳ ಅಂತಃಪುರಕ್ಕೆ ಹೋಗಿದ್ದ ಹೌದಾ ಅಲ್ವಾ? ಹೋಗಬಾರ್ದು. ಪ್ರಪಂಚ ಮುಖ್ಯಕ್ಕೆ ತಪ್ಪು ಅಂತ ಕಾಣುವುದಿಲ್ವ ಭಾವ? ಹೇಗೆ ತಪ್ಪು ಅಂತ ಆಗುತ್ತದೆ? ಈಗ ನೀನು ಗಂಡ ಇಲ್ಲದೆ ಇರುವಂತಹ ಕಾಲಕ್ಕೆ, ಒಂದು ಹುಡುಗಿ ಒಬ್ಬಳೇ ಇರುವಂತಹ ಕಾಲಕ್ಕೆ ಪರಪುರುಷ ಒಬ್ಬ ಒಳಗೆ ಹೋಗ್ತಾನೆ ಅಂತಂದ್ರೆ ಲೋಕದವ್ರು ಏನು ಹೇಳ್ತಾರೆ? ಅದಕ್ಕೆ ಏನು ಹೇಳ್ತಾರೆ? ನೀನೇ ಪಾಠ ಮಾಡಬೇಕಾದವ. ಅದು ತಪ್ಪು ಅಂತ ಹೇಳುದಿಲ್ವಾ? ಹೌದಾ? ಅನೈತಿಕ ಅಂತ ಹೇಳುದಿಲ್ವಾ? ಹೌದಾ? ಮತ್ತೆ ನಿನಗೆ ಗೊತ್ತಿಲ್ವಾ? ನೀನು ಮಾಡಿದ್ದು ನಿನಗೆ ಗೊತ್ತಿಲ್ವಾ? ಯಾವುದು? ಬ್ರಹ್ಮಕಪಾಲದಲ್ಲಿ ಏನು ಮಾಡಿದ್ದೀನಿ? ಏನು ಮಾಡಿದ್ದೇನೆ? ಬ್ರಹ್ಮಕಪಾಲವನ್ನು ಹಿಡಿದುಕೊಂಡು ಹೋಗಿ ಮಹೋಗ್ರ ಮುನಿ ಆಶ್ರಮದಲ್ಲಿ ಇಲ್ಲದಿರುವಾಗ ಹೋಗಿ ಕುಮುದಿನಿಯನ್ನು ಏನು ಮಾಡಿದ್ದೀನಿ? ಆಗ ನಿನಗೆ ಅವಳು ಒಬ್ಬಳಿದ್ರು. ನಿನಗೆ ಆ ಪ್ರಕರಣ ಗೊತ್ತಿಲ್ವಾ? ಅವಳಿಗೂ ಅಹಂಕಾರ ಇತ್ತು. ತನ್ನನ್ನು ಬಿಟ್ರೆ ಪ್ರಪಂಚದಲ್ಲಿ ಮತ್ತೊಬ್ಳು ಪತಿವ್ರತ ಇಲ್ಲ ಎನ್ನುವ ಹಾಗೆ ಅಹಂಕಾರವನ್ನು ಮುರಿದದ್ದಷ್ಟೇ ಅಲ್ಲಿ. ಹೌದಾ? ಅದು ನೀನು ಮಾಡಿದ್ದು ಸರಿ ಅಂತಾದ್ರೆ ನಾನು ಮಾಡಿದ್ದು ಇದು ಸರಿ ಆಗುತ್ತದೆ. ಹೌದಾ? ಹಾಗಾದ್ರೆ ನೀನು ನಿನ್ನ ಭಕ್ತನನ್ನು ಉದ್ಧರಿಸುವುದಕ್ಕಾಗಿ ಬಂದದ್ದೇ ಹೌದು ಅಂತಾದ್ರೆ ದೇವೇಂದ್ರನು ನನ್ನ ಭಕ್ತ, ಹಾಗಾಗಿ ಅವನ ಪಕ್ಷ ವಹಿಸಿಯೂ ನಾನು ಬರ್ತೇನೆ, ನಾಗರಾಜನ ಕಡೆಯಿಂದಲೂ ನಾನು ಬರ್ತೇನೆ. ಹಾಗಾಗಿ ಕೇವಲ ಅವನೊಬ್ಬನ ಪಕ್ಷವನ್ನು ವಹಿಸಿ ಬಂದ್ರೆ ಭಾವನನ್ನು ಬಿಡ್ಲಿಕ್ಕಿಲ್ಲ. ಯಾರು ಯಾವ ಭಾವ ಹೇಗೆ ಅಂತ ನೋಡೋಣ. ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾ ಇದ್ದೀರಿ ನೀವು? ಚಕ್ರ ಪ್ರಯೋಗ, ತ್ರಿಶೂಲ ಪ್ರಯೋಗ, ಇದರಿಂದ ಲೋಕಕ್ಕೆ ಮಾರಕವಾಗ್ತಾ ಉಂಟು. ಏನಾದ್ರು ಹೊಸ್ತು ಬರ್ಲಿ ಅಂತ. ಹೌದು, ವಸ್ತು ಬರುದಿಲ್ಲ, ಇದನ್ನೆಲ್ಲ ನಾಶವೇ ಆಗ್ತದೆ. ಅದಕ್ಕಾಗಿ ಬಿಟ್ಟಂತ ನಿನಗೆ ಅವಕಾಶ ಆಯ್ತಲ್ಲ ಹೊಸ ಸೃಷ್ಟಿ ಮಾಡ್ಲಿಕ್ಕೆ. ಹೌದು, ಸೃಷ್ಟಿ ಆಗ್ತದೆ, ಇದರಿಂದ ಮತ್ತೆ ಮಾರಕವೇ ಆಗುವುದು. ಆದ್ದರಿಂದ ಮೊದಲಾಗಿ ಅದನ್ನು ಹಿಂಪಡೆದುಕೊಳ್ಳಿ. ಆಯ್ತು, ಪಡ್ಕೊಂಡಾಯ್ತು. ಚಕ್ರ ತಿರುಗಿಸುವುದು ನಿಲ್ಲಿಸಿದ್ದೀರಿ, ತ್ರಿಶೂಲವನ್ನು ಮರಳಿಸಿದ್ದೆ. ಜಗನ್ನಾಟಕದ ಸೂತ್ರಧಾರಿ ನೀನು. ನಾನು ಈ ಕಥೆಯೊಂದು ಸಮಾಪ್ತಿಗೆ ಮುಟ್ಟಬೇಕೆಂಬುದಾಗಿ ಬಂದಿದ್ದೇನೆ. ನಿನಗೆ ಸಹ ಬೇಗ ಬರ್ಲಿಕ್ಕೆ ಆಗುದಿಲ್ಲ, ಬರಬೇಕಂತ ಸಮಯದಲ್ಲಿ ಬರಬೇಕಾಗ್ತದೆ. ಈಗ ಯಾಕೆಲ್ಲ ಹೀಗೆಲ್ಲ ನಾಟಕ ಆಯ್ತು ಹೇಳಂತೆ? ಯಾಕೆ? ಯಾಕಾಯ್ತು? ನಾನು ಸಂಕಲ್ಪ ಮಾಡಿದ್ದೆ ಹಾಗೆ. ನಾನು ಒಂದು ವೇಳೆ ಬರುವುದು ತಡ ಆಗುತ್ತಿದ್ರೆ ಈ ಪ್ರಸಂಗ ಈಗಲೂ ಮುಗಿಯುತ್ತಿರ್ಲಿಲ್ಲ. ಹೌದೌದು, ನಾನು ಬಂದ ಮೇಲೆಯೇ ಮುಗಿಸುವುದಕ್ಕಾಗಿ ಸತ್ಯ ಹೇಳ್ಬೇಕಾ? ಏನು? ನಾವಿಬ್ರು ನಾಟಕವೇ ಮಾಡಿ ಮತ್ತೆ. ಹೌದಾ? ಅವರು ಹೇಗಿದ್ರು ಪ್ರಪಂಚದಲ್ಲಿ ಹೇಳಲ್ಪಟ್ಟದ್ದೇ ಹಾಗೆ. ಲೀಲಾ ನಾಟಕ ಸೂತ್ರಧಾರಿ ಅಂತ ನಾವು ಸಹ ಒಂದು ನಾಟಕ ಮಾಡಿದ್ದೀವಿ. ಹೌದು, ಭಾವನ ನಾಟಕ. ಆದ್ರೆ ನಿಮಗೆ ಆಗಬಹುದು, ನಿಮ್ಮ ಮಗಳು ಸ್ವಯಂ ಪ್ರಭೆ, ಅವಳನ್ನು ಕೃಷ್ಣ ಬೀಳಿಸಿದ್ದಾನೆ ಅಂತ ಅಲ್ವಾ? ಮತ್ತೆ ಯಾರು ಹೇಳಿದ್ದು ಬೀಳಿಸಿದ್ದು ಅಂತ? ಇಲ್ವಾ? ಮಲಗಿಸಿದ್ದು ಅಷ್ಟೇ. ಮಲಗಿಸಿದ್ದ? ಹೌದೌದು. ಮಲಗಿದವ್ರನ್ನ ಎಬ್ಬಿಸುವುದಕ್ಕೆ ಆಗ್ತದಲ್ಲ? ಏನಾಗದೆ? ನಾನಿಲ್ವಾ? ನೋಡುವ. ಅಪ್ಪಯ್ಯ, ಏನು ನಿದ್ರೆ ಬಂದಿದ? ಬಂದ ಹಾಗೆ ಅಲ್ಲ. ಗಂಡ ನಾಗರಾಜ ಇದ್ದಾನ? ಜೊತೆಯಲ್ಲಿದ್ದಾರೆ. ಒಳಗಿದ್ದಾರೆ.
ಬ್ರಹ್ಮದೇವರೇ, ಯಾಕೆ ಈ ಪ್ರಸಂಗ ಮಾಡಬೇಕಾಗಿ ಬಂದದ್ದು? ಯಾಕೆ? ಇಲ್ಲದಿದ್ರೆ ನಾರದರಂತವರು ಹಾ. ಬೇಡದೇ ಇದ್ದನ್ನು ಆಚರಿಸುವುದಕ್ಕಾಗಿ ದೇವೇಂದ್ರನಿಗೆ ಉಪದೇಶ ಮಾಡುತ್ತಾರ? ಅದೇ ಅಲ್ಲ. ಹಾ. ಅಂತಹ ಒಂದು ಪ್ರಕರಣ ಈ ಹಿಂದೆಯೇ ದೇವೇಂದ್ರನ ಜೀವನದಲ್ಲಿ ಆಗಿ ಹೋಗಿದೆ. ಹಾ. ಎಷ್ಟು ಉನ್ನತವಾದಂತಹ ಸ್ಥಾನದಲ್ಲಿ ಇದ್ರು. ಹಾ. ಅಹಲ್ಯ ಪ್ರಕರಣದಿಂದಲೇ ಅವರ ಜೀವನಾನುಭವ ಏನು ಎನ್ನುವುದು ಪ್ರಪಂಚಕ್ಕೆ ಗೊತ್ತಾಗಿದೆ. ಮತ್ತೆ ಮತ್ತೊಂದು ಅಂತಹ ಒಂದು ಹೀನ ಕೃತ್ಯಕ್ಕೆ ಕೈ ಹಾಕಕೂಡದು. ಬಾರದು ಅದಕ್ಕಾಗಿ ನಾರದರನ್ನು ನಾನು ಮುಂದೆ ಬಿಟ್ಟದ್ದು. ಹಾ. ಇಂತಹದೇ ಒಂದು ಪ್ರಕರಣ ಇನ್ನು ಮುಂದೆ ಎಲ್ಲಿಯಾದ್ರೂ ಬಂದ್ರೆ ಇವ ಏನ್ ಮಾಡ್ತಾನೆ? ಬೇಡ ಅಂತ ಅವ ಹಿಂದೆ ಸರಿಬೇಕಾಗಿತ್ತು. ಮತ್ತೆ? ಈಗ ನಾರದರಂತವ್ರು ಸಾವಿರ ಹೇಳಿ, ನಾಳೆ ಇನ್ನೊಬ್ಬಳು ಸುಂದರಿ ಇದ್ದಾಳಂತ ಹೇಳಿ, ಈಗ ಒಂದು ಪ್ರಸಂಗ ಆದ ನೆನಪಿಲ್ವಾ ದೇವೇಂದ್ರ? ಹೇಳಿ ಅವನು ಎಷ್ಟು ಹೇಳ್ತಾನೆ ಅಲ್ವಾ? ಇವ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಮಾಡ್ಲಿಲ್ಲ ಅಲ್ವಾ? ಹಾಗಾಗಿ ಅವನ ಅಹಂಕಾರವನ್ನು ಇಳಿಸುವುದಕ್ಕಾಗಿ ನಾನು ಮಾಡಿದ್ದೆ. ಮತ್ತೊಂದು ಸ್ವಯಂ ಪ್ರಭೆ. ಯಾರ ಮಗಳು? ನನ್ನ ಮಗ, ಬ್ರಹ್ಮನ ಮಗಳು. ಹೌದು. ಹಾ. ರಾಜಸ ಗುಣ. ಹಾ. ಆ ರಾಜಸ ಗುಣವೇ ಅವಳಲ್ಲಿ ಅಂಕುರಿಸಿದ ಕಾರಣ ಸ್ವಲ್ಪ ರಾಜಸವೇ ಮೆರೆದಾಡಿತ್ತು. ಆ ಗುಣ ಇತ್ತಮ್ಮ, ಆಗಾಯ್ತು. ಈಗ ಇಲ್ಲಲ್ಲ. ಅಲ್ವಾ? ಇಲ್ಲ. ನಾವು ಮೂರು ಮೂರ್ತಿಗಳು ಒಂದು, ಹಾ. ಸತ್ವ ರಜ ತಮ, ಈ ಮೂರು ಗುಣ ಒಂದಾಗು. ಹಾ. ಯಾವುದು ಹೆಚ್ಚಿಲ್ಲ, ಯಾವುದು ಕಡಿಮೆ ಇಲ್ಲ. ಹಾಗಾಗಿ ನಿಮ್ಮ ಮಗಳಲ್ಲಿ ಕೇವಲ ರಾಜಸವೇ ಇರಕೂಡದು, ಬಾರದು. ಅದಕ್ಕೆ ತಾಮಸವೂ ಸೇರಬೇಕು, ಹಾ. ಸಾತ್ವಿಕವೂ ಒಳಗಾಗಬೇಕು. ಅದಕ್ಕಾಗಿ ನಾವಿಬ್ಬರು ಒಂದಾಗಿದ್ದು, ಆಗ ಒಬ್ಬರಲ್ಲಿ ಸತ್ವ ಮೂಡಿ ಬರ್ತದೆ ಅಲ್ವಾ? ಬರ್ತದೆ. ಮೂರು ಮೂರ್ತಿಗಳ ಅನುಗ್ರಹವೂ ಆಗಬೇಕಾಗ. ಹಾ. ಈಗ ಅವರ ಗಂಡನನ್ನು ನಾನು ಕೊಂದದ್ದಲ್ಲ ಅಲ್ವಿ? ಆ, ಮತ್ತೆ? ಅವ ಆಯುಧ ಕೆಳಗಿರಿಸಿದಾಗ ನಾನು ಚಕ್ರ ಬಿಟ್ಟಿದ್ದೇನೆ? ಇಲ್ಲ, ಬಿಡ್ಲಿಲ್ಲ. ಬಿಡ್ಲಿಲ್ವಾ? ಗಂಡನನ್ನು ಕೊಲ್ಲುವ ಉದ್ದೇಶವೂ ನನಗಲ್ಲ. ಹಾ. ನಾವಿಬ್ಬರು ಸೇರಿಕೊಂಡು ಇವಳ ಪಾತಿವೃತ್ಯ ಧರ್ಮ ಏನು ಎನ್ನುವುದು ಪ್ರಪಂಚ ಮುಖಕ್ಕೆ ಗೊತ್ತಾಗಬೇಕು. ಒಬ್ಬಳಾಕೆ ಪತಿವೃತ ನಾರಿಯನ್ನು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದವನಾದ್ರೂ ಪಡೆಯುವುದಕ್ಕೆ ಬಯಸಿದ್ರೆ ದೇವೇಂದ್ರನಾದ್ರೂ ಪೆಟ್ಟು ತಿನ್ನಬೇಕು, ಅವನಾದ್ರೂ ಅವನತಿಯನ್ನು ಹೊಂದಬೇಕು. ಇದು ಪ್ರಪಂಚ ಮುಖಕ್ಕೆ ಕಾಣಿಸಿಕೊಳ್ಳಬೇಕು. ಜೊತೆಗೆ ಸ್ವಯಂ ಪ್ರಭೆ ಬ್ರಹ್ಮನ ಮಗಳು. ಹೌದು, ಹಾಗೆ ಅಂತ ಪ್ರಪಂಚದಲ್ಲಿರುವಂತ ಎಲ್ಲವರು ಬ್ರಹ್ಮನ ಮಕ್ಕಳೇ. ಹಾಗಿದ್ರೆ ಎಲ್ಲ ಬ್ರಹ್ಮನ ಮಕ್ಕಳು ಹೇಗಿರ್ಬೇಕು ಎನ್ನುವುದಕ್ಕೆ ಸಾಂಕೇತಿಕವಾಗಿ ತೋರಿಸಿಕೊಟ್ಟದ್ದು ಸ್ವಯಂ ಪ್ರಭೆ. ಹಾಗಾಗಿ ಸ್ವಯಂ ಪ್ರಭೆಯ ಮದವನ್ನು ಇಳಿಸಿದ್ದೇನೆ. ಅವಳು ಪರಮ ಪತಿವ್ರತೆಯಾಗಿದ್ದಾಳೆ. ಅವಳ ಪಾತಿವೃತ್ಯವನ್ನು ಕೆಡಿಸುವುದಕ್ಕಾಗಿ ನಾನು ಹೋದದ್ದೇ ಅಲ್ಲ. ಅದೇ ಹೌದು ಅಂತಾದ್ರೆ ನಾನೇ ಆಕೆ ಅವಳನ್ನು ಮಲಗಿಸಬೇಕು ಅಲ್ವಾ? ಸರ್ವ ಸಮರ್ಪಣ ಭಾವ ದೇವರಿಗೆ ಅರ್ಪಿಸುವುದು ಅಲ್ವಾ? ನಮ್ಮ ಹಿಂದೆ ಅದೆಷ್ಟೋ ಭಕ್ತಾದಿಗಳು ಬರ್ತಾರೆ. ಯಾರದ್ದಾದ್ರೂ ಪಾತಿವೃತ್ಯ ಕೆಡುಕಾಗಿದ? ಆಗಲಿಲ್ಲ ಅಲ್ವಾ? ಹಾಗಾಗಿ ಇವಳ ಪತಿವ್ರತ ಧರ್ಮಕ್ಕೆ ಯಾವ ಕೊರತೆಯೂ ಇಲ್ಲ. ಇವಳು ಪರಮ ಪತಿವ್ರತೆ ಇದ್ದಾಳೆ. ಕೆಲವೊಮ್ಮೆ ಬಾರಿ ಯಾರದೇ ಒಬ್ಬರ ಚಾರಿತ್ರ್ಯವನ್ನು ಪ್ರಪಂಚಕ್ಕೆ ತೋರಿಸಿಕೊಡ್ಬೇಕು ಅಂತಂದ್ರೆ ನಾವು ಮೂರು ಜನ ಒಟ್ಟಿಗೆ ಆಗ್ಬೇಕು ಅಲ್ವಾ? ಹಾಗಾಗಿ ಇದು ಸ್ವಯಂ ಪ್ರಭೆಯ ಚರಿತ್ರೆ. ನಿಮ್ಮ ನಾಟಕದಲ್ಲಿ ಈಕೆ ಪರಮ ಪುನೀತಳಾದಳು, ಪ್ರಮುಖ ಪಾತ್ರಧಾರಿ. ಹೌದು. ನಾಗರಾಜ, ನಿಮ್ಮ ಹೆಂಡತಿ ಪರಮ ಪತಿವ್ರತೆ ಇದ್ದಾಳೆ. ಒಪ್ಪಿಕೋ ಆಯ್ತಾ? ಹೌದೌದು. ಪಾಪ ಅವನಿಗೆ ಆಗಿದೆ. ಹೆದರಿಬೇಕಾಗಿಲ್ಲ. ಇವಳನ್ನು ಅವನಿಗೆ ಒಪ್ಪಿಸೋಣ. ಆಯ್ತು. ಬಾವಾ, ನಾನು ದ್ವಾರಕೆಗೆ, ನಾನು ಕೈಲಾಸ. ನಾನು ಸತ್ಯಲೋಕಕ್ಕೆ. ನನಗೆ ಸೃಷ್ಟಿ ಕಾರ್ಯ ಆಗ್ಬೇಕಲ್ಲ. ಹಾಗಾದ್ರೆ ಒಮ್ಮೆ ಕೈಲಾಸಕ್ಕೆ ಬರಬೇಕು. ಆದಿತ್ಯ, ಮೊದಲು ನೀನು ಸೃಜಿಸಲು, ಪದುಮಾಕ್ಷ ಕೊರೆಯುವ, ಹರಾದ ಲಯಗೊಳಿಪ ಅಲ್ವಾ? ಈ ಪ್ರಸಂಗದಲ್ಲಿ ಇದ್ದದನ್ನು ಮಾಡಿಯಾಗಿದೆ. ನಾಳೆ ಮತ್ತೆ ಪುನರಾರಂಭಿಸಿ ಸೃಷ್ಟಿ ಕಾರ್ಯಕ್ಕೆ ತೊಡಗ್ತೇನೆ ನಾನು. ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿದಂತಹ ಈ ಸಂದರ್ಭದಲ್ಲಿ ಓಡಾಡಿಕೊಂಡು ಬಂದು ಮೃಗಗಳಿಂದ ಕಷ್ಟವಾಗಿದೆ, ಪರಿಹಾರ ಮಾಡಬೇಕು ಎನ್ನುವ ಹಾಗೆ ಹೇಳಿದವಾಗ ನಾನೇ ಬೇಟೆಯಾಡ್ತೀನಿ ಎನ್ನುವ ಹಾಗೆ ಹೊರಟು ನಿಂತ ಅಣ್ಣನ ಬಲಿಗೆ ಹೋಗಿ ಕಾಲಿಗೆರೆಗೆ ಬೇಟೆಗೆ ನಾನು ಹೋಗುತ್ತೇನೆ ಎನ್ನುವ ಹಾಗೆ ಬಂದಿದ್ದೇನೆ. ಬೇಟೆಗೆ ಬೇಕಾದಂತಹ ಸಕಲ ಸಿದ್ಧತೆ ಆಗಿದೆ. ಹೋಗೋಣ ಬೇಟೆಗೆ.
ಇದು? ಆಯಾಗಿ ಮಲಗುತ್ತಿರುವಂತಹ ನನ್ನ ಒಮ್ಮೆನೆ ಎಚ್ಚರದ್ದು ನೋಡ್ತಾ ಇದ್ದಾರೆ. ಹತ್ತಿಂದಿತ್ತ ಇತ್ತಿಂದತ್ತ ಮೃಗಗಳೆಲ್ಲ ಓಡ್ತಾ ಇದೆ. ಈ ರೀತಿ ಯಾಕೆ ಓಡ್ತಾ ಇದೆ ಎಂದು ವಿಚಾರಿಸಿದಾಗ ಯಾರೋ ಕಾರಣೊಳಗೆ ಮೃಗಬೇಟೆಗಾಗಿ ಬಂದಿದ್ದಾರಂತೆ. ಅದಷ್ಟು ಮೃಗಗಳನ್ನೆಲ್ಲ ತರಿಯುತ್ತಾ ಮುಂದರಿತಾ ಇದ್ದಾರಂತೆ. ಹಾಗಾದರೆ ಯಾರು ಬಂದವ ಎಂದು ವಿಚಾರಣೆ ಆಗಬೇಕು. ನಿಮಗೆ ಬಂದಂತಹ ಅಹಂಕಾರವೇ ಎಲ್ಲ ನೀವೆಲ್ಲರೂ ನಮ್ಮ ನಾಡಿಗೆ ಇಳಿದು ನಮ್ಮವರು ನೆಟ್ಟು ಬೆಳೆದಂತಹ ಕೃಷಿಗೆ ಹಾನಿಯನ್ನು ಉಂಟು ಮಾಡುತ್ತಾ ಕಷ್ಟಗಳನ್ನು ಕೊಡುತ್ತಾ ಮುಂದೆ ಮುಂದೆ ಬರುತ್ತಾ ಇದ್ದೀರೋ ಎನ್ನುವಂತಹ ವಿಚಾರ ಅವರಿಂದ ತಿಳಿಯಿತು. ಹಾಗಾಗಿ ಆಯುಧ ಪಾನಿಯಾಗಿ ಬಂದು ಮೃಗಗಳ ನಾಶಕ್ಕಾಗಿ ರಾಜಕುಮಾರ ಯುವರಾಜ ನಾನು ಬಂದಿದ್ದೇನೆ. ಈಗ ಬಾಣವನ್ನು ಬಿಡುತ್ತೇನೆ. ಹಿಡಿಯುವಂತ ಹಚ್ಚಿದ್ದೆ ಹಿಡಿದುಕೋ. ಯಾವುದೊಂದು ಕಾರಣ ಇಲ್ಲದೆ ಈ ಅರಣ್ಯವನಕ್ಕೆ ಪ್ರವೇಶ ಮಾಡಿ ಒಬ್ಬ ಅನ್ಯಾಯವನ್ನು ಮಾಡಿದ ಅದಕ್ಕೆ ಎಲ್ಲರಿಗೆ ಶಿಕ್ಷೆಯನ್ನು ಕೊಡುತ್ತಾ ಮುಂದುವರಿತಾ ಇದ್ದೀನೇನು. ಹಾಗಾದರೆ ಹೇಳುವರು ಕೇಳುವರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಇಲ್ಲ ಇಲ್ಲ. ಅದಷ್ಟೋ ಮೃಗಗಳಿಗೆ ಒಡೆಯನಾಗಿ ರಾಜನಾಗಿದ್ದವ ಈಗ ಕಾಡಿನ ರಾಜ ಸಿಂಹ ಅಂದ್ರೆ ನಾನೇ. ಆದ್ದರಿಂದ ಸಾರಿ ಹೇಳ್ತಾ ಇದ್ದೇನೆ, ಬಂದ ದಾರಿಗೆ ಸುಂಕ ಇಲ್ಲದೆ ನಮ್ಮವರನ್ನು ಬಿಟ್ಟು ನಿನ್ನ ನಾಡನ್ನು ಸೇರಿದ್ರೆ ಒಳ್ಳೆದು. ಒಂದು ವೇಳೆ ಮುಂದೆ ಬಂದರೆ ನಿನ್ನ ವಿಚಾರವನ್ನು ಬಗ್ಗಿದ್ದೇನೆ.
ನನ್ನನ್ನು ಕೇಳದೆ ಇದ್ರೆ ತಿನ್ನುವುದೇ. ಹೌದಾ? ಕೇಳದೇ ಇದ್ರೆ ಹಸಿವಾದಾಗ ಕೇಳದಿದ್ರು ನುಂಗುವುದೇ. ಒಟ್ಟಿನಲ್ಲಿ ನಿನ್ನದ್ದು ತುಂಬಿದ್ರೆ ಆಯ್ತು. ಬರುವಾಗ ಆಗ್ಲೇ ನಗರಿ ಹೊಡೆದಿದ್ವಲ್ಲ. ಹೌದಾ? ನಕಾರಿ ಅದನ್ನು ಕೇಳಿ ಹೊರಗೆ ಬಂದಿದೀಯ. ಈಗ ನನ್ನ ಕೈಯಲ್ಲಿ ಸಾಯದೆ ಹಿಂದೆ ಹೋಗುವುದು ಒಳ್ಳೆದು. ಇಲ್ಲದೆ ಇದ್ರೆ ಈಗ ಹಿಡಿದಿದ್ದೇನೆ ಕಟಾರಿ ಕಡಿದೆ. ಬಾಣವನ್ನು ಚೂರು ಮಾಡಿದ್ದೇನೆ. ಆಮೇಲೆ ನನ್ನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಖಡ್ಗದಲ್ಲಿ ಕಡಿಯುವುದಕ್ಕೆ ಮುಂದೆ ಬಂದೆ. ಹೌದು. ಖಡ್ಗವನ್ನು ನಿನ್ನನ್ನು ಸಾರಿ ಹೇಳ್ತಾ ಇದ್ದೇನೆ. ಬದುಕು ಆಸೆ ಇದ್ದಾರೆ ನೇರವಾಗಿ ನಡೆ. ಮುಂದೆ ಬಂದರೆ ನಿನ್ನನ್ನು ಕೊಲ್ಲುವುದೇ. ಯಾರು? ನೀನು? ಹಾಗಿದ್ರೆ ನಾನೇನು ಬಲ ತೊಟ್ಟು ಬಂದಿದ್ದೇನೆ. ನೋಡುವ ಕೈಯಲ್ಲಿ ಶಕ್ತಿ ಇದೆ.
ಕೊರಳೊಳಗೆ ರಂಜಿಸುವ ಮಣಿಯನ್ನು ಕೊಂಡು ವೇಗದಲ್ಲಿ ನನಗೂ ಮಾನವ ಅದೃಷ್ಟ ಸಮಯ ಕಾಲಕವು ನಡೆದು ಹೋಯಿತು. ಕಾಲಕದಲ್ಲಿ ಆತನನ್ನು ಕೊಂದಿದ್ದೇನೆ. ನೋಡುವಾಗ ಆತನ ಕೊರಳಲ್ಲಿ ಒಂದು ದುವ್ಯವಾದ ಮಣಿ ಇತ್ತು, ಅದನ್ನು ತಗೊಂಡಿದ್ದೇನೆ. ಮುಂದೆ ಏನಾಗ್ತಂದೆ ನೋಡ್ತೇನೆ. ಒಂದು ಹೆಜ್ಜೆ ಮುಂದಿಟ್ರೆ ನಿನ್ನ ಎದೆಗೆ ಒಂದು ಒದ್ರೆ ಹೊಟ್ಟೆಯಲ್ಲಿರುವ ಕರುಳು ರಕ್ತ ಒಟ್ಟಿಗೆ ಹೊರಗೆ ಬರಬೇಕು. ಸುಲಭವಿಲ್ಲ. ಕಷ್ಟದಲ್ಲಿ ಆದ್ರೂ ಹೊರಗೆ ಹಾಕಿಯೇನು ಕೆಟ್ಟವನೇ. ನಿನ್ನ ಬಾಯಿಯಲ್ಲಿ ಹಲ್ಲಿನ ಎಡೆಯಿಂದ ಒಸರುತ್ತಿರುವ ರಕ್ತ ಯಾರದ್ದೋ ನರ ಕರುಳು ಮಾಂಸ ಯಾವನದ್ದೋ ಬದುಕಿಗೊಂದು ಸಮಾಧಿ ಕಟ್ಟಿ ಬಂದಿದ್ದಿ ಎನ್ನುವುದನ್ನು ಸ್ಪಷ್ಟವಾಗಿ. ಅದೇಂತದು ನಿನ್ನ ಕೈಯಲ್ಲಿ ಮಣಿ? ಮಣಿದು ನಿನಗೆಂತದಕ್ಕೆ ನೋಡೋದನ್ನು ಹೌದು. ನನ್ನನ್ನು ನೋಡಿದ ಕ್ಷಣವೇ ಅದು ಏನು ನಿನ್ನ ಕೈಯಲ್ಲಿ ಮಣಿಯೋ ಅಂತ ಕೇಳ್ತಾ ಇದ್ದಿ. ಅದನ್ನು ಕೊಡು ಅಂತ ಹೇಳ್ತಾ ಇದ್ದಿ. ಹೌದು. ಅದನ್ನು ಕೊಡಬೇಕಾದ್ರೆ ನಾನು ಅಂತ ಇದನ್ನು ಪಡೆಯಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ ನಿನಗೆ? ಒಬ್ಬ ಮಾನವ ಬಂದಿದ್ದಾನೆ, ನನ್ನಲ್ಲಿ ಕಾಡು ಯುದ್ಧವನ್ನು ಮಾಡಿದ. ಆತನ ಸತ್ತು ಹೋದ. ಆಮೇಲೆ ಆತನ ಕೊರಳಲ್ಲಿ ಇದು ನಿನಗೆ ಬೇಕೆಂದ್ರೆ ನನ್ನಲ್ಲಿ ಕಾಳಗವನ್ನು ಮಾಡಿ ಪಡೆದುಕೋ. ಈಗ ಮೊದಲು ನಾವು ಹೇಗೆ ಹೊಡೆದು ನೀನು ಕೊಂದಿಯಾ? ನಾನು ಕೊಂದಿದ್ದೇನೆ. ಸತ್ತು ಹೋದ ಮೇಲೆ ಮಣಿ ಬಡ್ದದ್ದ? ಹೌದು. ಅವನದ್ದು ಮಣಿ ಹೋಯ್ತು, ಪ್ರಾಣ ಹೋಯ್ತು. ಹೋಗ್ಲಿ. ನಿನಗೊಂದು ಎಚ್ಚರಿಕೆ ಕೊಡುದ. ಯಾವುದು? ಮಣಿಯನ್ನು ಕೊಟ್ಟು ಬಿಟ್ಟು ಪ್ರಾಣ ಉಳಿಸಿಕೋ. ಇಲ್ಲ, ಎರಡನ್ನು ತೆಗಿತೇನೆ. ನಾನು ಪ್ರಾಣ ಕೊಟ್ಟರು ಸಹ ಮಣಿಯನ್ನು ಕೊಡುದಿಲ್ಲ. ಹೌದಾ? ಈ ಸಲ ನೀನು ಇನ್ನು ಬದುಕುದಿಲ್ಲ, ಹುತಾತ್ಮ. ಪೊಕ್ಕು ವೇಗದಲ್ಲಿ ತರಳನಾಡುವುದಕ್ಕೆ ತೊಟ್ಟಿಲ ಗುರಿಗೆ ಬಂಧಿಸುತ್ತ ಪರಮ ಶೋಭೆಗಳಿಂದ ಜ್ವಲಿಸುವ ಮುಷ್ಟಿ ಬಿಗಿದದ್ದು ಒಂದು ಹೊಡೆದದ್ದು, ಅಲ್ಲಿಗೆ ಕೇಸರಿಯ ಕಥೆ ಮುಗಿದಿದೆ. ನೋಡ್ತೇನೆ ಏನು ಶೋಭೆ.
ಅದರಲ್ಲಿದ್ದ ಮಣಿ ಕೇವಲ ಹೊರಗೆ ಕಾಣುವ ಹೊಳಪಲ್ಲ, ಏನೋ ಒಳಗೆ ಒಂದು ಸತ್ವ ಉಂಟು. ಸಿಂಹದೊಂದಿಗೆ ಯುದ್ಧ ಮಾಡಿ ಸ್ವಲ್ಪ ನನಗೆ ಆಯಾಸ ಆಗಿತ್ತು. ಇದನ್ನು ಹಿಡಿದದ್ದೇ ತಡ. ಏನೋ ಒಂದು ಹೊಸ ಉತ್ಸಾಹ ಚೈತನ್ಯ ಬಂದಿದೆ. ಇದನ್ನು ನೋಡುವಾಗ ನನಗೆ ಎಂಥದೋ ಹಿಂದಿನ ಯುಗದ ನೆನಪಾಗುವುದು. ನಮಗೆ ಹಿಂದಿನ ಯುಗದಲ್ಲೆಲ್ಲ ಹಾಗೆ, ನಮಗೆ ಆಯಾಸ ಆದರೆ, ನಮಗೆ ಬೇಸರ ಆದರೆ, ನಮಗೆ ಬದುಕಿನಲ್ಲಿ ನೈರಾಶ್ಯ ಬಂದರೆ ರಾಮ ಎಂದು ಬಿಟ್ಟರೆ ಸಾಕು, ಒಂದು ಹೊಸ ಚೈತನ್ಯ, ಹೊಸ ಹುರುಪು. ಸ್ವಲ್ಪ ಇದರಲ್ಲಿಯೂ ಹಾಗೆ ಉಂಟು. ಮತ್ತು ಕೆಲವೊಮ್ಮೆ ನಾವು ಅದನ್ನೇ ಯೋಚಿಸ್ತಾ ಇದ್ದರೆ ಎಲ್ಲದರಲ್ಲಿ ಅದೇ ಕಾಣುವುದು. ರಾಮ ಕಾಣಲಿಲ್ಲಲ್ಲ, ರಾಮ ಕಾಣಲಿಲ್ಲಲ್ಲ ಅಂತ ಬೇಸರ ಇತ್ತು. ರಾಮನೇ ಕರುಣಿಸಿದ ಒಂದು ಹೆಣ್ಣು ಮಗಳು, ಒಬ್ಬ ಗಂಡು ಮಗ. ಇವತ್ತು ಗುಹೆಯಿಂದ ಹೊರಟು ನಿಲ್ಲುವಾಗ ಅವಳು ಮಗಳು ಜಾಂಬವತಿ ಬಹಳ ಬೇಸರಗೊಂಡ್ಳು. ಅಪ್ಪಯ್ಯ, ಯಾವಾಗಲೂ ಈ ಗುಹೆಯಲ್ಲಿ ಇದ್ದು ಬೇಸರ ಆಗಿದೆ, ಒಂದು ಹೊಸ ಆಟಿಕೆ ತನ್ನಿ. ಆಯ್ತು ಮಗಳಂತ ಅವಳನ್ನು ಸಮಾಧಾನ ಮಾಡಿದೆ. ತರ್ತೇನೆ ಅಂತ ಸಮಾಧಾನ ಕೇಳಿದ್ದೇನೆ, ತರ್ತೇನೆ ಅಂತ ನನಗೆ ವಿಶ್ವಾಸ ಇರಲಿಲ್ಲ. ನೋಡಿ, ರಾಮ ಕರುಣಿಸಿದ್ದು ಹೊಳಪಿರುವ ವಿಶೇಷವಾದ ಆಟಿಕೆ ಇಡೀ ಪ್ರದೇಶವನ್ನೇ ಬೆಳಗುತ್ತಾ ಉಂಟು. ಇಡೀ ಪ್ರದೇಶವನ್ನು ಮಾತ್ರ ಅಲ್ಲ, ಅಂತರಂಗವನ್ನು ಬೆಳಗುವ ರಾಮನನ್ನು ನನಗೆ ನೆನಪಿಸ್ತಾ ಉಂಟು. ಇದನ್ನು ನೋಡಿದರೆ ನನ್ನ ಮಗಳ ಮುಖದಲ್ಲಿ ಎಷ್ಟು ನಗು ಮೂಡ್ಲಿಕ್ಕಿಲ್ಲ. ರಾಮ ಇಲ್ಲದ ನನಗೆ ಮಗುವಿನ ಮುಖದ ನಗುವೇ ರಾಮ. ಆ ರಾಮನನ್ನು ನೋಡಬೇಕು, ಆದಷ್ಟು ಬೇಗ ಗುಹೆಗೆ ಹೋಗು. ತುರಗ ಪಾದಾದ ಚಿನ್ನೆ ಅರಸೋತೆ ದಿದಾಗ ಆ ಕೇಸರಿಯು ನಖದ ಕರುಳುಗಿದ ಸುವ ಗುರಗೈದು ಕೇಸರಿಯ ನಖದ ಕರುಳುಗಿದ ಸುವ ಅದು ತೊರೆದು ದಿಗ್ಗ ಪ್ರಸೇನ ನಿರವ ಕಂಡಾಗ ಬಲಭದ್ರನಿಗೆ ವಂದಿಸಿ ಹೊರಟವನು ನಾನು. ಸತ್ರಾರ್ಜಿತನ ತಮ್ಮ ಪ್ರಸೇನ ಕಾಣೆಯಾಗಿರುವುದಕ್ಕೆ ಕೃಷ್ಣನೇ ಕಾರಣ. ಈ ಹಿಂದೆ ಸತ್ರಾರ್ಜಿತನಲ್ಲಿ ಹೋಗಿ ಅವ ಸಂಪಾದಿಸಿದ ಶಮಂತಕ ಮಣಿಯನ್ನು ಕೇಳಿದ ಕಾರಣಕ್ಕಾಗಿ ಪ್ರಸೇನನನ್ನು ಕೊಂದ ಎನ್ನುವಂತಹ ಅಪವಾದ, ಶಮಂತಕ ಮಣಿಯನ್ನು ಕದ್ದ ಎನ್ನುವಂತಹ ಅಪವಾದ, ಇದನ್ನು ಪರಿಹರಿಸಲೋಸುಗವಾಗಿ ಪ್ರಸೇನ ಏನಾದ ಎನ್ನುವುದನ್ನು ಹುಡುಕಿ ಬರಬೇಕು ತಮ್ಮ. ಶಮಂತಕ ಮಣಿಯನ್ನೂ ಕೂಡ ಹುಡುಕಿ ತರಬೇಕು ಎನ್ನುವಂತಹ ಅಣ್ಣನ ಆಜ್ಞೆಯನ್ನು ಹೊತ್ತು ಹೊರಟಂತಹ ನಾನು ನಮ್ಮವರಾದಂತಹ ಸಾತ್ಯಕೀಯ ಮೊದಲಾದವರನ್ನೆಲ್ಲ ಸೇರಿಕೊಂಡು ತುರಗಪಾದದ ಚಿಹ್ನೆಯನ್ನು ಅನುಲಕ್ಷಿಸಿಕೊಂಡು ಮುಂದೆ ಬಂದರೆ ಪ್ರಸೇನನಿಗೂ ಕೇಸರಿಗೂ ಯುದ್ಧ ನಡೆದದ್ದು ಸ್ಪಷ್ಟವಾಯಿತು. ಪ್ರಸೇನ ಬಿದ್ದಿದ್ದಾನೆ, ಮಡಿದಿದ್ದಾನೆ ಎನ್ನುವುದನ್ನು ಅರ್ಥೈಸಿಕೊಂಡೆ. ಹಾಗಂತ ಶಮಂತಕ ಮಣಿ ಏನಾಯಿತು ಎನ್ನುವ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಮುಂದುವರಿದು ಬಂದೆ. ಹೇಗೆ? ಭಲ್ಲುಕದ ಪದ ಚಿಹ್ನೆಯನ್ನು ಅನುಸರಿಸಿಕೊಂಡು ಮುಂದೆ ಬಂದ. ಸಿಂಹ ಹಾಗೂ ಭಲ್ಲೂಕಕ್ಕೆ ಯುದ್ಧ ನಡೆದಿದೆ. ಯುದ್ಧ ನಡೆದ ಪರಿಣಾಮವಾಗಿ ಸಿಂಹ ಅಸುನೈಗಿದೆ. ಹಾಗಾದರೆ ಮಣಿ ಕಾಣಬೇಕಲ್ಲ. ಆದ ಕಾರಣವೇ ಭಲ್ಲುಕದ ಪದ ಚಿಹ್ನೆಯನ್ನು ಅನುಸರಿಸಿಕೊಂಡು ಮುಂದೆ ಬಂದೆ. ಮುಂದೆ ಬಂದು ನೋಡ್ತಾ ಇದ್ದೇನೆ, ಗುಹೆಯೊಂದು ಕಾಣುತ್ತಾ ಉಂಟಲ್ಲ. ನಮ್ಮವರನ್ನೆಲ್ಲ ಇಲ್ಲೇ ನಿಲ್ಲಿ ಅಂತ ಹೇಳಿದ್ದಾಯ್ತು. ನಾನೋರ್ವನೇ ಅಲ್ಲಿಗೆ ಹೋಗಿ ಒಳಗೆ ಏನುಂಟು ಎನ್ನುವುದನ್ನು ಗಮನಿಸಿ
ಆ ಬಳಿಕ ಸೂಚನೆಯನ್ನು ಕೊಡುತ್ತೇನೆ ಅಂತ ಹೇಳಿಯಾಗಿದೆ. ಇನ್ನು ತಡ ಮಾಡುವುದಲ್ಲ, ನಡೆಯುತ್ತೇನೆ ಅಂತ ಆ ಕಡೆಗೆ. ಶರद ಋತು ಪೂರ್ಣಿಮೆಯು ಉದಯ ಚಂದಿರ ಕಾಂತೆಯೇ ಉದಯ ಚಂದಿರ ಕಾಂತೆ ಸುರುಚಿರ ಶೋಭಿಸುತ್ತ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದ್ಯೋ ತರುಣಿಯೋರ್ವಳೆ ಕುಳಿತೋಗೋ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲೋ ಹರುಷದಿಂದಲೇ ತರುಣಿಯೋರ್ವಳು ಕುಳಿತು ಬಾಲಕನ ತೊಟ್ಟಿಲೋ ಹರುಷದಿಂದಲೇ ತೂಗುತ್ತ ಗಿರಿಜೆ ರಮೆವಾಣಿಯರ ಹೌದಲ್ಲವೇ? ಚೆಲುವಿಕೆಗೆ ಮಿಗಿಲೆನಿಸಿಗೆ ಗಿರಿಜೆ ರಮೆ ವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸಿ ಸರಸಿಜಾಂಬಕಿ ಮೇರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿಜಾಂಬಕಿ ಮೇರೆವ ಸೌಂದರ್ಯ ವಿಭ್ರಮಗೆ ಬೆರಗಾಗಿ ಹರಿಯೋದು ಶಿಲೆಯ ಮರೆಯಾಗಿ ಪಾಡಿ ತೂಗುತ್ತಲಾಗಲ್ ಹರಿಯೋದು ಶಿಲೆಯ ಮರೆಯಾಗಿರಲ್ ಪಾಡಿ ತೂಗುತ್ತಲಾಗಲ್ ಆ ಆ ಆ ಶರದ ಋತು ಪೂರ್ಣಿಮೆಯ ಉದಯ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದು ತರುಣಿಯೋರ್ವಳು ಕುಳಿತು ಬಾಲಕನ ತೊಟ್ಟಿಲೋ ತೂಗುತ್ತಾ ಗಿರಿಜೆ ರಮೆವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸೆ ಸರಸಿಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಗೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ जो जो बल्लुक राजाधिराज जो जो जो
ತಂದೆಯಾಗಿಯ ಜಾಂಬವಂತ ಕೇಸರಿಯ ತಂದೆಯಾಗಿಯ ಜಾಂಬವಂತ ಕೇಸರಿಯ ಕೊಂಬು ತಂದಿಗೆ ಶಮಂತ ಕಮಣಿಯ ಕೊಂಬುತಂದಿಗೆ ಶಮಂತ ಕಮಣಿಯ ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಬಂದಿಗನು ನೋಡುವ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಶರದ ಋತು ಪೂರ್ಣಿಮೆಯನ್ನು ನಾಚಿಸುವಂತಹ ಬೆಳಕಾಗುವುದು ಎನ್ನುವ ಹಾಗೆ ನೋಡಿದರೆ ಗಿರಿಜೆ ರಮೆ ವಾಣಿಯರ ಚೆಲುವಿಕೆಯನ್ನು ಮೀರಿಸುವಂತಹ ಸೌಂದರ್ಯ ವಿಭ್ರಮಕ್ಕೆ ನಾನೇ ಬೆರಗಾದೆ. ಸರಸಿಜಾಂಬಕಿಯೋರ್ವಳು ಕೈಯಲ್ಲಿ ಮಗುವನ್ನು ಹಿಡಿದುಕೊಂಡು ತೊಟ್ಟಿಲೊಳಗಿಡುತ್ತಾ ಆ ಮಗುವನ್ನು ನಿದ್ರಿಸುವಂತ ಪ್ರಯತ್ನದಲ್ಲಿ ಜೋಗುಳ ಹಾಡುತ್ತಾ ಇರುವುದನ್ನು ಗಮನಿಸಿ ಅದಕ್ಕೆ ಕಿವಿಯಾದಾಗ ಆ ತರುಣಿ ಯಾರು, ಆ ಮಗು ಯಾವುದು, ಕೈಯಲ್ಲಿರುವಂತಹ ಮಣಿ ಹೇಗೆ ಬಂತು, ಎಲ್ಲವನ್ನೂ ಕೂಡ ಹಾಡಿನ ಮೂಲಕವೇ ವಿಸ್ತಾರವಾಗಿ ಹೇಳಿದಳು. ಈಗ ಅರ್ಥವಾಯಿತು ನನಗೆ. ಹಾಗಂತ ನನಗೆ ಬೇಕಾಗಿರುವಂತಹ ಮಣಿಯನ್ನು ನೇರವಾಗಿ ಎಳ್ಕೊಂಡು ಹೋಗಬಹುದು ನಾನು. ಹಾಗೆ ಮಾಡುವುದು ನಾಗರಿಕ ಪ್ರಜ್ಞೆ ಅಲ್ಲ ಎನ್ನುವುದನ್ನು ಅರ್ಥೈಸಿಕೊಂಡೆ. ಜಾಂಬವಂತನೆನ್ನುವವ ಅದನ್ನಿಲ್ಲಿಗೆ ತಂದ ಎನ್ನುವುದು ಸ್ಪಷ್ಟವಾಗಿರುತ್ತ. ಅವನಿಗೆ ತಿಳಿಯದ ಹಾಗೆ ಅದನ್ನು ಎಳೆದುಕೊಂಡು ಸೆಳೆದುಕೊಂಡು ಹೋಗುವುದು ಸರಿಯಾದಂಥ ಕ್ರಮವಲ್ಲ ಎನ್ನುವುದನ್ನು ಅರಿತೆ. ಒಳಗಿರುವವನಿಗೆ ನಾ ಬಂದದ್ದು ತಿಳಿಯಬೇಕೋ ಬೇಡ, ಅದಕ್ಕಾಗಿ ನಾ ಬಂದದ್ದೊಂದು ಶುಭ ಶಕುನವಾಗಲಿ ಇಲ್ಲಿರುವಂತಹ ಎಲ್ಲರಿಗೂ ಎನ್ನುವಂತಹ ಪ್ರಜ್ಞೆಯಿಂದಲೇ ಅವನಿಗೆ ಕೇಳುವ ಹಾಗೆ ಶಂಖಧ್ವಾನವನ್ನು ಮಾಡ್ತೇನೆ. ಏನು ಮಗಳೇ ಒಬ್ಬ ಹಾಕಿ ಕರೆದೆ? ನಮ್ಮ ಗುಡಿಗೆ ಬಂದು ನಮಗೆ ಬೈತಿದ್ದಾರಪ್ಪಯ್ಯ. ಹೌದಾ? ನೀನು ಒಳಗಿರು. ಶಂಖಧ್ವನಿ, ಅದಕ್ಕೆ ಮಿಶ್ರವಾಗಿ ನನ್ನ ಮಗಳ ಆರ್ತಧ್ವನಿ. ಓಹೋ, ನಿದ್ದೆಯಲ್ಲಿದ್ದ ನಾನು ಒಮ್ಮೆಲೆ ಎಚ್ಚೆತ್ತು ಬಂದು ನೋಡಿದ್ರೆ ಕರಡಿಯಾದ ನನಗೆ ಮುಜುಗರಾಗುವಷ್ಟು ಕಪ್ಪು, ಕರಿವರ್ಣದಿಂದ ಮಸಿವರ್ಣದಿಂದ ಕಂಗೊಳಿಸುವ ನೀನೊಬ್ಬ 4 ಬಿಳಿ ಹಲ್ಲುಗಳನ್ನು ಬಿಟ್ಟುಕೊಂಡು ನನ್ನ ಮುಂಭಾಗದಲ್ಲಿ ನಿಂತ ಪರಿಯನ್ನು ಕಂಡರೆ ಸ್ಪಷ್ಟ ಆಗ್ತದೆ. ಏನು? ಇಲ್ಲಿ ಆದಂತ ರಾದ್ಧಾಂತಗಳಿಗೆಲ್ಲ ನೀನೇ ಕಾರಣ. ಏನು? ನನ್ನ ಗುಹೆಯನ್ನು ಸ್ವತಂತ್ರಿಸಿ ಬಂದು ಬರೇ ಗುಹೆಯನ್ನು ಮಾತ್ರ ಅಲ್ಲ, ನಿರ್ಮಲವಾಗಿದ್ದ ನನ್ನ ಹೃದಯ ಗುಹೆಯನ್ನು ಕಲಕಿ ಹೇಳುವ ಹಾಗೆ ಮಾಡಿ ನನ್ನ ನಿದ್ರಾಭಂಗ ಮಾಡಿದ. ನಿನಗೆ ಸಂಸ್ಕಾರ ಇಲ್ವೇನೋ?
ನನ್ನ ಮಗಳನ್ನು ಒಂದು ಹೆಣ್ಣು ಮಗಳು ನೋಡುವಾಗ ಯಾವುದೋ ನಗರ ಪ್ರದೇಶದಿಂದ ಬಂದ ಹಾಗೆ ಕಾಣ್ತಿ. ಒಂದು ಹೆಣ್ಣು ಮಗಳ ಮುಂದೆ ವ್ಯವಹಾರ ಮಾಡುವಾಗ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿಲ್ವಾ ನಿನಗೆ? ಹಿಡಿದುಕೊಂಡದ್ದು ಶಂಖ. ಶಂಖ ಅಂದ್ರೆ ಎಂತದದು? ಏನು? ಓಂಕಾರದ ನಾದವನ್ನು ಹೊರಡಿಸುವ ವಿಶೇಷವಾದಂತಹ ಒಂದು ಪರಿಕರ. ಸರಿ. ಅದು ರಾಕ್ಷಸರಿಗೆ ಹೆದರಿಸಬೇಕು, ದೇವತೆಗಳನ್ನು ಬರಮಾಡಿಕೊಳ್ಳಬೇಕು. ಯಾರ ಕೈಗೆ ವಿದ್ಯೆ ಸಿಗುತ್ತದೆ ಎನ್ನುವುದರಿಂದ ವಿದ್ಯೆಯ ಉಪಯೋಗದ ಪರಿನಿರ್ಣಯ ಆಗುವುದು. ವಿವೇಕಿಯ ಕೈಗೆ ಸಿಕ್ಕಿದರೆ ವಿಜ್ಞಾನ ಆಗುತ್ತದೆ, ಯಾವನ ಒಬ್ಬ ಅವಿವೇಕಿಯ ಕೈಗೆ ಸಿಕ್ಕಿದರೆ ವಿಧ್ವಂಸಕ್ಕಾಗ್ತದೆ. ನಿನ್ನಂತವನ ಕೈಗೆ ಸಿಕ್ಕಿ ಶಂಕ ಕೂಡ ಹೆಣ್ಣನ್ನು ಭಯಪಡಿಸುವ ಹಾಗಾಯ್ತು. ಏನಯ್ಯ ನಿನಗೆ ಅಪ್ಪ ಅಮ್ಮ ಗುರು ಮನೆ ಯಾವುದು ಇಲ್ವಾ? ಸಂಸ್ಕಾರ ಹೇಳಿಕೊಡ್ಲಿಲ್ವಾ? ಎಲ್ಲಿಂದ ಬಂದವನ ನೀನು? ಯಾರೋ ನಿನ್ನ ತಂದೆ, ಯಾರೋ ನಿನ್ನ ತಾಯಿ, ಏನೋ ನಿನ್ನ ಹೆಸರು? ನನ್ನ ಪರಿಚಯ ವಸುದೇವ ವಸುದೇವನಾತ್ಮ ಹೆಸರು ಕೇಳೆನ್ನ ಜಗದಿ, ಹೆಸರು ಕೇಳೆನ್ನ ಜಗದಿ ಕೃಷ್ಣ ಕೃಷ್ಣ ಗುರುವರು ಪ್ರಖ್ಯಾತರೇ. ಹೆಸರು ಕೇಳೆನ್ನ ಜಗದಿ ಕೃಷ್ಣನೆಂದು ಗುರುವರು ಕೃಷ್ಣನೆಂದು ಗುರುವರು ಪ್ರಖ್ಯಾತರೇ. ಎದುರಾಳಿಯವನನ್ನು ನೇರವಾಗಿ ಸೀಳಿ ಹಾಕುವಂತಹ ಭಲ್ಲೂಕ ಜಾತಿಗೆ ಸೇರಿದವನಾದರೂ ಕೂಡ ಮಾತಾಡುವಂತಹ ಸಂಸ್ಕಾರವನ್ನು ಹೊಂದಿದವನಾಗಿ ಪ್ರಶ್ನಿಸುವುದಕ್ಕೆ ಮುಂದಾಗುತ್ತಿ ಅಂತಾದ್ರೆ ಎಲ್ಲರ ಹಾಗಲ್ಲ ನೀನು ಎನ್ನುವುದನ್ನು ಅರಿತೆ ಉತ್ತರಿಸುವುದಕ್ಕೆ ಮನ ಮಾಡುತ್ತಾ ಇದ್ದೇವೆ. ಉಳಿದ ಕರಡಿಗಳೆಲ್ಲ ನೇರ ಸೀಳಿ ಹಾಕುದು. ಹೌದು, ನಾವು ಕೇಳಿಯೂ ಸೀಳಿ ಹಾಕ್ತೇವೆ. ಹೌದೌದು, ಕೇಳುವಂತ ಒಂದು ಸಂಸ್ಕಾರ ಉಂಟಲ್ಲ. ಹೌದು. ಯಾರು ನೀನು ಎನ್ನುವಂತ ಪ್ರಶ್ನೆಯಲ್ಲಿ ನಿನಗೆ ಅಪ್ಪ ಅಮ್ಮ ಅಂತ ಯಾರಿಲ್ವೋ? ಇಲ್ವೋ? ಹಿನ್ನೆಲೆ ಒಂದು ಬೇಡವಾ? ಇಲ್ಲದಿದ್ರೆ ಹೀಗೆ ಮಾಡ್ತೀಯ ನೀನು? ಇದ್ದಾರೆ. ವಸುದೇವನ ಆತ್ಮಭವನ್. ಹೌದೇ ಹೌದು, ವಸುದೇವ ಎನ್ನುವನ ಮಗನಾದ್ದರಿಂದಲೇ ನನ್ನನ್ನು ವಾಸುದೇವ ಅಂತ ಕರೆಯುತ್ತಾರೆ. ಹೆಸರೆಲ್ಲ ಒಳ್ಳೆದಿಟ್ಟುಕೊಂಡಿದ್ದೆ. ಹೌದೌದು, ನಮ್ಮ ದೇವರ ಹೆಸರು. ನಾನೇ ಹೋಗಿ ಕೇಳಿದೆ, ಯಾಕಪ್ಪ ನನಗೆ ಆ ಹೆಸರು ಅಂತ. ಅಷ್ಟು ಕೇಳಿದ್ದಿ? ಹೌದೌದು, ವಸುದೇವನ ಮಗನಾದ ಕೂಡಲೇ ಕೇಳಿದ್ಯಾ? ಪ್ರಾಯ ಬಂದ ಮೇಲೆ ಕೇಳಿ? ಆ ಬಳಿಕವೇ ಕೇಳಿದ್ದೆ. ನನ್ನ ಮಗನಾದ್ದರಿಂದ ನೀನು ವಾಸುದೇವ ಎನ್ನುವುದು ಹೌದು, ಎಲ್ಲ ಕಡೆಯೂ ಕೂಡ ನೀನು ಇರಬಲ್ಲೆ, ಮತ್ತೆ ಎಲ್ಲ ಕಡೆಯೂ ನಿನ್ನ ವ್ಯಕ್ತಿತ್ವ ಎನ್ನುವುದು ಪಸರಿಸಬಲ್ಲು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡೆ. ಮತ್ತು ಹಾಗೆ ನೀನು ಇರುತ್ತಿ ಎನ್ನುವಂತಹ ನಂಬಿಕೆಯಿಂದಲೇ ನಿನಗೆ ವಾಸುದೇವ ಅಂತ ಹೆಸರಿಟ್ಟದ್ದು. ಗೊತ್ತಾಯ್ತು. ಏನು ನಿನಗೆ ನೆಲ ಇಲ್ಲ ಅಂತ ಹೇಳುದವ? ಹಾಗಲ್ಲ, ಮತ್ತೆ ಎರಡು ರೀತಿಯ ಜನರು ಇರ್ತಾರಂತೆ. ಏನೆಲ್ಲ? ಹೋದ ಕಡೆಯಲ್ಲೆಲ್ಲ ಅಲ್ಲಿನ ಪರಿಸರ ಹೇಗುಂಟು ಆ ಪರಿಸರಕ್ಕೆ ಸರಿಯಾಗಿ ಬದಲಾಗುವವರು. ಇನ್ನೊಂದು ಲೋಕದಲ್ಲಿ ಕ್ರಮ ಹಾಗೆ. ಹೌದಲ್ಲ, ಕಾಲಕ್ಷೇತ್ರ ಪಾತ್ರ ಪರಿಸ್ಥಿತಿಗೆ ಸರಿಯಾಗಿ ಬದಲಾಗಬೇಕು. ಇನ್ನೊಂದು ವರ್ಗ ಇರ್ತದಂತೆ. ಏನು? ಹೋದ ಕಡೆ ಪರಿಸ್ಥಿತಿ ಹೇಗೆ ಇರಲಿ ತನಗೆ ಬೇಕಾದ ಹಾಗೆ ಬದಲಾಯಿಸಿಕೊಳ್ಳುವವರು. ಅದು ಸ್ವಲ್ಪ ಅಪಾಯಕಾರಿ ಮಾತ್ರ. ಆದರೂ ಸಾಮರ್ಥ್ಯ ಒಂದು ದಿವಸ ತಿರುಗಿ ಬೀಳ್ತದೆ. ಅದು ಸಾಮರ್ಥ್ಯ ಹೊಂದಿದವನಿಗೆ ಅದು ಆಗುತ್ತದೆ. ನೀನು ಎರಡನೇ ಪಂಕ್ತಿಗೆ ಸೇರಬೇಕು ಮಗು ಎನ್ನುವುದರಿಂದ ನೀನು ವಾಸುದೇವ. ಎಲ್ಲರನ್ನೂ ಕೂಡ ಆಕರ್ಷಿಸಬಲ್ಲಂತಹ ವ್ಯಕ್ತಿತ್ವವನ್ನು ನೀನು ಹೊಂದಿದ್ದಿ ಎನ್ನುವುದರಿಂದಲೇ ನೀನು ಕೃಷ್ಣ. ನೀನು ಕೃಷ್ಣನೇ, ಮತ್ತೆ ಎಂತದು? ಕಪ್ಪಿದ್ದಿ? ಆಕರ್ಷಿಸವಾದಂತ ವ್ಯಕ್ತಿತ್ವ ನನ್ನದು. ಕೃಷ್ಣ ವರ್ಣ ಅಂದ್ರೆ ಕಪ್ಪು ಅಂತಲ್ವ? ಹೌದೇ ಹೌದು.
ಬಣ್ಣ ಮಾತ್ರ ಅಲ್ಲ, ನನ್ನ ನಡೆಯೂ ಹಾಗೆ ಎನ್ನುವುದನ್ನು ಎಲ್ಲರೂ ಹೇಳಿದ್ದರಿಂದ ನನಗೆ ಮಾತ್ರ ನಿನ್ನ ನೋಡೋ ಕೋಪ ಬಂತು. ಪ್ರಖ್ಯಾತಿಯನ್ನು ಹೊಂದಿದ್ದ ದ್ವಾರಕೆಯಲ್ಲಿ ವಸತಿಯನ್ನು ಗೈದಂತಹ ಕೃಷ್ಣ ನಾಮಕನು ನಾನು. ಶುಭ ಶಂಖಧ್ವನಿ ಎನ್ನುವುದರಿಂದ ನಾನು ಅದನ್ನು ಮೊಳಗಿಸಿದ್ದೆ ಹೊರತು ಯಾರಿಗೂ ಭೀತಿಯನ್ನು ಹುಟ್ಟಿಸಬೇಕು, ತಳಮಳಗೊಳ್ಳಬೇಕು ಎನ್ನುವಂತಹ ಯಾವ ಉದ್ದೇಶವನ್ನು ನಾವು ಹೊಂದಿದವನಲ್ಲ. ಒಂದು ಸಣ್ಣ ಹುಡುಗಿ, ಅವಳ ಮುಂಭಾಗದಲ್ಲಿ ನೀನು ಅಷ್ಟು ಜೋರು ಶಂಖಧ್ವನಿ ಆದ್ರೆ ಶುಭ ಆದ್ರೇನು ಅಶುಭ ಆದ್ರೇನು ಅವಳಿಗೆ ಹೆದರಿಕೆ? ಯಥಾರ್ಥಕ್ಕಾದ್ರೆ ನಾನು ಅತ್ಯಂತ ಮೆಲ್ಲಗೆ ಓದಿದ್ದಯ್ಯ. ಅವಳಿಗೆ ಆ ರೀತಿಯಾಗಿ ನೋವುಂಟು ಅಂತಾದ್ರೆ ಆ ಕುರಿತಾಗಿ ನನಗೆ ಕೇಳಿದೆ. ಅವಳು ಒಬ್ಬೆ ಹೋಗಿದ್ದು. ಹೌದೌದು. ಅರರಬಿತನ ಕೆಟ್ಟ ಪರಮ ಭೀಕರ. ಹೌದೌದು. ನಿನ್ನ ಸ್ವರವ ನೀನ ಗೊತ್ತಿಲ್ಲ ನನಗೆ. ಅಲ್ಲ, ಒಟ್ಟು ಭೀಕರ ಆಗಿದೆ ಅವಳಿಗೆ. ಆ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನನ್ನ ಶಂಖಧ್ವನಿಯೇ ಕಾರಣ ಅಂತಾದ್ರೆ ಅವಳ ಸಂಸ್ಕಾರ ಎಂತದ್ದು, ಅವಳು ಪಡೆದ ಸಂಸ್ಕಾರ ಎಂತದ್ದು ನಾನು ಕೆಲವು ಕ್ರಮ ಇರ್ತದೆ. ಹೇಗೆ? ಕೆಲವರನ್ನು ನೋಡುವಾಗ ಭೀಕರ, ಕೆಲವರು ನೋಡುವಾಗ ಚಂದ ಇರ್ತಾರೆ, ಅವರು ಸ್ವರ ತೆಗೆದ್ರೆ ಭೀಕರ. ಕೆಲವರದ್ದು ಸ್ವರ ಚಂದ ಇರ್ತದೆ, ಅವರ ಮುಖ ನೋಡಿದ್ರೆ ಭೀಕರ. ಈಗ ಅವಳು ಯಾವುದನ್ನು ಭೀಕರ ಅಂತ ತಿಳಿದುಕೊಂಡಿದ್ದಾಳು ನಾನು ಅರಿಯೆ ಅಂತ ಅವಳನ್ನು ಹೆದರಿಸುವ ಉದ್ದೇಶ ನನಗಿಲ್ಲ ಎನ್ನುವುದು ಸ್ಪಷ್ಟ. ಅವಳು ಹೆದರಿದ್ದಕ್ಕೆ ನಾನೇ ಕಾರಣ ಅಂತಾದ್ರೆ ಆ ಕುರಿತಾಗಿ ನನಗೆ ವಿಷಾದವಿದೆ. ಇನ್ನದೊಂದು ಇದು ಪಶ್ಚಾತ್ತಾಪ. ಅಂದ್ರೆ ಅವಳನ್ನು ಹೆದರಿಸುವ ಉದ್ದೇಶ ನನಗೆ. ಹೆದರಿಸುವ ಉದ್ದೇಶ ಇಲ್ಲದಿದ್ರೆ ಒಂದು ಪ್ರಯೋಜನ ಇಲ್ಲದ ಕೆಲಸವನ್ನು ಮಂದಮತಿ ಆದ್ರೂ ಮಾಡ್ತಾನ. ಈಗ ತಲೆ ಸರಿ ಇಲ್ಲದವನೇ ಇರ್ಲಿ, ಈಗ ಉಳಿದವರಿಗೆ ಖಂಡಿತ ಅವನಿಗೆ ಹುಚ್ಚು ಅಂತ, ಆದ್ರೆ ಅವನಿಗೊಂದು ಪ್ರಯೋಜನ ಅಂತ ಕಾಣುವುದನ್ನೇ ಮಾಡುವುದಲ್ವ. ಈಗ ನೀನು ಶಂಖಧ್ವನಿಯನ್ನು ನನ್ನಗೂ ಹೇಗೆ ಬಂದು ನನ್ನ ಮಗಳ ಎದುರಿನಲ್ಲಿ ಮಾಡಬೇಕಾದ್ರೆ ಏನಾದ್ರೂ ಕಾರಣ ಬೇಡವೇ? ಎರಡು ಕಾರಣ. ಏನಲ್ಲ? ಒಂದನೇದ್ದು ನೀನು ಹೊರಗೆ ಬರಬೇಕು ಅಂತ. ಹೌದೌದು. ನನ್ನ ನಿದ್ರೆ ಹಾಳು ಮಾಡಬೇಕು ಹಾಗಲ್ಲಯ್ಯ. ಮತ್ತೆ ಸುಶ್ರಾವ್ಯವಾದಂತ ಗಾಯನವನ್ನು ಕೇಳುತ್ತಾ ಇದ್ದವ. ಕೇಳುತ್ತಾ ಇರುವಾಗಲೇ ನೀನು ಈ ಗುಹೆಗೊಡೆಯ ಎನ್ನುವುದು ಅವಳ ಹಾಡಿನ. ಈಗ ಗೊತ್ತಾಯ್ತು ನನಗೆ. ಏನು? ನನ್ನ ಮಗಳು ಗಾಯನ ಹೇಳ್ತಾ ಇದ್ದಿಲ್ಲ, ಹಾಗಾದ್ರೆ ನೀನು ಅಪಶ್ರುತಿಯಲ್ಲಿ ಶಂಕನಾದ ಮಾಡಿದ್ದು. ಹಾಗಲ್ಲ, ಪರಮ ಭೀಕರ ಅಂತ ಹೇಳಿದ್ದು. ಹಾಗಲ್ಲ ಅದು. ಮತ್ತೆ ಅದು ಕೆಲವು ಸಲ ಅಪಶ್ರುತಿಯಲ್ಲಿ ಹಾಡ್ತಾ ಇದ್ದವರಿಗೆ ನಿಜ ಶ್ರುತಿ ಕೇಳುವಾಗಲೂ ಪರಮ ಭೀಕರ ಅಂತ ಆಗ್ತದೆ. ನನ್ನ ಮಗಳದ್ದು ಹಾಗೆಲ್ಲ ಶ್ರುತಿ ಬಿಡುವುದಿಲ್ಲ, ಸರಿ ಇರ್ತದೆ ಅಂತ ನೀನು ನಂಬುವುದಲ್ವಾ? ಬಿಡೋಣ, ಅದಲ್ಲ ವಿಷಯ. ಅದಕ್ಕಿಂತ ಪ್ರಧಾನವಾದದ್ದುಂಟು. ನೀನು ಯಾಕಪ್ಪ ಹೊರಗೆ ಬರಬೇಕು? ಯಾಕೆ? ಕಾರಣ ಉಂಟ. ಏನು? ನನ್ನ ಮಿತ್ರನೋರ್ವ ಪ್ರಸೇನ ನಾಮಕನು ಅಲ್ಲಿ ಕಾಣ್ತಾ ಉಂಟಲ್ಲ ತೊಟ್ಟಿಲ ಮೇಲ್ಗಡೆ, ಅದಕ್ಕೆ ಹಾಗಲ್ವೋ ಆ ಮಣಿ, ಅದಕ್ಕೆ ಶಾಂತಕ ಮಣಿ ಅಂತ ಹೆಸರು. ನನ್ನ ಮಣಿಗೆ ನೀನು ಹೆಸರು ಇಡುದಾ? ಅಲ್ಲ, ಆ ಹೆಸರೇ ಅದೇ. ಅದು ಸಂಬಂಧಪಟ್ಟದ್ದು ನನ್ನ ವ್ಯಾಪ್ತಿಗೆ ಅಂತ. ನನ್ನ ಸಖ ಧರಿಸಿಕೊಂಡು ಬಂದಂತಹ ಆ ಮಣಿ ಈಗ ಇಲ್ಲಿಂಟು ಎನ್ನುವ ಕಾರಣಕ್ಕಾಗಿ ಅದನ್ನು ಪಡೆದುಕೊಂಡು ಹೋಗುವುದಕ್ಕಾಗಿ ಬಂದವನು. ಅದು ನಿನ್ನ ವಶದಲ್ಲಿ ಉಂಟು ಎನ್ನುವುದರಿಂದಲೇ ಯಜಮಾನನಿಗೆ ಒಂದು ಮಾತು ಹೇಳಿ ತಕೊಂಡು ಹೋಗುವವನು ಶ್ರೇಷ್ಠ ಸಂಸ್ಕಾರವನ್ನು ಬಲ್ಲವನಾಗಿ ನೀವು ಹೊರಬರಬೇಕು ಎನ್ನುವುದ ಕಾರಣಕ್ಕಾಗಿ ಶಂಕ ಊದಿದ್ದು ಹೊರತು ಬಾಲೆಯನ್ನು ಬೆದರಿಸುವುದಲ್ಲ. ನೀನು ಅದನ್ನು ನನಗೆ ಕೊಟ್ರೆ ಇಷ್ಟಕ್ಕೆ ಪ್ರಸಂಗ ಮುಗಿಸ್ತೇನೆ. ನಾನು ದಾರಿಯಲ್ಲಿ ಹೋಗುವಾಗ ಬೇರುತಾಗಿ ಬಿದ್ದಾಗ ನನ್ನ ಮುಖದ ಮುಂಭಾಗದಲ್ಲಿ ಬಿದ್ದದ್ದನ್ನು ಹೆಕ್ಕಿಕೊಂಡು ಬಂದದ್ದಲ್ಲ. ಮತ್ತೆ ಏನಯ್ಯ? ವಾಸುದೇವ, ಹೌದು, ಕೃಷ್ಣ, ಏನೇ ಇರ್ಲಿ ಮಾನವ. ಸರಿ, ಹೌದೇನೋ? ಏನು? ನೀನು ಕೇಳಿದಾಗ ಯಾರಾದ್ರೂ ಉಳಿದವರಾದ್ರೆ ಕೊಡ್ತಿದ್ರು. ಯಾಕೆ ಯಾಕೆ? ಎಲ್ಲಿಯಾದ್ರೂ ಸಿಕ್ಕಿದಾದ್ರೆ ನಿಮ್ಮದ ನನಗೆ ಬಿದ್ದು ಸಿಕ್ಕಿದ್ದು ತಕೊಳ್ಳಿ ಹೋಗಿ. ಇದು ಆಗಲ್ಲ. ಮತ್ತೆ ಈ ಮಣಿಯ ಹಿಂದೆ ನನ್ನ ಪರಿಶ್ರಮ ಉಂಟು. ಹೇಗದು? ನನ್ನ ಬೆವರು ಉಂಟು. ಓಹೋ, ನನ್ನ ತ್ರಾಣದ
ಮೌಲ್ಯ ಉಂಟು. ನೀನು ಈಗ ಬಂದು ಉಪದ್ರ ಮಾಡಿದ್ರೆ ನಾನು ಎಂತ ಸಾಯಿ. ಈಗ ಬಂದು ಅದು ಕೊಡು ಇದು ಕೊಡು ಕೆಟ್ಟವನೇ. ಏನಾಯ್ತಯ್ಯ? ನನ್ನ ಬಾಹು ವಿಕ್ರಮದಿಂದ ಇದರ ಯಾಜಮಾನ್ಯವನ್ನು ಸಂಪಾದಿಸಿದವ ನಾನು. ನೀನು ಬಂದು ಇಲ್ಲಿ ನನಗೇ ಕೊಡು. ಎಂತದಂತ ಭಾವಿಸಿದ್ದಿ? ಲಲಿತಾ ಕಲಾ ಸಂಘದಲ್ಲಿ ಸಿಕ್ಕಿದ್ದು ಅಂತ ಭಾವಿಸಿದ್ದಿ? ಕೆಟ್ಟನೆ ಕೆಟ್ಟವನೇ. ಎನ್ನ ಬಾಹು ವಿಕ್ರಮದಿಂದ ಸಂಪಾದನೆ ಮಾಡಿದ, ಯಾಜಮಾನ್ಯ ಹೊಂದಿದ ಈ ಮಣಿಯನ್ನು ಕೇಳಲಿಕ್ಕೆ ಬಂದ್ರೆ ಆಗ ಮಗಳನ್ನು ಎದುರಿಸಿದಂತ ಒಂದು ಅಪರಾಧ, ಗುಹೆಯನ್ನು ಕೇಳದೆ ಹೊಕ್ಕ ಇನ್ನೊಂದು ಅಪರಾಧ, ಎರಡು ವಿಷಯಕ್ಕೆ ಕ್ಷಮಿಸಿ ಏನು. ಇದು ಮೂರನೇದಾದ್ರೆ ರಕ್ತ ರಕ್ತ ಕಾರಿಸಿ ಅರ್ಥ ಆದೀತು. ಸುಮ್ಮನೆ ಕೊಂದು ಪ್ರಾಣಿ ಹತ್ಯಾ ದೋಷ ಬರುವುದು ಬೇಡ ನನಗೆ ಅಂತ. ನೀನು ಪ್ರಾಣಿ ಅಲ್ವಾ? ನಿನಗೆ ಹೇಳಿದ್ದ ನಾನು. ನೀನು ಪ್ರಾಣಿ ಅಲ್ವಾ? ಹೌದು. ಪ್ರಾಣ ಇದ್ದವರೆಲ್ಲ ಪ್ರಾಣಿಗಳೇ. ನಿನ್ನನ್ನೊಂದು ಕೊಂದು ಆ ದೋಷ ಬರುವುದು ಬೇಡ ಎನ್ನುವ ಕಾರಣಕ್ಕಾಗಿ ಅಷ್ಟು ಚಂದದಲ್ಲಿ ಹೇಳಿದ್ರೆ ಕೊಡುವುದಿಲ್ಲ. ಬಾಹುವಿಕ್ರಮ ಅಂತ ಹೇಳ್ತಿಯಲ್ಲ, ನನ್ನ ವಿಕ್ರಮದ ಕುರಿತಾಗಿ ಪರಿಜ್ಞಾನ ಇಲ್ಲದೆ ತೊಡಗಿಸಿಕೊಂಡಿದ್ದಿ. ಆದ ಕಾರಣವೇ ಹೇಳ್ತಾ ಇದ್ದೇನೆ, ವಿಹಿತದಿಂದಲೇ ಮಣಿಯನು ಹಿತವಾಗಿ ನೀನು ಕೊಟ್ಟೆ ಅಂತಾದ್ರೆ ನಿನ್ನಲ್ಲಿ ಯಾವ ದ್ವೇಷವೂ ಇಲ್ಲ ನನಗೆ. ಇಲ್ಲದಿದ್ರೆ ಒಂದು ವೇಳೆ ಕೊಡದೆ ಹೋದಂತಾದ್ರೆ ಎದಗಟ್ಟಿ ಮಾಡ್ಕೊ. ನಾ ಹೇಳುವ ಹೆಸರನ್ನೇ ಕೇಳಿ ಬಿದ್ದು ಬಿಡಬೇಡ. ಯಾರಿಗೆ? ಹಿರಸುತ ಅಂತ ಒಬ್ಬ ಇದ್ದಾನೆ, ಕೇಳಿದ್ದೇನೆ. ನಮ್ಮ ಹುಡುಗ. ಯಾರು? ಸುಗ್ರೀವ. ಅವ ಅಲ್ವೋ? ಸೂರ್ಯನ ಮಗ ಅಲ್ವಾ? ಯಮ. ಅದಕ್ಕೆ ಹೇಳಿದೆ ಎದೆಗಟ್ಟಿ ಮಾಡ್ಕೋ ಅಂತ. ನಾವು ಎದುರಿಗೆ ಬಂದ್ರೆ ಉಳಿದವರಿಗೆ ಮಯಮಯ ಆಗುದು, ನಮಗೆ ಯಮ ದೊಡ್ಡ ವಿಷಯ. ಯಮನನ್ನು ತೋರಿಸಿಕೊಡುದು ಮಯಮಯ ಹೇಗೆ ಅಂತ ನಾ ತೋರಿಸಿಕೊಟ್ಟೇನೋ. ಜಾಗೃತೆ ಜಾಗೃತೆ. ಈ ಯಮ, ಈ ಸೂರ್ಯ, ಇದೆಲ್ಲ ಯಾರಿಗೆ? ಯಾರಿಗೆ? ನಾವು ಹಾಗೆ ಹೇಳುವವರಲ್ಲ. ಮತ್ತೆ ನಾವು ಇಂಥದ್ದೆಲ್ಲ ಹೇಳುವಾಗ ಅಲ್ಲ ಅಂತ ಹೇಳುವವರು. ಅಲ್ಲ ಅಲ್ಲ ಅಂತ ಹೇಳುವವರಿಗೆ ಯಮ ಸೂರ್ಯ ಇದೆಲ್ಲ ಲೆಕ್ಕವೇ ಇಲ್ಲ. ಯಾಕೆ ಲೆಕ್ಕ ಇಲ್ಲ? ಅಲ್ಲ ಅಂತ ಹೇಳುವವರಿಗೆ ಯಮನ ದರ್ಶನ ಮೊದಲು ಮಾಡಿಸ್ಬೇಕು. ಯಾಕಂದ್ರೆ ಅಲ್ಲ ಅಂತ ಹೇಳಲಿಕ್ಕೆ ನಾವು ಅಷ್ಟು ಬಡಮೃಗ ಅಲ್ಲ ಅಂತ. ಯಮನನ್ನು ನೋಡಿ ಹೆದರುವ, ಸೂರ್ಯನ ಬಗ್ಗೆ ಕೇಳುವಾಗ ಅಹುವಾರುವ, ಯಾವುದೋ ಒಂದು ಯಮಲೋಕವನ್ನು ಕೇಳಿ ಎದೆ ಕಂಪಿಸಿಕೊಳ್ಳುವ ಬಡಮೃಗ ಅಂತ ಭಾವಿಸಿದ್ಯಾ? ನಿನ್ನೆ ಎದುರಿಗೆ ಯಾರೋ ಒಂದು ಯಮನ ಚಿತ್ರ ತಂದು ಇಟ್ಟಿದ್ದು ಯಮ ಅಂತ ಹೇಳಿದ್ದೆ, ನಿನಗೆ ಹೆದರಿಕೆ ಇಲ್ಲ ಅಂತ ಆಗ್ತದೆ. ಸಾಕ್ಷಾತ್ ಯಮನ ದರ್ಶನ. ಯಮನ ಚಿತ್ರ ಅಲ್ಲ, ಮತ್ತೆ ನಿಜವಾದ ಯಮನೇ ನನ್ನನ್ನು ಕಂಡ್ರು ವಿಚಿತ್ರ ಅಂತ ಹೇಳ್ತಾನೆ. ಅಂತ ಒಂದು ಸೃಷ್ಟಿ ನಾನು. ಈಗ ನಿನಗೆ ಆದ್ರೆ ಎಷ್ಟು? ಒಂದು 20-30 ವರ್ಷ ಆದಿತ್ತು. ಹೌದು ಅಲ್ವಾ? ವರ್ಷಕ್ಕೆ ಒಂದು 360 ದಿನ ಅಂತ ಲೆಕ್ಕ ಹಾಕಿದ್ರು. ಒಂದೆಷ್ಟು 10,000 ದಿನ ಆಗಿದೆ ನೀನು ಹುಟ್ಟಿ? ಅಲ್ಲ, ಹುಟ್ಟಿ 10,000. ಸರಿ, ಒಂದು 10,000 ದಿನ. ನನ್ನ ಆಯುಷ್ಯ ಎಷ್ಟು ಗೊತ್ತುಂಟ? ಎಷ್ಟು? ಚತುರ್ಯುಗಗಳು ಒಂದು ಬಾರಿ ಮರಳಿ ಬರುವಾಗ 43 ಲಕ್ಷ ವರ್ಷ ಆಗ್ತದೆ. ಅಂತ ಚತುರ್ಯುಗಗಳು 164 ಬಾರಿ ಮರಳಿ ಬಂದಿದೆ. 2.5 ಮನ್ವಂತರಾಗಿದೆ. 80 ಕೋಟಿ 84 ಲಕ್ಷ 80,000 ವರ್ಷ ಜಾಂಬವನಿಗೆ ನಾನು ಎಷ್ಟು ವರ್ಷ ಬದುಕಿದ್ದೇನೆ ಅಂತ ದಿನ ಯೋಚಿಸುವಾಗ ನಿನ್ನದು 4 ಆಯುಷ್ಯ ಮುಗಿದಿತ್ತು. ನನ್ನಲ್ಲಿ ಬಂದು ನಿನ್ನನ್ನು ಅದಕ್ಕೆ ಹೇಳುದು ನಾನು, ಇಷ್ಟು ವರ್ಷ ಬದುಕಿದವ ಈ ಹುಡುಗರ ಕೈಯಲ್ಲಿ ಸಾಯ್ಬೇಡ, ಮಣಿ ಕೊಡುವಂತ. ಇಷ್ಟು ವರ್ಷ ಬದುಕಿದ್ದು ಇಂಥ ಹುಡುಗರೆಲ್ಲ ದಾಟಿ ಇಂಥ ಹುಡುಗರಿಗೆಲ್ಲ ಬಾರಿಸಿ ಅವರ ಹಲ್ಲು ಮುರಿದು ದ್ವಾಪರೋದ್ಭವ ಜಳ್ಳು ಮಾನವ ಗಟ್ಟಿ ಕಾಳೆ. ತುಂಬಾ ಹಿಂದಿನವರಿಗೊಂದು ಅಭ್ಯಾಸ ಉಂಟು, ನಿಮ್ಮ ಕಾಲದಲ್ಲಿ ನಾ ಹೀಗೆ ಮಾಡ್ತಾ ಇದ್ದೆ, ನಿಮ್ಮ ಕಾಲದಲ್ಲಿ ಹೀಗೆ ಮಾಡ್ತಾ ಇದ್ದೆ ಅಂತ. ಅದು ಯಾರು ಹೇಳುದು? ಆ ಕಾಲ ಮುಗಿಲಿಕ್ಕಾಗುವಲ್ಲೇ ಹೇಳುದು. ಯಾರು ಹೇಳುದು? ಯಾರು ಹೇಳುದು? ಒಂದು 50 ವರ್ಷ ಹಿಂದಿನ ಅಜ್ಜೆ ಹೇಳುದು. ನಮ್ಮದು ಆಗಲ್ಲ. ಮತ್ತೆ ನಾವು 4 ಯುಗ ಕಂಡವರು. ನಮ್ಮ ಕಾಲ ಅಂತಲ್ಲ, ನಾವು ಎಲ್ಲ ಕಾಲವನ್ನು ನೋಡಿದ್ದೇವೆ. ಕಲಿಕಾಲದ ಅವನತಿಯನ್ನು ನೋಡಿದ್ದೇವೆ, ಕೃತಯುಗದ ಉನ್ನತಿಯನ್ನು ನೋಡಿದ್ದೇವೆ, ದ್ವಾಪರ ಯುಗದ ಸಂಶಯವನ್ನು ನೋಡಿದ್ದೇವೆ, ತ್ರೇತಾಯುಗದ ಪ್ರಕರಣದಲ್ಲಿರುವಂತಹ 3 ಪಾದದ ಧರ್ಮವನ್ನು ನೋಡಿದ್ದೇವೆ. ಎಲ್ಲ ಅನುಭವ ಉಂಟು ನಮ್ಮ ಅಂಗೈಯಲ್ಲಿ, ನಮ್ಮ ನಾಲಿಗೆಯಲ್ಲಿ. ಇಡೀ ಪ್ರಪಂಚದ ಬದುಕಿನ ರಸ ಉಂಟು. ನಿನಗೆ ಎಂತದ್ದು ಗೊತ್ತು? ನಿನಗೆ ಕೈ ಯಾವುದು, ಸಿಹಿ ಯಾವುದು, ಹುಳಿ ಯಾವುದು, ಒಗರು ಯಾವುದು ಗೊತ್ತಿಲ್ಲದ ಇನ್ನು ಹಾಲು ಕೆನ್ನೆಯ ಹುಡುಗ. ಎಲ್ಲ ಜ್ಞಾನ ವಿಜ್ಞಾನವನ್ನು ನೋಡಿದ ನಿನಗೆ ಯಥಾರ್ಥ ಅಂತ ಏನು ಅಂತ ಗೊತ್ತಿಲ್ಲಲ್ಲ. ಜ್ಞಾನ ವಿಜ್ಞಾನ ಅಲ್ಲ, ನಿನಗೆ ಸಮಾಜ ತೋರಿಸ್ತೇನೆ.
ಮಘ ಮೇರು ಪರ್ವತ ಕೌಜೆ ನಿನಗಂತ ಗಿರಿಯಲು ಸಾಧ್ಯವೇ ನಿನಗಂತ ಗಿರಿಯಲು ಸಾಧ್ಯವೇ ವರ ಮಘ ಮೇರು ಪರ್ವತ ಕೌಜೆ ನಿನಗಂತ ಗಿರಿಯಲು ಸಾಧ್ಯವೇ ನಾನು ನೋಡ್ತೇನೆ ಹತ್ತಿರದಲ್ಲಿ ಎಲ್ಲಿಯಾದ್ರೂ ನಿಂಬೆ ಹಣ್ಣು ಉಂಟಾ ಅಂತ. ಯಾಕೆ? ಅದು ಉಗುರು ಸುತ್ತಿಗೆ ಒಳ್ಳೇದು. ಯಾವುದು? ಈ ಉಗುರು ಸುತ್ತಲ್ವ ನಿನಗೆ? ಅಲ್ಲಲ್ಲ, ಮತ್ತೆ ಆಗದಿದ್ದೆ ತಿರುಗುತ್ತಾ ಇದ್ದೀನಿ. ಅಂದರೆ ಈ ಕಿರುಬೆರಳಿನ ಒಂದು ಕಥೆಯನ್ನು ನಾನು ನಿನಗೆ ಹೇಳಿದೆ. ಅದರಲ್ಲಿ ಕಥೆ ಉಂಟು. ಹೌದೌದು. ಅಂದ್ರೆ ನನಗೆ ಯುದ್ಧದಲ್ಲಿ ತೊಡಗಿಸಿಕೊಂಡ ಬಳಿಕ ಯೋಚನೆ ಮಾಡಿದ್ದು, ಎದುರಾಳಿಯಾದವನ ಪೂರ್ಣ ಸಾಮರ್ಥ್ಯವನ್ನು ತಿಳಿಯದೆ ನಾನು ಹೊಡೆದಾಟಕ್ಕೆ ಮುಂದುವರಿಯ ಕೂಡ. ನೋಡು, ಈಗಲಾದ್ರೂ ಗೊತ್ತಾಯ್ತಾ ನಾನು ಮತ್ತು ಎದುರಾಳಿಗೆ ನನ್ನ ಸಾಮರ್ಥ್ಯ ಪೂರ್ಣ ಪರಿಚಯ ಮಾಡದೆ ನಾನು ಮುಂದುವರಿಯ ಕೂಡ. ಇದರಲ್ಲಿ ಎಂತದ್ದು ಪರಿಚಯ ಸುಮ್ಮನೆ? ಹೌದೌದು, ನನ್ನ ಸಾಮರ್ಥ್ಯ ಏನುಂಟು ಎನ್ನುವುದರ ಪೂರ್ಣ ಪರಿಚಯ ನಿನಗೆ ಮಾಡಲೇಬೇಕು ತಾನೆ. ಕಿರುಬೆರಳಲ್ಲಿ ಸಾಮರ್ಥ್ಯ ತೋರಿದಂತಹ ಕತೆ. ಹೌದಾ? ಹೌದೌದು. ಕಿರುಬೆರಳಿನಲ್ಲಿ ಕೆಲವರೆಲ್ಲ ದೌರ್ಬಲ್ಯ ತೋರಿತಾರೆ. ಸಾಮರ್ಥ್ಯ ತೋರಿದ ಕತೆ. ಗೋಪಾಲಕರು ನಾವು, ಗೋವುಗಳನ್ನು ಸಾಕುತ್ತಾ ಬದುಕುವವರು ನಾವು. ಗೋಪಾಲಕರೆಲ್ಲರೂ ಕೂಡ ಗೋವುಗಳಿಗೆ ಬೇಕಾದುದು ಏನು ಎನ್ನುವಂಥ ಪ್ರಶ್ನೆಯನ್ನು ಹಾಕುತ್ತಾ ಸಕಲ ಕಾಲಕ್ಕೆ ಒಳ್ಳೊಳ್ಳೆಯ ಫಲವನ್ನು ಕೊಡುವಂತಹ ಗೋವುಗಳಿಗೆ ಮಳೆ ಬರುವಂತಹ ದೇವೇಂದ್ರನೇ ದೊಡ್ಡವ ಎನ್ನುವಂಥ ನಿಲುಮೆಗೆ ಬದ್ಧರಾಗಿ ಮಳೆ ತರಿಸುವವನನ್ನು ಆರಾಧಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಇಂದ್ರ ಪೂಜೆಗೆ ಮುಂದಾದರು. ಸರಿ, ಆ ಕಾಲಕ್ಕೆ ನಾ ಹೇಳಿದೆ, ಗೋವುಗಳ ವರ್ಧನೆಗೆ ಬೇಕಾದಂತಹ ಸಕಲವನ್ನು ಸಕಲ ಸಂಪತ್ತನ್ನು ನೀಡಬಲ್ಲದು ಗೋವರ್ಧನಗಿರಿ. ಅದಕ್ಕೆ ಪೂಜೆ ಮಾಡುವ ಪ್ರಕೃತಿ ಪೂಜೆಯ ಪರಮತತ್ವವನ್ನು ಪ್ರಾಪಂಚಿಕರು ಅರಿತುಕೊಳ್ಳಲಿ ಎನ್ನುವಂಥ ನನ್ನ ನಡೆಗೆ ಎಲ್ಲರೂ ಒಪ್ಪಿದರು. ತೊಡಗಿಸಿಕೊಂಡಾಗ ದೇವೇಂದ್ರ ಬಂದ, ಸಿಟ್ಟು ಬಂತು ಅವನಿಗೆ, ವಾದ ಮಾಡಿದ. ನಮ್ಮವರೆಲ್ಲರೂ ಒಪ್ಪಲಿಲ್ಲ. ಕೋಪಗೊಂಡಂತವ ವರ್ಷಧಾರೆಯನ್ನು ತೋರಿಸಿದ. ಒನಕೆ ಗಾತ್ರದ ಮಳೆ, ಕುಶಲಗಾತ್ರ. ಹೌದೇ ಹೌದು, ನಿರಂತರ 7 ದಿವಸಗಳ ಕಾಲ ಮಳೆ. ನಮ್ಮವರೆಲ್ಲ ಕಂಗಾಲಾದರು. ಒಂದು ದಿವಸ ಕಾಲಮಿತಿಗೆ ಜನ ಇರುವುದಿಲ್ಲ. ಅಲ್ಲ, ಇದು ಜನ ಇರಕೂಡದು ಅಂತ ಮಾಡಿದ. ಸರಿ ಸರಿ ಸರಿ. ಆ ಕಾಲಕ್ಕೆ ಹೆದರಬೇಡಿ ಅಂತ ಹೇಳಿದ ನಾನು ಗೋವರ್ಧನ ಗಿರಿಯನ್ನು ಕಿರುಬೆರಳಲ್ಲಿ ಎತ್ತಿದೆ. ಗೋವರ್ಧನ ಗಿರಿ, ಗಿರಿ ಅಂದ್ರೆ ಪರ್ವತ. ನೀನು ಶಬ್ದಾರ್ಥ ಹೇಳುದು. ಹೌದೌದು, ನೀನು ಅರ್ಥ ಮಾಡಿಕೋ ಅಂತ. ನೀನೆಲ್ಲಿಯಾದ್ರೂ ನಿಘಂಟು ಬರ್ತಿದ್ಯಾ? ಅಲ್ಲ, ಹಾಗೆ ನಿನಗೆ ಒಂದು ಅರ್ಥ ಆಗ್ಬೇಕಲ್ಲ, ದೊಡ್ಡ ವಿಷಯ. ನೀನು ತುಂಬಾ ಹಗುರವಾಗಿಂದ ಹೌದಾ ಅಂತ ಕೇಳುದಲ್ಲ. ಹೌದಾ, ಉಪ್ಪೇರುವಂತ ವಿಷಯ ಇದು. ನಿನಗೆ ದಿವ್ಯ ಹಲಸು ಕಂಡವನಿಗೆ ಹಲಸಿನ ಹಣ್ಣು ದೊಡ್ಡ ವಿಷಯವೇ ಅಲ್ಲಲ್ಲ. ನಾನು ಚತುರ್ಯುಗ 164 ಕಂಡವ ಅಂತ ಅದು ಕೇಳಿದ್ದೆ. ಅಂತಹ ಗೋವರ್ಧನಗಿರಿ ಅಡಿಯಲ್ಲಿ ಗೋವುಗಳು ಗೋಪಾಲಕರು ನಿಂತು ಮೇಳೆಯಿಂದ ಬರುವಂತ ನೀರು ಅಡಿಗೆ ಬರುವುದಿಲ್ವ ಅಂತ ಪ್ರಶ್ನೆ ಹಾಕಬೇಡ. ಅಲ್ಲಿ ಮಳೆಯೇ ಬೀಳಲಿಲ್ಲ ಅಂತ. ಹಾಗೆ ಗೋವುಗಳನ್ನು ಗೋಪಾಲಕರು ಮಳೆ ಬೀಳಲಿಲ್ಲ ಅಂತ ಹೇಳಲಿಕ್ಕೆ ನೀನು ಇದ್ದಿ ಕಾಣ್ತದೆ. ಹಾಗಲ್ಲ, ಮಳೆ ಅಲ್ಲಿಗೆ ಬೀಳದ ಹಾಗೆ ಗೋವರ್ಧನ ಗಿರಿಯ ನೆತ್ಯವರನ್ನು ರಕ್ಷಿಸಿದ್ದೆ. ಸೋತ ದೇವೇಂದ್ರ ಬಂದ, ಗೋವಿಂದರಾಜ ಪಟ್ಟಾಭಿಷೇಕವನ್ನು ಮಾಡಿದ. ಮೋಹನ ಮುರಳಿಯನ್ನು ನನಗೆ ನೀಡಿ, ಅನ್ಯತಾ ಶರಣಂ ನಾಸ್ತಿ ಅವನೇ ಹೇಳಿದ್ದು. ರಕ್ಷ ರಕ್ಷೋ ಜನಾರ್ದನ ಅಂತ ಕೈ ಮುಗಿದ. ಅದೆಲ್ಲಿಯಾದ್ರೂ ಅವನಿಗೆ ತಪ್ಪಿ ನಾರಾಯಣನಿಗೆ ಹೇಳುದು ನಿನಗೆ ಹೇಳಿದ್ದ? ಅಲ್ಲ, ಹೇಳಿದ್ದು ನನಗೆ ಹೌದು ಅಂತ ತಾನೆ. ಹೇಳಿದ್ದು ದೇವೇಂದ್ರ ಅಂತ ವಿಷಯ. ದೇವೇಂದ್ರ ಅಂದ್ರೆ ದೇವಲೋಕದ ಅಧ್ಯಕ್ಷ ಏನು, ದೇವೇಂದ್ರ ಅಂತ ಹೆಸರಿಟ್ಟುಕೊಂಡದ್ದಲ್ಲ, ಅವನೇ ಬಂದದ್ದು. ಅಂತಹ ಗೋವರ್ಧನ ಗಿರಿಯನ್ನೆತ್ತಿದಂತಹ ನಾನು ಎಂತಹ ಬಲವುಳ್ಳವನು ಎನ್ನುವುದನ್ನು ಅರ್ಥ ಮಾಡಿಕೋ. ಇಂಥ ಯಾವುದಾದ್ರೂ ಒಂದು ಸಣ್ಣ ಕಥೆ ಆದ್ರೆ ಉಂಟಾ? ಇಷ್ಟು ವರ್ಷ ಬದುಕಿದ್ದಿ ಅಂತ ಹೇಳಿದ್ಯಲ್ಲ, ಏನು ಮಾಡಿದ್ದೆ? ನನಗೆ ಸಮಸ್ಯೆ ಅದೇ. ಯಾವುದು? ನನ್ನ ಕಥೆಯಲ್ಲಿ ಯಾವ ಕಥೆ ಹೇಳುದು ಅಂತ. ಯಾವ ಕಥೆಯಲ್ಲಿ ನೀನಿದ್ಯಾ? ಅಷ್ಟು ಕಥೆ ಉಂಟು ನನ್ನ. ಕೇಳುವ ಕೇಳುವ ಕೇಳುವ. ಯಾವುದು? ಸಮುದ್ರದಷ್ಟುಂಟು. ಶರಣಿ
ಯಾವುದೋ ಒಂದು ಶಿಥಿಲವಾದ ಗುಡ್ಡೆ ಇರಬೇಕದು. ಯಾವುದೇ ಗುಡ್ಡೆ ಇರಲಿ, ಆಕ್ಷೇಪ ಎತ್ತಬೇಕು ಅಂತಾದ್ರೆ ಅದು ದೊಡ್ಡದನ್ನು ನೀನು ಕಂಡಿರ್ಬೇಕು. ಅಯ್ಯೋ, ಕಂಡದ್ದು ಎಂತದ್ದು? ಕಂಡು ಉಂಡು ತಿಂದು ತೇಗಿದ್ದೇವೆ ನಾವು. ಕೇಳುವ ರಾಮಾಯಣ. ಹೌದು, ಕೆಲವರೆಲ್ಲ ಮಾತಾಡಿದೆ ರಾಮಾಯಣ ಆಗೋದು. ನಾನಾಗಲ್ಲ, ರಾಮಾಯಣದಲ್ಲಿರುವ ಒಂದು ಕಥೆ. ಸರಿ ಸರಿ ಸರಿ. ಸೇತು ಬಂಧನ. ಸರಿ. ಶರದಿಗೆ ಸೇತು. ನಮ್ಮ ಅಮ್ಮನನ್ನು ಹುಡುಕ್ಲಿಕ್ಕೆ ಹೊರಟದ್ದು ನಾವು. ಆಗ ಸೇತು ಬಂಧನ ಮಾಡಬೇಕಾದ ಒಂದು ಅನಿವಾರ್ಯತೆ ಬಂತು. ನಾನು ಜಾಂಬವ ಅಂತ ನನ್ನ ಹೆಸರು. ಓ, ನೀನು ಅವನ ಹೆಸರೇ ಇಟ್ಕೊಂಡಿದ್ಯಾ? ಇಟ್ಟುಕೊಂಡದಲ್ಲ, ಅದೇ ಹೆಸರು ನನಗೆ. ಅದೇ ಹೆಸರಾ? ನೀನು ಯಾವ ಜಾಂಬವನನ್ನು ಕೇಳಿದ್ದಿ? ರಾಮಾಯಣದ ಜಾಂಬವ. ಅದೇ ಜಾಂಬವ. ಓಹೋ. ಜಾಂಬವನ ಮುಂದಾಳತ್ವ. ಮುಂದಾಳತ್ವ ಅಂದ್ರೆ ನನ್ನಷ್ಟು ಹಿರಿಯರು ಯಾರೂ ಇಲ್ಲ. ಓಹೋ. ಹಾಗಾಗಿ ನಾವೇ ಮುಂದೆ. ಸೇತು ಬಂಧನ 100 ಯೋಜನ ಉದ್ದ, 10 ಯೋಜನ ವಿಸ್ತೀರ್ಣ, ಸರಿ ಉಂಟು, 5 ಯೋಜನೆ ಎತ್ತರ. ಇಂಥ ಒಂದು ಸೇತುವೆ ಆಗಬೇಕಾದ್ರೆ ಸುಲಭ ಅಲ್ಲ. ಸಮುದ್ರಕ್ಕೆ ಹಾಕುವುದು. ಏನು ಮಾಡುವುದು? ಏನು? ಸಣ್ಣ ಸಣ್ಣ ಮಂಗಗಳೆಲ್ಲ ಸಣ್ಣ ಸಣ್ಣ ತುಂಡು ತಂದು ಹಾಕಿದ್ದು. ನಾನು ಯೋಚಿಸಿದೆ, ಇದು ಬೇಗ ಮುಗಿಬೇಕು ಎಂದಾದ್ರೆ ಒಮ್ಮೆಲೆ ತರಬೇಕು. ಅದಕ್ಕೆ ದೊಡ್ಡದು ಎಲ್ಲಿ ಉಂಟು ಅಂತ ನೋಡುವಾಗ ಉತ್ತರದಲ್ಲಿ ಒಂದು ಬಿಳಿದಾದ ಬೆಟ್ಟ ಕಂಡಿತು. ಯಾವುದು? ಹಿಮಾಲಯದ ಪರ್ವತ. ಓಹೋ. ಅದರ ಮೇಲಿರುವ ಕೈಲಾಸ. ಅದಕ್ಕೆ ಕೈ ಹಾಕಿ. ಕೈ ಹಾಕುವಾಗ ಕೈಲಾಸ ಅಂತ ಗೊತ್ತಿಲ್ಲ. ಕೈಲಾಸದ ಒಡೆಯ ಬಂದು ಜಾಂಬವರೇ, ಅಡಿಗೆ ಬಿದ್ದು ಸಾಯಬೇಡಿ ದುಡುಕದಿರಿ. ಓ, ಹಾಗೆ ಅಡಿಗೆ ಬಿದ್ದು ಸಾಯಲಿಕ್ಕೆ ನಿನ್ನ ಹಾಗೆ ಯಾವುದೋ ಚಕ್ರದ ಅಡಿಗೆ ಬಿದ್ದು ಸಾಯುವ ಅಂತ ಅಲ್ಲ, ಮತ್ತೆ ಯಾಕೆ ನಾವು ಇಡೀ ಭೂಮಿಯನ್ನೇ ಚಕ್ರದಂತೆ ಅದಕ್ಕೆ ಕೈ ಹಾಕುವಾಗ ಮತ್ತೆ ಎಂತ ಆಗ್ತದೆ? ಅವನಿಗೆ ಮನೆ ಇಲ್ಲ ಅಂತ ಆಗ್ತದೆ. ಓಹೋ. ಅದಕ್ಕೆ ನೀನು ಹೇಳಿದ್ರೆ ಕೇಳುವುದಿಲ್ಲ. ನಾನು ರಾಮ ಹೇಳಿದ್ರೆ ಮಾತ್ರ ಕೇಳುದು. ಶಿವ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಶಿವರಾಮ ಅಂದ್ರೆ ಒಂದೇ ಅಂತ ರಾಮನಾಗಿ ಕಂಡ. ಆಮೇಲೆ ಕೈ ಮುಗಿದೆ. ಬರ್ಗನು ಎನ್ನುಳು ಪರಮ ಸಖ್ಯವಗೈದನು. ಸಖ್ಯ ಅಂದ್ರೆ ಎಂತದ್ದು? ಏನು? ಸಮಾನತೆ ಬೇಡುವ. ಹೌದೌದು. ಆ ಪರಮೇಶ್ವರನೇ ನನ್ನೊಂದಿಗೆ ಸಖ್ಯ ಮಾಡಿದ್ದಾನೆ. ಅಂತ ಪರಮೇಶ್ವರನ ಕೈಲಾಸ ದರ್ಶನ ನಾವು ದಿವಸ ಮಾಡ್ತೇವೆ, ಗೊತ್ತುಂಟಾ? ಹೌದಾ? ಮತ್ತೆ ಒಂದು ಸಲ ಅಲ್ಲಿಗೆ ಹೋಗದೇ ಇಲ್ಲ. ಅಲ್ಲಿ ಹೋಗಿ ಅವನ ಸಂದರ್ಶನ ಪಡೆದು ಬರುವ ಯೋಗ್ಯತೆ ಇರುವವ, ಸಮುದ್ರ ಮಥನದಲ್ಲಿದ್ದವ, ಗಿರಿಜಾ ಕಲ್ಯಾಣದಲ್ಲಿದ್ದವ, ಅದೆಷ್ಟೋ ಸುರಾಸುರರ ಯುದ್ಧದಲ್ಲಿದ್ದವ, ವಾಮನ ದರ್ಶನ ಮಾಡಿದವ, ತ್ರಿವಿಕ್ರಮ ಸಂದರ್ಶನ ಮಾಡಿದವ, ಅದೆಷ್ಟೋ ಯುಗಗಳ, ಅದೆಷ್ಟೋ ಮಹತ್ತರವಾದ ಕಥೆಗಳಲ್ಲಿ ನಾನೇ ಸ್ವತಃ ಪಾತ್ರವಾಗಿದ್ದವ. ನನ್ನ ಮುಂಭಾಗದಲ್ಲಿ ಒಂದು ಗೋವರ್ಧನಗಿರಿಯ ಒಂದು ಬಿಂದು ಹುಳಿಯನ್ನು ಹಿಡ್ಕೊಂಡು ಈ ಕ್ಷೀರಸಾಗರವನ್ನು ಮೊಸರು ಮಾಡ್ಲಿಕ್ಕೆ ಬಂದಿದ್ದಾನೆ. ಯೋಚನೆ ಮಾಡಬೇಕಾದ್ದೇನು ಬಳ್ಳೆಯ ನೀನು? ಏನು? ಹಿರಣ್ಯಾಕ್ಷನ ಕತೆ ಕೇಳಿದ್ಯಾ? ಹೇಳಿದ್ದೇನೆ. ಭೂದೇವಿಯನ್ನವ ಹಿಡ್ಕೊಂಡು ಹೋದ ಅಂತ ಕೇಳಿದ್ಯಾ? ಹೇಳಿದ್ದೇನೆ. ಆ ಭೂದೇವಿಯನ್ನು ರಕ್ಷಿಸಿದ್ಯಾ? ಯಾರು ಕೇಳಿದ್ಯಾ? ಯಾರು ಕೇಳಿದ್ಯಾ ನೀನು? ಹಂದಿ ಅಂದ್ರೆ ವರಾಹ. ಹೌದೌದು. ಸೂಕರನಾಗಿ ಬಂದ ಶ್ರೀಕರ ಬೇರೆ ಯಾರು ಅಲ್ಲ, ನಾನೇ. ಅರ್ಥ ಆಯ್ತಾ ನಿನಗೆ? ಈಗ ಗೊತ್ತಾಯ್ತು. ಏನು? ನೀನು ಗುಹೆಗೆ ಬರುವಾಗ ನಿನ್ನ ತಲೆಗೆ ಗುಹೆಯ ಮೇಲೆ ತಾಗಿದೆ. ಯಾಕೆ? ಇಲ್ಲದ್ರೆ ಆ ಆದಿವರಾಹ ಎಲ್ಲಿ? ನೀನು ಹಾಗಾದ್ರೆ ಗುಹೆಗೆ ಪ್ರತಿದಿನ ಹೋಗುವಾಗ ನಿನ್ನ ತಲೆಗೆ ಯಾವತ್ತೂ ತಾಗ್ತದೆ. ನನ್ನ ತಲೆಗೆ ತಾಗುದಿಲ್ಲ. ಯಾಕೆ? ನಾವು ಯಾವಾಗಲೂ ಗೊತ್ತುಂಟು ನಮಗೆ. ಈ ಹೊಸತಾಗಿ ಬರುವವರಿಗೆ ಬೇಗ ತಾಗುದು. ಬಹುಶಃ ಇಲ್ಲದೆ ಹೋದ್ರೆ ವರಾಹ ಸ್ವಾಮಿ ನಿನಗೆ ಸ್ವಲ್ಪ ಎಲ್ಲಿಯೋ ಆ ಕಡೆ ಈ ಕಡೆ ಆಗಿದೆ. ಯಾಕೆ? ನಿನಗೆ ಕಡಿಮೆ ಆದ ಸುತ್ತು ಸರಿ ಮಾಡ್ತೇನೆ. ವರಾಹನ ನಿನಗೆ ಹೆಚ್ಚಿದ್ದನ್ನು ಸರಿ ಮಾಡ್ತೇನೆ. ವರಾಹ ಅದು ಶ್ವೇತ ವರಾಹ. ನಿನ್ನನ್ನು ಕೆಸರಿನಲ್ಲಿ ಹೂತ ನೋಡುವ. ಎನ್ನೋಳಿಷ್ಟು ಚಲದಿ ದುರವಗೈದರಿಲ್ಲ. ವಿಶ್ವಂಬರೆಯನ್ನು ಸೃಷ್ಟಿಸಿದವನಲ್ಲದೆ ಮತ್ತೊಬ್ಬನಿಗೆ ಸಾಧ್ಯ ಇಲ್ಲ. ನನ್ನನ್ನು ಸೃಷ್ಟಿಸಿದ ಬ್ರಹ್ಮನೇ ನೀನು, ನನ್ನನ್ನು ಲಯಗೊಳಿಸಬಹುದಾದ ನನ್ನ ಸಕ ಹರನೇ ನೀನು, ಅಥವಾ ನನ್ನನ್ನು ಪಾಲಿಸಿದ ಹರಿಯೇ ನೀನು. ಯಾರಯ್ಯ ನೀನು? ನನ್ನನ್ನು ಸೋಲಿಸಬೇಕು ಎಂದಾದರೆ 28 ದಿವಸದ ಕಾಳಗದಲ್ಲಿ ನಿತ್ರಾಣಿಯಾಗಿ ಜಾಂಬವನ ಹೊರಗಬೇಕಾದ್ರೆ ಪುಣ್ಯಾತ್ಮ ಯಾರಯ್ಯ ನೀನು? ಶರಣಂತೆನಗರಿ ಕರುಣದೊಳು ಕ್ಷಮೆಯಾಗುವೆ ಗದೆ ಧರಿಸಿದನು ಶ್ರೀರಾಮ ರೂಪ
ಪ್ರಶ್ನೆಗಳಿಗೆ ಒಂದೇ ಉತ್ತರ. ಅವ ಆರಾಧ್ಯ ಭಾವದಿಂದ ಕಾಣುತ್ತಿರುವಂತಹ ಶ್ರೀರಾಮನಾಗಿ ಕಾಣಿಸುತ್ತದೆ. ರಾಮ ರಾಘವ ದಶರಥ ಬಾಲ ರಾಮ ರಾಘವ ದಶರಥ ಬಾಲ ಜಯ ಸೀತಲೋ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮಚಂದ್ರ, ಓ ನನ್ನ ತಂದೆಯೇ, ನಿನ್ನನ್ನು ಕಂಡು ಕಣ್ಣುಗಳು ಮಂಜಾಗಿ ಹೋಯಿತು. ದೇವರ ದೇವ, ದೇವರ ದೇವ, ರಿಪುಗಳಿಗಾದರೂ ವಾತ್ಸಲ್ಯವನ್ನು ತೋರಿಸಿ ಸಾಯಬೇಕಾದ ವಾಲಿಗಾದರೂ ಬದುಕನ್ನು ಕೊಡುವಂತ ವಾತ್ಸಲ್ಯ ಸಿಂಧು ನೀನು. ನಿನ್ನದೇ ಸೇವೆಯನ್ನು ಮಾಡುವಂತ ಜಾಂಬವ ತಪ್ಪಿ ನಿನಗೆ ಬೈದು ಹೊಡೆಯುವ ಹಾಗೆ ಮಾಡಿಬಿಟ್ಟಿಯಲ್ಲ. ನಾನು ಇಷ್ಟು ದೊಡ್ಡ ಅಪರಾಧ ಮಾಡುವುದಕ್ಕೆ ಯಾಕೆ ಪ್ರಭು ಅವಕಾಶ ಕೊಟ್ಟೆ? ನಾನು ತಪ್ಪಿದೆ. ಶರಣನೆ ಅವಧರಿಸೋ ಪಿಂದಕ್ಕೆ ಒರೆದಿಗನದ ಸ್ಮರಿಸೋ ಶರಣನೆ ಅವಧರಿಸು ಪಿಂಡಕ್ಕೆ ಒರೆದಿಗನದ ಸ್ಮರಿಸು ಪಿಂಡಕ್ಕೆ ಒರೆದಿಗನದ ಸ್ಮರಿಸು ಪಿಂಡಕ್ಕೆ ಒರೆದಿಗನದ ಸ್ಮರಿಸು ಪಿಂಡಕ್ಕೆ ಒರೆದಿಗನದ ಸ್ಮರಿಸು. ಶರಣ ದೇವ, ಈ ಹಿಂದೆ ರಾಮಪರಂಧಾಮದ ರಾಮ ನಿರ್ಯಾಣದ ಗಳಿಗೆಯನ್ನೊಮ್ಮೆ ಯೋಚಿಸು. ಮುಂದಿನ ಯುಗದಲ್ಲಿ ನಾ ದರ್ಶನವನ್ನು ಕೊಡುತ್ತೇನೆ ಅಂತ ಕಣ್ಣೀರು ಹಾಕುತ್ತಿರುವಂತಹ ನಿಮಗೆ ಅಭಯವಾಕ್ಯವನ್ನು ನೀಡಿದವ. ರಾಮ ಮುಳುಗುವುದಕ್ಕೆ ನನ್ನ ಕಣ್ಣ ನೀರ ಹನಿಯು ಕಾರಣವಾಯಿತಲ್ಲ ಅಂತ ನೀ ಕೊರಗಿದಾಗ ನಿನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬರುವ ಹಾಗೆ ಮುಂದಿನ ಯುಗದಲ್ಲಿ ಕಾಣಿಸಿಕೊಳ್ಳುತ್ತೇನೆ ಅಂತ ಹೇಳಿದವ ನಾನು. ಆನಂದ ಬಾಷ್ಪ ಬಂತು, ಅದರೊಂದಿಗೆ ಒಳಗೆ ಪಶ್ಚಾತ್ತಾಪ. ಹೋರಾಟ ಯಾಕೆ? ಯಾಕೆ? ರಾಮ ರಾವಣನ ನಡುವೆ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಎದುರಾಳಿಯಾಗಿ ಬಂದವರನ್ನೆಲ್ಲರನ್ನೂ ಕೂಡ ತನ್ನ ಅತುಲ್ಯವಾದಂಥ ಬಾಹುಬಲದಿಂದ ಸೀಳಿ ಎಸಗುತ್ತಿದ್ದವ ನೀನು. ನಿನ್ನ ಹೊಡೆತಕ್ಕನ್ನು ಎದುರಿಸಲಾಗದೆ ಬೀಳುತ್ತಾ ಇದ್ದವರು ಅನೇಕರು. ಹಾಗಂತ ನಿನಗದೊಂದು ಹೊಡೆದಾಟ ಅಂತ ಅನಿಸಲೇ ಇಲ್ಲ. ಯಾಕಂದ್ರೆ ಅಷ್ಟು ಯುಗ ಕಳೆದಿದೆ. ಹೌದೇ ಹೌದು. ರಾಮ ಮತ್ತು ರಾವಣ ಯುದ್ಧ ನಡೀತಾ ಇರುವಾಗ ನನ್ನನ್ನು ಹಿಂಬದಿಯಿಂದ ನೋಡಿದ ನೀನು ಹೋರಾಟ ಮಾಡುವುದಿದ್ರೆ ಇಂತಹ ಪುರುಷನೊಟ್ಟಿಗೆ ಹೋರಾಟ ಮಾಡಬೇಕು ರಾಮ ರಾಮ ಎನ್ನುವ ಹಾಗೆ ಮನಸ್ಸಲ್ಲಿ ಒಂದು ಬಗೆ ಯೋಚಿಸಿದೆ ನೋಡು. ಪ್ರಮಾದ ಆಗಿ ಹೋಯಿತು. ಏನೆಲ್ಲ ತಪ್ಪು ವಿಕಲ್ಪಗಳೆಲ್ಲ ಯೋಚನೆಯಲ್ಲಿ ಖಂಡಿತ ಹಾಗಲ್ಲ. ಭಕ್ತಿಯ ಊಚದೊಳಗೆ ಸೇರಿಕೊಂಡ ಪರಿಶುದ್ಧವಾದಂತಹ ಭಾವವನ್ನು ಪೂರ್ತಿಗೊಳಿಸಬೇಕೆನ್ನುವಂತ ನಿಲುವಿನಿಂದಲೇ ಕ್ಷಣ ಹೊತ್ತಿನ ಹೋರಾಟದಲ್ಲಿ ನಾ ತೊಡಗಿಸಿಕೊಂಡದ್ದು ಹೌದು. ಆದರೆ ಅದು ರಾಮಾವತಾರ, ಇದು ಕೃಷ್ಣಾವತಾರ. ಈ ಯುಗದಲ್ಲಿ ಕೃಷ್ಣನಾಗಿ ನಾ ಕಾಣಿಸಿಕೊಂಡು ಅದೇ ಸಂಕಲ್ಪವನ್ನು ಇರಿಸಿಕೊಂಡು ಮುಂದುವರಿಯುತ್ತಾ ಇದ್ದೇನೆ. ದುಷ್ಟರನ್ನು ಶಿಕ್ಷಿಸಬೇಕು, ಶಿಷ್ಟರನ್ನು ಎಷ್ಟು ಮಾತ್ರಕ್ಕೂ ಕೂಡ ಈ ಭುವಿಯಲ್ಲಿ ನೆಮ್ಮದಿಯಲ್ಲಿ ಬಾಳುಗಡಬೇಕು ಎನ್ನುವ ಹಾಗೆ ತೊಡಗಿಸಿಕೊಂಡಂತಹ ಹೊತ್ತಿನಲ್ಲಿ ಅಪವಾದ ಒಂದು ಅಡರಿ ಬಂತು. ಅಲ್ಲಿ ಆಗಸ ಮಾಡಿದ್ದ. ಹೌದು. ಇಲ್ಲಿ ಯಾರು ಮಾಡಿದ್ರು? ಅಲ್ಲಿ ಶಮಂತಕ ಮಣಿ ಕಾಣುತ್ತಾ ಉಂಟಲ್ಲ. ಹೌದೌದು. ನಮ್ಮ ಮನೆ ಆದಂತ ಪ್ರಸೇನ ಧರಿಸಿ ಬಂದಂತ ಹೊತ್ತು ಕೇಸರಿ ಅವನನ್ನು ವಧಿಸಿತು. ಕೇಸರಿಯನ್ನು ನೀ ಕೊಂದೆ.
ಹಾಗಂತ ಅದನ್ನೊಮ್ಮೆ ನೋಡುತ್ತೇನೆ ಅಂತ ನಾ ಮೊದಲು ಹೋಗಿ ಕೇಳಿದ್ದರಿಂದಲೇ ಕೃಷ್ಣನೇ ಅದನ್ನು ಅಪಹರಿಸಿದ, ಪ್ರಸೇನನ ಸಾವಿಗೆ ಕಾರಣನಾದ ಅಂತ ಅಪವಾದ ಬಂತು. ಅಯ್ಯೋ, ಹೀಗೆ ಅಪವಾದ ಅಡರಿ ಬರುವುದಕ್ಕೊಂದು ಕಾರಣ ಉಂಟು. ಚೌತಿಯ ದಿವಸ ಚಂದ್ರನನ್ನು ನಾನು ನೋಡಿದ್ದರಿಂದಲೇ, ಚಂದ್ರನಿಗೆ ಗಣಪತಿಯ ಶಾಪ ಇದ್ದದ್ದರಿಂದಲೇ, ದೇವಶಾಪವೆನ್ನುವುದು ಯಾರನ್ನು ಬಿಡುವುದಿಲ್ಲ ಎನ್ನುವುದು ಸ್ಪಷ್ಟವೇ ಹೌದು ತಾನೆ. ಆ ನಿಟ್ಟಿನಲ್ಲಿ ನನಗೆ ಅಪವಾದ ಅಡರಿ ಬಂತು. ಆ ಅಪವಾದದಿಂದ ನಾವು ಹೊರಬರಬೇಕು ಅಂತಾದರೆ ಇದನ್ನು ಕೊಂಡೋಗಿ ಅಲ್ಲಿ ಒಪ್ಪಿಸಲೇಬೇಕು. ಕೊಡ್ತೀಯೇನಪ್ಪ? ಆದಿದೇವರ ದೇವ, ಆದಿದೇವರ ದೇವ ನಿನ್ನೊಡನೆ ಮುಳಿದು ನಾ ಕಾದಿದ ಪರದ ಪರಿಗಾರಕ್ಕೆ ಎನ್ನಯ ಸುತೆಯ ಹಿಂದೆಯುವೆ, ಎನ್ನಯ ಸುತೆಯ ಮೋದದಿಂದೆಯುವೆನೋ ಜಾಂಬವತಿ ಜಾಂಬವತಿ ಎಂಬಿವಳ ಸಾದರದೆ ಸ್ವೀಕರಿಪುದು ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಪುದು ಆದಿದೇವರ ದೇವ ದೇವ ಆಗ ದೇವ ಜಾಂಬವ, ಅಪವಾದ ಒಂದು ಅಡಸಿತೆ. ಅದಕ್ಕೆ ಒಂದು ರೀತಿಯಲ್ಲಿ ನಾನೂ ಕಾರಣನಾಗಿ ಹೋದೆ, ನಿನ್ನ ಅಪವಾದ ದೀರ್ಘವಾಗುವುದಕ್ಕೆ. ನೀನೇನೂ ಕ್ಷಮಿಸಿ ಬಿಡ್ತೀನಿ, ಆದರೆ ನನಗೆ ಒಳಗಿಂದ ಒಳಗೆ ಪಶ್ಚಾತ್ತಾಪ ಭಾವ. ದೇವರೇ, ನೀನು ಕೊಡಬೇಕು ಅಂತ ಕೇಳುವುದೇನು? ನಿನಗೆ ಬೇಕು ಎನ್ನಿಸಿದ್ದನ್ನು ಇಟ್ಟುಕೊಳ್ಳುವುದಕ್ಕೆ ಯಾವನಲ್ಲಿ ಸತ್ವ ಉಂಟು, ಯಾವನಲ್ಲಿ ಧೈರ್ಯ ಉಂಟು ಹೇಳು. ನಿನಗೆ ಸಿಗಬೇಕಾದ್ದು ನಿನಗೇ ಸಿಗಬೇಕಾದ್ದು. ಸರಿ. ಆದಿದೇವರ ದೇವ, ಮೀನಿಗೆ ಈಜುವುದು ಗುಣ, ನೀರಿಗೆ ಹರಿಯುವುದು ಗುಣ, ಬೆಂಕಿಗೆ ಉರಿಯುವುದು ಗುಣ, ಹಕ್ಕಿಗೆ ಹಾರುವುದು ಗುಣ, ದೇವರಿಗೆ ಯಾವುದು ಗುಣ? ಯಾವುದು? ತಿಳಿದವರು ಹೇಳಿದರು, ಏನು? ಕಾರುಣ್ಯವೇ ಗುಣ. ಉಳಿದ ಎಲ್ಲ ದೇವರಿಗಳಿಗಿಂತ ಹೆಚ್ಚಿನ ಕಾರುಣ್ಯ ರಾಮನದ್ದು. ಅದ್ಯಾಕೆ ಆದಿದೇವರ ದೇವ ಅಂತ ಹೇಳಿದ್ರು? ಆ ಕಾರುಣ್ಯದ ಆದಿ ಇರುವುದೇ ನಿನ್ನಲ್ಲಿ. ವಿರೋಧಿಯ ತಮ್ಮನಾದ ವಿಭೀಷಣ ಬರುವಾಗ ಕಪಿಪಾಳ ಎಲ್ಲ ಅದನ್ನು ವಿರೋಧಿಸಿತು. ಅವನ ವಿರೋಧಿಯ ತಮ್ಮ, ಅವನನ್ನು ಸ್ವೀಕರಿಸುವುದು ಬೇಡ. ಆಗ ನೀನು ಹೇಳಿದೆ, ಅವನೇನು ನಾಳಿನ ದಿವಸ ನನ್ನದು ತಪ್ಪಾಯಿತು ಅಂತ ರಾವಣನೇ ಬಂದನು. ನಾನು ಅವನಿಗೆ ರಕ್ಷಣೆ ಒದಗಿಸ್ತೇನೆ. ಅಭಯಂ ಸರ್ವಭೂತೇಭ್ಯೋ ದದಾಮ್ಯ ವ್ರತಂ ಮಮ. ಸರ್ವಭೂತಗಳಿಗೂ ನಾನು ಅಭಯವನ್ನು ಕೊಡ್ತೇನೆ ಎನ್ನುವ ಕಾರುಣ್ಯ ಇರುವವ ಯಾವನೋ ಒಬ್ಬ ಮಧ್ಯದಲ್ಲಿ ಹುಟ್ಟಿದ ದೇವರಾಗಿತಾನೋ ಅವ ಆದಿದೇವರ ದೇವನೇ. ಏನು ಕಾರುಣ್ಯ ಸ್ವಾಮಿ ನಿನ್ನದು. ತಿರಿಯಕ ಜಂತುವನ್ನು ನೋಡ್ಲಿಲ್ಲ, ರಕ್ಕಸನನ್ನು ನೋಡ್ಲಿಲ್ಲ, ಮಂಗನನ್ನು ನೋಡ್ಲಿಲ್ಲ, ಮನುಷ್ಯನನ್ನು ನೋಡ್ಲಿಲ್ಲ. ಎಲ್ಲರಿಗೂ ಕಾರುಣ್ಯವನ್ನು ತೋರಿಸುತ್ತಾ ಬಂದ ಆ ರಾಮಾವತಾರ. ನಾವು ಉಳಿದ ದೇವರಿಗೆಲ್ಲ ಹೇಗೆ ತರ್ಕದಲ್ಲಿ ಉತ್ತರ ಕೊಡುವುದು? ಬ್ರಹ್ಮ ಮಗಳನ್ನು ಮದುವೆ ಆದ, ಯಾಕೆ ಸರಿ? ವಾದ ಮಾಡಿ ಕೊನೆಗೆ ಹೇಳುದು ನದೇವ ಚರಿತಂ ಚರಿ. ಪರಶುರಾಮ ತಾಯಿಯ ತಲೆಯನ್ನು ಕಡಿದ, ಯಾಕೆ? ದೇವರ ಅವತಾರವಾದ ಕಾರಣ ಸರಿ. ನಾರಾಯಣ ವೃಂದೇ ಪಾತಿವ್ರತ್ಯ ಹಾಳು ಮಾಡಿದ, ಯಾಕೆ? ದೇವರಾದ ಕಾರಣ ಸರಿ. ಆದರೆ ರಾಮನದು ಸ್ವಲ್ಪ ಬೇರೆ. ದೇವರಾದ ಕಾರಣ ರಾಮ ಮಾಡಿದ್ದು ಸರಿಯಲ್ಲ, ರಾಮ ಸರಿಯಾಗಿ ಮಾಡಿದ ಕಾರಣ ಅವ ದೇವರು. ನೀತಿಯೊಂದೇ ದೇವನೆನಿಸಿತು. ರಾಮ ನದೇವ ಚರಿತಂ ಚರೇತ್ ಅಂತ ಹೇಳುವ ಯಾವ ವಾದವೂ ಬೇಡ. ರಾಮ ಮಾಡಿದ್ದೆಲ್ಲ ದೇವರು ಮಾಡುವುದೇ. ಅವ ಸರಿಯಾದದ್ದು ಮಾಡಿದ ಕಾರಣ ದೇವರು. ನಿನ್ನೊಡನೆ ಮುಳಿದು ಕಾದಿದ ಅಪರಾಧ ಪರಿಹಾರ ಕೆನ್ನಯ ಸುತೆ. ಇವಳ ಹೆಸರು ಜಾಂಬವತಿ. ಈ ಮಣಿ ಹೇಗೂ ನಿನಗೆ ಇದು ಶಮಂತಕ ಮಣಿ. ಒಂದು ರೀತಿಯಲ್ಲಿ ಇವಳು ನನ್ನ ದುಃಖವನ್ನು ಸ್ವಲ್ಪ ಕಾಲ ಶಮನ ಮಾಡಿದವಳು. ಅದರೊಟ್ಟಿಗೆ ತೊಟ್ಟಿಲಲ್ಲಿರುವ ಮಗು ಪ್ರವೀರ, ಅವನು ರಾಮನಿಲ್ಲ ಎನ್ನುವ ದುಃಖವನ್ನು ಶಮನ ಮಾಡಿದವ. ಈ ಸುತೆಯನ್ನು ನಿನಗೆ ಕೊಟ್ಟಿದ್ದೇನೆ. ಒಳ್ಳೆಯದು. ಇದು ಸಾದರದಿಂದ ಸ್ವೀಕರಿಸುವುದು, ಧಾರಾಳವಾಗಿ ಸ್ವೀಕರಿಸಿ. ಪಾದದರ್ಶನದಿಂದ ಧನ್ಯನಾಗಿದ್ದೆ. ಒಳ್ಳೆಯದು. ಬರೇ ರಾಮನನ್ನು ಕಂಡ್ರೆ ಎಂಥದೋ ಒಂದು ಬರಿದಾಗಿ ಕಾಣುವುದು. ನನಗೊಮ್ಮೆ ಸೀತಾರಾಮರನ್ನು ಕಾಣಬೇಕು ಅಂತ ಉಂಟು. ಒಳ್ಳೆಯದು. ಸೀತಾರಾಮರನ್ನು ಕಾಣಬೇಕಾದ್ರೆ ನನಗೆ ಒಂದು ಬೇಸರ ಸ್ವಾಮಿ. ಏನು? ನನಗೆ ಅಷ್ಟು ಸಮಯ ಬದುಕಿದ್ದೇನೆ, ಎಲ್ಲ ನಿನ್ನ ಲೀಲೆ ನೋಡ್ಲಿಕ್ಕಾಗಿದೆ.
ಇನ್ನೊಂದು ಮದುವೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ನನಗೆ. ಸೀತಾ ಕಲ್ಯಾಣ ಆಗುವಾಗ ನಾನು ಇರ್ಲೇ ಇಲ್ಲ. ನೀನು ಮತ್ತೆ ಅಲ್ವಾ ನನಗೆ ಸಿಕ್ಕಿದ್ದು. ಒಮ್ಮೆ ನೋಡ್ಬೇಕು ಅಂತ ಉಂಟು. ಸೀತೆ ಬೇರೆ ಯಾರು ಅಲ್ಲ, ನನ್ನ ಮಗಳೇ ಸೀತೆ. ಸರಿ, ನೀನೇ ದೇವರ ದೇವ ಸ್ವಾಮಿ. ಮಗಳೇ, ಆಗ ರಾಮಾವತಾರದಲ್ಲಿ ರಾಮನಾಗಿ ಕಾಣಿಸಿಕೊಂಡದ್ದು, ಈಗ ಪೂರ್ತಿ ಕೃಷ್ಣನಾಗಿ ನಿಂತಾಗಿದೆ. ಸರಿ, ರಾಮನಾದ್ರೇನು ಕೃಷ್ಣನಾದ್ರೇನು, ರಾಮನೇ ಬಂದದ್ದು ಎಂದಾದ ಮೇಲೆ ಅವ ಯಾವ ವಿಭಾಗದಲ್ಲಿ ಬಂದ್ರು ನಮಗೆ ಆರಾಮ. ಒಳ್ಳೆ ಒಂದು ಜಾಂಬವತಿ ಕಲ್ಯಾಣ ಆಗಲಿ. ಅವಳಿಗೆ ಮದುವೆಗೆ ಅನುಭವ ಇಲ್ಲ. ಹೌದು, ಹಾಗಾಗಿ ಸ್ವಲ್ಪ ಅಳುಕು. ಸ್ವಾಮಿ, ಏನು ನನಗೆ ಸಾಕು, ನನಗೊಂದು ಮುಕ್ತಿ ಕೊಡಬೇಕು. ನಾನು ಆಗಲೇ ಹೇಳಿದೆ, ದುಷ್ಟರನ್ನು ಶಿಕ್ಷಿಸುವುದು ಶಿಷ್ಟರ ರಕ್ಷಣೆ ನನ್ನ ಈ ಅವತಾರದ ಸಂಕಲ್ಪ. ಈ ಅವತಾರಕ್ಕೆ ಪೂರಕವಾಗಿ ಯಾವಾಗ ನಿನ್ನ ಅನುಕೂಲ ಒದಗಿ ಬರ್ತದೆ ಅಂತ ನಾ ಸ್ಮರಿಸ್ತೇನೆ, ಆಗ ನಾನು ಒಂದು ನಿನ್ನೆದುರಿಗೆ ಕಾಣಿಸಿಕೊಡ್ತೇನೆ ಅಥವಾ ನೀನು ಬರುವ ಹಾಗೆ ಮಾಡ್ತೇನೆ. ಸರಿ, ಲೋಕಕ್ಕೆ ಕೀರ್ತಿಯನ್ನು ನೀನು ಹೇಳು. ಸರಿ, ಆರತಿಗೆ ಮಗಳಿದ್ದಾಳೆ. ಒಳ್ಳೆ ಹೌದು, ಜಾಂಬವತಿಯ ಕಲ್ಯಾಣ ಅಂತ ಆಗಿ ಹೋಯಿತು. ನಾನು ನಿನ್ನ ಅಯ್ಯನಲ್ಲಿ ಹೇಳಿದ್ದೆ, ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ನನಗೆ ಅಪವಾದ ಅಂತ. ಹಾಗಾದ್ರೆ ಚೌತಿಯ ಚಂದ್ರನ ದರ್ಶನವನ್ನು ಕಂಡ್ರೆ ಅಪವಾದಕ್ಕೆ ಏನು ಪರಿಮಾರ್ತೆ? ಯಾರು ಜಾಂಬವತಿ ಕಲ್ಯಾಣ ಎನ್ನುವಂತಹ ಈ ಪ್ರಸಂಗವನ್ನು ನೋಡುತ್ತಾರೋ ಕೇಳುತ್ತಾರೋ ಅವರಿಗೆ ಚೌತಿಯ ಚಂದ್ರನ ದರ್ಶನವನ್ನು ಕಂಡಿದ ಆ ಪಾಪ ಏನುಂಟು ಅದು ಪರಿಹಾರ ಆಗುತ್ತದೆ. ಅವರಿಗೆ ಆ ಭೀತಿ ಬರುವುದಿಲ್ಲ. ಮತ್ತೆ ಯಾರ ಮನೆಯಲ್ಲಿ ಮದುವೆಯಾಗದೆ ಹೆಣ್ಣು ಮಕ್ಕಳಿರ್ತಾರೆ, ಅವರಲ್ಲಿ ಜಾಂಬವತಿ ಕಲ್ಯಾಣ ಎನ್ನುವಂತಹ ಪ್ರಸಂಗವನ್ನು ಅವರು ನೋಡಿದ್ರೆ ಅಥವಾ ಕಥೆಯನ್ನು ಕೇಳಿದ್ರೆ ಆ ಮನೆಯ ಹೆಣ್ಣು ಮಕ್ಕಳಿಗೆ ಮದುವೆಯಾಗುವ ಮನಸ್ಸಿದ್ರೆ ಮದುವೆ ಆಗುತ್ತದೆ ಎನ್ನುವಂತಹ ಅಭಯವನ್ನು ನೀಡುವುದರೊಂದಿಗೆ ಯಾರು ಈ ಸ್ವಯಂಪ್ರಭಾ ಕಲ್ಯಾಣ ಮತ್ತು ಜಾಂಬವತಿ ಕಲ್ಯಾಣ ಎನ್ನುವಂತಹ ಈ ಪ್ರಸಂಗವನ್ನು ಇಚ್ಛಿಸಿದ್ದಾರೆ ಅವರಿಗೆಲ್ಲರಿಗೆ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದ ರೂಪವಾಗಿ ನಾವು ಆರಾಧಿಸಿಕೊಂಡು ಬಂದಂತಹ ಮಂಗಳಾಕರಳು ಮಹಾಮಂಗಲಿಯಾದಂಥ ಸರ್ವಮಂಗಲಿ ಭ್ರಾಮರಿ ಹಾಗೂ ಮಹಾಗಣಪತಿ ಸರ್ವ ಮಂಗಲವನ್ನುಂಟು ಮಾಡಲಿ ಅನ್ನೋ ಹರಕೆ ಹಾರೈಕೆಯೊಂದಿಗೆ ಈ ಕಥಾಭಾಗಕ್ಕೆ ಮಂಗಲವನ್ನು ಹೇಳ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಲಂ. ಕೆರೆಮನೆ ನಂದಗೋಕುಲದಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ಸಂಜೀವ ಶೆಟ್ಟರ ಸ್ಮರಣಾರ್ಥ ಅವರ ಮಕ್ಕಳು. ಕೆರೆಮನೆ ನಂದಗೋಕುಲದಲ್ಲಿ ವಾಸವ ಶ್ರೀಮತಿ ಮತ್ತು ಶ್ರೀ ಸಂಜೀವ ಶೆಟ್ಟರ ಸ್ಮರಣಾರ್ಥ ಮತ್ತು ಅವರ ಮಕ್ಕಳು. ಶಹಬಾಸ್ ಶ್ರೀಮತಿ ಮತ್ತು ಶ್ರೀ ಸಂಜೀವ ಶೆಟ್ಟರ ಸ್ಮರಣಾರ್ಥ ಮತ್ತು ಅವರ ಮಕ್ಕಳು. ಆರ್ತಿಗಾರರು, ಕುಶಲ್ಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರ ಪ್ರಸಾರ ವಿದ್ವಾಂಸನಿಂದ ಕೊಟ್ಟಿರುವಂಥ ಕಾಂಚನ ವೀಳ್ಯ ದಕ್ಕಿತ್ತು ಬಿಡಾರಕ್ಕೆ ದೇವರ